ಮೊದಲಾಗಿ ವರಪದ ಸದಮನಿ ಷಟ್ಪದ ಶ್ರೀ ಮೊದಲಾಗಿ ಮಮ ನಿಮ್ಮನಯ ಮಹಿಮೆಯನು ಪೊಗಳಲವಲ್ಲ ಮಮ ನಿಮ್ಮನಯ ಮಹಿಮೆಯನು ಪೊಗಳಲವಲ್ಲ ಅಮಿತ ಬಲ ಸಂಪನ್ನ ಸಿದ್ಧಿ ಪುರುಷ ತಮನಾಶ ವಿಶ್ವಗುರು ಸುಮಹೃದಯ ಸುಖದಾತ ಅಮರೇಶ ವಿನುತ ವಿಖ್ಯಾತ ಮದಿಗಾಶ ಮೊದಲಾಗಿ ಶರಣು ಶಾರದೆ ಶಾಂತರು ಶರಣು ಶರಣು ಘೋರ ಘೋರ ಶ್ರವಣ ಮಾರಣ ಘೋರ ಘೋರ ಶ್ರವಣ ಮಾರಣ ಕಾರಣ ಶುಭಗರಿಯೇ ಸಾರಮದಿಯ ಜ್ಞಾನನ ಆರಮಾರ್ಗ ಬಯೋದರಿ ಸಾರಮದಿಯ ಜ್ಞಾನನ ಆರಮಾರ್ಗ ಬಯೋದರಿ ಶರಣು ಶರಣು ಜಯತು ಶ್ರೀ ಶ್ರೀನಪ್ಪ ಸ್ವಾಮಿ ಪರಾಕು ಜಯ ಸತ್ಯವರ್ಧನ ಪತಿಯೇ ಪರಾಕೋ ಪರಮಾವಷ್ಟಾಂಶ
ಭೂಮಿ ಆವೀತ ಬಲ ಇಂದ್ರಸೇನ ಸೇನನಾಮದ ಸಂಗೀಸಿ ಸಮಾರಾಗಿ ಉಂಡಾದೆ ಧರ್ಮ ರಕ್ಷಿಸಿದ ಒಂದು ಪದಕ್ಕೆ ಮಣಿವೆವು ಬಿಡದಿಲ್ಮನು ಎನ್ನೆಲ್ದು ಬರೆಯು ಸಮುದ್ರ ಗಂಭೀರ ಜಯತು ಜಯತು ಪೂರ್ಣ ಜ್ಞಾನ ಪರಿಪೂರ್ಣ ಪ್ರಭಾಕರ ಪೂರ್ಣ ಪೂರ್ಣ ಪರಾತ್ಪರ ಮೂರುತಿ ಚರಿತ ದಯಾಕರ ಜ್ಞಾನ ಶಕ್ತಿ ಬಲದಾತರಮೋ ಕಾಲ 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 ಮಹೋನ್ನತ ಮಾಲ ಕ್ಷೀಣ ಚಿರಂತನ ಕುಳಜಾಲ ನಿರ್ಮೂಲ ನಿಖಿಲ ಜನ ಪಾಲ ಶಕ್ತಿ ಬಲದಾತರಮೋ ಜ್ಞಾನ ಶಕ್ತಿ ಬಲದಾತರಮೋ ಜ್ಞಾನ ಶಕ್ತಿ ಬಲದಾತರಮೋ
चतुर्भुजं वज्रशक्ति कुक्कुटा भयधारिणं दिव्यगन्धानुलिप्ताङ्गं शुक्लगजोपवीतिनं शिवशक्तिं ज्ञानयोगं ज्ञानशक्तिस्वरूपिणं भक्तानां वरदं देवं कार्तिकेयं उपास्महे आरुमुखद कुमारगे चिल्वा धीरे गंभीर गारती एत्तीरे आरुमुखद कुमारगे ವರದ ಹಸ್ತನಿಗೆ ಮಯೂರವರೂಢಗೆ ಗುರುವರಿಗೆ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗ ದುರಿಗೆ ತಣಿದಿ ನಿತ್ಯ ನಿತ್ಯ ಧರೆಗೆ ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮೊಗದ ಕುಮಾರಗೆ ನಿನಗಿರೋ ಜನರೆಲ್ಲ ಶರವಣನ ಪಾವನ ಪಾವ ಜಯಪುರವರನ ಪಾವನ ಪಾವನ ಜಯಪುರವರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ जन भाव विशारी सनातन जन भाव विशारी सनातन खाव कलापति चिन्मयन संजीव शरणपति शुभकरण संजीव शरणपति शुभकरण धिम तना धिम नदै धूम तना धिम नदै धिम तना धिम तना धिम तना धिम नदै धिम तना धिम नदै तुम तुम तना धिम नदै धिम धिम तना धिम नदै तुम तुम तना धिम नदै धिम तना धिम नदै तुम तना धिम नदै दै दी नदै दा दी नदै दै दी नदा दी नदै दी नदा दी नदै दै 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 शरणिम्बे श्री सुब्रह्मण्य देवा शरणिम्बे श्री
ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣದಿ ಮಣಿವೆ ಮುಗಲೆ ನಮ್ಮ ನೋವ ದೇವ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ದೇವ ಪಾಲಿಸು ಷಟ್ವದನ ದೇವ ಸುಶೀಲ ಸುಗುಣ ಸದನ ಪಾಲಿಸು ಷಟ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನ ಕರುಣಾಳು ಕಮಲ ಮುಖ ಕಾಲಾತ್ಮನ ಕರುಣಾಳು ಕಮಲ ಮುಖ ನೀಲ ಪುರುಷ ವಿಶಾಲ ದಯಾನಿಧಿ ಪಾಲಿಸು ಷಟ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಧಿಮ್ದನ ಧಿನ್ನ ತೈ ಧುಮ್ದನ ಧಿನ್ನ ತೈ ಧಿಮ್ದನ 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 ಧಿನ್ನ ತೈ ತತ್ತಗಿಡ ತಗದಿ ಮಿತಗಿಡ ತಗದಿ ಮಿತಗಿಡ ಧಿನ್ನ ತೈ ತಗಿಡ ತಗದಿ ಮಿತಗಿಡ ತಗದಿ ಮಿತಗಿಡ ಧಿನ್ನ ತೈ ಧಿಮ್ದನ ಧಿನ್ನ ನದಿ ಧುಮ್ದನ ಧಿನ್ನ ತೈ ತೈ ದಿನ ತೈ ದಾ ದಿನ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ಒಂದೇ ದೇವರ ದೇವ
ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರೇಶ್ವರ ಜಾತು ಕರುಣರೇ ಪರಮ ಸನ್ನಿಧಿಗಭಿನಮಿದಿ ಘನ ಗುರುಗಳಂದ್ರಿಗೆ ಮಣಿದು ಹೇಳುವೆನಿ ಕಥಾಮೃತವೈ ರತ್ನಶೇಖರನ್ನು ಕೇಳಬಲ್ಲೆ ಏನು ಹೊರಟು ಬಂದ ಕಾರ್ಯ ಜೀವನದಲ್ಲಿ ಪಡೆದುಕೊಂಡವ ಈ ರತ್ನಶೇಖರ. ಇಲ್ಲ ಅಂತಾದ್ರೆ ಈ ಸಮೃದ್ಧವಾದಂತಹ ಅವನೇ ನನ್ನ ಪಾಲಿಗೆ ದೊರಕುವುದಕ್ಕೆ ಸಾಧ್ಯವಿತ್ತು ಹೇಳು. ಪೂರ್ವಜರಿಂದಲೇ ಬಳುವಳಿಯಾಗಿ ಬಂದಂತಹ ಈ ಪೃಥ್ವಿಯನ್ನು ನಾನು ಆಳಿಕೊಂಡು ಬರುತ್ತಾ ಇದ್ದೇನೆ. ನನ್ನ ಆಳುವಿಕೆಯಿಂದ ನನ್ನ ಪ್ರತಿ ಪ್ರಜೆಗಳು ಸುಖಿಗಳಾಗಿ ಜೀವನವನ್ನು ಮಾಡುತ್ತಾ ಇದ್ದಾರೆ.
ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ಮಾತಿನಂತೆ ಪ್ರತ್ಯಕ್ಷ ಸಾಕ್ಷಿಯಾಗಿ ರತ್ನಶೇಖರನ ಆಳ್ವಿಕೆ ನಡೆಯುತ್ತಾ ಇದೆ ಎನ್ನುವ ಹಾಗೆ ನನ್ನ ಪ್ರತಿ ಪ್ರಜೆಗಳು ಆಡಿ ಹೊಗಳಿ ಕೊಂಡಾಡುತ್ತಾ ಇದ್ದಾರೆ. ನನ್ನ ಪ್ರಜೆಗಳ ಮಾತನ್ನು ಆಲಿಸಿದಾಗ ನನ್ನ ಮನಸ್ಸೆನ್ನುವ ಅರುಣವದೊಳಗೆ ದೋಷಯುಕ್ತವಾದ ಅಲೆಗಳು ಮೇಲೆದ್ದು ಮಾನಸಾಪ್ತಿಯನ್ನು ಸಂತೋಷಗೊಳಿಸಿದೆ. ಹಚ್ಚ ಹಸುರಾಗಿ ನಮ್ಮ ಈ ಪ್ರಕೃತಿ ರಾರಾಜಿಸುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಸುಖ ಶಾಂತಿ ನೆಮ್ಮದಿಯ ತವರೂರಾಗಿದೆ ನಮ್ಮೀ ರುದ್ರಪುರ. ಇದೆಲ್ಲವೂ ನನ್ನಿಂದ ಅಂತ ನಾ ಯಾವ ಕಾಲಕ್ಕೂ ಆಡಲಾರೆ. ಅದೆಲ್ಲವೂ ನಿಮ್ಮಿಂದ ಅಂತಲೇ ನಾ ಆಡುವುದು. ನೀವೇನು ಸಾಮಾನ್ಯದವರೇ, ವಯೋವೃದ್ಧರು, ಜ್ಞಾನವೃದ್ಧರು. ಇಂದು ನಿನ್ನೆಯದ್ದಲ್ಲ ನಮ್ಮದ್ದಾದಂತಹ ಇದು ರುದ್ರಪುರಕ್ಕೆ ನಿಮ್ಮ ಬಾಂಧವ್ಯ ದೀರ್ಘವಾದದ್ದು. ನನ್ನಪ್ಪನ ಕಾಲದಿಂದಲೂ ಇಲ್ಲಿಯ ಮಂತ್ರಿವರ್ಯರಾಗಿ ಸಕಾಲಕ್ಕೆ ಸದ್ಬೋಧನೆಯನ್ನು ಮಾಡುತ್ತಾ ನಮ್ಮ ಈ ಸಿಂಹಾಸನಕ್ಕಾಗಿ ರಾತ್ರಿ ಹಗಲು ದುಡಿದ ಜೀವ ನಿಮ್ಮದು. ನಿಮ್ಮದ್ದಾದಂತಹ ಯಾವ ಬೋಧನೆ ಉಂಟು, ಯಾವತ್ತ ದಿಗ್ದರ್ಶನ ಉಂಟು, ಆದ್ದರಿಂದಲೇ ನಾವೆಲ್ಲ ಇಷ್ಟು ಸಮೃದ್ಧಿಯಲ್ಲಿ ಇದ್ದೇವೆ ಅಂತ ಹೇಳುವುದಕ್ಕೆ ಮನಸ್ಸು ತುಂಬಿ ಬರುತ್ತಾ ಇದೆ. ನಮ್ಮ ಪುರ ರುದ್ರಪುರ. ಸಾಕ್ಷಾತ್ ಪರಮೇಶ್ವರನ ಹೆಸರನ್ನೇ ಈ ಪುರಕ್ಕೆ ನಾವಿರಿಸಿಕೊಂಡಿದ್ದೇವೆ. ಕೇವಲ ಪುರಕ್ಕೆ ಪರಮೇಶ್ವರನ ಹೆಸರನ್ನಿರಿಸಿದ್ದು ಮಾತ್ರವಲ್ಲ, ಪರಮೇಶ್ವರನನ್ನೇ ನಮ್ಮ ಹೃದಯಾಂತರಾಳದಲ್ಲಿಟ್ಟುಕೊಂಡು ನಾವು ಪೂಜಿಸಿಕೊಂಡು ಆರಾಧಿಸಿಕೊಂಡು ಬರುತ್ತಾ ಇದ್ದೇವೆ. ಓಂ ನಮ ಶಿವಾಯ ಎನ್ನುವಂತಹ ಶಿವ ಪಂಚಾಕ್ಷರಿ ಮಂತ್ರವನ್ನ ತ್ರಿಕಾಲ ತ್ರಿಕರಣ ಶುದ್ಧರಾಗಿ ನಾವೆಲ್ಲರೂ ಪಠಿಸುವವರು. ಆದ್ದರಿಂದಲೇ ಪರಮೇಶ್ವರನ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ ಎಂದು ಹೇಳಿದ್ರು ಅದು ಅತಿಶಯೋಕ್ತಿ ಆಗಲಾರದು. ಪರಮೇಶ್ವರನ ಒಲುಮೆಯಿಂದಲೇ ಈ ಪೃಥ್ವಿಯಲ್ಲಿ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡುತ್ತಾ ಇದ್ದೇವೆ. ನಾನು ಅಂತಲ್ಲ, ನಮ್ಮವರೆಲ್ಲರೂ ಶಿವನ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಆ ದಶೆಯಿಂದಲೇ ನಮ್ಮದ್ದಾದಂತಹ ಬದುಕು ಬಂಗಾರವಾಗಿದೆ. ಪ್ರಭು, ರತ್ನಶೇಖರ ಎನ್ನುವಂತಹ ಯಾವ ಹೆಸರುಂಟು, ಸೌಜನ್ಯದ ಸಾಕಾರ ಮೂರ್ತಿಯಾಗಿ ತಾವು ಕಂಗೊಳಿಸುವಂತಹ ಕಾಲದಲ್ಲಿ ನಿಮ್ಮನ್ನು ದೇವರೆಂದೇ ಆರಾಧಿಸುತ್ತಾ ಇರುವಂತಹ ಪ್ರಜಾಜನರೆಲ್ಲರೂ ಕೂಡ ತುಂಬು ಬಾಯಿಂದ ತಮ್ಮನ್ನು ಕೊಂಡಾಡುವಾಗ ಆತ್ಮಾನಂದವಾಗುತ್ತಾ ಇದೆ ಸ್ವಾಮಿ. ಮಂತ್ರಿಶೇಖರ, ಸಾಂಸಾರಿಕ ವಿಚಾರದಲ್ಲಿಯೂ ನಾನೇನು ಹಿಂದೆ ಬಿದ್ದವನಲ್ಲ. ಉತ್ತಮ ಕುಲೀನೆಯಾದಂತಹ ಒಬ್ಬಳಾಕೆಯನ್ನು ಕೈ ಹಿಡಿದು ಓರ್ವ ಗಂಡು ಮಗನಿಗೆ ನಾ ತಂದೆ ಎನಿಸಿಕೊಂಡಿದ್ದೇನೆ. ಶ್ವೇತಕುಮಾರ ಎನ್ನುವ ಹಾಗೆ ನನ್ನ ಮಗನಿಗೆ ಹೆಸರನ್ನಿರಿಸಿದ್ದೇನೆ. ನಮ್ಮ ವಂಶಕ್ಕೆ ಅವ ಕಲಶಪ್ರಾಯನಾಗುವುದರಲ್ಲಿ ಸಂದೇಹವೇ ಇಲ್ಲ. ಆಚಾರವಂತನಾಗಿ, ಸತ್ಕುಲ ಪ್ರಸೂತನಾಗಿ, ಸದಾಚಾರಿಯಾಗಿ ವರ್ತಮಾನ ಕಾಲದಲ್ಲಿ ಅವನು ಮೆರೆಯುತ್ತಾ ಇದ್ದಾನೆ. ಗುರುಮಠದಲ್ಲಿ ಯೋಗ್ಯ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾನೆ. ಪುರ ಪ್ರವೇಶವನ್ನು ಈಗಾಗಲೇ ಕೆಲವು ದಿವಸಗಳಲ್ಲಿ ಮಾಡುವವನಿದ್ದಾನೆ. ಸಂತಸದ ಬದುಕನ್ನು ನಾನು ಹೊಂದಿದ್ದೇನೆ. ಎಂದಿನಂತೆ ಇಂದು ಕೂಡ ಓಲಗ ಚಾವಡಿಯನ್ನು ಪ್ರವೇಶಿಸಿದೆ. ಪ್ರಜೆಗಳ ಯೋಗಕ್ಷೇಮವನ್ನ ವಿಚಾರಿಸಬೇಕಾದ್ದು ರಾಜನಾದವನ ನನ್ನ ಧರ್ಮ. ಯಾರಾದರೂ ಕಷ್ಟಗಳನ್ನು ಹೇಳಿಕೊಳ್ಳುವುದಿದ್ರೆ ಖಂಡಿತವಾಗಿ ಆ ಸ್ಥಾನಕ್ಕೆ ಬರಬಹುದು ತಾನೆ. ನಮ್ಮ ಪುರದಲ್ಲಿ ಕಷ್ಟ ಅನ್ನುವುದು ಇಲ್ಲ, ಆದರೂ ಸಣ್ಣ ಸಣ್ಣ ವಿಷಯ ಹಿಡ್ಕೊಂಡು ಎಷ್ಟೋ ಮಂದಿ ಬರ್ತಾರೆ. ನಿಮಗೆ ಆಲಿಸದೆ ಇರುವುದಕ್ಕಾಗುತ್ತದ? ಪರಮೇಶ್ವರನ ಪರಮಾನುಗ್ರಹದಿಂದ ನಮ್ಮಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳಿಲ್ಲ, ಯಾವುದಿಲ್ಲ, ಕಳ್ಳಕಾಕರ ಭಯವಿಲ್ಲ, ಇಲ್ಲವೇ ಇಲ್ಲ, ಯಾವ ಒಂದು ಕೊರತೆಗಳೂ ಇಲ್ಲ. ಅಂತಹುದರಲ್ಲಿ ನಾವೆಲ್ಲ ಸುಖಿಗಳಾಗಿದ್ದರೂ ಕೆಲವೊಬ್ಬರು ಕೆಲವೊಂದು ಸಮಸ್ಯೆಯಲ್ಲಿ ಬಳಲುತ್ತಿದ್ದವರು. ರಾತ್ರಿಯ ಹೊತ್ತಿನಲ್ಲಿ ನಮ್ಮ ಬಂಗಾರದ ಅಂಗಡಿ ಅನ್ನೋದು ಮುಕ್ತವಾಗಿರುತ್ತದೆ, ಯಾರೂ ಅದಕ್ಕೆ ಕೈ ಹಾಕುವುದಿಲ್ಲ. ಅದಕ್ಕೆ ಕಾರಣ ಏನು? ನನ್ನದ್ದಾದಂತಹ ಆಳ್ವಿಕೆ, ನಿಮ್ಮದ್ದಾದಂತಹ ಸಕಾಲದ ಸೂಚನೆಗಳೆಲ್ಲ ಅಮರಾವತಿಯ ಸುರಪನ ಅಮರಾವತಿಗಿಂತಲೂ ಮಿಗಿಲಾಗಿ ಮೆರೆಯುತ್ತಾ ಇದೆ ನಮ್ಮೀ ರುದ್ರಪುರ. ಆದ್ರೂ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಬೇಕಾದ್ದು ಧರ್ಮ ತಾನೆ. ಕಾಯ್ತಾ ಇರ್ತಾರೆ ಸ್ವಾಮಿ, ನೋಡುವ ಯಾರೆಲ್ಲ ಬರ್ತಾರೆ ನೋಡುವ. ಪ್ರತಿ ನಮಸ್ಕಾರ. ಯಾರು? ಕೃಷಿಕರು. ಕೃಷಿಕರು. ಹೌದೌದು, ನಿಮ್ಮ ಪ್ರಜೆಗಳು.
ಪ್ರಜೆಗಳು ಅಲ್ಲ ನಿಮ್ಮ ಪ್ರಜೆಗಳು. ಹೌದು, ಪ್ರಜೆಗಳು. ನಾನೇ ನಿಮಗೆ ಭೂಮಿಯನ್ನು ಕೊಟ್ಟು ಹೌದೌದೌದು. ಕೃಷಿಯನ್ನು ಮಾಡುತ್ತಾ ನೀವು ಜೀವನವನ್ನು ಮಾಡಿಕೊಂಡು ಬನ್ನಿ ಎನ್ನುವ ಹಾಗೆ. ಬದುಕಿಗೊಂದು ದಾರಿಯನ್ನು ಕರುಣಿಸಿದವರು ನೀವಲ್ವೇ? ಹೌದಪ್ಪ. ಇಲ್ಲದೆ ಹೋದ್ರೆ ನಾವು ಹೀಗೆ ಬದುಕುತ್ತಾ ಇದ್ದವ? ಹಾ. ನಾವೆಲ್ಲವೂ ಅಲೆಮಾರಿಗಳಾಗಿ ಎಲ್ಲೆಲ್ಲಿ ಸುತ್ತಾಡ್ತಿದ್ದೇವಂತ ಒಮ್ಮೊಮ್ಮೆ ನಮಗೆ ಗೊತ್ತಿಲ್ಲ. ಹೊಟ್ಟೆಗಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆಲ್ಲ ಇವನನ್ನು ಯಾರೂ ಕೇಳುತ್ತಲೇ ಕೇಳ್ತಾನೆ ಇರಲಿಲ್ಲ. ಇರ್ಲಿಲ್ಲ. ಇದು ನಿಮ್ಮ ಆಸ್ಥಾನದಲ್ಲಿ ಬಂದ ಬಳಿಕ ಅಲ್ವಾ? ಹೌದು, ಗುರುತಿಸಿದ್ದು ಮತ್ತೆಂತದ್ದು? ಮತ್ತೆದ್ದು. ಈಗ ಎಲ್ಲರಿಗೂ ಇವನೇ ಬೇಕಾ? ಇದು ಹಾ. ನಮಗೊಂದು ಸ್ವಲ್ಪ ಜಾಗವನ್ನು ಕೊಟ್ಟು ಹಾ. ನೋಡಿ, ಈ ನಿರ್ದಿಷ್ಟ ಪ್ರದೇಶ ಹೆಚ್ಚು ಹೋಗಬೇಡಿ. ಈ ಸೀಮಿತ ಪ್ರದೇಶದಲ್ಲಿ ನಿಮಗೆ ಎಷ್ಟು ಕೂಡಿತು ಮಾಡುವುದಕ್ಕೆ ಸಾಧ್ಯವೋ? ಅಷ್ಟು ಮಾಡಿಕೊಳ್ಳಿ. ಬೇಕಾದಷ್ಟು ಮಾರಿ ಬೇಕಾದಷ್ಟು ತಿನ್ನಿ. ನಾನೇನು ಕೇಳುವುದಕ್ಕೆ ಬರುವುದಿಲ್ಲ. ಹಾ. ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಿ. ದುಡಿದು ಉಣ್ಣಿ ಅಂತ ದಣ್ಣಿ ಅಂತ ಹೇಳಿ ನಮಗೆ ನೀವು ಒಂದು ದಾರಿಯನ್ನು ಮಾಡಿಕೊಟ್ಟವರು ಜೀಯ. ರಾಜನಾದ ನನ್ನ ಧರ್ಮ ಅಲ್ವೇ? ಹೌದೌದೌದು. ನನ್ನ ಪ್ರಜಾವರ್ಗದವರೆಲ್ಲರೂ ಹಾ. ಸುಖಿಗಳಾಗಿರಬೇಕು ಎನ್ನುವುದೇ ನನ್ನ ಆಶಯ. ಹಾ. ಆ ನೆಲೆಯಲ್ಲೇ ನಿಮಗೊಂದು ಬದುಕಿಗೆ ದಾರಿಯನ್ನು ಕಲ್ಪಿಸಿಕೊಟ್ಟೆ. ಹೌದು. ಏನಾಯ್ತು ಈಗ? ಈಗ ಬರುವುದಕ್ಕೆ ಕಾರಣ ಏನು? ಕೊಟ್ಟಂತಹ ಭೂಮಿ ಹಾ. ನಮಗೆ ಸಮತಟ್ಟಾಗಿರಲಿಲ್ಲ. ಹಾ, ಏನಾಗಿತ್ತು? ಕಲ್ಲು ಮುಳ್ಳು, ಹಾ. ಮರಗಳು, ಗಿಡಗಳು, ಭೂಮಿ ಅಂತ ಹೇಳಿದ ಹಾಗೆ ಅಲ್ವೇ? ಕುದುರೆಗಳು ಹಾ. ಎಲ್ಲ ಕೂಡಿದಂತಹ ಭೂಮಿ. ಎಲ್ಲ ಸರಿ ಮಾಡಿಕೊಟ್ರೆ ಮತ್ತೆ ನೀವೇ ಆದ್ರೆ ನನಗೆ ಗೊತ್ತಾಯ್ತು, ಇವ ಹೇಳಿದ ಇಂಥದ್ದು ಯಾಕೆ ನಮಗೆ ಕೊಟ್ಟರು ಅಂತ. ಇವ ಯಾರು? ಅದು ನನ್ನ ಚಿಕ್ಕಪ್ಪನ ದೊಡ್ಡಪ್ಪನ ದೊಡ್ಡ ಮಗನ ಅತ್ತೆಯ ತಂಗಿಯ ಮಗ. ಅವನ ಇವನ ಜೀವನವೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಂಟು. ಅದೇ ನಾವು ಬಂದದ್ದು ಈಗ ಮುಂದೇನು ಹಾ. ಎನ್ನುವಂತ ಕಾರಣಕ್ಕಾಗಿ ಇಲ್ಲಿಗೆ ಬಂದದ್ದು. ಹೋ ಹೋ ಹೋ. ದೇವ್ರೆ, ಹಾ. ಅಂತ ಭೂಮಿಯನ್ನು ಸಮತಟ್ಟು ಮಾಡಿ ಹಾ. ಹದಗೊಳಿಸಿದೆವು. ನೀವು ಹೇಳಿದಾಗೆ ಸತ್ಯ. ಹಾ. ಒಳ್ಳೆ ಕೃಷಿ ಭರಿತವಾದಂತಹ ಭೂಮಿಯನ್ನು ಕೊಟ್ಟು ನಮಗೆ ಮತ್ತೆ ದುಡಿಮೆಗೆ ಒಂದು ಅವಕಾಶ. ಅವಕಾಶ ಹಾ. ಬೇಡವಾ? ಹೇಗೆ ದುಡಿಯುವುದೆಂದು ಮಾರ್ಗ ಮುಂದೆ ಕಾಣಬೇಡವಾ? ಹಾ. ಹಾಗಾಗಿ ಆ ಕೃಷಿ ಅಲ್ಲದ ಪ್ರದೇಶವನ್ನು ಹಾ. ಸಮತಟ್ಟು ಮಾಡಿ ನಮಗೆ ಬೇಕಾದಂತಹ ಯೋಗ್ಯವಾದಂತಹ ಕೃಷಿ ಭೂಮಿಯನ್ನಾಗಿ ಮೊದಲು ಪರಿವರ್ತಿಸಿದೆ. ಸರಿ. ಒಂದು ಬೆಳೆ ಬೆಳೆದ್ರೆ ಆಗುತ್ತದ? ಆಗುವುದಿಲ್ವೋ? ಸಾಕಾಗುವುದಿಲ್ವೋ? ಮಂತ್ರಿ ಬೆಳೆ ಒಂದು ಬೆಳೆ ಬೆಳೆದ್ರೆ ಇಲ್ಲ. ಬೇರೆ ಬೇರೆ ಬೆಳೆಗಳು ಮಾತ್ರ ಅವರು ಹೋಗುವಾಗ ಹೇಳಿದ್ದಾರೆ, ಏನಂತ? ಈ ಒಂದರಲ್ಲಿ ಅದು ಒಮ್ಮೊಮ್ಮೆ ಲಾಭ ಇರ್ತದೆ, ಹಾ. ಒಮ್ಮೊಮ್ಮೆ ನಷ್ಟ ಇರ್ತದೆ. ಹಾ. ಒಂದನ್ನು ನಂಬಿಕೊಳ್ಳಿ, ಬೇರೆ ಬೇರೆ ಬೆಳೆಗಳನ್ನು, ವಿವಿಧ ಬೆಳೆಗಳು ಯಾವಾಗ ಬೆಲೆ ಏರ್ತದೆ ಯಾವಾಗ ಇಳಿತದೆ ಅಂತ ಹೇಳಿಕ್ಕೆ ಹೇಳಿ ಆಗುದಿಲ್ಲ. ಹಾಗಾಗಿ ಈಗ ನೋಡು, ಮೊನ್ನೆ ಚಿನ್ನಕ್ಕೆ ಬೆಲೆ ಇರಲಿಲ್ಲ, ಇಲ್ಲ, ಈಗ ಏರಿದೆ. ಅಡಿಕೆಗೆ ಮತ್ತೆ ಮತ್ತೆ ಹಾಗಾಗಿ ಹಾ. ವಿವಿಧ ಬೆಳೆಗಳನ್ನು ನಾವು ಆರಂಭಿಸಿದೆವು. ಹಾ. ಇದು ತೆಂಗು ಮಾಡಿದೆವು, ಹಾ. ಕಂಗು ಮಾಡಿದೆವು, ಹಾ. ಭತ್ತ ಮಾಡಿದೆವು, ಹಾ. ಜೋಳ ಮಾಡಿದೆವು. ಸರಕಾರಿ ಬೆಳೆಗಳು, ಸರಕಾರಿ ಬೆಳೆಗಳು. ಸರಕಾರಿ ಬೆಲೆ ಎಂತದ್ದು? ಅಲ್ಲ, ಅನ್ನ ಮಾತ್ರ ಉಂಡರೆ ಸಾಕಿ, ಅನ್ನದ ಜೊತೆಗೆ ಬೇಡವೇ ಸಾರು ಸಾಂಬಾರು, ಅದಕ್ಕೆ ಬೇಕಾಗಿ ಸರಕಾರಿ ಬೇಡುವ. ಇದು ತರಕಾರಿ. ತರಕಾರಿ ಯಾವುದನ್ನು ಉಂಡರೆ? ಅನ್ನವನ್ನುಂಡರೆ ಸಾಕಿ. ಅನ್ನವನ್ನು ಹೇಗೆ ಉಣ್ಣುವುದಪ್ಪ? ಮತ್ತೆ ಅನ್ನ 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 ಈ ಅನ್ನ ಅಂತ ಹೇಳ್ತೀವಿ. ಅನ್ನ ಅನ್ನ ನೀ ಅಣ್ಣನು ಹಣ್ಣನ್ನು ತಿಂದನು ಹೇಳಿ. ಅಣ್ಣನು ಹಣ್ಣನು ಹಣ್ಣು 100 ಸಲ ಹೇಳಿ. ಹಣ್ಣನ್ನು ತಿಂದ. ಅಯ್ಯೋ, ನಮಗೆ ಅದು ಸಣ್ಣ ಅಣ್ಣನು ಹಣ್ಣನು ಅಣ್ಣನು ಅಣ್ಣನನ್ನು ಹಣ್ಣನ್ನು ಹಣ್ಣನ್ನು ತಿಂದನು. ನೋ 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 ಬರುವುದಿಲ್ಲ ಅಂತ. ಯಾವುದು ಬರುವುದಿಲ್ಲ? ನಾವು ನಿರಕ್ಷರ, ಯಾವುದು ಬರುವುದಿಲ್ಲ? ಅಲ್ಲ ಅಕ್ಷರ ಬರುವುದಿಲ್ಲ. ಹಾಗೆ ನಾವು ಉಚ್ಚಾರ ಬರುವುದಿಲ್ಲ. ಸಣ್ಣದಿರುವಾಗಲೇ ಹಾ. ನಾವು ಇಲ್ಲಿಗ ಪಾಠಶಾಲೆಗೆ ಹೋದವರಲ್ಲ. ಹಾ, ಹಾ. ಹೀಗೆ ತಿರುಗಿಕೊಂಡು ನೀವು ಹೇಳಿದ ಹಾಗೆ ಅಕ್ಷರ ಇಲ್ಲ ಬಾರದೇ ಇರೋರನ್ನು ಹೇಗೆ ಕರೆಯುವುದ? ನಿರಸ್ರ ಕುಸ್ರಿಗಳು. ಅದು ತಪ್ಪು ಅಂತ. ಅಕ್ಷರ ಕುಕ್ಷಿ ಅಂತ. ಅಕ್ಷರ ಕುಸ್ರಿ, ನಿರಕ್ಷರ ಕುಕ್ಷಿ ಅಲ್ಲ, ಅಕ್ಷರ ಕುಕ್ಷಿ. ಅಕ್ಷರ ಕುಕ್ಷಿ. ಅಕ್ಷರ ಬಾರದೇ ಇರುವ. ಹಾಗೆ ದೇವ್ರೆ, ಇದು ಅಣ್ಣದ ಇದಕ್ಕೆ ಬೇಕಾದಂತ ತರಕಾರಿಗಳು, ಬೆಂಡೆ, ತೊಂಡೆ, ಸಂಡೆ, ಮಂಡೆ. ಯಾವುದೆಲ್ಲ?
ಬೆಂಡೆ ತೊಂಡೆ ಶಂಡೆ ಮಂಡೆ. ಬೆಂಡೆ ತೊಂಡೆ ಕೇಳಿದ್ದೇನೆ, ಕೇಳಿದ್ದೀರಿ? ಅದು ಸಂಡೆ ಮಂಡೆ. ಸಂಡೆ ಅಲ ಆ ಅಲಸಂಡೆ ಇವ ಉದಾಸೀನದ ಮಾರಿ. ಇವನಿಗೆ ಪೂರ್ತಿ ತರ ಅದನ್ನು ಹೇಳುವುದಕ್ಕೆ ಉದಾಸೀನ ಇವನಿಗೆ. ಅಲ ಸಂಡೆ ಏ ಅಲಸಂಡೆ ಅಲ ಸಂಡೆ ಶಬ್ದವನ್ನು ಹಾಗೆಲ್ಲ ಅರ್ಥ ಮಾಡಿದ್ರೆ ಶಬ್ದ ಆಗ್ತದೆ. ಅಲ್ಲ ನಮಗೆ ಅದು ಗೊತ್ತುಂಟು, ಅದು ನಮ್ಮಲ್ಲಿ ಅಚ್ಚೆ ಕರೆಯೋದು ಉದ್ದ ಆಗ್ತದಲ್ಲ. ಹಾ, ಹಾ. ಆಮೇಲೆ ಮಂಡೆ ಅಂದ್ರೆ ಒಂದು ಇಷ್ಟು ದೊಡ್ಡದೊಂದು ಇದು ತರಕಾರಿ. ಅದು ನಮಗೆ ಹೆಸರಿಡ್ಲಿಕ್ಕೆ ಹೆಸರು ಗೊತ್ತಾಗ್ಲಿಲ್ಲ. ಮಂಡೆ ಅಥವಾ ಗಾತ್ರ ದೊಡ್ಡದಾದಂತಹ ಗಾತ್ರದ ತರಕಾರಿ ಆದ್ರಿಂದ ಅದಕ್ಕೆ ನಾವು ಮಂಡೆ ಅಂತಲೇ ಇಟ್ಟದ್ದು. ಅದಕ್ಕೆ ಎಂತ ಹೆಸರು ಗೊತ್ತಿಲ್ಲ ನಿನಗೆ? ಅದು ಈ ಬೂದಿಯಲ್ಲೆಲ್ಲ ಇರ್ತದೆ. ಸುವರ್ಣ ಅಲ್ವೇನದು? ಸುವರ್ಣ ಗಡ್ಡೆ. ಸುವರ್ಣ ಗಡ್ಡೆ ಅಂತ. ಇಲ್ಲಿ ಗಡ್ಡೆ ಆದ್ರೆ ಗಡ್ಡೆ. ಇದು ಅದನ್ನೆಲ್ಲ ಬೆಳೆದೆವು. ಫಸಲು ಒಳ್ಳೆದು ಬಂತು ಅಲ್ವೋ? ಭೂಮಿ ನಮ್ಮದು ಅಷ್ಟು ನಾವು ಅದಕ್ಕೆ ಗೊಬ್ಬರವನ್ನೆಲ್ಲ ರಸವತ್ತಾಗಿ ಹಾಕಿದ್ದೇವಲ್ಲ, ಒಳ್ಳೆ ಫಸಲು ಬಂತು. ನೀರಾವರಿ ವ್ಯವಸ್ಥೆ ಹಾಗೆ ಉಂಟು. ಹಾಗಾಗಿ ಎಲ್ಲ ಬೆಳೆದಂತ ಫಸಲುಗಳಲ್ಲಿ ಸ್ವಲ್ಪ ಬೆಳೆಕಾಣಿಕೆಯಾಗಿ ಸನ್ನಿಧಾನಕ್ಕೆ ಒಪ್ಪಿಸಬೇಕು ಅಂತ ಇವರೆಲ್ಲ ಹೇಳಿದ್ರು. ನಮ್ಮ ಒಂದು ಕೂಟ ಮಾಡುವಾಗ ಸಂಜೆ ನಾವು ಕೂತು ಮಾತಾಡಿದೆವು. ಹೀಗೆ ತರಬೇಕು ಅಂತ ಇದ್ದೆವು, ತರುವುದಕ್ಕೆ ಅವಕಾಶ ಒದಗಿ ಬರಲಿಲ್ಲ ಅಂತ. ಏನಾಯ್ತು ಏನು ಅಂತ ಹೇಳುದು ಜಿಯ, ಅಷ್ಟೂ ಬೆಳೆಗಳನ್ನು ನಾವು ಕಣ್ಣಿಗೆ ಕಾಣುವುದಕ್ಕೆ ನೋಡುವುದಕ್ಕೆ ಮಾತ್ರ ಸಿಕ್ಕಿದ್ದು ಬಿಟ್ರೆ ನಾವಾಗೆ ಒಂದು ತುತ್ತು ಅನುಭವಿಸುವುದಕ್ಕೂ ನಿಮ್ಮ ಪಾಲಿಗೆ ಒದಗಿಸುವುದಕ್ಕೂ ಸಿಗಲಿಲ್ಲ ಅಂತ. ಕಾರಣ ಪ್ರಾಣಿಗಳ ಕಾಟ. ಹೌದೌದೌದೌದೌದು. ಕಾಡಿನ ಪ್ರಾಣಿಗಳು. ನಾವು ಕಾಡಿನ ತಪ್ಪಲು ಪ್ರದೇಶದಲ್ಲಿ ನೀವು ನಮಗೆ ಜಾಗ ಕೊಟ್ಟದಲ್ಲ, ಹಾಗಾಗಿ ತಪ್ಪಲಿನ ಎತ್ತರ ಪ್ರದೇಶದಿಂದ ಇಳಿದು ಬರುವುದು ಪ್ರಾಣಿಗಳು. ಕಾಡಿನ ಪ್ರಾಣಿಗಳು ನಾಡಿಗೆ ಬಂದಿದೆ. ಯಾವುದೆಲ್ಲ ಬಂದಿದೆ? ಒಂದಲ್ಲ ಎರಡಲ್ಲ, ಅನೇಕ ಪ್ರಾಣಿಗಳು. ಬೆಳಿಗ್ಗೆ ಎಂತದ್ದು ಬರದದು? ಬೆಳಿಗ್ಗೆ ಎಂತದ್ದು ಅಲ್ಲ, ಹುಲಿ. ನಾವು ಗದ್ದೆಯಲ್ಲಿ ತರಕಾರಿಗಳಿಗೆ ಬೇಡ ರಸಗೊಬ್ಬರ ಹಾಕುವಾಗ ಹೀಗೆ ಕುತ್ಕೊಳ್ಳುವಾಗ ಅಲ್ಲಿ ಬಂದಾಯ್ತು. ಹುಲಿ ಬರುದು. ಹುಳಿ ಅಲ್ವಾ? ಹುಳಿಯಲ್ಲಿ ಒಂದು ಹುಳಿ ಒಂದು ಹುಳಿ ಅಲ್ಲ, ಅದು ಕತ್ತೆ ಹುಲಿ, ಅದು ಚಿಟ್ಟೆ ಹುಲಿ, ಅದು ಚಿಟ್ಟೆ ಹುಲಿ, ಅದು ಕೆಟ್ಟ ಹುಲಿ. ಕೆಟ್ಟ ಹುಲಿ, ಅದು ಚಿಟ್ಟೆ ಹುಲಿ, ಅದು ಪಟ್ಟೆ ಹುಲಿ, ಅದು ಕೆಟ್ಟ ಹುಲಿ. ನೀನು ಇಲ್ಲಿರ್ಬೇಕಾದವನಲ್ಲ, ಅಲ್ಲಿರ್ಬೇಕಾದ. ಅಲ್ಲ, ಭಯಂಕರ ಹುಲಿ. ಭಯಂಕರ, ನೀನು ಭಯಂಕರನೇ. ಹುಲಿ ಭಯಂಕರ ಅಂತ. ಹುಲಿ, ಚಿಟ್ಟೆ ಹುಲಿ, ಕಪ್ಪು ಹುಲಿ, ಬೇರೆ ಬೇರೆ ರೀತಿಯ ಹುಲಿ, ಬಟ್ಟೆ ಹುಲಿ ಬರುವುದು. ನಮ್ಮದು ಕೊಟ್ಟೆದು ಹಟ್ಟಿ ಉಂಟಲ್ಲ, ಹಟ್ಟಿ ವೈನುಗಾರಿಕೆ ನಾವು ಮಾಡ್ತೇವೆ. ವೈನುಗಾರಿಕೆ ಮಂತ್ರಿವರ್ಯರೇ, ಎಂತದ್ದು ದನಗಳು ಒಂದು ಶಬ್ದ ಆಚೀಚೆ ಆದ್ರೆ ಎಷ್ಟು ಅಪಾರ ನಷ್ಟ ಆಗ್ತದೆ, ಅಪಾರ್ಥ ಆಗ್ತದೆ. ನಷ್ಟ ಆಗ್ತದೆ ನಮಗೆ. ಅದು ವೈನುಗಾರಿಕೆ ಅಲ್ಲೋ, ಹೈನುಗಾರಿಕೆ. ಹೈನುಗಾರಿಕೆ, ಹೈನು ಇಲ್ಲ. ಈ ಸಲ ಹೈನುಗಾರಿಕೆ ಅದನ್ನು ಮಾಡಿದಂತ ದನಗಳ ಹಟ್ಟಿಗೆ ನುಗ್ಗುವುದು, ದನವನ್ನು ಹಿಡಿದುಕೊಂಡು ಹೋಗುದು. ಈ ಕಾಡು ಪ್ರಾಣಿಗಳೆಲ್ಲವೂ ಇದು ಗದ್ದೆಗೆ ಬಂದು ಇದ್ದ ಗದ್ದೆಯಲ್ಲಿರುವಂತಹ ಬೆಳೆಗಳನ್ನೆಲ್ಲ ಹಾನಿ ಮಾಡಿ ಹಾಕುದು. ಆನೆಗಳು ಬರುದ ಕಬ್ಬಿನ ತೋಟಕ್ಕೆ ನುಗ್ಗುದು, ಕಬ್ಬಿನ ಬೆಳೆಯನ್ನೆಲ್ಲ ಸರ್ವನಾಶ ಮಾಡಿತು. ಆಮೇಲೆ ಇದು ಸೂಕಾರ ಬಂದು ಒಂದು ಬದಿಯಲ್ಲಿ ಹೀಗೆ ಮುಖ ಹಾಕಿದ್ರೆ ಮತ್ತೊಂದು ತುದಿಯಲ್ಲಿ ಏಳುದು. ಇದ್ದ ಗೆಡ್ಡೆಗನಸುಗಳು ಸರ್ವನಾಶ. ಹಾಗಾಗಿ ಬದುಕುವುದಕ್ಕೆ ಕಷ್ಟ ಜೀವ. ಏನು ಮಾಡುವುದಂತ ತೋಚದೆ ಸನ್ನಿಧಾನದಲ್ಲಿ ಒಂದು ಹೇಳಿ ಹೋಗುವ, ಬೇರೆ ಎಲ್ಲಿಯಾದ್ರೂ ಅವಕಾಶ ಸಿಕ್ಕಿದ್ರೆ ಅಲ್ಲಿ ವ್ಯವಸ್ಥೆ ಇದ್ರೆ ನಾವು ಇವನಿಗೆ ಒಂದು ವ್ಯವಸ್ಥೆ ಮಾಡಲೇಬೇಕು. ಇವ ಬಹಳ ಜಾಣ ಇದ್ದಾನೆ. ನಮ್ಮಲ್ಲಿ ಒಂದೊಂದು ಮಂತ್ರಿ ಪದವಿಯನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಹಂಚಿಕೊಟ್ಟಿದ್ದೇವೆ. ಅಂದ್ರೆ ಮಂತ್ರಿಯ ಅಪೇಕ್ಷೆ ಉಳ್ಳವರು ಹೆಚ್ಚು ಮಂದಿ ಇದ್ದಾರೆ ಎನ್ನುವ ಕಾರಣಕ್ಕೆ ಬೇಕಾಗಿ ಹನಿ ನೀರಾವರಿಗೆ ಬೇರೆ ಅಲ್ವಾ, ಬಹು ನೀರಾವರಿಗೆ ಬೇರೆ, ಸಣ್ಣ ನೀರಾವರಿಗೆ ಬೇರೆ, ದೊಡ್ಡ ನೀರಾವರಿಗೆ ಬೇರೆ, ಬೇರೆ ಬೇರೆ ಮಂತ್ರಿಗಳನ್ನು ಸಂಪರ್ಕಿಸಿದ್ದಾರೆ, ಬೇಕಾದಷ್ಟು ಪಡೆದಿದ್ದಾನೆ. ನಿನಗೆ ಅಷ್ಟು ಕೊಟ್ಟ ಬಳಿಕ ಅದನ್ನು ಕಾಪಾಡಿಕೊಳ್ಬೇಕೆನ್ನುವಂತಹ ಪ್ರಜ್ಞೆ ಬೇಕೋ ಬೇಡ? ಒಂದು ಮೃಗ ಬಂದ್ರೆ ಓಡಿಸಿ, ಇದು ಹಿಂಡು ಸಾವಿರ ಗಟ್ಟಲೆ ಮೃಗ ಬಂದ್ರೆ ನಾವು ಒಂದು 4 ಮಂದಿ ಎಂತದ್ದು ಮಾಡ್ಲಿಕ್ಕೆ. ಒಂದು ಮೃಗ ಬಂದಾಗಲೇ ದೂರು ಕೊಡ್ಲಿಕ್ಕೆ ಆಗುದಿಲ್ವಾ? ಒಂದು ಮೃಗ ಅಂದ್ರೆ ಇನ್ನು ಸಣ್ಣ ವಿಷಯ. ರಾಜನ ಸನ್ನಿಧಾನಕ್ಕೆ ಎಂತದಕ್ಕೆ ನಾನು ಎಷ್ಟು ಸಾರಿ ಹೇಳಿದ್ದೇನೆ, ನಿಮಗೆ ಚಿರತೆ ಸಿಕ್ಕಿದ್ರೆ, ನಿಮಗೆ ಹುಲಿ ಸಿಕ್ಕಿದ್ರೆ ನನಗೆ ಬಂದು ಹೇಳಬೇಕು ಅಂತ ಎಷ್ಟು ಸಾರಿ ಹೇಳಿದ್ದೇನೆ. ಅಲ್ಲ, ಚಿರತೆ ಸಿಕ್ಕಿ ನಿಮಗೆ ಹೇಳಿ ಮತ್ತೆ ನನಗೆ ವ್ಯವಸ್ಥೆ ಮಾಡುವುದು ಎಷ್ಟು ಸಾರಿ. ಚಿರತೆ ಸಿಕ್ಕಿದ್ರೆ ನಿಮಗೆ ಹೇಳಿದ್ರೆ
ಅವರಿಗೆ ನಷ್ಟ ಆಗ್ತದೆ. ಆಹಾ. ಚಿರತೆಯ ಚರ್ಮವನ್ನು ಅವರು ಉಪಯೋಗಿಸಿಕೊಳ್ತಾರೆ. ಓ ಹಾಗೆಲ್ಲ ನೀವು ಉಂಟಲ್ಲ. ಬೇಡದ್ದು ವ್ಯವಹಾರ ನಿಮ್ಮದು ಉಂಟಾ? ಮಂತ್ರಿಗಳು ಹಾ. ಇದ್ದಾರೆ ಸ್ವಲ್ಪ, ಹಾ. ಹಾಗಾಗಿ ಹಾ. ನೇರವಾಗಿ ಸನ್ನಿಧಾನಕ್ಕೆ ದೂರು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಿಮಗೆ ಕಷ್ಟ ಬರ್ತದೆ. ಸಾಕು ಭಯ ಪಡಬೇಡ. ಸಾಕು ಸಾಕು. ವಿಧ ವಿಧದ ಪ್ರಾಣಿಗಳಿಂದ ನಿಮಗೆ ತೊಂದರೆ ಆಗಿದೆ. ಜೀವನ ಕಷ್ಟವಾಗಿದೆ. ಕಷ್ಟ ಎಲ್ಲರೂ ದುಃಖಿತರಾಗಿದ್ದೀರಿ. ಮುಂದೆ ಬದುಕು ಹೇಗೆ ಎನ್ನುವ ಹಾಗೆ ಚಿಂತೆಗೆ ಒಳಗಾಗಿದ್ದೀರಿ. ಹಾಗಾಗಿ ನೀವೆಲ್ಲರೂ ಬಂದು ನನ್ನಲ್ಲಿ ದೂರಿತ್ತಿದ್ದೀರಿ. ನಿಮ್ಮ ದೂರನ್ನು ಕೇಳಿ ನಿಮಗೆ ಬಂದಂತಹ ಕಷ್ಟವನ್ನು ದೂರೀಕರಿಸಬೇಕಾದ್ದು ರಾಜನಾದ ನನ್ನ ಧರ್ಮವೂ ಹೌದು. ಹಾಗಾಗಿ ನೀವಿನ್ನು ಯೋಚನೆ ಮಾಡಬೇಕು ಅಂತಿಲ್ಲ. ಮತ್ತೆ ನಾನೇ ಆಯುಧಧಾರಿಯಾಗಿ ಮೃಗ ಬೇಟೆಗೆ ಬರುವವನಿದ್ದೇನೆ. ನನ್ನ ಜೊತೆಗೆ ನೀವು ಇರಬೇಕು. ಹಾಗೆ ನಾವು ಸಿದ್ಧರಿದ್ದೇವೆ. ನಮ್ಮವರು ಇದ್ದಾರೆ. ಮಂತ್ರಿಗಳೇ, ನಾನು ಬರ್ತೇನೆ. ನೀವು ಬರುವಿರಿ. ಮತ್ತೆ ಬಾರದೆ ಹಾಗಿದ್ರೆ ಇಲ್ಲಿಯ ವ್ಯವಸ್ಥೆ ಇದ್ದಾರಲ್ಲ, ಬೇಕಾದಷ್ಟು ಮಂತ್ರಿಗಳಿದ್ದಾರೆ. ನಾವು ಒಂದೆರಡು ದಿವಸದಲ್ಲಿ ಆ ಮೃಗಗಳನ್ನು ಕೊಂದು ಹಾ. ಇವರಿಗೆ ಸುಖ ಶಾಂತಿ ನೆಮ್ಮದಿ ಒದಗಿಸಿ ಬರುವುದಷ್ಟೇ. ಆಗಲಿ. ಹಾಗಿದ್ರೆ ತಡೆ ಯಾಕೆ? ಸರ್ವ ಸಿದ್ಧತೆ ಬೇಕಾದ ಉಂಟಲ್ಲ? ಆಯುಧಗಳೆಲ್ಲ ನಾವು ಎಲ್ಲ ಸಿದ್ಧತೆ ಉಂಟಲ್ಲ? ಹೌದಾ? ಸಿದ್ಧತೆ ಆಗಿದೆ ಅಲ್ಲ? ಹಾಗಿದ್ರೆ ತಡೆ ಮಾಡುವುದಲ್ಲ, ಮೃಗ ಬೇಟೆಗಾಗಿ ಕಾನೂನನ್ನು ಸರಿ- ಬೇಟೆಯಾಡುತ್ತಾ ಬಂದ ಭೂಪ ಜಿಣುತ್ತ 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 ತಿಂದತ್ತ ಜಿಣುತ್ತ 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 ಜಿಣುತ್ತಯ್ಯ ತಯ್ಯ ತಯ್ಯ ಈಟಿ ಕಡಾರಿ ಬಿಲಾಟದಯ್ಯ ಹೊಲ
ಇವರೆಲ್ಲ ಏನನ್ನುತ್ತಾರ? ನಮ್ಮನ್ನು ಕಾಡಬೇಡರು, ಕಾಡ ಕಿರಾತರು, ಕ್ರಾಂತರು, ಕಿರಾತರು. ನಮ್ಮದಾದಂತಹ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಏನು ದೊಡ್ಡದಾದೇನಿಲ್ಲ, ಇರುವುದು ಒಂದೇ. ಏನು? ಬೇಟೆಯಾಡುವುದು. ನಾವು ಬೇಟೆಯಾಡುವಂತಹ ರೀತಿಯಾದರೂ ಹೇಗೆ? ಯಾವ ರೀತಿಯಲ್ಲಿ? ಅಲ್ಲಿಂದ ಇಲ್ಲಿವರೆಗಲ್ಲ, ಅದು ಮೂಡಬಿದ್ರೆಯಿಂದ ಪಡುಬಿದ್ರೆವರೆಗೆ. ಎಂತದು? ಮೂಡಬಿದ್ರೆ ಹಾಗಲ್ಲ, ಮೂಡ ಬೆಟ್ಟದಿಂದ ಪಡು ಕಿನಾರೆಯವರೆಗೆ. ಹೌದು ಹೌದು. ಹಾಗೆ ಬೇಟೆಯಾಡುವಂತಹ ರೀತಿ. ಆದ್ರೆ ಅದೆಷ್ಟೋ ಕಾಲವಾಯಿತು ಬೇಟೆಯಾಡದೆ ಅಲ್ವಾ? ಅದಕ್ಕೆಲ್ಲ ನಮ್ಮನ್ನು ಹೇಳುವುದು, ಬೇಟೆಗಾರರು ನಾವು ನೋಟಗಾರರು, ಕಾಡಮೆಯಲ್ಲಿ ಅಲೆಯುವ ಒಂಟಗಾರರು, ಒಂದು ಗೂಡುವ ತರುವ ಬೇಟೆಯಾಡುವ ಕಾಡು ಪ್ರಾಣಿಗಳನ್ನು ಕಂಡು ಕಳುವ. ನಿನ್ನಂತಹ ಒಬ್ಬ ಇದ್ರೆ ನಮಗೆ ಬೇರೆ ಏನು ಬೇಕು ಹೇಳು? ಹಳೆ ತಲೆ. ಮತ್ತೆ ನಮ್ಮಲ್ಲಿ ಹಿರಿಯವಂತ ಹೇಳಿದ್ರೆ ನೀನೆ. ನಿನ್ನಲ್ಲಿ ಕೇಳದ ಯಾವ ರೀತಿಯ ತೀರ್ಮಾನವನ್ನು ಕೈಯುವವರು ನಾವು. ಆದ್ರೆ ನೋಡಂತೆ ಬೇಟೆಯಾಡದೆ ನಿನ್ನ ಹಲ್ಲನ್ನು ಸರಿಯಾಗಿ ನೋಡು. ಹಸಿ ಮಾಂಸ ತಿನ್ನದೆ ಕೆಲವು ಸಮಯ ಆಯ್ತು, ಅಲ್ಲೆಲ್ಲ ಕುಟ್ಟ ಬಿದ್ದಾಯ್ತು. ಗುಟ್ಟ ಬಿದ್ದೈತೆ. ಅದನ್ನು ನಿವಾರಿಸಬೇಕು ಅಂತ ಇದ್ರೆ ಇವತ್ತು ನಾವೆಲ್ಲ ಒಂದು ಸೇರಿದ್ದೇವೆ. ಯಾಕೆ? ಬೇಟೆಯಾಡಬೇಕು, ಆ ಮೂಲಕ ಮೃಗ ಮಾಂಸವನ್ನು ತಿನ್ನಬೇಕು ಎಂಬಂತಹ ತೀರ್ಮಾನಕ್ಕೆ ನಾವು ಬಂದದ್ದು ಹೌದು. ಆದ್ರೆ ಬೇಟೆ ಆಡಬಹುದು, ಅದಕ್ಕೆ ಬೇಕಾದಂತಹ ಸಿದ್ಧತೆ ಬೇಕಾಗ್ತದೆ. ಜನಗಾರರು ಬೇಕು, ಜನಗಾರರು ಬೇಕು. ಇದ್ದಾರ ನಮ್ಮಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಆದ್ರೆ ಹೋಗುವಾಗ ನಾವು ಲೆಕ್ಕ ಮಾಡಿ ಹೋಗಬೇಕು. ಹೋಗುವಾಗ 20, ಬರುವಾಗ 19 ಆಗಬಾರದು. ನಿಜ. ಹೋಗುವಾಗ 20, ಬರುವಾಗ 21 ಆದ್ರೂ ತೊಂದ್ರೆ. ಹೌದು, ಲೆಕ್ಕ ಬೇಕು. ನಮ್ಮ ಸಂಖ್ಯೆ ಹೆಚ್ಚಾದ್ರೂ ಕಡಿಮೆ ಇಲ್ಲ, ಆದ್ರೆ ಕಡಿಮೆ ಆಗಬಾರದು. ಒಮ್ಮೆ ಲೆಕ್ಕ ಮಾಡು ನೋಡುವ. ಕಾಣಪ್ಪ, ತುಳಸಿಘಾಟ ಸುತ್ತು ಬಂದಾಗ 1 2 3 4 5 6 ಏನಾಯ್ತು? ಲೆಕ್ಕ ಮಾಡಿದೆ, ಗಣಗಾರ ಐತೆ ಇದ್ದಾರ. ಎಷ್ಟು ಮಂದಿ? 1ರಿಂದ ಪ್ರಾರಂಭ ಮಾಡಿದ್ದು. ಹಣ್ಣು, ಲಡ್ಡು, ಲಡ್ಡು ಒಂದಕ್ಕೆ ಒಂದು ಸೇರಿದ್ರೆ 2. ಆಮೇಲೆ ಮೂಗು. ಯಾರದ್ದು? ಮೂಗು ಮೂಗು. 2ಕ್ಕೆ 1 ಸೇರಿದ್ರೆ 3. ಆಮೇಲೆ ನಕ್ಕು. ಪಾಪಿ ಮಗನೇ, ಹೋಗಿಯೇ 1 ವಾರ ಆಯ್ತು. ಆಮೇಲೆ 5. ಆಮೇಲೆ 10. ಕೆಳಗಿದೆಯೋ ಮಂಗನವಾರಿಗೆ ಲೆಕ್ಕದೊಳಗೆ 10. 9ಕ್ಕೆ 1 ಸೇರಿದ್ರೆ 10. ಆಮೇಲೆ 20. ಯಾರದ್ದು? ಲೆಕ್ಕದೊಳಗೆ ಲೆಕ್ಕದಲ್ಲಿ 20. ಆಮೇಲೆ ಮುಂಗು ಬಟ್ಟು. ಯಾರದ್ದು? ಲೆಕ್ಕದೊಳಗೆ ಲೆಕ್ಕದಲ್ಲಿ 20ಕ್ಕೆ 10 ಸೇರಿದ್ರೆ 30. ಆಮೇಲೆ 40. ಯಾರದ್ದು? ನಿನ್ನದು ಇಲ್ಲಿ ಬಿಟ್ಟು ಹೋಗಿದೆ ಮಾರಾಯ. ಮತ್ತೆ ಹುಡುಕ್ಲಿಕ್ಕೆ ಹೇಳಿದ್ದು ಲೆಕ್ಕದಲ್ಲಿ 40. 40. ಹಾಗೆ ಆಮೇಲೆ 50. 50 ಯಾರದ್ದು? ಏನಾಗಿದೆ ನಿನಗೆ? ಲೆಕ್ಕದೊಳಗೆ 50. ಆಮೇಲೆ 100. ಇವಲ್ಲಿ ಹಂಡಿ ಬೀಳಾಗ ಹೋಗುದು. ಎಲ್ಲಿ ನೋಡ್ಲಿಕ್ಕೆ ಲೆಕ್ಕದೊಳಗೆ 100 100 200 300 400 600 200 200 900 ಕೋಟಿ ಪಾಂಡಿ ಪರ್ಕಾಳಿ. ಅದೆಂತದು ಪಾಂಡಿ? ಅಲ್ಲಿಗೆ ಲೆಕ್ಕ ಚುಗುಟ. ಹೌದಾ? ಅಷ್ಟು ಗಣಗಾರ ನಮ್ಮಲ್ಲಿ ಐತೆ. ಹೌದಾ? ಬೇಕಾದಂತಹ ವ್ಯವಸ್ಥೆ ನಮ್ಮಲ್ಲಿ ಆಗಿದೆ. ಆದ್ರೆ ಜನ ಇದ್ರೆ ಸಾಲದು. ಬೇಟೆ ಆಡಬೇಕು ಅಂತ ಇದ್ರೆ ಆಯುಧ ಬೇಡವೋ? ಆಯುಧ ಬೇಕು. ಉಂಟು? ಏನ್ ಆಯುಧಪ್ಪ? ಕೊಡಾಲಿ. ನಿನ್ನಲ್ಲಿ ಕೆತ್ತಿ. ಕೆತ್ತಿ ಯಾವ್ದು? ಕಟ್ಟಿ ಕಟ್ಟಿ. ನಿನ್ನಲ್ಲಿ ಬಾಣ. ಬಾಣ ತೆಗೀತಿ ಪ್ರಾಣ. ಎಲ್ಲರೂ ಒಂದೊಂದು ಆಯುಧ ಇಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ತಂದಿದ್ದಾರೆ. ಅದರಲ್ಲಿ ವಿಶೇಷವೋ? ವಿಶೇಷ ಇರುವುದು ನಿನ್ನಲ್ಲಿ. ನನ್ನಲ್ಲಿ ಉಂಟು. ನೀನು ಏನು ತಂದಿದ್ದೀ ಅಂತ? ಬಂದೂಕು.
ಬರ್ಬೇಕು. ಅದಕ್ಕೆ ತರುವುದಕ್ಕೆ ನೀನು ಹೋಗ್ಬೇಕು. ಎಂತರು ಬೇಟೆಗೆ ಹೋಗುವಾಗ ನೀನು ಇದನ್ನು ತಗೊಂಡು ಏನು ಮಾಡ್ಲಿಕ್ಕೆ? ಅದು ಚಂಡೂರ್ಲಿ ಮಾಡ್ಲಿಕ್ಕೆ. ಹ? ಅದಲ್ಲ ಮತ್ತೆ ಇದು ಏನು ಉದಿಯಪ್ಪಣ್ಣ? ಇಲ್ಲಿಗೆ ಕಿವಿಗ ಮದ್ದು ತುಂಬಿಸುವುದು. ಏ. ಈಗ ಬರುವಾಗ ಏ. ಇಲ್ಲಿ ಮೆಲ್ಲ ಎಳೆಯುವುದು. ಏ. ಎಳೆಯುವಾಗ ತಕ್ಕ ಈಗ ಅತ್ತ ಏ. ನಾನು ಇಟ್ಟ ಏ. ಕೋವಿ ಕುಡಿತ. ಆಗ್ಲಿ ಒಂದೊಂದು ರೀತಿಯ ವಿಧವಾದಂತಹ ಆಯುಧಗಳಲ್ಲಿ ಉಂಟು ಅಂತಾಯಿ. ಆದ್ರೆ ಸಾಲದು. ಬೇಟೆ ಆಡಬೇಕಂದ್ರೆ ಅದಾದ್ರೆ ಕೆಲವು ಕಡೆಯಲ್ಲಿ ಹೋರಾಟ ಮಾಡುವಾಗ ನಮಗೆ ಬಲೆ ಅಗತ್ಯ. ಬಲೆ ಬೇಕು. ಬಲೆ ಉಂಟಾ? ಏನ್ ಬಲೆ ಐತಪ್ಪ? ನನ್ನಲ್ಲಿ ಬೆತ್ತಲೆ. ಬೆತ್ತಲೆ. ನಿನ್ನಲ್ಲಿ ಅಂಚಿ ಬಲೆ. ನಿನ್ನಲ್ಲಿ ಹೋಯ್ ಬಲೆ. ಹೋಯ್ ಬಲೆ. ಎಲ್ಲರಲ್ಲೂ ಒಂದೊಂದು ಬಲೆ ಉಂಟು. ಮುದಿಯಪ್ಪಣ್ಣ ನೀನೇನು ತಂದಿದ್ದಿ? ನನ್ನಲ್ಲಿ ಉಂಟು. ಯಾವುದು? ಸಿಗಲೆ. ಅದು ಏನದು? ಬೇರೆ ಬೇರೆ ಬಲೆ. ಹಾಸು ಬಲೆ, ಪೀಸು ಬಲೆ, ಎಲೆ ಬಲೆ, ಓದು ಬಲೆ, ಅಂಚಿ ಬಲೆ, ಇಂಚು ಬಲೆ, ತೆಪ್ಪುಲೆ. ಕೊನೆಯದು ಬಿಸಲೆ. ಬಿಸಲೆ. ಬೀಸು ಬಲೆ. ಬೀಸು ಬಲೆ. ಬರಿಗೆಯಲ್ಲಿ ಯಾರು ಬರಲಿಲ್ಲ. ಹೌದಾ? ಎಲ್ಲ ಬಲೆ. ವಿಧ ವಿಧದ ಬಲೆ ಉಂಟು ಅಂತಾಯ್ತು. ಆದ್ರೆ ಮೃಗಗಳ ಇರವನ್ನು ಮತ್ತೆ ಹಚ್ಚಬೇಕು ಅಂತ ಇದ್ರೆ ನಮಗೆ ನಾಯಿಗಳು ಬೇಕು. ಕುನ್ನಿ ಮರಿ ಬೇಕು. ಕುನ್ನಿ ಮರಿಗಳು ಬೇಕು. ಉಂಟಾ? ಕುನ್ನಿ ಮರಿ ಮೊದಲಿಟ್ಟು ಈಗ ಕುನ್ನಿ ಸಾಕುರು ಬಿಟ್ಟಿದೆ ನೋಡಿ. ಹೌದಾ? ಯಾಕೆ? ಅವುಗಳಿಗೆ ಕೆಲಸ ಇಲ್ಲ. ಏನಾಯ್ತು? ಕೆಲಸಕ್ಕೆ ಕಡಿಮೆ ಆಗ್ಬೇಕು ಅಂತ ಇದ್ರೆ ನಾಯಿ ಮಾಡುವ ಕೆಲಸ ಎಲ್ಲ ಮಾಡುವ ವ್ಯಕ್ತಿಗಳು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಹೌದಾ? ಯಾರಪ್ಪ? ಈಗ ನೋಡಿದ್ರೆ ಸಾಕು ಯಾವ ಪೊಡೆಲ್ನಲ್ಲಿ ಯಾವ ಮೀಗ ಕುಳಿತಿದೆ ಅಂತ ಅವಂಗ ಅರ್ಥ ಆಗ್ತದೆ. ಹೌದಾ? ನಮ್ಮಲ್ಲಿ ಇರ್ತಾರೆ ಕೆಲವರು. ಹೌದಾ? ಆಗ್ಲಿ. ಹಾಗಾದಂತಾದ್ರೆ ಬೇಕಾದಂತಹ ಸಿದ್ಧತೆಗಳೆಲ್ಲವೂ ನಮ್ಮಲ್ಲಿ ವ್ಯವಸ್ಥಿತವಾಗಿದೆ ಎಂಬುದರ್ಥ ಆಯ್ತು. ಹೌದು. ಆದ್ರೆ ಬೇಟೆ ಆಡಬೇಕು ಅಂತ ಇದ್ರೆ ನಾವು ನಿಲ್ಲುವಂತಹ ವ್ಯವಸ್ಥೆ ಬೇಡುವ. ಹೌದು. ದೇವರ ಮುಂದೆ ಆಮೇಲೆ ಹೋದ್ರೆ ಬಾರ, ಆಮೇಲೆ ಬಿಟ್ರೆ ಸಿಕ್ಕ, ಆಮೇಲೆ ಇಪ್ಪತ್ತು ಧೂಮ, ಆಮೇಲೆ ಡೆಂಗಿ ಪಾಪ. ಏನಾಯ್ತು? ನಾನು ಹೇಗಂತ ನೋಡ್ತೇನೆ. ಏನಾಯ್ತು? ಚಾರ ಸರಿ ಉಂಟು. ಆ ಮುಂದಿನ ತಲೆ ತೆಗಿಬೇಕು, ಹಿಂದಿನ ಕಾಲು ಕಡಿಬೇಕು. ಈಗ ಸಾಲು ಸರಿಯಾಯ್ತು. ಹೌದಾ? ಹಾಗಾದ್ರೆ ಪ್ರಾರಂಭಿಸೋಣ.
ಮುದಿಯಪ್ಪಣ್ಣ ಗ್ರಂಥಣ್ಣ ಏನ್ ಹೇಳ್ತೀನಿ ಏನ್ ಹೇಳಿ ಪಾಪಿ ಮಕ್ಕಳು ಏ. ಹೇಳಿದ ಅರ್ಥ ಆಗಲ್ಲ ಏ. ಎಲ್ಲ ಬೊಬ್ಬೆ ಆಡಿ ಸಾಯ್ತಾರೆ. ಎಲ್ಲರೂ ಸುಮ್ಮನಿರಿ. ಹಿಂಗೆ ಬೊಬ್ಬೆ ಆಡಿದ್ರೆ ಸತ್ತ ಮೃಗ ಎದ್ದು ಓಡಿ ನಿಜ ಬೊಬ್ಬೆ ಹಾಕಿದ್ರೆ ಕಾರ್ಯ ಕೆಡುತ್ತದೆ. ಮುದಿಯಪ್ಪಣ್ಣ ಗ್ರಂಥಣ್ಣ ಬೇಟೆಯಾಡಿದ್ದೇವೆ, ಆದ್ರೆ ಏನಾದ್ರೂ ಪ್ರಯೋಜನಕ್ಕೆ ಬಂದಿದ? ಒಂದು ಸಿಗಲಿಲ್ಲ. ಛೇ! ಎಲ್ಲ ಗುರಿ ಇಟ್ಟಂತೆ ಏ, ಎಲ್ಲ ಇಲ್ಲಿ ಬಿಟ್ಟು ಹೋಗಿದೆ. ಏ, ಅಲ್ಲಿ ನಾಕಾಣೆ ಏ. ನಾಕಾಣೆ ನಾಕಾಣೆ ಅಲ್ಲೇ ಇಟ್ಟೆ. ಮೃಗಗಳು ಕಮ್ಮನ್ನು ತಪ್ಪಿಸಿಕೊಂಡಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಆ, ಆದ್ರೆ ಆ, ನಮಗೆ ಬೇಟೆಯಾಡಲೇಬೇಕು. ಆ. ಇವತ್ತು ಏನಾದ್ರೂ ಒಂದು ಸಿಗದಿದ್ರೆ ಆ. ನಾವಿಷ್ಟು ಮಾಡಿ ಏನು ಪ್ರಯೋಜನ? ಅಣ್ಣ. ಸಿಗಲೇಬೇಕು. ಆ. ಸಿಗಬೇಕು ಅಂತ ಇದ್ರೆ ಆ. ನಾವು ಒಂದಾಗಿ ಹೋಗುವುದಲ್ಲ. ಆಹಾ. ಒಂದಾಗಿ ಹೋದೆವು ಅಂತಾದ್ರೆ ಆ. ಅವ ಬಬ್ಬಿಟ್ಟ ಹಾಗೆ ಆ. ಮೃಗ ತಪ್ಪಿಸಿಕೊಳ್ತದೆ. ಹೌದೌದು. ತಪ್ಪಿಸಿಕೊಳ್ಳಬಾರ್ದು. ಆ. ಅದಕ್ಕಾಗಿ ಆ. ಒಂದೊಂದು ಗುಂಡಿಗಳನ್ನು ನಾವು ಸೇರಿಕೊಂಡೆವು ಅಂತ ಅದೌದು. ಆಗ್ಲಿಕ್ಕಿಲ್ವಾ? ಆ. ಎಲ್ಲೆಲ್ಲಿ ಬೇಕು? ಏನೇ? ನೀನೆಲ್ಲ ನಿಲ್ತಪ್ಪ? ನಾನೆಲ್ಲ ನಿಲ್ಬೇಕು? ನೀನು ಕೆಳಗಂಡಿಯಲ್ಲಿ ಕೆಳಗೊಂಡಿಯಲ್ಲಿ. ಅಲ್ಲಿ ನಿಲ್ಬೇಕು? ಆ. ನೀನೆಲ್ಲಿ ಹೋಗಿ? ನಾನು ಮಲ್ಲ ಗುಂಡಿಯಲ್ಲಿ ನಿಲ್ತೇನೆ. ಮಲ್ಲಗುಂಡಿಯಲ್ಲಿ. ನೀನು? ನಾನು ಸಣ್ಣ ಗುಂಡಿಯಲ್ಲಿ. ಕನ್ಯಾಗುಂಡಿಯಲ್ಲಿ. ಮುದಿಯಪ್ಪಣ್ಣ ಆ. ಅವರೆಲ್ಲ ಒಂದೊಂದು ಕಡೆಯಲ್ಲಿ. ಆ. ಆದ್ರೆ ನೀನು ಎಲ್ಲಿ? ನಾನು ಕಲ್ಲುಗುಂಡಿಯಲ್ಲಿ. ಆ? ಅಲ್ಲಿ ಹೋದ್ರೆ ನಾನು ಆಗ್ತದೆ. ಹೌದಾ? ಆ. ಕಲ್ಲು ಉಂಡಿಗೆ ಹೋದ್ರೆ ದೊಡ್ಡ ಗುಂಡಿ ಉಂಟು. ಏ. ಈ ಮಿಗಗಳೆಲ್ಲ ಬಾಯಾರಿಕಾಗಿ ಏ. ನೀರು ಕೂಡ ಕಳ್ಳಿ ಬರುವಾಗ ಏ. ನನ್ನ ಬಂದೂಕು ಉಂಟಲ್ಲ ಏ. ಇದನ್ನು ಢಿಂಬ. ಏ. ಆ. ಹೌದಾ? ಆ. ಆಗ್ಲಿ. ಆ. ಹಾಗಂತ ಇದ್ರೆ ಆ. ಗುಂಡಿಗಳನ್ನು ಸೇರುವ ಸಿದ್ಧತೆ ಆಯ್ತು. ಆಹಾ. ಮುದಿಯಪ್ಪಣ್ಣ ಅಬ್ಬಬ್ಬಬ್ಬಬ್ಬ ಆ. ನೋಡಿದೀಯಾ? ಆ ಶೇಖರ ಏನು ಓಡಿದ್ರು? ಯಾವ ಶೇಖರ? ಅದು ಶೂಕರ. ಶೂಕರ ಶೂಕರ. ಹಂದಿ ಆ. ನಮ್ಮ ಕಣ್ಣಿಗೆ ಬಿದ್ದದ್ದೇ ಬಿದ್ದದ್ದು. ಆ. ಅದನ್ನು ಬೆನ್ನಟ್ಟಿ ಆ. ಅದನ್ನು ನನ್ನದಾದಂತಹ ಬಾಣಕ್ಕೆ ಹಿರುಕುವ ಹಾಗೆ ಮಾಡಿದ್ದೇನೆ. ಆ. ಇಲ್ಲೆಲ್ಲೋ ಶಕ್ತಿ ಬಿದ್ದಿರ್ಬೇಕು. ನೀವು ಬಿಟ್ಟ ಉರುವ ಅಂಬು ಉಂಟಲ್ಲ? ಏ, ಆ. ಯಾವುದು? ಉರುವ ಅಂಬು. ಅಂಬು. ಆ. ಏ, ಅದು ತಾಗಿದೆ. ಆಗಿದೆ ಎಂಬುದರಲ್ಲಿ ಅನುಮಾನ ಇಲ್ಲ. ಆ. ಇಲ್ಲೆಲ್ಲೋ ಪರಿಸರದಲ್ಲಿ ಬಿದ್ದಿರ್ಬೇಕು. ಆ. ವಾ ಮುದಿಯಪ್ಪಣ್ಣ, ಗ್ರಂಥಣ್ಣ ಎಲ್ಲಿದ್ದೆ ನೋಡಿ ಬರ್ತೀಯಲ್ಲ? ನೀವು ಅಲ್ಲಿ ಕುತ್ಕೊಳ್ಳಿ. ನಾನು ಮೋಟ್ ಬರ್ತಾನೆ. ಆ, ಗ್ರಂಥಣ್ಣ ಏನು ಮುದಿಯಪ್ಪಣ್ಣ? ಇಲ್ಲಿ ನಗ್ತಾ ಬಿದ್ದಾಯ್ತ. ಯಾವುದು? ನಗ್ತಾ ಬಿದ್ದಾಯ್ತ. ರಕ್ತ ಆ. ಸಿಕ್ಕಿತಾ? ಎಲ್ಲೋ ಹೋಗಿದೆ ಇದು. ಮುಡಿಯಣ್ಣವಣ್ಣ, ಗ್ರಂಥಣ್ಣ. ಏನಾಯ್ತು ಗಿರತಣ್ಣ? ಸಿಕ್ಕಿತಾ? ಹಂದಿ ಬಿಲ್ಲ ಐತೆ. ಏ, ಅದು ಒಂದು ಮೋಸ ಆಯ್ತು. ಏನಾಯ್ತು? ಹಂದಿ ಬಿಲ್ಲ ಮ್ಯಾಗ ಹುತ್ತ ಬೆಳ್ದೈತೆ. ಇಷ್ಟು ಬೇಗ ಆ. ಈಗ ಪ್ರಯೋಗಿಸಿದಂತಹ ಆ. ಆ ಅಸ್ತ್ರಕ್ಕೆ ಬಲಿಯಾಗಿರುವಂತಹ ಹಂದಿ ಆ. ಅದರ ಮೇಲೆ ಹುತ್ತವೆ. ಆ. ಏ ಮುದಿಯಪ್ಪಣ್ಣ, ಗ್ರಂಥಣ್ಣ ಅದು ಹಾಗಲ್ಲ. ಮತ್ತೆ? ಪ್ರಾಣದ ಭಯದಿಂದ ಓಡಿದಂತಹ ಹಂದಿ ಆ. ಹುತ್ತವನ್ನು ಹೊಕ್ಕಿದೆ. ಆ. ನೋಡುವುದೇನು ಮುದಿಯಪ್ಪಣ್ಣ? ಆ. ಆ ಹುತ್ತವನ್ನು ಹಾಗೆದು ಆ. ಹಂದಿಯನ್ನು ತಂದಿ. ಎಂತ ಮಾವಿನ ಮರದಿಂದ ಗ್ರಂಥಣ್ಣ ಏನು ಮುದಿಯಪ್ಪಣ್ಣ? ಅದು ಹುಟ್ಟ ಅಲ್ಲ ನೋಡ್ಯ. ಆ? ಹಂದಿ ಕಾಲ ಬಿಡೋದಲ್ಲ ಐತೆ. ಏ. ಅಲ್ಲಿ ಒಬ್ಬ ಭಾರಿ ಮನುಷ್ಯ ಊರಾಗ ಜನ ನಿಂತ್ಕೊಂಡಿದ್ದಾನೆ. ಹರಿ ಮನುಷ್ಯ. ಆ. ಹೌದೇ? ಆ. ಬಹುಶಃ ಅವನಿಗೇನು ತಪ್ಪಿರಬಹುದು. ನಾವು ಆ. ದುಡಿದಂತಹ
ಪ್ರತ್ಯೇಕವಾಗಿ ಸಿಕ್ಕಿದಂತಹ ಹಂದಿ ಅದು. ನೋಡುವಾಗ ಹಂದಿ ತಿನ್ನುವ ಜಾತಿ ಹಂಗೆ ಕಾಣೋದಿಲ್ಲ. ಹೌದಾ? ಅವನ ಕಾಲ ಬಿಡಿದಾಗ ಇಲ್ಲ. ಹಾಗಿರುವಾಗ ಅವ ತಿನ್ನುವುದಿಲ್ಲ ಅಂತ ಸ್ಪಷ್ಟ ಆಯ್ತು. ಹಾಗಿದ್ರೆ ನಾವು ಕೇಳಿ ಪಡಿಬೇಕು. ಒಮ್ಮೆ ಕೇಳುವ. ಬರಪ್ಪ, ಅಲ್ಲೊಬ್ಬ ಮನುಷ್ಯ ಇದ್ದಾನೆ. ಹೋಗ ಹಂದಿ ಪಿಲ್ಲೇನು ಕೇಳಿ ಕರ್ಕೊಂಡು ಬಾ. ಹೋಗು. ಮುಸಲ್ಮಾನ ಕೊಟ್ಟಾರು. ನಮ್ಮಲ್ಲಿ ಹಲವು ರೀತಿಯ ಭಾಷೆ ಬರುವವರಿದ್ದಾರಲ್ಲ ಮುದಿಯಪ್ಪಣ್ಣ. ಹೋಗು ಕೇಳು. ಬೇರೆ ಬೇರೆ ಭಾಷೆಯಲ್ಲಿ ಕೇಳಿ. ರಾಯರೇ, ನಾವು ಹೊಡೆದಿರುವ ಹಂದಿ ಅದು ಬಿಟ್ಟು ಕೊಡಬೇಕು. ಕೈಯ ಏನಾಯ್ತು ಮುದಿಯಪ್ಪಣ್ಣ? ಮಾತಾಡುವುದೇನಿಲ್ಲ. ಅವನ ಬೆನ್ನ ಮುಂದೆ ಭಾಷೆ ಐತೆ. ಹೌದೇ? ಅವಂಗೆ ಆ ಭಾಷೆ ಬೇರೆ ಭಾಷೆಯವರಿಲ್ವೇ? ನೀನಪ್ಪ. ನಾನಿದ್ದೇನೆ. ನೀನು ಹೋಗು. ದನಿಕುಲೆ ನಮಸ್ಕಾರ. ಅವು ಎಂಕುಲು ಕೇಳ್ತಬಾರ್ದಿನ ಪಂಜಿ 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 ಎಂಗೆಲ್ಲ ಪಂಜಿ ಕೊರ್ಲೆ ಪಂಜಿತ ಕೊರ್ಲೆ ಕೊರ್ಪಜಾರ ತೆಗಿ. ಆರು ಪಾತೇರು ಜೀರು ಪಾತೇರು ಬೇಡ, ನೀ ಹಾಕೊಂಡು. ಹೇಗೆ ಸಿಕ್ಕಿತಾ? ಪುಣ್ಯಾತ್ಮ, ನೀನು ಹೋಗಪ್ಪ. ಅವನು ಏನಾದ್ರೂ ಮನಸ್ಸು ಮಾಡಿದ ಮರ್ಲು ಮಕ್ಕ ತುಕ ಕೈಯೇನ ಯೋ ದುಕೋರು ಹಯ್ಯನ್ ಮರ್ಲೋನು ತುಯನ್ ಮರ್ಲೋನು ಮಗಿರ್ ಕುನಿ ಮರ್ಲೋ ಅಂಗೋಲ ಕಿರಾತಣ್ಣ ಬರ್ಲೋ. ನಿನ್ನ ಅಪ್ಪ ಬರಲ್ಲ. ಅಲ್ಲ, ನಾನು ಕೊಂದದಲ್ಲ, ಅವ ಕೊಂದದಲ್ಲ, ನಮ್ಮ ಕಿರಾತಣ್ಣ ಕೊಂದದ್ದು. ಹೌದು. ಹಾಗೆ ಹೇಳಿದ್ದು. ದಿನ ದೋರು ವಜು ನಾವು ತೋಟ ಮಾಡಿ ಮರದಿಂದ ಅಲ್ಸಿ ನನ್ನ ಬಿಟ್ಟು ಅವಾಗ ಕೊಡುವಾಗಿಲ್ಲ. ಮುದಿಯಪ್ಪಣ್ಣ, ಅವರೆಲ್ಲ ಹೋಗಿ ಏನೋ ಪ್ರಯೋಜನ ಕಂಡಿಲ್ಲ. ನೀನು ಹೋಗಿ ನೋಡು. ನೀನೇ ಹೋದ್ರೆ ಒಳ್ಳೆ. ಪಂಚಗಜ ಕೊಡ್ತಾರೆ ತಟ್ಟಿ. ചേട്ടാ നമസ്കാരം. താങ്കൾക്ക് എന്നെ മനസ്സിലായോ? ഞാനൊരു വൃദ്ധനാ. കിരാതം. എന്റെ ജോലി എന്താണ് മനസ്സിലായോ? പന്നി മൃഗവേട്ട ചെയ്ത് അത് ബാണം പ്രയോഗിച്ച് യജമാന കൊന്നതാ. ഞങ്ങൾ പന്നി സ്വീകാരമാക്കിയവരാ. താങ്കൾക്ക് എന്തിനാ? താങ്കൾ നല്ല മനുഷ്യനെ മനസ്സിലായി. അതിനുവേണ്ടി താങ്കളെ ഞാൻ ചോദിക്കുന്നേ, ആ പന്നി തരാൻ പറ്റുമോ? താങ്കളെ ചോദിക്കുന്നുണ്ട്. ഞങ്ങളല്ലേ ഞാൻ വലിച്ചിട്ട് പോവാ. ಏನು ಮುದಿಯಪ್ಪಣ್ಣ? ನಾನು ಮಲಯಾಳಕ್ಕೆ ಬಿಂದ ಬಿಟ್ಟದ್ದು. ಅದೆಲ್ಲ ಆಗಲಿಲ್ಲ ಮುದಿಯಪ್ಪಣ್ಣ. ಬಹುಶಃ ഞങ്ങൾക്കച്ച ഒട്ടാമ ബൊണ്ടാച്ചിക്കട്ട ചൊറ ഗുണ്ടോച്ചക്ക ഉക്കുളിച്ചിക്ക മണ ചവ ജൊളോപ്പളക്കജ ചുట్ల మణ జలగ ఉంగిలిక పచ్చటల జొర్ల మణ చకటల పొట్టలో చకర ఉండ్లక పట్లగా రాకేశ మణ చకట జొబడల పొట్లగా ಬೇರೆ ಆಟಂಜಲ ಹೋಟ್ಲಂಜಲಂಗ ಒಣ್ಣಚ್ಚಿ ಸೊರಕಳಿ ಅವಳ ಎಡವಟ್ಲಾಚಿಗಳ ಅವಳಗ ಇದು ಯಾವ ಭಾಷೆ? ನನಗೆ ಅರ್ಥ ಆಗುದಿಲ್ಲ. ನಿಮಗೆ ಅರ್ಥ ಆಗಲಿ, ನನಗೆ ಅರ್ಥ ಆಗಬೇಕಲ್ಲ. ಮುದಿಯಪ್ಪಣ್ಣ, ನಾವು ತಪ್ಪು ಮಾಡಿದ್ದೇವೆ. ನೀವೆಲ್ಲರೂ ಒಂದೊಂದು ರೀತಿಯಲ್ಲಿ ಮಾತಾಡಿದ್ದೀರಲ್ಲ. ಕೊಡು ಹಂಗಿಲ್ಲ. ಆಗಿರುವಾಗ ಬಹುಶಃ ಅವನಿಗೆ ಭಾಷೆ ಬರ್ತಿರ್ಲಿಕ್ಕಿಲ್ಲ. ನಿನ್ನ ಮತ್ತೊಂದು ಭಾಷೆ ಉಂಟಲ್ಲ. ಇದು ಈ ವರ್ಷಕ್ಕೆ ಆಗುವಾಗಿಲ್ಲ. ಏನು ಅವರಿಗೆ ನಾವು ಆಗುವುದಿಲ್ಲ ಅಂತ. ನೀನು ಕೇಳಿದಕ್ಕೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇದಕ್ಕೆ ಹೇಳುವುದು, ಹಾಳು ಹೋದ್ರೆ ಹಾಲು ಹಾಲು ಅಲ್ವೋ, ಹಾಳು. ಮಗ ಹೋದ್ರೆ ಮಜ್ಜಿಗೆ ಅಲ್ಲ, ಮಧ್ಯಮ. ತಾನೇ ಹೋದ್ರೆ ಉಪ್ಪಿನಕಾಯಿ. ನಿನಗೆ ಮಜ್ಜಿಗೆ ಉಪ್ಪಿನಕಾಯಿ ಬಿಟ್ರೆ ಬೇರೆ ಏನು ಬರುದಿಲ್ಲ. ಈಗ ಸ್ವರ್ಗ ಸಾಯ್ಬೇಕು, ನಾನು ಪಡಿಬೇಕು. ತಾನು ಸಾಯಬೇಕು, ಸ್ವರ್ಗ ಪಡಿಬೇಕು. ತಾನು ಹೋದ್ರೆ ಉತ್ತಮ. ನೀವು ಸ್ವಲ್ಪ ಇರಿ, ನಾನೇ ಮಾತಾಡ್ತೇನೆ.
ರಾಮ್ ರಾಮಣ್ಣ. ನಮಸ್ಕಾರ. ನಾವು ನಮ್ಮದಾದಂತಹ ಕಾಯಕದಲ್ಲಿ ಮನವನ್ನು ಮಾಡಿ ಬೇಟೆಯಾಡುವುದರ ಮೂಲಕ ನನ್ನದಾದಂತಹ ಅಸ್ತ್ರಕ್ಕೆ ಬಲಿಯಾಗಿರುವಂತಹ ಹಂದಿ ಅದನ್ನೇ ಕೇಂದ್ರೀಕರಿಸಿ ನಾವು ಬಂದವರು. ನಮ್ಮವರು ಹಲವು ರೀತಿಯಲ್ಲಿ ಕೇಳಿದ್ರೆ ನೀನು ಕೊಡುವ ಮನಸ್ಸು ಮಾಡುತ್ತಾ ಇಲ್ಲ. ಆದುದರಿಂದ ನಿನ್ನನ್ನು ನೋಡಿದ್ರೆ ಅದು ನೀನು ತಿನ್ನುವವನು ಅಲ್ಲ ಅಂತ ಸ್ಪಷ್ಟ ಆಗ್ತದೆ. ಹಾಗಿರುವಾಗ ನಾನು ನನ್ನದಾದಂತಹ ಶ್ರಮದಿಂದ ಪಡೆದಂತಹ ಹಂದಿಯನ್ನು ಕೊಡೆಯ. ನಿನಗಿಂತ ಮೊದಲು ನಾ ಇಲ್ಲಿ ಬೇಟೆಯಾಡಿದವ. ನನ್ನ ಬೇಟೆಯ ಪರಿಣಾಮ ನನ್ನ ಸಿಂಜಿನಿಗೆ ಬಾಣವನ್ನು ಜೋಡಿಸಿ ನಾ ಬಿಟ್ಟ ಬಾಣ ಆ ಹಂದಿಗೆ ಮೊದಲು ತಾಗಿದ ಕಾರಣ ಆ ಹಂದಿ ಸತ್ತು ಹೋದದ್ದು. ಹಾಗಾಗಿ ಹಂದಿ ಸಾಯುವುದಕ್ಕೆ ಮೊದಲು ನಾನು ಬಿಟ್ಟ ಬಾಣವೇ ಕಾರಣವಾದ್ದರಿಂದ ಆ ಹಂದಿಯನ್ನು ಎಳೆದು ನನ್ನ ವಶದಲ್ಲಿರಿಸಿದ್ದೇನೆ. ಏನು ಈಗ ಹೇಳ್ತಿ? ನಾನು ಪ್ರಯೋಗಿಸಿದಂತಹ ಬಾಣ ಆ ಹಂದಿಯ ಶರೀರವನ್ನು ಸೇರಿದೆ. ನಾನು ಪ್ರಯೋಗಿಸಿ ಆ ಹಂದಿ ಸತ್ತ ಬಳಿಕ ನೀ ಬಾಣ ಪ್ರಯೋಗಿಸಿರಬಹುದು, ಇಲ್ಲ ಅಂತ ಹೇಳಲಾರೆ. ಅದು ಮೊದಲು ನಾ ಕೊಂದದ್ದರಿಂದ ಆ ಹಂದಿ ನನ್ನ ವಶವಾಗಬೇಕು. ಅದು ನೀನು ಹೇಳಬೇಕೆ ಹೊರತು ನಾನೇ ಅದನ್ನು ಓಡಿಸಿಕೊಂಡು ಈ ಕಡೆಗೆ ತಂದವರು. ನಾನು ಕೊಂದದ್ದು ಕೊಡು. ಅಲ್ಲವೇ ಅಲ್ಲ, ನಾ ಕೊಂದ ಕಾರಣ ಅದು ನನ್ನ ವಶದಲ್ಲಿಂಟು. ಅದು ನನಗೆ ಬೇಕು, ಕೊಡು. ಕೊಡುವುದಕ್ಕಾಗುವುದಿಲ್ಲ. ಕೊಟ್ರೆ ಒಳ್ಳೆಯದು, ಇಲ್ಲ ಅಂತಾದ್ರೆ ಏನು ಮಾಡಿ? ಬಿಡುವುದಿಲ್ಲ. ಬಿಡದಿದ್ರೆ ನಾನು ಬಿಡುವುದು. ಪ್ರಾಂತಣ್ಣ, ಏನು ಅವಳು ಕೊಡುವ ಹಂಗಿಲ್ಲ, ನಾವು ಬಿಡುವ ಹಂಗಿಲ್ಲ. ಈಗ ಏನು ಮಾಡು? ಒಂದು ಉಪಕಾರ ಮಾಡುವ. ಹೇಗೆ? ಇದಕ್ಕೆ ಮೂರಾಣೆಯವರ ಅಗತ್ಯ ಉಂಟು. ಯಾವುದು? ಮೂರನೆಯವರು. ಅವರನ್ನೆಲ್ಲ ಕೇಳಿ ಒಂದು ಇತ್ಯರ್ಥ ಮಾಡುವುದಲ್ಲೋ. ಮುದಿಯಪ್ಪಣ್ಣ, ನೀನು ಹೇಳಿದ ವಿಷಯ ಸತ್ಯ. ಇಲ್ಲಿ ನಾವೇ ಇರುವುದು ಹೊತ್ತು ಮೂರನೇ ಮಂದಿ ಯಾರಿದ್ದಾರೆ? ಯಾರಿದ್ದ ನೋಡ್ತಾ ನೋಡು ನೋಡು. ಇಲ್ಲೇ ಬರು, ಕೆಂಪು ಮುಂಡಾಸಿದ ಜನ ಐತೆ. ಹೌದಾ? ಒಂದು ಮಾತುಕತೆ ಮಾಡಿ ನೋಡಿ. ಬರ್ತೇನೆ. ರಾಮರಾಮಣ್ಣ ನಮಸ್ಕಾರ. ಇದು ನೀವೊಂದು ಉಪ್ಪುಗಾರಿ ಮಾಡಬೇಕಾಯ್ತಾ? ಒಬ್ಬರಿಗೊಬ್ಬರು ಇದು ಮಾಡುವುದು, ಇದು ಚಾಯ ಮಾಡುವುದು. ಒಂದು ಪಂಚಗಜ್ಜ ₹1 ಮಾಡಬೇಕು. ಅದು ಒಂದು ಪಂಚಾಯತಿಗೆ ಮಾಡಬೇಕು. ವಿಷಯ ಬೇಳೆಯನ್ನ ನಮ್ಮ ಕಾರಂತ ಗ್ರಂಥನ್ನ ಒಂದು ಹಳ್ಳಿ ಬಿಲ್ಲಾಗ ಬಾಣ ಬಿಟ್ಟು ಅದು ಸತ್ವಾಗಿದೆ. ಅದೊಬ್ಬ ನಾಡ ಜನಗ ಕಾಲ ಬುಡಗಲೈತೆ. ಅವ ಹೇಳ್ತಾನೆ ನಾನು ಕೊಂದದ್ದು ಅಂತ. ಕೊಂದದ್ದು ನಮ್ಮ ಯಜಮಾನ್ರು, ಅವ ಕೊಡುವ ಹಂಗಿಲ್ಲ. ಹೇಗೂ ಆಡಿಟ್ಟು ನೀವೊಂದು ಮಾತು ನಡೆಸಿ ಆ ಹಂದಿ ಬಿಲ್ಲೆ ನಮಗ ಸಿಕ್ಕುವಾಗ ಮಾಡಿ ನಿಮ್ಮನ್ನು ಮಾಡ್ತಾ ಇದ್ದೀನಿ ನೋಡು. ನಾವು ಕೊಂದದ್ದು, ನಾವೇ ಕೊಂದದ್ದು. ಅವರನ್ನು ಸುಳ್ಳು ಹೇಳ್ತಾರೆ. ಹೇಗೋ ಅವರನ್ನು ಕೇಳಿ, ಅವರನ್ನು ಇವನು ಕೇಳಿ. ಏನು ಸ್ವಾಮಿ? ಇಬ್ರು ಪಂಥ ಮಾಡಿ ಯುದ್ಧ ಮಾಡಿ. ಯಾವ ರೀತಿಯ ಪಂಥ? ಯುದ್ಧ. ಯುದ್ಧಕ್ಕೆ ನಾವು ಬದ್ಧ. ಹಾಗಾದ್ರೂ ನಾನು ಸಿದ್ಧ. ಸ್ವಾರಿ ಧರಣಿ ಸ್ವಾರಿ ಇಲ್ಲಿಗೆ ಇದೇ ರೀತಿಯಿಂದ ಪರಿಕಿಸುವೆ. ಪರಿಕಿಸುವೆ
ಇದುವರೆಗೆ ನಮ್ಮದಾದಂತಹ ಪ್ರದೇಶದಲ್ಲಿ ನಿನ್ನನ್ನು ನಾನು ಕಂಡವನಲ್ಲ. ಆದರೂ ಕೂಡ ಈ ಪ್ರದೇಶವನ್ನು ಹೊಕ್ಕು ನಿನ್ನದಾದಂತಹ ಮನೋಕ್ಕೆ ಹೊರಿದ ರೀತಿಯಲ್ಲಿ ವ್ಯವಹಾರ ಮಾಡುತ್ತಾ ಇದ್ದಿ ಎಂಬುದರಲ್ಲಿ ಅನುಮಾನವಿಲ್ಲ. ನಾನು ಈ ಕಾಡಿನವನು ಅಲ್ಲವೇ ಅಲ್ಲ. ಅದನ್ನು ನಿನ್ನನ್ನು ನೋಡುವಾಗಲೇ ಸ್ಪಷ್ಟವಾಗುತ್ತಾ ಇದೆ. ಹಾಗಾಗಿ ನಾನು ನಿನ್ನ ಕಣ್ಣಿಗೆ ಬೀಳಲಿಲ್ಲ ಇಷ್ಟರವರೆಗೆ. ಹೌದೇ? ಆಗಿರುವಾಗ ಕಾಡಿನವನಲ್ಲ ಆದರೂ ನೀ ಈ ಜಾಗವನ್ನು ಸೇರಿ ನಿನ್ನ ಮನಕ್ಕೆ ತೋಚಿದ ಹಾಗೆ ವ್ಯವಹಾರವನ್ನು ಮಾಡುತ್ತಾ ಇದೆಯಲ್ಲ. ಕಾಡಲ್ಲಿ ಆಳುವವರು ನಾವು, ಬದುಕುವವರು ನಾವು, ಆದುದರಿಂದಲೇ ನಾವು ಕಾಡಕಿರಾತರು. ಹೌದಪ್ಪ, ಬೇಟೆಯಾಡುವುದೇ ನಮ್ಮದಾದಂತಹ ಜೀವನ ವೃತ್ತಿ. ಸರಿ ಬಲ್ಲೆ. ಅದನ್ನು ಅನುಸರಿಸಿಕೊಂಡು ನಾವು ಜೀವನವನ್ನು ಸಾಗಿಸುತ್ತಿದ್ದ ಹಾಗೆ ನಮಗೆ ತಿನ್ನಬೇಕು ಅಂತ ಇದ್ರೆ ಬೇಟೆಯಾಡಬೇಕು, ಮೃಗಗಳು ಸಿಕ್ಕಬೇಕು, ಆ ಮೂಲಕ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕು. ನಿನ್ನ ಹಾಗೆ ದೊಡ್ಡದಾದಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಬದುಕುವವರು ನಾವಲ್ಲ. ಇಂದಿನ ದಿವಸವನ್ನು ಹೇಗೆ ಕಳೆಯಬೇಕು ಎಂಬಂತಹ ದೃಷ್ಟಿಯಲ್ಲಿ ಜೀವನವನ್ನು ಸಾಗಿಸುವವರು ನಾವು. ಅಂತಹ ರೀತಿಯಲ್ಲಿ ಇರುವಂತಹ ಕಾಲಕ್ಕೆ ಇದ್ದಕ್ಕಿದ್ದ ಹಾಗೆ ನೀನು ಬಂದೆ. ನನ್ನದಾದಂತಹ ಅಸ್ತ್ರಕ್ಕೆ ಬಲಿಯಾದ ಹಂದಿಯನ್ನು ನಿನ್ನ ವಶದಲ್ಲಿ ಇರಿಸಿಕೊಂಡಿದ್ದೆ. ಅಯ್ಯ, ಯಾರಯ್ಯ ನೀನು? ಯಾಕಾಗಿ ಇಲ್ಲಿ ಬಂದಿದ್ದಿ? ಹಂದಿಯನ್ನು ವಶದಲ್ಲಿ ಯಾಕಾಗಿ ಇರಿಸಿಕೊಂಡಿದ್ದಿ ಹೇಳು. ನನ್ನ ಪರಿಚಯವೇ ಧರಣಿಯೋಳು ರತ್ನಕರ ನಾನಿದ್ದವೀ ತರಿ ಶರಕ್ಕಿಂತು ಶಬರನೇ, ಬಾಣ ಪ್ರಯೋಗವನ್ನು ಮಾಡುವುದರ ಮುಖೇನವಾಗಿ ಆ ಹಂದಿಯನ್ನು ನೀನು ಕೊಂದೆ ಎನ್ನುವ ಹಾಗೆ ನನ್ನಲ್ಲಾಡುತ್ತಿರುವೆ. ನಿಜ, ನೀನು ಕೊಂದೆ ಎನ್ನುವ ಹಾಗೆ ನೀ ಭ್ರಮಿಸಿರಬಹುದು. ಭ್ರಮೆ ಅಲ್ಲ, ಸತ್ಯ. ಅದು ಸತ್ಯ ಅಲ್ಲ ಎನ್ನುವುದಕ್ಕೆ ನಾ ಕೊಂದದ್ದೇ ಕಾರಣ. ನೀ ಬೇಟೆಯನ್ನಾಡುವ ಪೂರ್ವದಲ್ಲಿ ನಾ ಬಂದು ಇಲ್ಲಿ ಬೇಟೆಯನ್ನಾಡಿದ್ದೆ. ಹೌದೇ? ಮೊದಲು ನನ್ನ ಕಣ್ಣಿಗೆ ಆ ಹಂದಿ ಬಿತ್ತು. ಆ ಹಂದಿಯನ್ನು ಓಡಿಸಿಕೊಂಡು ಬಂದವ ನಾನೇ. ದೂರದಿಂದಲೇ ಸಿಂಧಿಗೆ ಬಾಣವನ್ನು ಜೋಡಿಸಿ ಪ್ರಯೋಗಿಸಿದೆ. ಪರಿಣಾಮವಾಗಿ ಆ ಬಾಣ ಹಂದಿಯನ್ನು ತಾಗಿತು. ಆ ಕಾಲಕ್ಕೆ ಅದು ಹಸುರಿಗಿತು. ಆ ಹಂದಿಯನ್ನು ಎಳೆತಂದು ನನ್ನ ಕಾಡಮೂಲದಲ್ಲಿರಿಸಿದೆ. ಆ ಕಾಲಕ್ಕೆ ನೀ ಬಾಣವನ್ನು ಪ್ರಯೋಗಿಸಿದೆ. ಆದ್ದರಿಂದ ನಿನಗಿಂತ ಮೊದಲು ಬಾಣವನ್ನು ಪ್ರಯೋಗಿಸಿದವ ನಾನು. ನನ್ನನ್ನು ಕಂಡೆ ನಾನಾರೆಂದು ಎನ್ನುವ ಹಾಗೆ ಕೇಳುತ್ತಾ ಇರುವೆ. ನಿಜ, ನಾನೇನು ಸಾಮಾನ್ಯದವನಲ್ಲ. ಏನು ಅಸಾಮಾನ್ಯ? ರುದ್ರಪುರ ತಿಳಿದೆಯೋ ಬಲ್ಲೆಯೋ ನಾನತ್ತು ತಿಳಿಯೇ. ರುದ್ರಪುರವನ್ನಾಳುವ ರತ್ನಶೇಖರ ಭೂಪ ನಾನೇ ಇದ್ದೇನೆ. ಈ ಅವನಿಯೆಲ್ಲವೂ ನನ್ನ ಸ್ವಾಧೀನಕ್ಕೆ ಬಂದಂತದ್ದು. ಹಾಗಿರುತ್ತಾ ಈ ಕಾನನವು ಕೂಡ ನನ್ನ ವ್ಯಾಪ್ತಿಯಲ್ಲಿಯೇ ಇದೆ. ಈ ಕಾನನವು ನನ್ನದೇ. ಕಾನನಲ್ಲಿ ವಾಸಿಸುವಂತಹ ಕಿರಾತರಾದ ನೀವುಗಳೆಲ್ಲ ನನ್ನ ವಶದಲ್ಲಿದ್ದೀರಿ. ಹಾಗಾಗಿ ನಾ ಹೇಳ್ತಾ ಇದ್ದೇನೆ, ಏನು? ಹಂದಿಯನ್ನು ತಿನ್ನುವವ ನಾನಲ್ಲ. ಹಂದಿಯನ್ನು ತಿನ್ನುವುದಕ್ಕಾಗಿ ನಾ ಬೇಟೆಯನ್ನಾಡಿದ್ದು ಅಲ್ಲ. ನಮ್ಮವರಿಗೆ ಬಂದಂತಹ ಕಷ್ಟ ನಿವಾರಣೆಗಾಗಿ, ಮೃಗಗಳಿಂದ ನಮ್ಮವರಿಗೆ ಬಂದ ಕೃಷಿಯ ಆ ಕಷ್ಟವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ನಾ ಈ ರೀತಿಯ ಬೇಟೆಯನ್ನಾಡಬೇಕಾದದ್ದು ನನ್ನ ಧರ್ಮವಾಯಿತು. ಕ್ಷತ್ರಿಯನಾದವನಿಗೆ ಮೃಗ ಬೇಟೆ ಉಚಿತವೇ ಹೌದು.
ಆ ನೆಲೆಯಲ್ಲಿ ನಾ ಈಡೆಗೆ ಬಂದೆ, ಮೃಗಬೇಟೆಯನ್ನಾಡಿದೆ, ಹಂದಿಯನ್ನು ಕೊಂದೆ. ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವುದಿಷ್ಟೇ, ಏನು? ಹಂದಿಯನ್ನು ತಿನ್ನಬೇಕೆನ್ನುವ ಆಸೆಯಿಂದ ನಾ ಕೇಳಿದ್ದಲ್ಲ, ಬೇಟೆಯನ್ನು ಆಡಿದ್ದಲ್ಲ. ಮತ್ತ್ಯಾಕೆ ನೀನು ಬದಲಾಗಿ ಕೊಲ್ಲಬೇಕಾದಂತಹ ಅನಿವಾರ್ಯ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನಿನಗೆ ಹಂದಿ ತಿನ್ನಬೇಕು ಅಂತ ಆಸೆ ಇದ್ರೆ ನನ್ನಲ್ಲಿ ಬೇಡು, ಅದನ್ನು ನಿನಗೆ ಬಿಟ್ಟು ಕೊಡ್ತೇನೆ. ಅಲ್ಲ ನಾನೇ ಕೊಂದದ್ದು ಅಂತ ಹಠ ಹಿಡಿದ್ರೆ ಯಾವ ಕಾಲಕ್ಕೂ ನಾ ಬಿಡಲಾರೆ. ನೀನು ಪ್ರಜೆಗಳಿಗೆ ಅರಸನಾಗಿರಬಹುದು, ಆದ್ರೆ ನಾವು ಅದನ್ನು ಒಪ್ಪಿಕೊಳ್ಳುವವರಲ್ಲ. ಯಾಕೆ ಒಪ್ಪಿಕೊಳ್ಳುವುದಿಲ್ಲ? ಈ ಕಾನನ ನನ್ನ ವ್ಯಾಪ್ತಿಗೆ ಒಳಪಟ್ಟಿದೆ. ಏನು ನೀನು ಹೇಳಬೇಕು ಹೊರತು ನಾನು ಚಕ್ರವರ್ತಿ. ನೀನು ಚಕ್ರವರ್ತಿ ಆಗಿದ್ರೆ ನೀನು ನಮ್ಮದಾದಂತಹ ಕಾಡನ್ನು ಸೇರಿ ನಮ್ಮದಾದಂತಹ ಸುಖಕ್ಷೇಮವನ್ನು ನೀನು ಕೇಳಿಕೊಳ್ಳಬೇಕಿತ್ತು. ಇದುವರೆಗೆ ನನ್ನದಾದಂತಹ ದೃಷ್ಟಿಗೆ ಬಾರದಂತಹ ರಾಜನಾದವನೇ ಪ್ರತ್ಯಕ್ಷವಾಗಿ ಕೇಳಬೇಕೆಂದೇನಿಲ್ಲ. ನಮ್ಮ ವನಪಾಲಕರಿದ್ದಾರೆ, ನಿಮ್ಮವರೆಲ್ಲ ನೋಡಿಕೊಂಡು ಬರ್ತಾ ಇದ್ದಾರೆ. ಸಾಕಾಗುವುದಿಲ್ಲವದು. ವನಪಾಲಕರಿದ್ದರೆ ಅವರು ಏನು ಮಾಡ್ತಾರೆ? ಕೃಷಿ ಮಾಡ್ತಾರೆ, ನಿನಗೆ ಬೇಕಾದದನ್ನು ಕಾಲಕ್ಕೆ ಒಪ್ಪಿಸ್ತಾರೆ. ಅದು ಬಿಟ್ರೆ ಅಷ್ಟೇ ನಮ್ಮದಾದಂತಹ ಜೀವನ ಹೇಗೆ ಹೋಗುತ್ತದೆ ಎಂಬಂತಹ ಲೋಕಪ್ರಜ್ಞೆ ನಿನಗಿರುವುದಿಲ್ಲ. ಬೇಟೆಯನ್ನಾಡಿ ಜೀವಿಸುವವರು ನಾವು, ನೀವು ಅಂತ ಬಲ್ಲೆ ನಾನು. ಹಾಗಿರುವಾಗ ನೀನು ಯಾಕೆ ಹಂದಿಯನ್ನು ವಶದಲ್ಲಿರಿಸಿದೆ? ನೀನು ಹೇಗೂ ತಿನ್ನುವುದಿಲ್ಲ. ಹಂದಿಯನ್ನು ಯಾಕೆ ವಶದಲ್ಲಿರಿಸಿದೆ? ಮೃಗಬೇಟೆ ಅನಿವಾರ್ಯವಾದ ಕಾರಣ ಮೃಗಬೇಟೆಯನ್ನಾಡಿದೆ. ಹಂದಿಯನ್ನು ನಾ ಕೊಂದ ಕಾರಣ ನನ್ನ ವಶದಲ್ಲಿಂಟು. ನೀ ಬೇಡಿದೆ ಅಂತಾದ್ರೆ, ಬಿಟ್ಟು ಕೊಡು ಅಂತ ಕೇಳಿದೆ ಅಂತಾದ್ರೆ ತಕ್ಷಣವೇ ಬಿಟ್ಟು ಕೊಡ್ತೇನೆ, ಹಿಂದೆ ಮುಂದೆ ನೋಡುವುದಿಲ್ಲ. ಒಂದು ಯಾಕೆ ಬೇಕಿದ್ರೆ 100 ಹಂದಿಯನ್ನು ತಂದು ನಿನಗೆ ಒಪ್ಪಿಸಿ. ಅಂತಹ ವಿಶ್ವಾಸ ನನ್ನಲ್ಲುಂಟು. ನಿನ್ನಲ್ಲಿ ವಿಶ್ವಾಸ ಇರಬಹುದು. ನೀನು ಹೇಳಿದೆಯಲ್ಲ, ಬೇಡಿ ಕೇಳಿ ಬದುಕಬೇಕು ಎಂಬುದಾಗಿ. ನಮ್ಮ ಜೀವನದಲ್ಲಿ ಇದುವರೆಗೆ ನಾವು ಬೇಡಿದ್ದದ್ದು ಇಲ್ಲ. ನಮಗೆ ಬೇಕಾದದನ್ನು ನಾವೇ ಸಂಪಾದಿಸಿಕೊಂಡು ಜೀವನವನ್ನು ಸಾಗಿಸಿದವರು. ನೀನು ಒಂದು ವೇಳೆ ಕೊಡುವವನು ಆದರೂ ಕೂಡ ಎಂತದ್ದು ಒಂದಕ್ಕೆ ಬದಲಾಗಿ 100 ಹಂದಿಯನ್ನು ಕೊಡುವಂತಹ ಮನಸ್ಸು ನಿನ್ನದಿರಬಹುದು. ನಮಗೆ ಬೇಡುವೋ ಉಚಿತವಾಗಿ ಕೊಡ್ತೇನೆ. ಉಚಿತವಾದಂತಹ ವ್ಯವಸ್ಥೆಗೆ ನಾವು ಬಗ್ಗುವವರಲ್ಲ. ನಮ್ಮ ಜೀವನದಲ್ಲಿ ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಯಾರಲ್ಲಿ ಬೇಕು, ಅದನ್ನು ನಮ್ಮದಾದಂತಹ ನಿರ್ಧಾರಕ್ಕೆ ಅನುಸಾರವಾಗಿ ನಾವು ಪಡೆದುಕೊಳ್ಳುವಂತದ್ದು ನಮ್ಮ ಜೀವನ ರೀತಿಯೇ ಹಾಗೆ. ನಾನು ಯಾರು ಎನ್ನುವುದನ್ನು ತಿಳಿಸಿದ ಮೇಲೆಯೂ ಅದಟ್ಟಿನ ಮಾತನ್ನಾಡುತ್ತಿರುವ. ಅದಟ್ಟಿನ ಮಾತನ್ನು ಆಡಲೇಬೇಕು. ಯಾಕೆ? ನೀನು ರಾಜನಾದವನು ಮಾಡಬೇಕಾದಂತಹ ಕಾರ್ಯವನ್ನು ಮಾಡಬೇಕಿತ್ತು, ನೀನು ಅದನ್ನು ಮಾಡಲಿಲ್ಲ. ಯಾಕೆ? ಇದು ನಾನು ಮಾಡಬಾರದ ಕಾರ್ಯವೇ? ಕಿರಾತರು ನಾವು, ನಮ್ಮವರು ಎಷ್ಟು ಮಂದಿ ಬಂದು ನಿನ್ನಲ್ಲಿ ಬೇಡಿದ್ರು. ಹೌದೇನೋ? ಕೊಡು ಕೊಡು ಎಂಬುದಾಗಿ ಬಂದದ್ದು ಯಾಕೆ? ನಮ್ಮವರಿಗೆ ಕಾಡಿನ ಪ್ರಾಣಿಗಳಿಂದ ತೊಂದರೆ ಆಗಿದೆ. ತೊಂದರೆಯಾದಂತಹ ಕಾಡಿನ ಪ್ರಾಣಿಗಳ ನಿರ್ಮೂಲನೆಯನ್ನು ಮಾಡಬೇಕಾದ್ದು ರಾಜನಾದ ನನ್ನ ಧರ್ಮ. ಕ್ಷತ್ರಿಯನಿಗೆ ಇದು ಉಚಿತ ಎನ್ನುವ ನೆಲೆಯಲ್ಲಿಯೇ ಬಂದಿದ್ದೇನೆ. ನೀನು ಹೇಳಿದೆಯಲ್ಲ, ನಿನ್ನನ್ನು ಅನುಸರಿಸಿಕೊಂಡು ವನಪಾಲಕರು ಇದ್ದಾರೆ ಎಂಬುದಾಗಿ. ಒಂದು ವೇಳೆ ಕಾಡಿನ ಮೃಗಗಳ ಆಕ್ರಮಣ ನಿಮ್ಮ ಪ್ರದೇಶಕ್ಕೆ ಆಯಿತು ಅಂತಾದ್ರೆ ವನಪಾಲಕರಲ್ಲಿ ನಮ್ಮಲ್ಲಿ ವಿಷಯವನ್ನು ಹೇಳಬಹುದಿತ್ತಲ್ಲ. ನಮ್ಮನ್ನು ನೋಡಿಕೊಳ್ಳುವವರು ನಿಮ್ಮಲ್ಲಿ ಹೇಳುವುದಲ್ಲ, ಮೊದಲಾಗಿ ರಾಜನಲ್ಲಿ ಹೇಳಬೇಕು. ರಾಜ ಬರಬೇಕು. ಯಾಕೆ ಹೇಳಿದೆ ಅಂತದ್ದು ನೀವು ನೋಡಿಕೊಳ್ಳಬೇಕಿತ್ತು. ಕಾಡಿನ ಪ್ರಾಣಿಗಳು ನಾಡಿಗೆ ಇಳಿಯದ ಹಾಗೆ. ಹಾಗಿದ್ರೆ ನೀವು ಸ್ವೇಚ್ಛೆಯಾಗಿ ಅದನ್ನು ಬಿಟ್ಟಿದ್ದೀರಿ ಅಂತಾದ್ರೆ ನಿಮ್ಮ ತಪ್ಪು. ಅದರಲ್ಲಿಯೂ ನೀನು ನನ್ನ ಮುಂದೆ ನಿಂತು ಮಾತಾಡುವುದು ಮತ್ತು ತಪ್ಪು. ಯಾಕೆ ಬಲ್ಲಯ್ಯ? ಯಾಕೆ ಬಲ್ಲಯ್ಯ? ನಾನು ಕ್ಷತ್ರಿಯನಿದ್ದೇನೆ, ನೀನು ಪಂಚಮನಿದ್ದಿ. ಪಂಚಮನಾದಂತಹ ನೀನು ಕ್ಷತ್ರಿಯನಾದಂತಹ, ಅದರಲ್ಲ ಒಂದು ಊರಿನ ಅರಸನಾದಂತಹ ನನ್ನ ಮುಂದೆ ನಿಂತು ತಲೆ ಎತ್ತಿ ಮಾತಾಡುವ ಯೋಗ್ಯತೆಯೂ ಇಲ್ಲ. ಅದರಲ್ಲೂ ಸ್ವರ ಏರಿಸಿ ಮಾತಾಡ್ತಿಂತಾದ್ರೆ ಎಂತಹ ಅದಟ್ಟು, ಎಂತಹ ಅಹಂಕಾರವುಳ್ಳವ ನೀನು ಅಂತ ನಾನು ಅರ್ಥ ಮಾಡಿಕೊಂಡೆ. ನಿನ್ನ ಮಾತಿನಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಏನು ನೀನು ಹೇಳಿದೆಯಲ್ಲ, ಅಹಂಕಾರ ಎಂಬುದಾಗಿ. ರಾಜನಾದವನು ನೀನಾಡಬಾರದಂತಹ ವಿಚಾರವನ್ನು ನೀನು ಇಲ್ಲಿ ವ್ಯಕ್ತಪಡಿಸಿರಿ. ಅಯ್ಯೋ, ಇದು ನನಗೆ ಧರ್ಮವಯ್ಯ. ಆ ನೆಲೆಯಲ್ಲಿ ಬೇಟೆಯಾಡಿದ್ದೇನೆ. ನೀನು ಹೇಳಿದೆಯಲ್ಲ, ಬೇಟೆಯಾಡ್ತಿ ಎನ್ನುವ ಕಾರಣಕ್ಕೆ ನಾನು ಬೇಟೆಯಾಡಬಾರದು ಅಂತ ಏನು ಇಲ್ಲವಲ್ಲ. ಇಲ್ಲ, ಉತ್ತಮ ಕುಲದವನು ನೀನು ಹೇಳಿದ್ದಿ. ನಾವು ನಿಕೃಷ್ಟರು ಎಂಬುದಾಗಿ. ನಿಕೃಷ್ಟರು ಅಂತ ಹೇಳಿಲ್ಲ, ಪಂಚಮರು ಅಂತ ಹೇಳಿದ್ದೆ. ಆ ರೀತಿಯ ನಿಲುವು ನಿನ್ನಲ್ಲಿ. ನೀವು ನಿಕೃಷ್ಟರು ಅಂತ ನೀನು ಭಾವಿಸಿ
ಅವಮಾನಿಸಲಿಕ್ಕೆ ನಾನು ಜನ ಅಲ್ಲ. ನೀನು ಆ ರೀತಿಯಲ್ಲಿ ಹೇಳಿದ್ರೆ ಹಾ. ಅದನ್ನು ಒಪ್ಪಿಕೊಳ್ಳುವವರು ನಾವಲ್ಲ. ನೀವು ಒಪ್ಪಿಕೊಳ್ಬೇಕು ಅಂತಿಲ್ಲ, ಪ್ರಪಂಚ ಒಪ್ಪಿಕೊಂಡಾಗಿದೆ. ನೀನು ಆ ರೀತಿಯ ಮನೋಧರ್ಮದಲ್ಲಿ ವ್ಯವಹಾರ ಮಾಡುವವನೆಂಬುದಾಗಿ ನಿನ್ನ ಮಾತಿನ ಮೂಲಕ ಅರ್ಥ ಮಾಡಿಕೊಂಡು ಮನೋಧರ್ಮದಲ್ಲಿ ವ್ಯವಹಾರ ಮಾಡುತ್ತಾ ಇಲ್ಲ, ವಾಸ್ತವ ಏನು ಎನ್ನುವುದನ್ನು ಸ್ಪಷ್ಟೀಕರಿಸಿದ್ದೇನೆ. ಏನು ಯಾವ ಮಾತು ನಿನಗೆ ಮತ್ಯವಾಗುವುದಿಲ್ಲ ಅಂತ ಆದ್ರೆ ಕಾಡ ಕಿರಾತರು ನಾವು ಮೃಗ ಬೇಟೆಯಾಡುವವರು. ನಮಗೆ ಕನಿಕರ ಎಂಬುದು ಬರುವುದೇ ಬಹಳ ಅಪರೂಪ. ಅಂತದರಲ್ಲಿ ನೀನು ಇಷ್ಟು ಉದ್ದಕ್ಕೆ ಮಾತಾಡುತ್ತೀಯಂತಾದ್ರೆ ನಾ ಹಂದಿಯಲ್ಲ, ಹಂದಿಯ ಜೊತೆಯಲ್ಲಿ ನಿನ್ನ ನನ್ನಲ್ಲಿ ವಾದಕ್ಕಿಳಿದೆಯ? ನಿನ್ನಂತವನಿಗೆ ನನ್ನಲ್ಲಿ ವಾದ ಬೇಡವೋ? ವಾದ ಮಾಡಿದ್ದಲ್ಲ, ಇದ್ದ ವಿಷಯವನ್ನು ಹೇಳಿದ್ದಷ್ಟೇ. ಹಾಗಿದ್ರೆ ಬಿಟ್ಟು ಮುಂದೆ ನಿನ್ನದಾದಂತಹ ಗುಡಿಸಲಿಗೆ ನಟೆ ನಿನ್ನ ಆಗ್ಲಿಕ್ಕಿಲ್ಲ ನನ್ನಲ್ಲಿ ಹೋರಾಟ ಅಂತ. ನಾವು ಹೋಗುವುದಿದ್ರೆ ಆವಾಗಲೇ ಹೋಗುತ್ತಿದ್ವಿ. ನಮಗೆ ಬೇಕಾದದ್ದು ಇಲ್ಲಿ ಉಂಟಲ್ಲ. ಯಾವುದು? ಹಂದಿ. ಕೇಳು, ಬೇಡು ಕೊಡ್ತೇನೆ. ಬೇಡುವುದಿಲ್ವೋ? ಮತ್ತೆ ಹೋರಾಡ್ತೇವೆ. ಹೌದಾ? ನೀನು ಹೋರಾಡುವುದಕ್ಕೆ ಸಿದ್ಧನಂತ ಹೋರಾಡ್ತೇನೆ ಎನ್ನುವಂತಹ ಅಚಲವಾದ ಛಲ ನಿನ್ನಲ್ಲುಂಟು ಅಂತಾದ್ರೆ ಛಲ ಇದ್ದೇ ಇನ್ನು ನಾನು ಹಿಂದೆ ಮುಂದೆ ನೋಡಲಾರೆ. ನಿನ್ನ ಪ್ರಾಣಕ್ಕೆ ನೀನೇ ಹೊಡೆ. ನೋಡುವ ಮಾಡಿದೆ. ಆ ಮೂರನವರಿದ್ದಾರಲ್ಲ, ಅಯ್ಯ ನೀವು ಹೇಳಿದ ಹಾಗೆ ನಿಮ್ಮ ವಶದಲ್ಲಿರುವಂತಹ ಹಂದಿ ಮಾತಿನ ಪ್ರಕಾರದಲ್ಲಿ ಯಾರು ಗೆದ್ದಿದ್ದಾರೋ ಅವರಿಗೆ ಹಂದಿ ಅಂತ ಹೇಳಿದ್ದೀರಲ್ಲ. ಈಗ ಗೆದ್ದವನ ಆ ಹಂದಿಯನ್ನು ನನಗಾಗಿಸ್ತೇನೆ. ಮಾತ್ರವಲ್ಲ, ಇಲ್ಲಿ ನೋಡು, ನೀನು ಇನ್ನು ಬದುಕಬೇಕು. ಹೇಗೆ ಗೊತ್ತುಂಟಾ? ಪಂಚಮ ಅಂತ ಹೇಳಿದೆಯಲ್ಲ, ಈ ಕಾಡ ಕಿರಾತನ ಹೆಸರು ಹೇಳಿ ಇತ್ತ ಸಜೀವನ ವಿಷಾದ ಮನದಿಂದಾಗ ರುದ್ರ ಯುದ್ಧ ಅಪಜಯವ ಹೊಂದಿದೆಯ ಯುದ್ಧಗಳ ಅಪಜಯವ ಹೊಂದಿದೆಯ ನೀನು ಅರಸ ಕಾಡಕಿರಾತನೊಂದಿಗೆ ಸಾಗಿದಂತಹ ಸಮರದಲ್ಲಿ ಸೋಲವಾಯಿತು ಎನ್ನುವಂತಹ ಖೇದ ಮನದೊಂದಿಗೆ ನೆಲನೋಟಕರಾಗಿ ಕುಳಿತಿದ್ದೀರಿ, ಹತಾಶರಾಗಿದ್ದೀರಿ ಸ್ವಾಮಿ. ಮತ್ತೇನು ಮಾಡಲಿ ಹೇಳು? ಇದು ಕಾಡಿನಲ್ಲಿ ಆದಂತಹ ಅವಮಾನ, ಸೋಲು. ನೀವು ದುಃಖಿಸುವಂತಹ ಅವಶ್ಯಕತೆ ಇಲ್ಲ ಸ್ವಾಮಿ. ಒಮ್ಮೊಮ್ಮೆ ಕೆಟ್ಟವರಿಗೆ ಬಲವರ್ಧನೆ ಆಗುತ್ತದೆ. ಈಶ್ವರನ ಸಂಕಲ್ಪ ಹೀಗೆಯೇ ಇರಬೇಕು ಅನ್ನುವ ಹಾಗಿದ್ದರೆ ಅದನ್ನು ತಪ್ಪಿಸುವುದಕ್ಕೆ ನಾವ್ಯಾರು ಹೇಳಿ? ಚಿಂತಿಸುತ್ತಾ ಇಲ್ಲಿಯೇ ಕಾಲ ಕಳೆದುವು ಅಂತಾದರೆ ನಮ್ಮನ್ನು ನಿರೀಕ್ಷಿಸುತ್ತಾ ಇರುವಂತಹ ಪ್ರಜಾಜನರಿಗೆ ನಾವು ಏನು ಅಂತ ಉತ್ತರ ಕೊಡೋದು? ಈಗಾಗಲೇ ಕೆಲವು ದಿನಗಳು ಸಂದು ಹೋಗಿದೆ ಸ್ವಾಮಿ. ನಮ್ಮ ಬರೋಣದ ನಿರೀಕ್ಷೆಯಲ್ಲಿದ್ದಾರೆ. ಪುರದಲ್ಲೂ ಯಾರೂ ಇಲ್ಲ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದು ಕನಸಿನಲ್ಲೇ ಆದ ಸೋಲು ಅನ್ನುವ ಹಾಗೆ ಭಾವಿಸಿ ನಡೆಯೋಣ. ಬನ್ನಿ ಬನ್ನಿ ಸ್ವಾಮಿ. ಮಂತ್ರಶೇಖರ, ಯಾಕೆ ಮರುಗುವೆ ಮಂತ್ರಿ? ಯಾಕೆ ಮರುಗುವೆ? ರಾಜ್ಯ
ತೆರಳುವೆ ಪ್ರಸ್ಥಕ್ಕೆ ಯಾಕೆ ಮರುಗುವೆ ಮಂತ್ರಿ ರಾಜ್ಯವು ತೆರಳುವೆ ಪ್ರಸ್ಥಕ್ಕೆ ಶ್ವೇತ ಕುವರಿಗೆ ನೀನು ಪೀಠವ ಶ್ವೇತ ಕುವರಿಗೆ ಪೀಠವನು ಯಾಕೆ ಮರುಗುವೆ ಮಂತ್ರಿ ಮಂತ್ರಿ ನನಗಾದ ಸೋಲನ್ನು ಕಂಡೆಯ ಕೇವಲ ಶಬರನಿಂದ ಸೋಲಬೇಕಾದಂತಹ ಪ್ರಮೇಯ ಇಂದು ರುದ್ರಪುರದ ಅರಸನಾದಂತಹ ನನ್ನ ಪಾಲಿಗೆ ಸೋಲು ಅಡಸಿತು. ಇದನ್ನು ಕಂಡು ನೀನು ಕಣ್ಣೀರು ಸುರಿಸುತ್ತಿರುವೆಯ? ನಿನ್ನ ಮನಕ್ಕೆ ನೋವಾಯಿತೆ. ದುಃಖಿಸಬೇಡ ಮಂತ್ರೀಶ, ನೀ ದುಃಖಿಸಬೇಡ. ಎಲ್ಲವೂ ವಿಧಿಲೀಲೆ ಅಂತಲೇ ನಾ ಆಡಬೇಕಷ್ಟೇ. ಲಲಾಟ ಲಿಖಿತ ರೇಖಾ ಪರಿಮಾಷ್ಟಿಮ್ನ ಶಕ್ಯತೆ. ವಿಧಿ ಬರೆದದ್ದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ತಾನೆ? ಇಲ್ಲ ಅಂತಾದ್ರೆ ಚಕ್ರವರ್ತಿಯಾಗಿ ಮೆರೆದ ಈ ರತ್ನಶೇಖರ ಇಂದು ಕೇವಲ ಶಬರನಿಂದ ಸೋಲನ್ನು ಕಾಣುತ್ತಾನೆ ಅಂತಾದ್ರೆ ಏನಿದರ ಅರ್ಥ ಹೇಳು? ಕ್ಷತ್ರಿಯ ವೀರನಾದಂತಹ ನನಗೆ ಶಬರನಿಂದ ಸೋಲು. ಈ ಸೋಲನ್ನು ನಾ ಸೋಲು ಅಂತ ಸ್ವೀಕರಿಸಲಿಲ್ಲ, ಬದಲಾಗಿ ಇದು ನನ್ನ ಸಾವು ಅಂತ ನಾ ಸ್ವೀಕರಿಸಿದ್ದೇನೆ. ಅಯ್ಯೋ, ಹೇಳಬೇಡಿ ಸ್ವಾಮಿ ಹಾಗೆ. ಕ್ಷತ್ರಿಯನಾದವನಿಗೆ ಯುದ್ಧ ರಂಗದಲ್ಲಿ ಸೋಲು ಬಂತು ಅಂತಾದ್ರೆ ಅದು ಸಾವಿಗೆ ಸಮಾನವಂತೆ. ನಾನು ಜೀವಶ್ಚವವಾಗಿದ್ದೇನೆ ಮಂತ್ರೀಶ, ನಾನು ಜೀವಶ್ಚವವಾಗಿದ್ದೇನೆ. ಇನ್ನು ಈ ಸೋತ ಮುಖವನ್ನು ನನ್ನ ಪುರದ ಪ್ರಜೆಗಳಿಗೆ ನಾ ಎತ್ತು ತೋರಿಸಲಿ? ನಾ ಈ ಸುಟ್ಟ ಮುಖವನ್ನು ಹಿಡಿದುಕೊಂಡು ನನ್ನ ರುದ್ರಪುರಕ್ಕೆ ನಾ ಎತ್ತು ಬರಲಿ ಹೇಳು? ಇದು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ ಮಂತ್ರೀಶ. ನನ್ನಿಂದ ಈ ಮುಖವನ್ನು ಹೊತ್ತು ಪುರದೆಡೆಗೆ ಬರುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಇಲ್ಲಿಂದಲೇ ನಾ ವಾನಪ್ರಸ್ಥವನ್ನು ಪ್ರವೇಶ ಮಾಡಬೇಕು ಎನ್ನುವ ಹಾಗೆ ನಾ ನಿರ್ಧರಿಸಿದ್ದೇನೆ ಮಂತ್ರೀಶ. ಏನು ಪ್ರಭು, ವಾನಪ್ರಸ್ಥ ಪ್ರವೇಶಕ್ಕೆ ನಾ ಸಂಕಲ್ಪ ಮಾಡಿದ್ದೇನೆ. ಇಲ್ಲ ಒಡೆಯ, ಇಲ್ಲ ಪ್ರಭು, ನಿಮ್ಮನ್ನು ಬಿಟ್ಟು ನಾ ಅರೆಕ್ಷಣ ಇರಲಾರೆ. ಈ ಸೋಲನ್ನು ಸೋಲು ಅನ್ನುವ ಹಾಗೆ ತಾವು ಸ್ವೀಕರಿಸಕೂಡದು ಪ್ರಭು, ಸ್ವೀಕರಿಸಕೂಡದು. ಇಲ್ಲ, ಕಾಲದೋಷವೋ ಕರ್ಮದೋಷವೋ ವಿಧಿಯ ಕೈವಾಡವೋ ಕಾಲನ ಕಟ್ಟಳೆಯೋ ನಾನೆಂದೂ ಅರಿಯೆ. ಸತ್ಯ ಸ್ವರೂಪನಾದಂತಹ ಪರಮೇಶ್ವರ ನಮ್ಮ ಪುರದಲ್ಲಿರುತ್ತ ಖ್ಯಾತ ರುದ್ರಪುರ ಎನ್ನುವಂತಹ ನಗಳತೆಯನ್ನು ಹೊಂದಿರುವಂತಹ ಪುರವನ್ನಾಳುವ ಯೋಗ್ಯತಾವಂತರು ತಾವು, ನಮ್ಮ ಪುರದ ಪುಣ್ಯನಿಧಿಗಳು. ನೀವು ಮರುಗುತ್ತಾ ಉಳಿದಿರಿ, ವಾನಪ್ರಸ್ಥಾಶ್ರಮವನ್ನು ಸೇರಿದಿರಿ ಅಂತಾದರೆ ಪುರದ ಪುಣ್ಯವೇ ಹೊರಟು ಹೋಗುವುದಲ್ವಾ ಸ್ವಾಮಿ? ದಯವಿಟ್ಟು ಪ್ರಾರ್ಥಿಸ್ತೇನೆ. ಮಂತ್ರಿಶೇಖರ, ನೀವು ಬರ್ಬೇಕು. ನೀವೆಷ್ಟು ಕಾಡಿದರೂ ಬೇಡಿದರೂ ನಾ ಬರುವುದಿಲ್ಲ. ಯಾಕೆ? ಪರಮೇಶ್ವರನನ್ನೇ ಅನವರತವು ಅನುಕ್ಷಣವು ಭಜಿಸಿದ ನಾನು ನನ್ನ ಸರ್ವವನ್ನೂ ಪರಮೇಶ್ವರನಿಗೆ ಅರ್ಪಿಸಿದವನಿದ್ದೇನೆ. ಹಾಗಿದೆ ನನಗೊಂದು ಇಂತಹ ಸ್ಥಿತಿ ಒದಗುತ್ತದೆ ಅಂತಾದ್ರೆ ಅದು ಪರಮೇಶ್ವರನ ಸಂಕಲ್ಪವಲ್ಲದೆ ಮತ್ತೇನು ಹೇಳು? ಎಲ್ಲವೂ ಆಗುವುದು ಒಳ್ಳೆಯದಕ್ಕೆ ಅಂತಲೇ ನಾ ಭಾವಿಸಿದ್ದೇನೆ. ನಾ ವಾನಪ್ರಸ್ಥವನ್ನು ಸೇರಬೇಕು, ಹರನನ್ನು ಬಚಿಸಬೇಕು, ಆ ಮುಖೇನವಾಗಿ ಹರನಲ್ಲಿ ಐಕ್ಯವಾಗಬೇಕು ಎನ್ನುವ ಹಾಗೆ ನಾ ಸಂಕಲ್ಪಿಸಿದ್ದೇನೆ. ಹಾಗೆಂದು ನಮ್ಮ ಪುರ ಅರಾಜಕತೆಯನ್ನು ಹೊಂದಬಾರದು ಮಂತ್ರೀಶ, ನಮ್ಮ ಪುರ ಅರಾಜಕತೆಯನ್ನು ಹೊಂದಬಾರದು. ಅದಕ್ಕಾಗಿ ನೀನೊಂದು ಕೆಲಸವನ್ನು ಮಾಡು. ನನ್ನ ಮಗ ಸಕಲ ವಿದ್ಯಾ ಪಾರಂಗತನಾಗಿ ಪುರಪ್ರವೇಶ ಮಾಡಿದ್ದಾನೆ ಎನ್ನುವ ವಾರ್ತೆಯನ್ನು ನಾ ತಿಳಿದೆ. ಆ ನನ್ನ ಮಗನಿಗೆ ರುದ್ರಪುರದ ಪಟ್ಟವನ್ನು ಕಟ್ಟು. ಇನ್ನು ಮುಂದಕ್ಕೆ ನನ್ನ ಮಗ ಶ್ವೇತಕುಮಾರ ರುದ್ರಪುರದ ಅರಸನಾಗಿ ಬಾಳಲಿ. ಈ ಕೆಲಸವನ್ನು ನನ್ನ ಸ್ಥಾನದಲ್ಲಿ ನಿಂತು
ನೀನೇ ನಡೆಸಿಕೊಡಬೇಕು ಅಂತ ಕರಜೋಡಿಸಿ ಬೇಡ್ತಾ ಇದ್ದೇನೆ. ನಾನೆಷ್ಟೇ ಪ್ರಾರ್ಥಿಸಿದರೂ ನಿಮ್ಮ ಮನಸ್ಸು ಬದಲಾಗುತ್ತಾ ಇಲ್ಲ. ನಿಮ್ಮ ಮುಖವಾಣಿಯಾಗಿ ನಿಮ್ಮ ಮಗ ಶ್ವೇತಕುಮಾರ. ಒಪ್ಪಿಕೊಂಡೆ ಪ್ರಭು, ಒಪ್ಪಿಕೊಂಡೆ. ಆದೀತು. ನನ್ನ ಆಳ್ವಿಕೆಯನ್ನು ಬೇಡ ಅಂತ ಹೇಳುವ ಪ್ರಜೆಗಳಿಲ್ಲ, ಆದರೆ ಶ್ವೇತಕುಮಾರ ಆಳ್ವಿಕೆಯನ್ನು ಬೇಡ ಅಂತ ಯಾರು ಹೇಳಲಾರರು ಮಂತ್ರೇಶ. ಹೇಳುವುದು ಇಲ್ಲ ಒಡೆಯ. ನಿಮ್ಮಲ್ಲಿ ಯಾವ ಗೌರವವನ್ನು ಇರಿಸಿದ್ದಾರೋ ಅದೇ ಭಕ್ತಿಯ ಭಾವದಿಂದ ಶ್ವೇತಕುಮಾರರನ್ನು ಸ್ವೀಕರಿಸುತ್ತಾರೆ ಒಡೆಯ. ಆದರೆ ಒಂದೇ ಒಂದು ಪ್ರಾರ್ಥನೆ. ಏನು ಮಂತ್ರೇಶ? ನಮಗೆ ಯೋಗ ಉಂಟು ಅಂತಾದರೆ ಮತ್ತೊಮ್ಮೆ ನಿಮ್ಮನ್ನು ಪುರಕ್ಕೆ ಭರಿಸುವಂತಹ, ನಿಮ್ಮಿಂದಲೇ ಆಶೀರ್ವಾದವನ್ನು ಹೊಂದುವಂತಹ ಅವಕಾಶ ಒದಗಿ ಬರಲಿ ಅನ್ನುವ ಹಾಗೆ ಪ್ರಾರ್ಥಿಸ್ತೇನೆ. ಕಾಲಾಯ ತಸ್ಮೇನ್ ನಮಃ. ಎಲ್ಲದಕ್ಕೂ ಕಾಲವೇ ಉತ್ತರವನ್ನು ಕೊಡುತ್ತದೆ. ನೀನು ಹೋಗು ಮಂತ್ರಿ. ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠಾಯ ನಮೋಸ್ತುತೆ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಪರಮೇಶ್ವರನ ಪರಮಪಾದವನ್ನೇ ಸ್ಮರಿಸಿಕೊಳ್ಳುತ್ತಾ ಪವಿತ್ರವಾದ ರುದ್ರಾಕ್ಷಪುರದ ಪಟ್ಟಬೇರಿದ ಪರ್ವಕಾಲ ಸಮಸ್ತರೂ ಕೂಡ ಶ್ವೇತಕುಮಾರನಿಗೆ ಜಯವಾಗಲಿ ಎನ್ನುವ ಉದ್ಘೋಷವನ್ನು ಮಾಡುವಾಗ ಅಮಿತಾನಂದವಾಗುತ್ತಾ ಇದೆ. ನನ್ನ ಅಪ್ಪಯ್ಯ ರತ್ನಶೇಖರ ಪ್ರಭುಗಳು ಕಾರಣಾಂತರದಿಂದ ಕಾರಣಾಂತರವನ್ನು ಸೇರಿದ ಕಾಲ ಮಂತ್ರಿವರೇಣ್ಯರೇ ಬಂದರು. ಪಟ್ಟಬೇರು ಶ್ವೇತಕುಮಾರ ಅಂತ ಕೇಳಿದರು. ಆ ಕಾಲಕ್ಕೆ ಅವರ ಮಾತಿನಂತೆ ಪಟ್ಟಬೇರಿದವ ನಾನು. ಪಟ್ಟಬೇರಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ಭವಿತವ್ಯದ ಚಿಂತನೆಯ ಕುರಿತಾದ ವಿಷಯಗಳೇ ಬಂದವು. ಮುಂದಕ್ಕೆ ರಾಕಾಶ ಶಾಂಕನ ಸೊದೆಯ ಸೋನೆಯಂತೆ ಅಧಿಕಾರ ಸುದಿಯನ್ನು ಪ್ರಜಾಭಾರಕ್ಕೆ ಉಣ್ಣಿಸಬಲ್ಲ ಸಮರ್ಥ ಪ್ರಭು ಶಕ್ತಿ ಶ್ವೇತಕುಮಾರ. ಈ ಕಾಲಕ್ಕೆ ಅದಲ್ವೇ ನಮಗೆ ನೆಮ್ಮದಿ. ನಾವು ಎಷ್ಟು ದಿನ ಆಳ್ವಿಕೆ ಮಾಡಿದ್ದೇವೆ ಅನ್ನುವುದು ಮುಖ್ಯ ಅಲ್ಲ, ಎಷ್ಟು ಅವಧಿಯಲ್ಲಿ ಆಳ್ವಿಕೆ ಮಾಡಿದ್ದೇವೆ ಅನ್ನುವುದು ಮುಖ್ಯ ಅಲ್ಲ. ನಾವು ಆಳ್ವಿಕೆ ನಡೆಸಿದಷ್ಟು ಅವಧಿಯಲ್ಲಿ ಜನಮಾನಸ ನಮ್ಮನ್ನು ಹೇಗೆ ಕಂಡುಕೊಂಡಿದೆ ಅನ್ನುವುದು ಮುಖ್ಯ. ನಾವು ಆಳ್ವಿಕೆ ನಡೆಸಿದಷ್ಟು ಅವಧಿಯಲ್ಲಿ
ಏನು ಅಭಿವೃದ್ಧಿ ಮಾಡಿದ್ದೇವೆ ಅನ್ನುವುದು ಮುಖ್ಯ. ನಾವು ಅಧಿಕಾರ ನಡೆಸಿದಷ್ಟು ಸಂದರ್ಭದಲ್ಲಿ ಆ ರಾಷ್ಟ್ರವನ್ನು ಎಷ್ಟು ಸಂಸ್ಕಾರಯುತವಾಗಿ ಕಟ್ಟಿದ್ದೇವೆ ಅನ್ನುವುದು ಮುಖ್ಯ. ಅದನ್ನು ಮಾಡಿದ್ದೇನೆ ಎನ್ನುವ ಸಂತೃಪ್ತಿ ನನಗೂ ನನ್ನ ಅಪ್ಪಯ್ಯನಿಗೂ ಉಂಟು. ಆದ್ದರಿಂದಲೇ ಈ ಕತ್ತುಗೆ ಏರಿದ ಸಂದರ್ಭ ಸಕಲರು ಉತ್ಸಾಹದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದಾರೆ. ಯಾವತ್ತಿದ್ದರೂ ನಮ್ಮ ಆಳ್ವಿಕೆಯಲ್ಲಿ ಈ ಪೃಥ್ವಿ ಸುಜನೆಯಾಗಿ ಸುಬಲೆಯಾಗಿ ಸಸ್ಯಶ್ಯಾಮಲೆಯಾಗಿ ಕಂಗೊಳಿಸುತ್ತಾ ಇದ್ದಾಳೆ ಎನ್ನುವುದು ಸ್ಪಷ್ಟ. ಇದಲ್ವೇ ಪರ್ವಕಾಲ. ಪಟ್ಟವೇರಿದ ಗಳಿಗೆ ದೇವಋಷಿಗಳಾದ ನಾರದರೇ ಬಂದರು. ಉಭಯ ಹಸ್ತದಿಂದ ಆಶೀರ್ವಾದ ಮಾಡಿದರು. ಆ ಕಾಲಕ್ಕೆ ನೆಮ್ಮದಿಯಿಂದ ನಾನು ಬಾಗಿದ ವೇಳೆ ಹಿಡಿದೆತ್ತಿ ಆಡಿದರು. ವಾಮಭಾಗವನ್ನಲಂಕರಿಸಬೇಕಾದಂತಹ ಸತಿ ಒಬ್ಬಳು ಇದ್ದಾಳೆ ಅಂತಾದರೆ ಸತಿ ಪತಿಯರು ಒಂದಾಗಿ ನೀವು ಆ ಕತ್ತುಗೆ ಏರಿ ರಂಜಿಸುವುದು ನಿಜವಾಗಿಯೂ ಒಳ್ಳಿತು. ಆವಾಗ ನಮಗೆ ಲಕ್ಷ್ಮೀನಾರಾಯಣರನ್ನು ಶಿವಪಾರ್ವತಿಯರನ್ನು ಕಂಡ ಅನುಭವ ಆಗುತ್ತದೆ. ಆದ್ದರಿಂದ ಪಟ್ಟವೇರು ಕೇಳಿದೆ. ಮದುವೆ ಆಗಬೇಕು ಅಂತಿದ್ರೆ ಸಮಾನತೆ ಬೇಕು. ಸಂಧಾನಕ್ಕೆ, ಸಹಪಂಕ್ತಿ ಭೋಜನಕ್ಕೆ, ಸಮರಕ್ಕೆ, ಸಂವಾದಕ್ಕೆ, ವಿವಾಹಕ್ಕೆ ಯಾರು ಸರಿಯಾದ ಕನ್ಯೆ? ಆದಿಮಾಯೆಯ ಪೋಲ್ವ ತರುಣಿ ಇದ್ದಾಳೆ. ಕಾಶೀಂದ್ರಪತಿಯ ಮಗಳು, ಶೂರಸೇನನ ಮಗಳು. ಅವಳೇ ಶಿವೆ ಎಂಬ ಹಾಗೆ ನೀನು ಅವಳನ್ನು ವರಿಸಿದರೆ ನಿಜವಾಗಿಯೂ ಅವಳು ನಿನ್ನ ಬದುಕಿನ ಮಂಗಳದಾಯಕಿಯಾಗಿ ಬರ್ತಾಳೆ. ಅವಳು ಇಲ್ಲಿಗೆ ಬಂದಲೋ ನಿನ್ನದ್ದು ನಿಜವಾದ ಮಂಗಳಾಪುರವೇ ಆಗುತ್ತದೆ. ಹಾಗೆ ನಮಗೂ ಆಶೆ ಉಂಟು. ಇದನ್ನೊಂದು ಮಂಗಳಾಪುರ ಅಂತ ಮರುನಾಮಕರಣ ಮಾಡಬೇಕು ಅಂತ. ಯಾಕೆ? ಅಂತಹ ಪವಿತ್ರವಾದಂತಹ ನೆಲಗಟ್ಟುಳ್ಳ ಬೆಲೆವುಳ್ಳಂತಹ ನೆಲವಿದು. ಜಗದ ಸಕಲರಿಗೂ ಮಂಗಳವನ್ನು ಬಯಸುವ ನೆಲ. ಇದಕ್ಕೆ ನೆಲ ಕಲ್ಪಿಸಬಲ್ಲ ಕನ್ಯೆಯ ಬಗ್ಗೆ ವಿಷಯ ತಿಳಿಯಬೇಕು. ಯಾರಲ್ಲಿ ಮಂತ್ರಿಗಳು? ಮಂತ್ರಿವರೇಣ್ಯ, ಶಿರಬಾಗಿದ್ದೇನೆ. ವಯೋಮಿತಿಯಲ್ಲಿ ಹಿರಿಯರು, ಅಪ್ಪನ ಕಾಲದಿಂದ ಮಂತ್ರಿಗಳು. ಎಷ್ಟು ಮಂದಿ ಮಂತ್ರಿಗಳನ್ನು ಬದಲಾವಣೆ ಮಾಡಿದ್ರೆ, ಆದರೆ ನಾನು ಎಷ್ಟು ಬೇಡಿಕೊಂಡ್ರು ನೀವೇ ಇರಬೇಕು ಅಂತ ಎಷ್ಟು ವಿನಂತಿ ಮಾಡುವುದು. ಈ ಪ್ರಪಂಚದಲ್ಲಿ ಯಾವೊಬ್ಬ ಮಂತ್ರಿ ಬೇಡಪ್ಪ ಅಂತ ಹೇಳುವ ಮಾತು ಬರಬಾರದು. ಬರ್ತದೆ ಅಂತಾದ್ರೆ ಅವನಾಗಿಯೇ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ನಡೆಯಬೇಕು. ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳ್ತೀರಿ. ನೀವು ಯಾಕೆ ಉಳಿದಿದ್ದೀರಿ? ಜಗದೊಳು ಸಕಲ ಚಮತ್ಕಾರ ಮುಂಬಲ್ಲೊಡೆ ಮಂತ್ರಿಯಾಗು. ಮಂತ್ರಿ ಎನ್ನುವ ಶಬ್ದವನ್ನು ಸರಿ ಮಾಡಿದರೆ ಹೇಗಾಗುತ್ತದೆ? ಮಂತ್ರ ಆಗುತ್ತದೆ. ಮಂತ್ರಿಗಳ ಮಾತು ಮಂತ್ರ ಆಗಬೇಕೇ ವಿನಃ ಮಂತ್ರಿಗಳ ಮಾತು ನೋಡಿ ಕೇಳಿ ಅಯ್ಯೋ ಇವನೂ ಒಬ್ಬ ದರಿದ್ರ ಮಂತ್ರಿಯೋ ಅಂತ ಕೇಳಬಾರದು. ಆದ್ದರಿಂದಲೇ ನಿಮ್ಮ ಮಾತು ಮಂತ್ರವಾಗಿ ಅನಾವರಣಗೊಳ್ಳುತ್ತಿತ್ತು. ಆದ್ದರಿಂದಲೇ ಈ ಕಾಲದವರೆಗೂ ಉಳಿದಿದ್ದೀರಿ. ನಿಮ್ಮನ್ನು ನಾವು ಉಳಿಸಿಕೊಂಡಿದ್ದೇವೆ. ಈಗ ತಾನೇ ದೇವಋಷಿಗಳ ಆಗಮನವಾಯಿತು. ವಿಷಯ ಹೇಳಿದ್ರು. ವಾಮಭಾಗ ಶೂನ್ಯವಾಗಿದೆ, ನೀನೊಂದು ಮದುವೆ ಮಾಡಬೇಕು. ಆಯ್ತಲ್ಲ ನೋಡಿ, ಮದುವೆ ಆಗದವರು ಮದುವೆ ಆಗಬೇಕು ಅಂತ ಹೇಳು ಅಲ್ವಾ? ಇದು ಯೋಗ. ಆದ್ದರಿಂದ ನಾ ಯಾರು ಅಂತ ಕೇಳಿದ್ರೆ ವಧು ಸಂಧಾನ ಅವರೇ ಹೇಳಿದ್ದಾರೆ. ಯಾರಂತೆ? ಕಾಶೀಶನ ನಂದನೆಯಾದಂತಹ ಶಿವೆಯಂತೆ. ಹಾಗಾದ್ರೆ ಹೊರಡುವುದೇ ತಡ ಯಾಕೆ? ಹೊರಡುವುದು ಹೌದು, ಅದಕ್ಕೊಂದು ಕ್ರಮ ಉಂಟಲ್ಲ. ಹೋಗಬೇಕು, ಮಾತಾಡಬೇಕು, ಸಂಧಾನ ನಡೆಸಬೇಕು. ನೀವಿದ್ದೀರಲ್ಲ ಹಾಗೆ ಹಾಗೆ ನಾನೇ ಅಲ್ವಾ? ಸತ್ಯ. ಆದ್ದರಿಂದ ಇವತ್ತು ಇಡೀ ಪ್ರಸಂಗದಲ್ಲಿ ನೀವು ಎಷ್ಟು ಸಲ ಕಾಣ್ತಿರ್ತವೆ ಹಾಗಾಗಿ ನಿಮ್ಮ ತಲೆ ಆಗಾಗ ಕಾಣ್ತಾ ಇರಬೇಕು. ಆದ್ದರಿಂದ ನೀವು ಈ ಕ್ಷಣವೇ ಹೋಗಿ ಆ ಶೂರಸೇನರಲ್ಲಿ ಮಾತಾಡಿ ಈ ಮಧುಸಂಧಾನವನ್ನು ವಿರಚಿಸಿ ಬರುವೀರ. ಶ್ವೇತಕುಮಾರ, ಶ್ವೇತ ಶುಭ್ರವರ್ಣದಿಂದ ಅಂತರಂಗ ಶುದ್ಧಿಯಿಂದ ಈ ರಾಜ್ಯವಾಳಿದಂತಹ ರತ್ನಶೇಖರರ ಪ್ರತಿರೂಪವಾಗಿ ನೀ ಕಂಗೊಳಿಸುತ್ತಾ ಇದ್ದೀಯ. ಧನ್ಯೋಸ್ಮಿ. ಇದು ನನಗೆ ಸೌಭಾಗ್ಯ ಅನ್ನುವ ಹಾಗೆ ಭಾವಿಸಿದ್ದೇನೆ. ನಾನೇ ಮುಂದೆ ನಿಂತು ಇಂತಹ ಒಂದು ವಿವಾಹೋತ್ಸವವನ್ನು ನಡೆಸುತ್ತಾನೆ ಅನ್ನುವ ಹಾಗಿದ್ದರೆ ಇದು ಈಶನ ದಯೆಯಿಲ್ಲದ ಮತ್ತೇನು ಸ್ವಾಮಿ. ಸತ್ಯ. ಆಗಲಿ, ಈ ತಕ್ಷಣ ಹೊರಟು ನಿಂತಿದ್ದೇನೆ. ಹೋಗಿ ಬರ್ತೇನೆ. ಹೋಗಿ ಬನ್ನಿ, ನಿರ್ಣಯ ಮಾಡಿ ಬನ್ನಿ.
ಬಲ್ಲಿರೇನಯ್ಯ ಕಾಶೀಪುರಾಧಿಪ ಯಾರೆಂದು ಕೇಳಬಲ್ಲಿರಿ ಹಾಗೆಂದುಕೊಳ್ಳಬಹುದು ಅನೇಕವಿದೆ ಲಾಲಿಸಬೇಕಯ್ಯ ಈ ಕಾಶೀಪುರದ ಪೀಠವನ್ನೇರಿದೆ ದೊಡ್ಡ ನಮ್ಮವರೆಲ್ಲ ಜಯಘೋಷ ಕೇಳುತ್ತಾ ಉಂಟು. ಕಾಶಿ ವಿಶ್ವನಾಥನನ್ನೇ ಕುಲದೇವರಾಗಿ ಆರಾಧನೆಯನ್ನು ಮಾಡುತ್ತಾ ಈ ಕಾಶೀಪುರವು ನನ್ನಾಳಿಕೆಯ ಬಳಿಕ ಬೆಳಗುತ್ತಾ ಉಂಟು. ಮಾತ್ರವಲ್ಲ, ಈ ಕಾಲದಲ್ಲಿ ನನ್ನದಾದಂತ ಅಧಿಕಾರವನ್ನು ಸ್ಥಾಪಿಸಿದ್ದೇನೆ. ನಮ್ಮ ದಾಂಪತ್ಯ ಪ್ರತೀಕವಾಗಿ ಶಿವೆ ಎಂಬಂತ ಹೆಣ್ಣು ಮಗಳವರನ್ನು ಹುಟ್ಟಿದವಳಿದ್ದಾಳೆ. ಈ ಕಾಲದಲ್ಲಿ ಆಕೆ ಹೆಗಲೆತ್ತರಿಗೆ ಬೆಳೆದು ನಿಂತವಳಿದ್ದಾಳೆ. ಆಕೆಗೆ ಯೋಗ್ಯನಾದಂತ ಪುರುಷನೊಬ್ಬರನ್ನು ನೋಡಿ ಮದುವೆ ಮಾಡಬೇಕೆಂಬ ಹಾಗೆ ತೀರ್ಮಾನವನ್ನು ಕೈಗೊಂಡವನಿದ್ದೇನೆ. ಎಂದಿನಂತೆ ಓಲಗಗ್ರಸ್ತನಾದಂತಹ ನಾನು ಪ್ರಜೆಗಳ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿದವನಿದ್ದೇನೆ. ಈ ಕಾಲದಲ್ಲಿ ಅದೆಷ್ಟೋ ಸಮಯದಿಂದ ನನ್ನನ್ನು ನೋಡುವುದಕ್ಕೆ ಯಾರು ನಿಂತಿದ್ದಾರಂತೆ. ಯಾರದು? ಅಯ್ಯೋ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಿಮ್ಮನ್ನು ನೋಡುವಲ್ಲ ಯೋಗ್ಯತಾವಂತರು ಎಂಬ ಹಾಗೆ ಸ್ಪಷ್ಟವಾಗಿ ಇರ್ತವನಿದ್ದೇನೆ. ನನ್ನನ್ನು ಈ ಕಾಲದಲ್ಲಿ ನೋಡಬೇಕೆಂಬ ಹಾಗೆ ಬಂದಿದ್ದೀರಲ್ಲ, ನನ್ನಿಂದ ಏನಾದರೂ ಆಗಬೇಕಿತ್ತೆ ಹೇಳಬಹುದು. ರುದ್ರಪುರಪತಿ ಪ್ರಸಿದ್ಧ ಕುಮಾರ ರುದ್ರ ಮೊದಲಾಗಿ ವಂದಿಸಿಕೊಂಡವನಿದ್ದೇನೆ. ಕಲಿಯ ಪ್ರವೇಶ ಆಗದೇ ಇರುವಂತಹ ನಾಡಿದು ಪರಮ ಪಾವನವಾದ ಸಾನ್ನಿಧ್ಯವುಳ್ಳ ಈ ನಾಡಿಗೆ ಬಂದಿರುವುದೇ ಅನುಪಮವಾದಂತಹ ಭಾಗ್ಯ ಅನ್ನುವ ಹಾಗೆ ಭಾವಿಸಿದ್ದೇನೆ. ಉದ್ದೇಶವಿರಿಸಿಯೇ ಬಂದಿದ್ದೇನೆ. ಖ್ಯಾತ ರುದ್ರಪುರವನ್ನಾಡುತ್ತಾ ಇರುವಂತಹ ಶ್ವೇತಕುಮಾರ ನನ್ನನ್ನು ಇಲ್ಲಿಯವರೆಗೆ ಕಳುಹಿಕೊಟ್ಟವರಿದ್ದಾರೆ. ಹೌದು, ತ್ರಿಲೋಕ ಸಂಚಾರಿಗಳಾದಂತಹ ನಾರದ ಮಹರ್ಷಿಗಳ ಅಂಬೋಣ ಶ್ವೇತಕುಮಾರನಿಗೆ ಯೋಗ್ಯಳಾದಂತಹ ವಧು ಇಲ್ಲಿ ಇದ್ದಾಳೆ. ಹೌದು, ಯಾರಂತೆ ಅವಳು? ಅದೇ ನಿಮ್ಮ ಮಗಳು ಶಿವೆ. ನನ್ನ ಮಗಳು ಶಿವೆ ಸತ್ಯಸಂಧನೂ ಧಾರ್ಮಿಕನು ಪ್ರಬುದ್ಧನೂ ಆಗಿರುವಂತಹ ಶ್ವೇತಕುಮಾರನಿಗೆ ನಿಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡಿದಿರಿ ಅಂತಾದರೆ ಈವರ ಬಾಳು ಸುಗಮವಾಗಿ ಸಾಗುತ್ತದೆ. ಮನ ಮಾಡಬೇಕು. ಅಯ್ಯೋ ಮಂತ್ರಿಗಳೇ, ಶ್ವೇತಕುಮಾರನ ಬಗ್ಗೆ ನಾವೇನು ತಿಳಿದವರಲ್ಲ. ರುದ್ರಪುರದ ಬಗ್ಗೆ ಶ್ವೇತಕುಮಾರನ ಬಗ್ಗೆ ಬಹಳಷ್ಟು ಕೇಳ್ಪಟ್ಟವರಿದ್ದೇವೆ. ಮಾತ್ರವಲ್ಲ, ನಾರದ ಮುನಿಗಳೇ ಬಂದು ಹೇಳಿದಂತಹ ಮಾತು, ಆತನಿಗೆ ಯೋಗ್ಯನಾದಂತಹ ಹೆಣ್ಣು ನನ್ನ ಮಗಳು ಶಿವೆ ಎಂಬ ಹಾಗೆ ಸಂತೋಷದ ವಿಚಾರವಲ್ಲವೇ? ನೀವು ಸುಹಾಸ ಬೀರಬೇಕು. ಇದು ಸುಹಾಸ ಬೀರುವಂತಹ ಕಾರ್ಯವೇ? ಯಾಕಂದರೆ ನನ್ನ ಮಗಳ ಮದುವೆ ಧಾರಾಳವಾಗಿ ಆ ಶ್ವೇತ ಕುಮಾರನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಕ್ಕೆ ನಾನು ತೀರ್ಮಾನವನ್ನು ಕೈಗೊಂಡವನಿದ್ದೇನೆ. ಹಾಗಾದರೆ ಮದುವೆಗೆ ಬೇಕಾದಂತ ಮುಹೂರ್ತ ನಿರ್ಣಯ ಮಾಡಿ ಯಾವಾಗ ಎನ್ನುವ ಹಾಗೆ ನಾವೇ ಒಲೆ ಕಳುಹಿಸುತ್ತೇವೆ. ನೀವು ಸಿದ್ಧರಾಗಿರ್ಬೇಕು. ಆಗಲಿ ಆಗಲಿ.
ಅಭಿವಂದಿಸುತ್ತಾ ಇದ್ದೇನೆ. ಮಾವ ಉದ್ದ ಇದ್ದಾರೆ, ಮಗಳು ಉದ್ದವೇ? ಅದೇ ಹಂತಕ್ಕಿದ್ದಾಳೆ. ತೊಂದರೆ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಗಿಡ್ಡವೇ ಅಲ್ಲ ಅಲ್ದ ಅಷ್ಟೇ. ಗಂಡು ಮಕ್ಕಳಿಗಿಂತ. ಹೌದು ಹೌದು. ಇದು ಮದುವೆ ಸಿದ್ಧತೆಲ್ಲ ಪುರೋಹಿತರು ನಮ್ಮ ಹಿರಿಯರ ನೆಲೆಯಲ್ಲಿ ಮಂತ್ರಿಗಳಿದ್ದಾರೆ, ಹ. ಪುರೋಹಿತರು ಬೇಕು. ಎಲ್ಲಿದ್ದಾರೆ? ಇದು ನಮ್ಮವರಿಗೆಲ್ಲ ವ್ಯವಸ್ಥೆ. ಪುರೋಹಿತರನ್ನು ಬರೆಯುವುದಕ್ಕೆ ಹೇಳಿದ್ದಾರೆ. ಇದು ಏನು ಪುರೋಹಿತರೇ? ಒಳ್ಳೆದಾಗ್ಲಿ ಎಲ್ಲರಿಗೂ ದಾರಿ ಮಧ್ಯದಲ್ಲಿ ಮಂತ್ರವನ್ನು ಹೇಳುತ್ತಾ ಇದ್ದೀರಿ. ಗುರ್ಸೋತಿಲ್ಲ. ಅದೇ ಗೊತ್ತಾಯ್ತು ನನಗೆ. ಕೆಲವು ಕಾರ್ಯಕ್ರಮ ಇವರೇ ಅಲ್ಲ, ಒಪ್ಪಿಕೊಂಡರು. ಅವರೆಲ್ಲಿದ್ದಾರೆ? ಕೆಲವು ಕಾರ್ಯಕ್ರಮ ಆದ್ಮೇಲೆ ಅದನ್ನು ಮುಗಿಸದೆ ಬರುವುದಕ್ಕಾಗ್ತದ? ಒಂದು ಅಲ್ಲಿ ಮೃತ್ಯುಂಜಯ ಹೋಮ ಇತ್ತು, ಅಲ್ಲಿ ನನ್ನ ಶಿಷ್ಯಂದಿರನಲ್ಲಿ ಕುಳ್ಳಿರಿಸಿದ್ದು ನಾನು ಮಂತ್ರ ಹೇಳಿಕೊಂಡು ಪೂರ್ಣಾಹುತಿಗೆ ಇಲ್ಲಿಗೆ ಬಂದದ್ದು. ಬೇಸರ ಅದೇ ಮಾಡಬೇಡಿ. ನನಗೆ ಗೊತ್ತಾಯ್ತು. ಯಾವತ್ತು ನೀವು ಬರುದಲ್ಲ, ನಿಮ್ಮ ತಂದೆಯವರು ಬರುದಲ್ಲ. ಅದೇ ಇವತ್ತು ನಾನು ಬಂದದ್ದು. ಹೌದು. ಇದು ಇಲ್ಲಿ ಕಾರ್ಯಕ್ರಮ ಎಂತದ್ದು ನೆನಪಿಲ್ಲ ನೋಡಿ. ತಕ್ಷಣ ನೆನಪು, ತಕ್ಷಣ ನನ್ನ ಮಗಳ ಮದುವೆ ಅಲ್ಲವೇ? ಮದುವೆ ಹೇಳಿದ್ದು ನೆನಪುಂಟು ನನಗೆ. ಆದ್ರೆ ಯಾವ ಯಾವ ಕಾರ್ಯಕ್ರಮ ಎಲ್ಲೆಲ್ಲಿ ಎನ್ನುವ ಹಾಗೆ ಪಟ್ಟಿ ಸ್ವಲ್ಪ ಆಚೆ ಈಚೆ ಆಗಿದೆ. ನೀವು ಇನ್ನು ಬರೆದಿಟ್ಕೊಳ್ಬೇಕು ಸರಿಯಾಗಿ. ಬರದು ತೊಂದರೆ ಬಂದಾಯ್ತಾ? ಇನ್ನು ನಾನು ಇಷ್ಟು ಬೇಗ ಬಂದಾಯ್ತಾ? ನಾನು ಬಂದಾಯ್ತಾ? ಇನ್ನು ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮ ನಾನು ಅಚ್ಚುಕಟ್ಟಾಗಿ ನಾನು ಮಾಡಿಕೊಡ್ತೇನೆ. ಈಗ ಮಗಳ ಮದುವೆ ಅಂತ ಆದ್ಮೇಲೆ ಯಾವ ಕ್ರಮಗಳು ಕೂಡ ತಪ್ಪಬಾರದು. ಇಲ್ಲ ಇದು ಇವರೆಲ್ಲ ಜಿಬ್ಬಣಿಗರ. ಹೌದು. ಇದು ಹುಡುಗನನ್ನು ಮೊದಲು ನೋಡ್ಬೇಕಲ್ವಾ? ಹಿಂದೆ ನೋಡಿ, ಹಿಂದೆ ನೋಡಿ. ಸಭೆಯಲ್ಲಿದ್ದಾನ? ತಿರುಗಿ ನೋಡಿ ಸಭೆಯಲ್ಲಿ. ಪುರೋಹಿತರೆ ಅವನ ಮಾರೆ, ಅವನೆಲ್ಲ ಪುರೋಹಿತರೆ. ಅಷ್ಟು ಸಣ್ಣವನಿಗೆ ಮದುವೆ ಮಾಡಿಕೊಟ್ಟು ನಾಳೆ ಎಲ್ಲ ಪ್ರಚಾರ ಆಗಿತ್ತು. ಹೇಗೆ? ಇಲ್ಲಿ ನೀವು ಬಾಲ್ಯ ವಿವಾಹ, ವಧು ವರ ಪುರೋಹಿತ ಸಹಿತ 5 ಮಂದಿಯ ಬಂಧನ ಅಂತ. ಪುರೋಹಿತರೆ ಅವನಿಗೆಲ್ಲ ಅವನಿಗೆಲ್ಲ ನೀವು ಪೂರ್ತಿ ಸುತ್ತು ತಿರುಗಬಾರ್ದು, ಒಂದು ಅರ್ಧ ಸುತ್ತು ತಿರುಗಿ ನೋಡಿ. ಹುಡುಗ ಅವ ಅಲ್ವಾ? ಹುಡುಗ ಅವನಲ್ಲ. ಈಗ ಹುಡುಗ ಅವ ಅಂತ ಹೇಳುವಾಗ ಈ ಎದುರಿನ 2 ಅಲ್ಲಿಗೆ ಬಿಟ್ಟ ಅಲ್ಲ ಅಂತ ಹೇಳುವಾಗ ನೋಡಿ ಮುಖ ಸಪ್ಪೆ ಮಾಡಿ ಗೊತ್ತಿದ್ದಾನೆ. ಯಾಕೆ? ಮನೆಯಲ್ಲಿ ಅದು ಇಷ್ಟು ಬೇಗ ಮಾಡ್ಲಿಕ್ಕೆಲ್ಲ, ಧರ್ಮಕ್ಕೆ ಇಲ್ಲೊಂದಾದ್ರೆ ಆಗ್ತಿತ್ತು ಅಂತ. ಇನ್ನು ಒಂದು 10 ವರ್ಷ ಹೋಗ್ಲಿ ಆಯ್ತಾ, ಮತ್ತೆ ನೋಡುವ. ಅವ ಅಂದ್ರೆ ನಾನು ತಿರುಗಿದ್ದು ಹೆಚ್ಚಾಯ್ತಾ, ಸುಮ್ಮನೆ ತಮಾಷೆಗಾಗಿ ಹೇಳಿದ್ದು. ನಮಸ್ಕಾರ ನಮೋ ನಮಃ. ಶ್ರೇಯಸ್ಸಾಗಲಿ, ಶುಭವಾಗಲಿ, ಇಷ್ಟಾರ್ಥ ಸಿದ್ಧಿರಸ್ತು. ಸಂತೋಷ. ಮದುಮಗನವರು ಬರಬೇಕು. ಇದು ನಿಮ್ಮದು ನಾಮಧೇಯ ಅಂತದ್ದು? ಶ್ವೇತಕುಮಾರ. ಶ್ವೇತಕುಮಾರ. ತಾವುಗಳು ಮಂತ್ರಿ ಸಿಗ್ತೇನೆ. ಅದು ಆಚಾರ್ಯರೇ, ತಮ್ಮ ಶುಭ ನಾಮಧೇಯ? ನನ್ನದು ಮಹೇಶ ಅಂತ. ಮಹೇಶಾಚಾರ್ಯರು. ಮಹೇಶಾಚಾರ್ಯರು ಅಂತ. ಇದು ತಮ್ಮದು ಊರು? ನಮ್ಮದ್ದು ರುದ್ರಪುರ. ಸಿದ್ದಾಪುರವಾ? ಸಿದ್ದಾಪುರ ಅಲ್ಲ, ಗುರುಪುರ. ನಮ್ಮದ್ದು ರುದ್ರಪುರ. ರುದ್ರಪುರವಾ? ರುದ್ರಪುರದಿಂದ ಇಲ್ಲಿ ತನಕ ಬಂದಿದ್ದೀರಿ. ಹೇಗೆ ಪ್ರಯಾಣ ಎಲ್ಲ ಸುಖಕರವಾಗಿತ್ತು? ತೊಂದರೆ ಇಲ್ಲ. ಈಗ ನಾವು ಅಂದ್ರೆ ಮಾರ್ಗಗಳನ್ನು ಸ್ವಲ್ಪ ಅಗಲೀಕರಣ ಮಾಡಿದ್ದೇವೆ. ಹೌದೌದು, ನಿಮ್ಮಲ್ಲಿ ಸ್ವಲ್ಪ ಬರುವಾಗ ಅಡೆತಡೆ ಆಗಬಾರ್ದು ಎನ್ನುವ ಹಾಗೆ ಎಲ್ಲ ವಿಶಾಲವಾದಂತಹ ಮಾರ್ಗ, ಹೇಗೆ ಬೇಕಾದ್ರೂ ಬರ್ಬೋದು. ಈಗ ಕಷ್ಟ ಆದ್ರೂ ಮತ್ತೆ ಸುಲಭ ಆಗ್ತದೆ. ಪ್ರಯಾಣದಲ್ಲಿ ಏನು ಸಮಸ್ಯೆ ಇಲ್ಲ. ಸರಿ, ಈಗ ಇದು ಹೇಗೆ ಸಂಬಂಧ ಕುದುರಿಸಿದ್ಯಾರು? ಸಂಬಂಧ ಕುದುರಿಸಿದ್ದಲ್ಲ, ಸಂಬಂಧ ಸೇರಿಸಿದ್ದು. ಯಾರು ಅಂತ? ಅದು ಸಂಬಂಧ ನಾರದರು. ನಾರದರ? ನಾರದ ಉವಾಚ. ನಾರದ ಉವಾಚ. ಶ್ವೇತಕುಮಾರನು ನಿಮ್ಮಲ್ಲಿ ಉವಾಚ. ಸರಿ. ಈಗ ಅವರು ಹೇಳಿದ್ದಾರಂತ ಹೇಳಿ ಮುಂದುವರಿಯುವುದಲ್ಲ. ಈಗ ಹುಡುಗಿಯನ್ನು ನೋಡಿದ್ದೀರಾ? ಹುಡುಗಿ ನೋಡ್ಲಿಲ್ಲ. ಹುಡುಗಿ ಹೇಳಿದಾರಲ್ಲ, ನಾರದರು ಹೇಳಿದ್ದಾರಂತ ಹೇಳಿದ್ರೆ ಕಣ್ಣು ಮುಚ್ಚಿ ಮದುವೆ ಆಗುದಕ್ಕೆ ನೋಡಿದವರು ಬ್ರಹ್ಮಚಾರಿಗಳಲ್ವೇ? ವಿಶ್ವಾಸ ಉಂಟು. ಹಾಗೆ ಆದರೂ ಕೂಡ ನೋಡ್ಬೇಕು ಅಂತ ಮನಸ್ಸುಂಟ. ಖಂಡಿತ ನೋಡ್ಬೇಕು. ಹಾಗಾಗಿ ಹುಡುಗಿಯ ಶೃಂಗಾರ ಆಗಿದೆ. ಶೃಂಗಾರ ಎಲ್ಲ ಆಗಿದಲ್ಲ, ಆದ್ರೆ ಸುಮ್ಮನೆ ತಡ ಮಾಡುದೇ. ಅಲ್ಲಿ ನಿಲ್ಲಿ ಅಂತೆ. ಅಲಂಕಾರ ಮಾಡಿ ಹೊರಗೆ ಬರುವಾಗ ಅಭಿಮುಖವಾಗಿ ನಿಂತ್ರೆ ನೋಡುವುದಕ್ಕೊಂದು ಅನುಕೂಲ ಆಗುತ್ತದೆ. ಒಳ್ಳೇದು. ಹಾಗಾಗಿ ಸರಿಯಾಗಿ ಬಿಡದೆ ಹಾಗೆ ನೋಡಿ ಈಗ ವ್ಯವಸ್ಥೆ ಮಾಡ್ತಾರೆ. ಒಂದು ಕರೆಯುವಂತ ವ್ಯವಸ್ಥೆ ಮಾಡಿ. ಶೃಂಗಾರ ಆದ್ರೆ ಮದುಮಗಳು ಮಂಟಪಕ್ಕೆ ಅದು ಮೊದಲೇ ಶೃಂಗಾರ ಮಾಡಿ ಕೂತ್ಕೊಂಡಿಸಿದ್ದು. ಶ್ವೇತಕುಮಾರ, ಹುಡುಗಿ ಬಂದಿದ್ದಾಳೆ ಸಭೆಗೆ, ಒಮ್ಮೆ ನೋಡಿ ಒಪ್ಪಿಗೆಯನ್ನು ಕೊಟ್ಟಿಂತಾದ್ರೆ ಮುಂದಿನ ಕಾರ್ಯಕ್ರಮ ಮಾಡುವುದಕ್ಕೆ ನಮಗೆ ಸುಲಭ ಆಗುತ್ತದೆ. ನನಗೆ ಯಾವುದು ಆಗುತ್ತದೆ, ಅವನು ಮುಸುಕು ತೆಗೆಯಿರಿ. ಯಾವುದು? ಸೊಳ್ಳೆ ಬರದಂತೆ ಎನಿಸಿದ. ಅದು ಕ್ರಮವೇ ಹಾಗೆ. ಮದುಮಗಳು ಸ್ವಲ್ಪ ಮುಖವನ್ನು ಸರಿಸಮ್ಮ ನೋಡ್ಲಿ ಅವ ಸರಿಯಾಗಿ. ಹೇಗೆ ಆಯ್ದಿತ್ತ? ನಾರದರು ಹೇಳಿದ ಹಾಗೆ ಅವಳು ಚೆನ್ನಾಗಿದ್ದಾಳೆ. ಹೌದಾ? ನನಗಾದಿತ್ತು ಆದೀತು ಅಂತ ಆದ್ಮೇಲೆ
ಅವಳಲ್ಲಿ ಒಂದು ಕೇಳಬೇಕಾ ಬೇಡ? ಕೇಳಬೇಕು. ಹೇಗಮ್ಮ ಈಗ ಮುಂದೆ ನಿಂತವನೇ ವರಮಹಾಶಯ ಹೇಗೆ ಆದೀತ? ಅಪ್ಪನಿಗೆ ಆದ್ರೆ ಹಾಗಾದ್ರೆ ಅಪ್ಪನೇ ಆಗ್ಲಿ. ಅಲ್ಲ ಅಪ್ಪನಿಗೆ ಆದ್ರೆ ನನಗೆ ಆದೀತು ಅಂತ ಅದಕ್ಕೊಂದು ಅರ್ಥ ಉಂಟ? ಅಪ್ಪನ ಪರಂಪರೆ ಸ್ವಾಮಿ. ಒಪ್ಪಿಗೆ ಅಲ್ಲ ಮಂತ್ರಿಗಳೇ. ಯಾಕೆ ಹೆಣ್ಣು ತಾನಾಗಿ ಹೇಳುವಂತ ಕ್ರಮ ಇಲ್ಲ. ನಾಚಿಕೆಯ ಸ್ವಭಾವದ ಒಳಗಿರುವವಳು. ಹಾಗಾಗಿ ಒಂದ ಕಾಲು ಗೀಚುವುದು, ಒಂದ ಅಮ್ಮನಿಗಾದ್ರೆ ನನಗಾದೀತು, ಇಲ್ಲ ಅಪ್ಪನಿಗಾದ್ರೆ ನನಗಾದೀತು. ಹಾಗಾಗಿ ಹಿರಿಯವರು ನೋಡಿದಂತಹ ಸಂಬಂಧ ಯಾವುದಕ್ಕೂ ಕಮ್ಮಿ ಇರುವುದಕ್ಕಿಲ್ಲ ಎನ್ನುವ ಹಾಗೆ ವಿಶ್ವಾಸ. ಹಾಗಾಗಿ ಇಬ್ಬರಿಗೆ ಪರಸ್ಪರ ಒಪ್ಪಿಗೆ ಅಂತ ಆದ್ಮೇಲೆ ಮುಹೂರ್ತ ನಾವು ಮೀರುವುದಕ್ಕಿಲ್ಲ. ಹಾಗಾಗಿ ಮೊದಲಿಗೆ ಆಹಾರ ಬರಲಿ. ಊಟ ಎಲ್ಲಿ? ಊಟ ಅಲ್ಲ, ಊಟ ಅವ ಒಂದು ಅದನ್ನೇ ಕಾಯುವುದು. ಇದು ಊಟಕ್ಕಂತಲೇ ಬಂದ ಹಾಗೆ ಉಂಟು. ಅದಲ್ಲ ಹರ ಹರ ಶಂಭೋ ಶಿವ ಶಂಭೋ ಹರ ಹರ. ನಿನ್ನದೆಂತ ನಗರ ಭಜನೆ ಉಂಟು? ಹೇಳಿದಲ್ಲ, ಹರ ಹರ ಹೇಳಿದಲ್ಲ. ಹಾರ ಹಾರ ಹೂವಿನ ಹಾರ, ಹೂವಿನ ಹಾರ. ಈ ಜೋಡಿ ಜೋಡಿ. ನಾನು ಎಲ್ಲಿ? ಹೆಣ್ಣು ಒಳಗೆ ಗಂಡು ಹೊರಗೆ. ಇದು ಸ್ವಾಮಿ ನಿಮ್ಮದು ಇದೊಂದು ಆಗ್ಲಿಲ್ಲ. ಯಾವುದು? ಹೆಣ್ಣು ಒಳಗೆ ಗಂಡು ಹೊರಗೆ ಮತ್ತೆ ಮದುವೆ ಯಾವ ಕರ್ಮಕ್ಕೆ? ಹಾಗಲ್ಲ, ಪಟ ಪಟ ಅಂತರ್ಪಟ ಚಿತ್ರಪಟ ಅಲ್ಲ, ಅಂತರ್ಪಟದಿಂದ ಹೊರಗೆ. ನೀನೆಲ್ಲಿ? ಇಲ್ಲಿ ಹಾಗೆ ಒಟ್ಟಾಗುವುದಕ್ಕಿಲ್ಲ. ಸರಿಯಾಗಿ ಮುಖ ಕಾಣುವ ಹಾಗೆ ನಿಲ್ಲಿ. ಸರಿ. ಮೊದಲಾಗಿ ನಾನು ಮಂತ್ರವನ್ನು ಹೇಳ್ತೇನೆ, ಆಗ ಪಟ ತೆಗಿತಾರೆ. ಯಾವುದು? ಅದಲ್ಲ, ಅಂತರ್ಪಟ. ಅಂತರ್ಪಟ ತೆಗಿತಾರೆ. ತೆಗೆದ ಕೂಡಲೇ ಪರಸ್ಪರ ಅದಲು ಬದಲು ಮಾಡಬೇಕು. ನನಗೆ ಒಪ್ಪಿಗೆ ಉಂಟು, ಅವಳಿಗೆ ಒಪ್ಪಿಗೆ ಉಂಟು ಎನ್ನುವ ಹಾಗೆ, ಆರಾಧತ್ತ ಎನ್ನುವ ಹಾಗೆ ಸರ್. ಹಾಗಾಗಿ ತದೇವ ಲಗ್ನಂ ತದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಪಾರ್ವತಿ ಪರಮೇಶ್ವರ ಧ್ಯಾನಂ ನಾವು ಬರುವಾಗ ಹೋಗ್ತೇನೆ ಅಂತ ಬಿಡ್ತಿದ್ದ, ಈಗ ಎಲ್ಲಿ ಹೋಗಿದ್ದಾನೆ ಬಿಡುವವ? ಅದೇ ಮೂಗು ಬಿಡ್ಲಿಕ್ಕೆ ಈಗ ಬಿಡ್ಲಿಕ್ಕೆ ಎಲ್ಲ ದಿಬ್ಬನ ಹೊರಡುವಾಗ ಇನ್ನು ಆಗ ನೋಡಿ ನಿಮ್ಮ ಕಿವಿಯ ಟೊಮೆಟೊ ಉಂಟಲ್ಲ, ಕಿವಿಯ ಟೊಮೆಟೊ ಅಲ್ಲಲ್ಲ ಕಲ್ಲಲ್ಲ ಆಗ್ಬೇಕು. ಟಮಾಟೆ ಅದೇ. ಹಾಗಾಗಿ ಎಲ್ಲ ಕಾರ್ಯಕ್ರಮ ಎಲ್ಲ ಇನ್ನೊಂದು ಇಳಿಸು ಕೊಡುವಂತ ಕ್ರಮ ಉಂಟು. ನಿಮ್ಮಿಂದ ಹೊಸ ಸಂದೇಶ ಬರಬೇಕು ಸ್ವಾಮಿ. ಚಪ್ಪರ ಇಳಿಸಿಕೊಡುವ. ಯಾವುದು ಆ ಚಪ್ಪರ ಇಳಿಸಿಕೊಡುವುದಲ್ಲ, ಕುಳಿತವರನ್ನು ಇಳಿಸಿಕೊಳ್ಳುವುದು. ಹಾಗಾಗಿ ಮೊದಲಾಗಿ ಹೆಣ್ಣು ಯಾವ ಕ್ರಮ ಕೂಡ ತಪ್ಪಬಾರ್ದು. ಇಲ್ಲ ಇಲ್ಲ ಇಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವ. ಬೇಗನೆ ಮಾಡಿ. ಕೈ ಮುಗಿಯಮ್ಮ. ಹೇಳುವಾಗೆ ನಾನು ಹೇಳಿದ ಹಾಗೆ ಹೇಳಬೇಕು. ಈಗ ಹೆಣ್ಣು ಗಂಡನ ಮನೆಯನ್ನು ಸೇರುವಾಗ ಯಾವತ್ತು ಅಳುತ್ತಾ ಸೇರ್ತಾಳೆ. ಅಳುತ್ತಾ ಸೇರುವಂತ ಕ್ರಮ ಅಲ್ಲ ಅದು ನಿಜವಾಗಿ. ಯಾಕೆ? ಇನ್ನೊಂದು ಮನೆಯನ್ನು ಹೋಗಬೇಕಾದ್ರೆ ನಗು ನಗುತ್ತಾ ಗಂಡನ ಮನೆಯನ್ನು ಸೇರಬೇಕು. ಯಾಕೆ? ಉಭಯ ಕುಲ ದೀಪಕಿ ಎನ್ನುವ ಹಾಗೆ ಹೆಣ್ಣಿಗೆ ಹೆಸರು, ಗಂಡಿಗೆ ಆ ಹೆಸರಿಲ್ಲ. ಇದ್ದ ಮನೆಯನ್ನು ಬೆಳಗಿದವಳು, ಹೋದ ಮನೆಯನ್ನು ಕೂಡ ಬೆಳಗಬೇಕಾದವಳು. ಹಾಗಾಗಿ ಆ ಮನೆಯನ್ನು ಬೆಳಗಮ್ಮ ಬೆಳಗಮ್ಮ. ಅವನನ್ನು ಕೊಂಡೋಗಿ ಪಾಯಸದ ಅಂಡೆಗೆ ಹಾಕಿ ಬೆಳಗಮ್ಮ ಎನ್ನುವ ಹಾಗೆ. ಹಾಗಾಗಿ ನಾನು ಹೇಳಿದ ಹಾಗೆ ಎಲ್ಲಾದ್ರೂ ಸಿಟ್ಟು ಬಂದ್ರೆ ಹೊತ್ತಿಸುವವಳು ಅವಳೇ, ಹಾಗಾಗಿ ಆಗ್ಬಾರ್ದು. ಹಾಗಾಗಿ ನಾನು ಹೇಳಿದ ಹಾಗೆ ಹೇಳ್ಬೇಕು. ಅಳಬೇಡ, ಮನಸ್ಸು ಗಟ್ಟಿ ಮಾಡಿಕೋ, ಕಲ್ಲು ಮಾಡಿಕೋ. ನಾನು ಹೇಳಿದ ಹಾಗೆ ಹೇಳಿದ್ರೆ ಆಯ್ತು. ನಮಸ್ಕಾರ. ನಮಸ್ಕಾರ. ಯಾರ ಹುಡುಗಿ? ಯಾರು? ಯಾರಿಗೆ? ಹೇಳಲಿಕ್ಕೆ ಅವಳಿಗೆ.
ಅಳಬೇಡ ಆಯ್ತಾ, ಗಟ್ಟಿ. ನಮಸ್ಕಾರ. ನಮಸ್ಕಾರ. ಇಂದು ಮನಸ್ಸು ಗಟ್ಟಿ ಮಾಡಿಕೊ. ನಾನು ಪುರೋಹಿತ್ರ ಅಪ್ಪ ತೀರಿ ಹೋದ್ರ? ಪುರೋಹಿತ್ರೆ ಈಗ ಕೂಗುದು ಯಾರು ಇದ್ರಲ್ಲಿ? ವರ್ಷ ತೀರಿ ಹೋಗ್ಲಿಕ್ಕೆ ಅಂತ ಜಾತ್ರೆ ಅದು. ಅಪ್ಪ ತೀರಿ ಹೋಗಿದ್ಯಾ? ಅಲ್ಲ, ನನಗೆ ಸಣ್ಣವರಿಂದ ನೋಡು. ಇಂದು ಆಶೀರ್ವಾದವೇ ಉಡುಗೆರೆ, ಯಾವುದಿಲ್ಲ. ಆಶೀರ್ವಾದವೇ ಉಡುಗೆರೆ. ನೀವು ಆಶೀರ್ವಾದ ಮಾಡಿ ಒಂದು 100 ಮಕ್ಕಳಾಗಿ ಎನ್ನುವ ಹಾಗೆ ಅರಸಿದ್ರೆ ಆ 100 ಇಲ್ಲಿಗೆ ಬಂದ ಹಾಗೆ. ಹಾಗಾಗಿ ಇಂದು ನಾನು ಮದುವೆಯಾಗಿ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳಿಸಿಕೊಡಬೇಕಾಗಿ ಪ್ರೀತಿಪೂರ್ವಕವಾದಂತ ವಿನಂತಿ. ಆಯ್ತು. ಬಾ 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 ಬಾ. ನನ್ನದು ಉಂಟಾ? ಅಳ್ಬೇಡಿ. ಪುರೋಹಿತರೇ, ಇಷ್ಟು ಸಣ್ಣ ಮಕ್ಕಳನ್ನು ಇಷ್ಟು ದೊಡ್ಡವಾಗಿ ಬೆಳೆಸಿದ್ದೇನೆ. ಆ ಮಹೇಶನ ಅನುಗ್ರಹದಿಂದ ನನ್ನದೊಂದು ಜವಾಬ್ದಾರಿ ತೀರಿ ಹೋಯಿತು. ಆದರೆ ಇನ್ನು ಅವ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನು ಪುರೋಹಿತರೆ. ಏನು ಮಾಡುದಿಲ್ಲ, ಸಂಸಾರ ಮಾಡ್ತಾನೆ. ನೀವೇನು ತಲೆ ಬಿಚ್ಚು ಮಾಡಬೇಡಿ ಆಯ್ತಾ. ಬಂದಿಯಲ್ಲ ನೀನು ಕೂಡ. ನಮ್ಮವರು ನಮಸ್ಕಾರ. 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 ನೀನು ಯಾಕೆ ಪ್ರಧಾನವಾಗಿ ಬೇಕು? ಯಾಕೆ? ಈಗ ಅವಳು ಹೆಣ್ಣು, ನೀನು ನೋಡು ಗಂಡು ಮಗುವಾಗಿ ಇಲ್ಲಿಗೆ ಬರುವಾಗ ನೀನು ಒಬ್ಬನೇ ಬಂದಿದ್ಯಾ? ಇಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಮಂದಿಯನ್ನು ಸೇರಿಸಿಕೊಂಡು ದಿಬ್ಬನ ಸಹಿತರಾಗಿ ನೀನು ಇಲ್ಲಿವರೆಗೆ ಬಂದಿದ್ದಿ. ಸತ್ಯ. ಆದ್ರೆ ಹೆಣ್ಣು ಹಾಗಲ್ಲ, ನಿಮ್ಮ ಹಾಗಲ್ಲ. ನಿಮ್ಮನ್ನೆಲ್ಲ ಎದುರಿಸುವುದಕ್ಕೆ ನಾನು ಒಬ್ಬಳೇ ಸಿದ್ಧ ಎನ್ನುವ ಹಾಗೆ ಒಬ್ಬಂಟಿಗಳಾಗಿ ಇನ್ನು ನಿಮ್ಮೊಟ್ಟಿಗೆ ಬರುವವಳಿದ್ದಾಳೆ. ನೀವೆಲ್ಲ ಒಳ್ಳೆ ಸಂದೇಶ ಕೊಡ್ತೀರಿ. ಮತ್ತೆ ಹಾಗಾಗಿ ಬಂದ ಅವಳನ್ನು ಸರಿಯಾಗಿ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಿನ್ನದುಂಟು. ಅದು ಅಗ್ನಿದತ್ತವಾಗಿಸುವಾಗಲೇ ಹೇಳಿದ್ದೇನೆ. ಧರ್ಮ, ಅರ್ಥ, ಕಾಮ ಇದರಲ್ಲಿ ಯಾವುದಕ್ಕೂ ಕೊರತೆ ಮಾಡಬಾರದು, ಬಿಟ್ಟು ಬಿಡುವುದಿಲ್ಲ ಎನ್ನುವ ಹಾಗೆ ನೀನು ಸಪ್ತಪದಿ ತುಳಿಯುವಾಗ ಹೇಳಿದ್ದೀಯ. ಧರ್ಮೇಚ, ಹೌದಪ್ಪ, ಅರ್ಥೇಚ, ಕಾಮೇಚ. ಇನ್ನು ಹಾಗೆ ಧರ್ಮದಲ್ಲಿ ಸದಾ ಕಾಲ ಅವಳಿಗೆ ಜೊತೆಯಾಗಿರ್ಬೇಕು. ಇರ್ತೇನೆ. ಬೇಕಾದದನ್ನು ತಂದು ಕೊಡುವಂತಹ ಹೊಣೆಗಾರಿಕೆ ನಿನ್ನದುಂಟು. ಮದುವೆಯಾದ ಗಂಡಿನ ಕರ್ತವ್ಯ. ಇಷ್ಟರವರೆಗೆ ನೀನು ಎಲ್ಲಿಯೋ ಇದ್ದುಕೊಂಡು ಮಧ್ಯರಾತ್ರಿಗೆ ಅರಮನೆಗೆ ಬಂದು ಕೂತ ಹಾಗೆ ಇನ್ನು ಆಗ್ಲಿಕ್ಕೆ ಇಲ್ಲ. ನಮ್ಮತ್ತು ಮಧ್ಯರಾತ್ರಿಯ ಪ್ರವೇಶ. ಸಂಜೆಯ ಹೊತ್ತಿಗೆ ಆಗುವಾಗಲೇ ಅವಳದ್ದು ಇನ್ನು ಕರೆ ಬರ್ತದೆ, ಎಲ್ಲಿದ್ದೀರಿ ಎನ್ನುವ ಹಾಗೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡು. ಸರಿ. ಮಾತ್ರ ಅಲ್ಲ, ಇನ್ನೊಂದು ಅವಳಿಗೆ ಬೇಕಾದದ್ದು ಏನು ವಸ್ತು ಉಂಟಾ ಅದನ್ನೆಲ್ಲ ಕೊಡಬೇಕಾದದ್ದು ಹೊಣೆಗಾರಿಕೆ ನಿನ್ನದುಂಟು. ನಾವು ಕೇಳಬೇಕಾಗಿಲ್ಲ, ಅವರೇ ಹೇಳ್ತಾರೆ ಇಂಥದ್ದು ಬೇಕು. ಅರ್ಥದಲ್ಲಿಯೂ ಕೂಡ ಹಾಗೆ ನಿನ್ನಲ್ಲಿ ಏನುಂಟು, ಎಲ್ಲಿಂಟು, ಯಾವುದ್ರಲ್ಲಿ ಉಂಟು ಎನ್ನುವ ಹಾಗೆ ಮೊದಲೇ ನೀನು ಅವಳಿಗೆ ಹೇಳಬೇಕು. ಸರಿ. ಸಂಪಾದಿಸಿಕೊಂಡದ್ದು ಊಟದಲ್ಲಿ ಎಷ್ಟು, ಅನುಭವ ದೊಡ್ಡದು. ಹೌದಪ್ಪ, ನೀವು ನಿಮ್ಮ ಹೆಂಡತಿಗೆ ಹಾಗೆ ಹೇಳ್ತೀರಾ? ನಮ್ಮದು ಗುರುಗಳ ಪಾಠವೇ ಹಾಗೆ. ಹಾಗಾಗಿ ಇದು ಅವಳನ್ನು ಕರೆದುಕೊಂಡು ಹೋಗು. ನಮ್ಮಲ್ಲಿ ಯಾರು ಹೇಳಿದ್ರು ಭಟ್ರ ಮನೆಯಲ್ಲಿ ಗಂಟಾ ಮಣಿಗಿಂತ ಮೊದಲು ಬೇರೆ ಕೇಳ್ತದೆ ಅಂತ. ಅದು ಹೇಳ್ಬೇಡ, ಅದು ಒಳಗಿನ ವಿಚಾರ. ಸರಿ. ಹಾಗಾಗಿ ಇಂದು ಎಲ್ಲರಿಗೆ ಕೈ ಮುಗಿದು ನಾನಿಂದು ನನ್ನ ಹೆಂಡತಿಯನ್ನೇ ಕರೆದುಕೊಂಡು ಹೋಗುತ್ತಾ ಇದ್ದೇನೆ. ನೀವೆಲ್ಲರ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ನೀವೆಲ್ಲ ಆಶೀರ್ವದಿಸಬೇಕಾಗಿ ವಿನಂತಿ. ಸರಿ, ಅವರ ಆಶೀರ್ವಾದವನ್ನೆಲ್ಲ ಕೇಳು. ಪುರೋಹಿತರೇ, ಪುರೋಹಿತರೇ, ನಾನು ಮಂತ್ರಿ. ಹೌದೌದು. ಇಲ್ಲಿ ಬೇಕಾದಷ್ಟು ಪಡೆಕೊಳ್ಳಿ ನೀವು. ಮತ್ತೆ ಅಲ್ಲಿ ಕೇಳಿದ್ರೆ ಆಯ್ತಲ್ಲ. ಅಲ್ಲ, ನಮ್ಮಲ್ಲಿ ಬರುವಾಗ ನಾ ಇದ್ದೇನೆ. ಸರಿ. ನಮ್ಮಲ್ಲಿ ಗೃಹ ಪ್ರವೇಶದ ಕಾರ್ಯಕ್ರಮ ಉಂಟು. ಅಲ್ಲಿಗೆ ನೀವು ಖಂಡಿತ ಬರಬೇಕು. ಬಣಿಗರಾಗಿ ಹೋಗುವಾಗ ಹಿಂದಿನಿಂದ ನಾನು ಕೂಡ ಇದ್ದೇನೆ. ಇದ್ದೀರಲ್ಲ? ಊಟದ ವ್ಯವಸ್ಥೆ ಎಲ್ಲ ಆಶೀರ್ವಾದ ಮಾಡಿ. ನಿಮ್ಮ ಮದುವೆ ಈ ಸುಸಂದರ್ಭದಲ್ಲಿ ಅರಸು ಆಡುವ ಇಂದು ನಾನು ನಿಮ್ಮ ಬಾಳ ಕನಸುಗಳೆಲ್ಲವೂ ನನಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದ ಆಗರವು ನೇಮನಿಷ್ಠೆ ಬದುಕೆ ಈ ಬಾಳ ಬಯಕೆ ಕಾಮಿತಾರ್ಥವನ್ನು ನೀಡುವಂತಹ ಪರಮೇಶ್ವರನ ಅನುಗ್ರಹ ಸದಾ ಇರಲಿ. ಸಜ್ಜನರ ಸಂಘ ಅಡಿಗಡಿಗೆ ಒದಗಿ ಬರಲಿ. ದುರ್ಜನರ ಮನವನ್ನು ತಿಳಿಯುವ ಬರವು ನಿನಗೆ ಬರಲಿ. ನಿಜ ಪತ್ನಿಯು ಮನೆಯನ್ನು ಬೆಳಗಲು ಮುತ್ತು ಮಕ್ಕಳ ಹಡೆದು ಪಡೆದು ಮುತ್ತು ಮಕ್ಕಳ ನುಡಿ ಮುತ್ತುಗಳು ನಿನ್ನ ಕರ್ಣಗಳನ್ನು ಸೇರುತ್ತಿರಲಿ. ಅದಿರಲಿ ಇದಿರಲಿ ಏನೇ ಇರಲಿ, ಮಕ್ಕಳು ಮಾತ್ರ ಒಂದು 5-6 ಆದ್ರೂ ಇರಲಿ. ಆಯ್ತಾ? ಖಂಡಿತ. ನಮ್ಮಲ್ಲಿ ಒಂದು 6 ಮಕ್ಕಳು ಆದ್ರೂ ಇಲ್ಲದೆ ಇದ್ರೆ ಸಮಸ್ಯೆ ಆಗುತ್ತದೆ. ನಾ ಯಾವುದರಲ್ಲಿ ಹಿಂದೆ ಆದ್ರೂ ಅದರಲ್ಲೊಂದು ನೀವು ಹೇಳಿದ್ದನ್ನು ಮಾಡಿಯೇ ಮಾಡ್ತೇನೆ. ಹೌದಲ್ಲ? ಸರಿ. ಶುಭ ಮಸ್ತು. ಒಳ್ಳೆಯದಾಗ್ಲಿ. ಸರಿ ಮಂತ್ರಿಗಳೇ, ಹಾಗೆಂದು ನಾವು ಅರಸರೇ, ಮುಂದೆ ನಾವು ನಿಮ್ಮ ಉಪಚಾರವನ್ನೆಲ್ಲ ಪಡೆದು ದಿಪ್ಪಣ ಸಹಿತರಾಗಿ
ನಮ್ಮ ಪುರವನ್ನು ಸೇರುವುದಕ್ಕಿದ್ದೇವೆ. ಗೃಹ ಪ್ರವೇಶದ ಪರ್ವಕಾಲ ನಾವು ಕೊಟ್ಟ ಹೇಳಿಕೆಯಂತೆ ತಾವು ಆಗಮಿಸಿ ನಮ್ಮ ರುದ್ರಪುರದಲ್ಲಿ ಭಾಗವಹಿಸಿ ನಮ್ಮನ್ನು ಹರಸಬೇಕಾಗಿ ವಿನಮ್ರ ವಿನಂತಿ. ಸಾಗೋಣವೇ? ಇನ್ನೊಮ್ಮೆ ಹೇಳಿ. ಏನು ಅಲ್ಲ, ಬರೀ ಅಣ್ಣನ ಹೆಸರು ಮಾತ್ರ ನೀವು ತಿಳಿದದ್ದ? ಅವನ ಪ್ರೀತಿಯ ತಂಗಿ ಹೆಸರು ಗೊತ್ತಿಲ್ವಾ ನಿಮಗೆ? ಕರಾಳ ನೇತ್ರ. ನಾವು ಒಟ್ಟಿಗೆ ಇದ್ದೇವೆ, ಅದನ್ನು ಮರೆತಿದ್ದೀರಾ? ಜೊತೆಗೆ ಸೇರಿಸಿ ಹೇಳಿ. ಕರಾಳ ನೇತ್ರ ಎಂಬ ಹಾಗೆ. ಏನು ನಿಮ್ಮ ಮೂಗಿನ ಹೊಳ್ಳೆಯಿಂದ ಜಾರಿ ಕೆಳಗೆ ಬಿದ್ದವಳು ನಾನು? ಹಾಗೆ ಬೇಡ, ಸ್ವಲ್ಪ ಮರ್ಯಾದೆ ಸೇರಿಸಿಕೊಡ್ಬೇಕು. ಕರಾಳ ನೇತ್ರ ದೇವಿ ಎಂಬ ಹಾಗೆ ಹೇಳಿ. ಹೋ, ಹಾಗಾಗುವುದಕ್ಕಿಲ್ಲ, ವಿಶೇಷತೆ ಇನ್ನೂ ಬೇಕು. ಕರಾಳ ನೇತ್ರ ಅಕ್ಕ ಎಂಬ ಹಾಗೆ ಹೇಳ್ಬಹುದಲ್ಲ? ಹೋ, ಅಕ್ಕ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಕರಾಳ ನೇತ್ರ ಅಮ್ಮ ಎಂಬ ಹಾಗೆ ಹೇಳಿ. ಅಬ್ಬಬ್ಬಬ್ಬ, ಏನು ಹೇಳಿದ್ರು? ಕೊಂಕಿನ ಮಾತು ನನ್ನಲ್ಲಿಯ ಹಿಡಿದು ಮುಕ್ಕುತ್ತೇನಂತೆ. ಇದು ನೀವು ಮತ್ತೆ ಪರಿಚಯ ಇಲ್ಲದೆ ನಾನು ಯೋಚನೆ ಮಾಡುವುದಾಗದಿಂದರು. ಇಷ್ಟು ವಿನೋದವಾಗಿ ನನ್ನಲ್ಲಿ ಮಾತನಾಡುವುದು ಯಾರಂತ? ನೀವು ನಮ್ಮ ಅಕ್ಷರ ಪಂಡಿತರು. ಇವರು ಇದ್ದಾರಾ? ಇವರ ಪರಿಚಯ ನನಗೆ ಸರಿ ಉಂಟು. ಎಂತ ಪೆಟ್ಟಿವರು. ಇವರು ಸಾಧಾರಣದವರಲ್ಲ. ಇವರ ಕೆಲವು ಕಥೆ ಉಂಟಲ್ಲ, ಹೇಳಿದ್ರೆ 3 ದಿವಸ ಬೇಕು.
ಮರ್ತೋಗಿದ್ದೆ ನನಗೆ. ಕಾಲಕ್ಕೆ ತುಂಬಾ ಸಮಯ ಆಯ್ತು ಸ್ವಾಮಿ. ಇರಲಿ, ಮನಸ್ಸಿನ ಸಂತೋಷಕ್ಕಾಗಿ ಹೊರಟು ಬಂದವಳು ಅರಮನೆಯಿಂದ ಸ್ವಲ್ಪ ಬೇಸರ. ಇಲ್ಲೇ ಕಾಲಹರಣ ಮಾಡುವುದಲ್ಲ. ಯಾಕೆ ಹೇಳಿ, ಇಲ್ಲೇ ನಿಂತೆಂದಾದ್ರೆ ವಿಶೇಷತೆಯನ್ನು ಗಮನಿಸುವುದಕ್ಕಾಗುವುದಿಲ್ಲ. ಶೋಣಿತಾಪುರಕ್ಕೆ ಸೇರಿದಂತಹ ಕಾಡುಂಟು ತುಂಬಾ. ಹಾಗಾಗಿ ಕಾಡಿನಲ್ಲಿ ಬೇಟೆಯಾಡಬೇಕೆಂಬ ಮನಸ್ಸಾಗಿದೆ. ಸಂತೋಷವಾಗಿ ಕಾಡಿನಲ್ಲಿ ಮುಂದುವರಿದು ಬರುವಾಗ ವಿಶೇಷವಾದ ವಾಸನೆ ನಾಸಿಕಾಗ್ರಕ್ಕೆ ಬಡಿಯುತ್ತಾ ಉಂಟು. ನಾಸಿಕಕ್ಕೆ ವಾಸನೆ ಬಡಿಯುತ್ತುಂಟಾದ್ರೆ ಯಾರಾದರೂ ಇದಿರಾಗಿ ಬರ್ತಾ ಇದ್ದಾರೆ ಎನ್ನುವುದೇ ಸತ್ಯ. ಇಲ್ಲಿಗೆ ಬಂದರೆಂದಾದರೆ ಅವರು ಮರಳಿ ಹೋಗುವುದಕ್ಕುಂಟ. ಆಹಾ, ಈ ಪರಿಮಳವನ್ನ ಗಮನಿಸಿ ಬಂದಂತಹ ವಾಸನೆ ಯಾರ ವಾಸನೆ? ನರರ ವಾಸನೆ. ನರರ ಮಾಂಸವನ್ನು ಮೆಲ್ಲದೆ ಅದೆಷ್ಟೋ ದಿನಗಳು ಕಳೆಯಿತು. ಹಾಗಂತ ಮಾಂಸವನ್ನು ಬಿಡುವುದಕ್ಕುಂಟ? ಬಂದಂತಹ ನರರನ್ನ ಹಾಗೆ ಬಿಡುವುದಕ್ಕಿಲ್ಲ. ಮೊದಲಿಗೆ ಆನಂತರ ಅವರಲ್ಲೇ ಬಿದ್ದು ಸಾಯ್ತಾರೆ. ಆವಾಗ ಹರಿತವಾದಂತ ಆಯುಧಗಳುಂಟು ನಮ್ಮಲ್ಲಿ. ಆಮೇಲೆ ತಲೆ ಕೆಳಗಾಗಿ ಅವರನ್ನು ನೇತಾಡಿಸುವುದು. ಆಯ್ತಾ? ಬುರುಡೆಗೆ ಹೇಗೆ ರಕ್ತ ಒಟ್ಟುವುದಕ್ಕೆ ಪ್ರಾರಂಭವಾಗ್ತಾನೆ. ಬೇಕಾದಷ್ಟು ದೊಡ್ಡ ಪಾತ್ರೆಯನ್ನ ಇಡುವುದು, ಅಲ್ಲೇ ಬಾಯಿ ಕೊಡುವುದಲ್ಲಿಗೆ ರಕ್ತವನ್ನು ಕುಡಿಯುವುದು ಅಲ್ಲಿಗೆ ಸಾಗುವುದಿಲ್ಲ. ಮತ್ತು ಇದೆ ಚರ್ಮ, ಅದನ್ನೇ ಸೋಲಿದು. ಅದು ಜಾಗ್ರತೆ ಮಾಡ್ತೇವೆ ನಾವು. ಮಳೆಗಾಲಕ್ಕೆ ಬೇಕಾಗ್ತದೆ. ಅದನ್ನು ಕಟ್ಟಿ ಒಣಗಿಸಿ ಅಟ್ಟದಲ್ಲಿಡುವುದು. ಮಳೆಗಾಲಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸು ಹಾಕಿ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕುವುದು. ಆನಂತರ ಅದನ್ನು ಹುರಿಯುವುದು ಚೆನ್ನಾಗಿ. ಒಳ್ಳೆದಾಗ್ತದೆ. ಆನಂತರ ಮಾಂಸವನ್ನು ಬೇಕಾದ ಹಾಗೆ ದೊಡ್ಡ ಗಾತ್ರದ್ದು ಬೇಕಾದ್ರೆ ದೊಡ್ಡ ಗಾತ್ರ, ಸಣ್ಣ ಗಾತ್ರದ್ದು ಬೇಕಾದ್ರೆ ಸಣ್ಣ ಗಾತ್ರ, ಬೇಕಾದಾಗ ವ್ಯವಸ್ಥೆ. ಮತ್ತೆ ಸ್ವಲ್ಪ ಗಿಂಡ
ಅದು ಬೇಕೆ, ಇಲ್ಲದಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದರ ಮೇಲೆ ಸಣ್ಣ ಹಂಚು, ಸ್ವಲ್ಪ ಬೇಕಾದ್ರೆ ಎಣ್ಣೆ, ಆನಂತರ ಬೇಕಾದ ಮಸಾಲ ಪದಾರ್ಥವನ್ನು ಹಾಕಿ ಬೇಯಿಸು. ರುಚಿಗೆ ತಕ್ಕಷ್ಟು ಉಪ್ಪು, ಅದು ಹೀಗೆ. ಆದ ನಂತರ 5 ಮನೆಯ ಆಯುಧ, ಅದರೊಟ್ಟಿಗೆ ಸ್ವಲ್ಪ ಹೆಂಡ ಬೇಕು. ನನ್ನ ಅಣ್ಣನಿಗೆ ಬೇಕೆ, ನನಗೆ ಅಭ್ಯಾಸ ಇಲ್ಲ. ಆಯ್ತು, ಹಾಗಾದ್ರೆ ಅವರೆಲ್ಲಿದ್ದಾರೆ ಹುಡುಕ್ತೇನಂತೆ. ಹಲೋ. ಸ್ಥಳ ಸಾನ್ನಿಧ್ಯದ ಕ್ಷೇತ್ರದ ತಾಯಿ ಮಂಗಳಮ್ಮನ ಪಾದ ಕಮಲಕ್ಕೆ ಭಕ್ತಿಯಿಂದ ಪಡಮಾಡುತ್ತಾ ಕಟೀಲ್ ತಾಯಿ ದುರ್ಗಾಂಬಿಕೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಪಾದಂಬುಜಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ಥಳ ಸಾನ್ನಿಧ್ಯದ ಎಲ್ಲ ಪರಿವಾರ ದೇವತೆಗಳಿಗೆ ಭಕ್ತಿಯಿಂದ ವಂದಿಸುತ್ತಾ ರಸಭಂಗಕ್ಕಾಗಿ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಬಿಡುತ್ತಾ ಒಂದು 10 ನಿಮಿಷದ ಸಭಾ ಕಾರ್ಯಕ್ರಮ. ದಯವಿಟ್ಟು ವೇದಿಕೆಗೆ ಮಜಿಲಾ ಈ ಒಂದು ವ್ಯವಸ್ಥೆಯ ಒಂದು ಸುಂದರವಾದ ವ್ಯವಸ್ಥೆಯನ್ನು ನಿರಂತರವಾಗಿ ಹಲವು ವರ್ಷಗಳಿಂದ ಕಟೀಲಿನ ತಾಯಿ ಭ್ರಮರಾಂಬಿಕೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಯಕ್ಷಗಾನ ಬಯಲಾಟವನ್ನು ಮಜಿಲದ ಎಲ್ಲ ಬಂಧುಗಳು ಬಹಳ ಅದ್ಧೂರಿಯಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾ ಬಂದಿದ್ದಾರೆ. ಶ್ರೀಯುತ ಅಶೋಕ್ ಅವರು, ಶ್ರೀ ದಯಾನಂದ್, ಶ್ರೀ ದೇವಿಪ್ರಸಾದ್ ಅಡ್ವೊಕೇಟ್, ಮಾಜಿ ಕಾರ್ಪೊರೇಟರ್ ಭರತ್ರವರು ಹಾಗೂ ಶ್ರೀ ಹರೀಶ್, ಅದೇ ರೀತಿ ಯಕ್ಷಧ್ರುವ ಪಟ್ಲಪೊಂಡ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರು, ಟ್ರಸ್ಟಿನ ಕೋಶಾಧಿಕಾರಿ ಶ್ರೀ CA ಸುರೇಶ್ ಕುಮಾರ್ ರೈ ಅವರು ಹಾಗೂ ಜೊತೆ ಕಾರ್ಯದರ್ಶಿ ಶ್ರೀ ರವಿ ಶೆಟ್ಟಿ ಅಶೋಕ್ ನಗರ್ ಅವರನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಾಜಿ ಕಾರ್ಪೊರೇಟರ್ ಶ್ರೀಮತಿ ಅಪ್ಪಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಬಂಧುಗಳೇ, ಮಜಿಲಾ ಎಂದಾಕ್ಷಣ ನಮ್ಮ ಕಣ್ಣಿಗೆ ಮುಂದೆ ಬರುವಂಥ ದೃಶ್ಯ ಒಂದು ಅದ್ಧೂರಿಯಾದ ಯಕ್ಷಗಾನ ಬಯಲಾಟ. ನಿರಂತರವಾಗಿ ಹಲವು ವರ್ಷಗಳಿಂದ ಕಟೀಲಿನ ತಾಯಿ ಭ್ರಮರಾಂಬಿಕೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಬಯಲಾಟವನ್ನು ಮಜಿಲಾ 10 ಸಮಸ್ತರು ಎಂಬ ಹೆಸರಿನಲ್ಲಿ ಬಹಳ ಅದ್ಧೂರಿಯಾಗಿ ಮಾತ್ರ ಅಲ್ಲ, ಶ್ರದ್ಧಾಭಕ್ತಿಯಿಂದ ಬಹಳ ರಥ ನಿಯಮಗಳನ್ನು ಪಾಲಿಸಿಕೊಂಡು ಆ ದೇವಿಯ ಹಾಗೂ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ನಿರಂತರವಾಗಿ ಈ ಮಜಿಲಾದ 10 ಸಮಸ್ತರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಲೆಗೆ ಯಾವುದೇ ಜಾತಿ ಇಲ್ಲ ಎಂಬುದಾಗಿ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಯಾವುದೇ ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಈ ಮಜಿಲಾ 10 ಸಮಸ್ತರ ಈ ಒಂದು ಸೇವೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಎಲ್ಲ ಕಲಾ ಸಂಘಟನೆಗಳು ನಮ್ಮ ರಾಜ್ಯಾದ್ಯಂತ ಎಲ್ಲರೂ ಕೂಡ ಬಹಳ ಪ್ರಶಂಸಿಸುವುದು ನಮಗೆಲ್ಲ ಬಹಳ ಹೆಮ್ಮೆ ಹಾಗೂ ಸಂತೋಷದ ವಿಚಾರ. ಯಕ್ಷಗಾನ ಮಾತ್ರ ಅಲ್ಲ, ಸಮಾಜದಲ್ಲಿ ಅಶಕ್ತರ ಕಣ್ಣೊರೆಸುವಂಥ ಕೆಲಸವನ್ನು ಕೂಡ ಈ ಮಜಿಲಾ 10 ಸಮಸ್ತರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತು, ಕಳೆದ ವಾರ ಒಂದು 10 ದಿವಸದ ಹಿಂದೆ ನಂತೂರಿನಲ್ಲಿ ದೀಪ್ತಿ ಎಂಬ ಒಬ್ಬ ತಾಯಿ BCom ಪದವಿದರೆ ಒಂದು ಹುಟ್ಟುಹಬ್ಬಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಬಸ್ ಅಪಘಾತದಲ್ಲಿ ಇಹಲೋಕವನ್ನು ತ್ಯಜಿಸಿ ದೇವರ ಪಾದವನ್ನು ಸೇರಿದಂಥ ವಿಚಾರ ನಮಗೆದಲ್ಲಿ ತಿಳಿದಿದೆ. ವಿಪರ್ಯಾಸ ಅಂತ ಹೇಳಿದರೆ, ಆ ಒಂದು ಅಪಘಾತದಲ್ಲಿ ಯಾವ ಒಂದು ಬಸ್ ಅಪಘಾತವಾಯಿತೋ ಅದೇ ಬಸ್ಸಿನಲ್ಲಿ ಅವರ ತಾಯಿ ಹಾಗೂ ತಂಗಿ ಕೂಡ ಇದ್ದು ಆ ಒಂದು ಭಯಾನಕ ದೃಶ್ಯವನ್ನು ಅವರು
ಕಣ್ಣಾರೆ ನೋಡಿದ್ದಂತ ಹೇಳಿದರೆ ನಿಜವಾಗಲೂ ನಮಗೆ ಬಹಳ ಬೇಸರದ ಹಾಗೂ ದುಃಖದ ಸಂಗತಿ. ಆದರೆ ಈ ಬಗ್ಗೆ ಎಲ್ಲ ನಾಗರಿಕರ ಒಂದು ಆಕ್ರೋಶ ಇದೆ. ಒಬ್ಬರು ಮಾಡಿದ ತಪ್ಪಿಗಾಗಿ ಇಡೀ ವ್ಯವಸ್ಥೆಯನ್ನು ದೂರೋದು ನಮ್ಮ ಖಂಡಿತವಾಗಿ ಸರಿಯಲ್ಲ. ಯಾಕೆಂತೇಳಿದರೆ ಕೆಲವು ಕಡೆ ಅಪಘಾತ ಆಕಸ್ಮಿಕವಾಗ್ತದೆ, ಕೆಲವು ಕಡೆ ಅಚಾತುರ್ಯದಿಂದ ಆಗ್ತದೆ. ಆದರೂ ಕೂಡ ಒಬ್ಬ ಮಾಡಿದ ತಪ್ಪಿಗೆ ನಾವು ಎಲ್ಲರನ್ನು ದೂರೋದು ಸರಿಯಲ್ಲ. ಅದೇ ರೀತಿ ಈ ಬಸ್ ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾರೆ. ತಮಗೆಲ್ಲರಿಗೂ ಗೊತ್ತು, ಕಳೆದ ಕೆಲವು ದಿನಗಳಿಂದ 2-3 ಘಟನೆಗಳನ್ನು ತಾವೆಲ್ಲ ಪೇಪರ್ನಲ್ಲಿ ಓದಿಕ್ಕೆ ತಿಳಿದಿದ್ದೀರಿ. ಬಸ್ಸಿನಲ್ಲಿ ಪ್ರಯಾಣಿಸುವಂಥ ಸಂದರ್ಭದಲ್ಲಿ 2-3 ವ್ಯಕ್ತಿಗಳಿಗೆ ಹೃದಯಾಘಾತವಾದಾಗ ಆ ಬಸ್ಸಿನ ಚಾಲಕ ಆ ಪ್ರಯಾಣಿಕರನ್ನು ಹೊತ್ತುಕೊಂಡೇ ನೇರವಾಗಿ ಆಸ್ಪತ್ರೆಗೆ ಧಾವಿಸಿ 2-3 ಜೀವಗಳನ್ನು ಉಳಿಸಿದಂಥ ಒಂದು ಘಟನೆ ನಮ್ಮ ಕಣ್ಣ ಮುಂದೆ ಇದೆ. ಅದರಿಂದ ಬಸ್ಸಿನ ಚಾಲಕರು, ಇದಕ್ಕೆ ಮಾಲಕರ ಪೂರ್ತಿ ಪ್ರೋತ್ಸಾಹ ಕೂಡ ಇದೆ. ಬಸ್ಸಿನ ಚಾಲಕರು, ಮಾಲಕರು ಮಾನವೀಯತೆಯ ಕೆಲವು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಸರ್ತಿ ಅಚಾತುರ್ಯದಿಂದ ಆಗ್ತದೆ. ಆದ್ದರಿಂದ ಇಡೀ ವ್ಯವಸ್ಥೆಯನ್ನೇ ದೂರೋದು ಸರಿಯಲ್ಲ ಎಂಬುದು ನನ್ನ ಒಂದು ಅನಿಸಿಕೆ. ಈ ನಿಟ್ಟಿನಲ್ಲಿ ನಮ್ಮ ಮಜಿಲದ 10 ಸಮಸ್ತರು ಯಾವತ್ತೂ ಕೂಡ ಒಂದು ಕಳೆದುಕೊಂಡ ಪ್ರಾಣವನ್ನು ವಾಪಸ್ಸು ತೆಗೆದುಕೊಳ್ಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕುಟುಂಬದ ಜೊತೆ ನಿಂತು ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇವತ್ತು ಅವರ ಕುಟುಂಬಕ್ಕೆ ಒಂದು 25,000 ರೂಪಾಯಿಯ ಒಂದು ಮೊತ್ತವನ್ನು ಒಂದು ಪರಿಹಾರದ ರೂಪದಲ್ಲಿ, ಅಂದರೆ ಪರಿಹಾರ ಅವರು ಕೊಡೋದನ್ನು ಅವರಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಸ್ವಲ್ಪ ಆದರೂ ಒಂದು ಆರ್ಥಿಕ ನೆರವಾಗಲಿ ಎಂಬ ಸದುದ್ದೇಶದಿಂದ ಒಂದು 25,000 ರೂಪಾಯಿಯನ್ನು ಮಜಿಲಾ 10 ಸಮಸ್ತರ ಈ ಒಂದು ಸಂಸ್ಥೆ ಅವರಿಗೆ ನೀಡ್ತಾ ಇದೆ. ನಮ್ಮ ಶ್ರೀಯುತ ದಯಾನಂದರವರು, ದೀಪ್ತಿಯವರ ತಾಯಿ, ಇವರಿಗೆ ಒಂದು ಹಣವನ್ನು, ಆ ಚೆಕ್ಕನ್ನು ಹಸ್ತಾಂತರಿಸ್ತಿದ್ದಾರೆ. ನಾವು ಇಷ್ಟೇ ದೇವರಲ್ಲಿ ಪ್ರಾರ್ಥಿಸ್ಬೋದು, ಅಗಲಿದಂಥ ದೀಪ್ತಿ ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ನೀಡಲಿ, ಅವರ ಅಗಲಿಕೆಯ ದುಃಖವನ್ನು ತಡೆಯುವ ಶಕ್ತಿಯನ್ನು ಅವರ ತಾಯಿ, ಒಡಹುಟ್ಟಿದವರಿಗೆ ಹಾಗೂ ಎಲ್ಲ ಅವರ ಪರಿವಾರದವರಿಗೆ, ಕುಟುಂಬದ ನೀಡಲಿ ಅಂತ ನಾವು ಪ್ರಾರ್ಥಿಸೋಣ. ಅದೇ ರೀತಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್, ತಮಗೆಲ್ಲರಿಗೂ ಗೊತ್ತು, ಕಟೀಲನ ತಾಯಿ ಬ್ರಹ್ಮಾರಂಭಿಕೆಯ ಸನ್ನಿಧಾನದಲ್ಲಿ ಸುಮಾರು 11 ವರ್ಷಗಳ ಹಿಂದೆ, ಇದು 11ನೇ ವರ್ಷ ಪ್ರಾರಂಭವಾದಾಗ ಎಲ್ಲ ಒಂದು ಕಲಾವಿದರಿಗೆ ವಿವಿಧ ಯೋಜನೆಗಳ ಮೂಲಕ ಅವರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಪ್ರಾರಂಭಿಸಿದ ಸಂಸ್ಥೆ 11 ವರ್ಷದಲ್ಲಿ ಸುಮಾರು 16 ಕೋಟಿಗೂ ಮಿಕ್ಕ ಮೊತ್ತವನ್ನು ವಿವಿಧ ಯೋಜನೆಗಳ ಮುಖಾಂತರವಾಗಿ ಕಲಾವಿದರಿಗೆ ಹಸ್ತಾಂತರಿಸಿದೆ ಅಂತ ಹೇಳಿಕೆ ತುಂಬ ಸಂತೋಷವಾಗ್ತಾಯಿದೆ. ಈ ಒಂದು ಕಾರ್ಯದಲ್ಲಿ ನಮ್ಮ ಮಜಿಲದ 10 ಸಂಸ್ಥೆಗಳು ನಿರಂತರವಾಗಿ ಕೂಡ ಕೈ ಜೋಡಿಸಿಕೊಂಡು ಬಂದಿದ್ದಾರೆ. ಇವತ್ತು ಕೂಡ 1 ಲಕ್ಷ ರೂಪಾಯಿಯ ಒಂದು ಮೊತ್ತವನ್ನು ಈ ಟ್ರಸ್ಟಿಗೆ ನೀಡುವುದರ ಮುಖಾಂತರವಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಪಟ್ಲ ಸತೀಶನವರ ಜೊತೆ ಅವರು ಕೂಡ ಕೈ ಜೋಡಿಸಿ ಎಲ್ಲ ಕಲಾವಿದರ ಸಂಕಷ್ಟದಲ್ಲಿ ಭಾಗಿಯಾಗುವಂಥ ಒಂದು ಸಂಕಲ್ಪವನ್ನು ನಿರಂತರವಾಗಿ ಮಾಡಿಕೊಂಡು ಇವತ್ತು ಕೂಡ 1 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಯಾದಂಥ ಸಿ ಸುದೇಶ್ ಕುಮಾರ್ ರೈ ಅವರು ಆ 1 ಲಕ್ಷ ರೂಪಾಯಿಯ ಹಣವನ್ನು ಸ್ವೀಕರಿಸಿದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತು, ಪಟ್ಲ ಟ್ರಸ್ಟ್ ನಿರಂತರವಾಗಿ ಬೇರೆ ಬೇರೆ ಯೋಜನೆಗಳ ಮುಖಾಂತರವಾಗಿ ಕಲಾವಿದರಿಗೆ ಸ್ಪಂದಿಸ್ತಾ ಇದೆ. ನಮ್ಮ ಸತೀಶಣ್ಣನವರ ಒಂದು ದೊಡ್ಡ ಕನಸು, ನಿವೇಶನ ಹಾಗೂ ಮನೆ ಇಲ್ಲದಂಥ ಕಲಾವಿದರಿಗೆ 100 ಮನೆಯನ್ನು ಕಟ್ಟಿಕೊಡುವಂಥ ಒಂದು ದೊಡ್ಡ ಕನಸನ್ನು ಹೊತ್ತಿದ್ದಾರೆ. ಈಗಾಗಲೇ ಇವತ್ತು 50ನೇ ಮನೆ ಇವತ್ತು ಹಸ್ತಾಂತರವಾಗಿದೆ. ಇವತ್ತು ಬೆಳಿಗ್ಗೆ ಇನ್ನು 46 ಮನೆ ನಿರ್ಮಾಣ ಹಂತದಲ್ಲಿದೆ. ಅದಲ್ಲದೆ ಉಡುಪಿಯಲ್ಲಿ 20 ಮನೆಗಳಿಗೆ ಶೃಂಗೇರಿಯ ಪೂಜ್ಯ ಜಗದ್ಗುರುಗಳು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಸತೀಶಣ್ಣನವರಿಂದ 2 ಆಶಯದ ಶುಭ ನುಡಿಗಳು. ತಾಯಿ ಕಟೀಲೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ತಾಯಿ ಮಂಗಳಾಂಬೆಯನ್ನು ಪ್ರಾರ್ಥಿಸಿ ಎಲ್ಲ ಮಜಿಲದ 10 ಸಮಸ್ತರಿಗೆ ಹಾಗೂ ಸೇರಿರುವ ಸಮಸ್ತ ಕಲಾಭಿಮಾನಿಗಳಿಗೆ ವಂದಿಸುತ್ತಾ, ಯಕ್ಷಗಾನ ಕಲಾವಿದರಿಗೆ ಇದೊಂದು ಹಬ್ಬ. ಜಪ್ಪು ಮಜಿಲದ 10 ಸಮಸ್ತರ ಯಕ್ಷಗಾನ ಅಂತ ಹೇಳಿದರೆ ಇಂದು ನಿನ್ನೆಲ್ಲ. ನಾನು ಯಕ್ಷಗಾನದಕ್ಕೆ ಪಾದಾರ್ಪಣೆ ಮಾಡಿ 26ನೇ ವರ್ಷ ಇದು. ಈ 26 ವರ್ಷಗಳಲ್ಲಿ ಕೂಡ ಸುಮಾರು 20 ವರ್ಷ ನನ್ನ ಜಪ್ಪು ಮಜಿಲದ 10 ಸಮಸ್ತರ ಆಟದಲ್ಲಿ ನಾನು ಇದ್ದೇನೆ ಅಂತ ನಾನು ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಯಾವಾಗಲೂ ಒಂದು ದೊಡ್ಡ ಗ್ರ್ಯಾಂಡ್ ಅದ್ಭುತ ಆಟ ಯಾವುದು ಅಂತ ಕೇಳಿದರೆ ಜಪ್ಪು ಮಜಿಲದ 10 ಸಮಸ್ತರ ಯಕ್ಷಗಾನ ಅಂತ. ಅದು ಮೊದಲಿಂದಲೇ ಪ್ರಸಿದ್ಧಿ. ಈಗ ತುಂಬ ಕಡೆ ಆದರೂ ಕೂಡ ಮೊದಲಿಂದಲೇ ಪ್ರಸಿದ್ಧಿ ಇದ್ದದ್ದು ಜಪ್ಪು ಮಜಿಲದ್ದು. ನಾವು ಅಮೇರಿಕ, ಜರ್ಮನಿ ಇಂಥ ಬೇರೆ ಬೇರೆ ದೇಶಗಳಲ್ಲಿ ಹೋಗುವಾಗಲೂ ಕೂಡ ಜಪ್ಪು ಮಜಿಲದ ಒಂದು ಹೆಸರು ಬಾರದೆ ಇಲ್ಲವೇ ಇಲ್ಲ. ಅದು ಮತ್ತೊಂದು ಯಾಕಂತ ಹೇಳಿದರೆ ಎಲ್ಲ ಬಂಧುಗಳು ಎಲ್ಲರೂ ನಮ್ಮವರೇ. ಅದರಲ್ಲೂ ಕೂಡ ಒಂದು ಕ್ರಿಶ್ಚಿಯನ್ ಧರ್ಮದವರಾಗಿ
ನಮ್ಮ ಯಕ್ಷಗಾನ ಒಂದೊಂದು ಪೂಜನೀಯ ಭಾವನೆಯಿಂದ ಜಾತಿ ಧರ್ಮ ಎಲ್ಲೂ ಯಾವ ಕಲೆಗೂ ಇಲ್ಲಿ ಅಡ್ಡ ಬರಲ್ಲ ಎನ್ನುವುದಕ್ಕೆ ಇದುವೇ ಒಂದು ಸಾಕ್ಷಿ. ನಾವೆಲ್ಲರೂ ಸೌಹಾರ್ದತೆಯಲ್ಲಿ ಇದ್ದೇವೆ ಎನ್ನುವುದಕ್ಕೆ ಇದು ಒಂದು ಸಾಕ್ಷಿ. ಸುಮಾರು ಎಷ್ಟೋ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಶೋಕಣ್ಣನ ಮುಂದಾಳಿತ್ವದಲ್ಲಿ. ಅದರ ಜೊತೆಗೆ ನೋಡಿ, ಇವತ್ತೊಂದು ದಾನ ಧರ್ಮ ಅವರು ಇವತ್ತು ಪಟ್ಲ ಫೌಂಡೇಶನ್ಗೆ ಇವತ್ತು 1 ಲಕ್ಷ ಮಾತ್ರ ಅಲ್ಲ, ಸುಮಾರು 8-10 ಲಕ್ಷ ರೂಪಾಯಿಯವರೆಗೆ ಜಪ್ಪು ಮಜಲದ ಹಸ್ತು ಸಮಸ್ತರು ನಮ್ಮ ಫೌಂಡೇಶನ್ಗೆ ಈ ಮೊದಲೇ ದಾನವಾಗಿ ನೀಡಿದ್ದಾರೆ. ಕಳೆದ ವರ್ಷ ಒಂದು ಮನೆಯನ್ನು ಕೂಡ ಒಂದು ಕಲಾವಿದರಿಗೆ ಕಟ್ಟಿಸಿಕೊಡುವಲ್ಲಿ ಅಶೋಕಣ್ಣ ಮುಂದಾಳತ್ವವನ್ನು ವಹಿಸಿದ್ದಾರೆ. ಈ ವರ್ಷ ಆ ಮಗುವಿಗೆ ಆಕ್ಸಿಡೆಂಟ್ ಆದ ಮಗುವಿಗೆ ಕೂಡ ಇವತ್ತೊಂದು 25,000 ರೂಪಾಯಿ ಮೊತ್ತವನ್ನು ಒಂದು ಸಾಂತ್ವನದ ರೂಪದಲ್ಲಿ ನೀಡಿದ್ದಾರೆ. ಇದೆಲ್ಲ ನಾವು ಮಾಡಬೇಕಾದ ನಿಜವಾದ ಮಾನವೀಯ ಧರ್ಮ ಬಂಧುಗಳೇ. ನಮಗೆಲ್ಲರಿಗೂ ಗೊತ್ತಿದ್ದೆ, ನಾವು ಪೂಜೆ ಪುನಸ್ಕಾರಗಳನ್ನು ದೇವಸ್ಥಾನಗಳಲ್ಲಿ ಎಷ್ಟು ಮಾಡಿದರೂ ಕೂಡ, ಅದು ಚರ್ಚ್ಗಳಲ್ಲಿ ಮಾಡಲಿ, ಮಸೀದಿಗಳಲ್ಲಿ ಮಾಡಲಿ, ದೇವಸ್ಥಾನಗಳಲ್ಲಿ ಮಾಡಲಿ, ಆದರೆ ಎಲ್ಲಿ ಮಾಡಿದರೂ ಕೂಡ ಇಂತಹ ಮಾನವೀಯ ಧರ್ಮಕ್ಕೆ ದೇವರ ಆಶೀರ್ವಾದ ಇರುವಷ್ಟು ಯಾವ ಪೂಜೆ ಪುನಸ್ಕಾರಕ್ಕೂ ಇಲ್ಲ. ಇದು ನಾವು ನಂಬಿದಂತಹ ಒಂದು ಸತ್ಯ. ಅದು ಖಂಡಿತ ದೇವರು ಯಾವುದಕ್ಕೆ ಒಲಿಯುತ್ತಾರೆ ಅಂತ ಕೇಳಿದರೆ, ನಮ್ಮ ಕೆಳಗಿನವರನ್ನು ನಾವು ಕಣ್ಣೆತ್ತಿ ನೋಡಬೇಕಂತೆ. ಅವರ ಕಣ್ಣೀರಲ್ಲಿ ನಾವು ಪಾಲ್ಗೊಳ್ಬೇಕು. ಯಾರು ನಮ್ಮ ಹತ್ತಿರ ಸಂತ್ರಸ್ತರಿದ್ದಾರೆ, ನಿಜವಾದ ಅಶಕ್ತರು ಯಾರು ನಮ್ಮ ಹತ್ತಿರ ಇದ್ದಾರೆ, ಅವರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದರೆ ನಮ್ಮ ಜೊತೆ ಭಗವಂತ ಖಂಡಿತ ಇದ್ದಾನೆ. ಅದು ಎಲ್ಲ ಪೂಜೆಗಳಿಗಿಂತಲೂ ದೊಡ್ಡದು ಎಂಬುದಾಗಿ ನಾನು ಭಾವಿಸಿದೆ ಸತ್ಯ. ಅದನ್ನು ಇವತ್ತು ಅಶೋಕಣ್ಣನ ಇಡೀ ತಂಡ ಮಾಡಿ ತೋರಿಸಿದೆ. ಇನ್ನಷ್ಟು ಅವರಿಗೆ ಇಂತಹ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಶಕ್ತಿಯನ್ನು ನಾನು ನಂಬಿದ ಕಟೀಲು ತಾಯಿ ಭ್ರಮರಾಂಬೆ, ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸ್ಥಳದೇವ ಮಂಗಳಾಂಬೆ ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ, ಇದಕ್ಕೆ ಸಹಕರಿಸಿದ ಎಲ್ಲ ಮಜಿಲದ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ 2 ಮಾತನ್ನು ತಾಯಿ ಜಗದಂಬೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬಂಧುಗಳೇ, ಸತೀಶಣ್ಣ ಹೇಳಿದ ಹಾಗೆ ಮಾನವನ ಸೇವೆಯೇ ಮಾಧವನ ಸೇವೆ ಎಂಬಂತೆ ಅಶೋಕಣ್ಣನ ನೇತೃತ್ವದಲ್ಲಿ ಈ ಜಪ್ಪು 10 ಸಮಸ್ತರು ಬಹಳ ಒಳ್ಳೊಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಸತ್ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ನಾವು ನಂಬಿದಂಥ ತಾಯಿ ಮಂಗಳಾಂಬೆ ಹಾಗೂ ಎಲ್ಲ ದೈವದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಇನ್ನೊಮ್ಮೆ ನಮ್ಮ ಸಂಘಟಕರ ಪರವಾಗಿ ಧನ್ಯವಾದಗಳು. ಹಾಗೂ ಇನ್ನು ಮುಂದೆ ಬಯಲಾಟ ನಿಮ್ಮ ವೀಕ್ಷಣೆಗಾಗಿ. ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದಂತಹ ನಮನವನ್ನು ಸಲ್ಲಿಸುತ್ತಾ, ಕಲಾಭಿಮಾನಿಗಳೇ, ಇಂದಿನ ಪುಣ್ಯ ಯಕ್ಷ ಸೇವೆಯ ಸೇವಾದಾರರಂಥ ಜಪ್ಪು ಮಜ್ಜಿಲ 10 ಸಮಸ್ತರು ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂಥ ಶಿವತಾ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಸ್ಥಳ ಸಾನ್ನಿಧ್ಯದಲ್ಲಿರುವಂತಹ ಶ್ರೀ ಮಂಗಳಾಂಬಿಕೆ ಅಮ್ಮನವರು ಸಕಲ ಆರೋಗ್ಯೈಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಬರುವ ರಾತ್ರಿ ನಾವು ಬೆಳ್ಳೂರು ಇಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹಾಗೂ ಆಸುಪಾಸಿನ ನಮ್ಮ ಕಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ರುದ್ರಾಕ್ಷ ಪಟ್ಟಣಕ್ಕೆ ಮುಂದೆ ಕಾಂತಾರವೇ ಕಾಣುತ್ತಾ ಉಂಟು. ನಿಜ, ಕಾಂತಾರದಲ್ಲಿ ಏನೆಲ್ಲ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕಾಂತಾರವನ್ನು ಉತ್ತರಿಸುತ್ತಾ ಮುಂದೆ ಸಾಗುವ.
ದೊಡ್ಡದಾದ ಪದರ ಮಧ್ಯದಿಂದ ಹೊರ ಬಂದೆ. ನಾ ಭಾವಿಸಿದ್ದು ಈ ಭಾಗದಲ್ಲಿಯೂ ಚಿರತೆಯ ಉಪಟಳ ಉಂಟು ಅಂತ. ಯಾಕೆ ಚಿರತೆ ಬಂದಾಗ ನಿನಗೆ? ಇದು ಚಿರತೆ ಅಲ್ಲ, ಇದು ಹೆಣ್ಣು ಚಿರತೆ, ಅದರಲ್ಲಿಯೂ ರಕ್ಕಸಿ. ನಿನ್ನ ಮುಖದ ಒಂದೊಂದು ವಿಭಾಗ ನೋಡಿದ್ರೆ ಅದರಲ್ಲಿಯೂ ಆ ಕಣ್ಣು ಕರಾಳತೆಯನ್ನೇ ಕಾಣಿಸ್ತಾ ಉಂಟು. ಹಾಗಾದ ಕಾರಣ ಕೇಳ್ತಾ ಇದ್ದೇನೆ, ಮಾರ್ಗ ಮಧ್ಯದಲ್ಲಿ ಸಾಗುತ್ತಾ ಇರುವ ನಮ್ಮನ್ನು ತಡೆದೆಯಲ್ಲ. ಯಾರು ನೀನು? ಯಾಕೆ ತಡೆದೆ? ಕಳ್ಳ ರಕ್ಕಸಿ. ನಮ್ಮವರನ್ನೆಲ್ಲ ಕದ್ದು ಕದ್ದು ಮುಕ್ಕುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ ನೀನೇ. ಸರಿಯಾಗಿ ನನ್ನ ಕಣ್ಣನ್ನೊಮ್ಮೆ ನೋಡಂತೆ. ಇಷ್ಟು ಚಂದದ ಕಣ್ಣು ನಿನಗೆ ಎಲ್ಲಿಯಾದ್ರೂ ನೋಡ್ಲಿಕ್ಕೆ ಸಿಗ್ತದ? ಇಲ್ಲ ಇಲ್ಲ, ಈ ಕೆಂಗಣ್ಣು ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ನನ್ನ ಕಣ್ಣಿಗೆ ಹೋಲುವಂತಹ ಹೆಸರನ್ನು ಸರಿಯಾಗಿ ಕಿವಿಗೆ ಕೊಟ್ಟು ಕೇಳು. ಏನು? ಕರಾಳ ನೇತ್ರೆ. ಕರಾಳ ನೇತ್ರೆ ಎಂಬ ಹಾಗೆ ಅಷ್ಟು ಒಳ್ಳೆ ಹೆಸರುಂಟು ನನಗೆ. ನಿನಗೆ ಬೇರೆ ಜಾಗವೇ ಇಲ್ವಾ ಈ ದಾರಿ ಮಧ್ಯದಲ್ಲಿ? ಏನು ಕೆಲಸ? ಇದು ದಾರಿ ಮಧ್ಯ ಅಲ್ಲ, ಇದು ಕಾಡು. ಇದು ಕಾಡು ದಾರಿ. ಆದ್ರೆ ಕಾಡಿನಲ್ಲಿ ಸಂತೋಷವಾಗಿ ಬೇಟೆಯಾಡುವ ಉತ್ಸಾಹದಲ್ಲಿ ಬಂದವಳು ನಾನು. ಬೇಟೆಯನ್ನು ಆಡ್ತಾ ಇದ್ದೆ, ಆದ್ರೆ ತನ್ಮಧ್ಯೆ ನಿಮ್ಮನ್ನು ಕಂಡಿದ್ದೇನೆ. ಆದ್ರೆ ನೀವಿಬ್ಬರಲ್ಲ, ಬಹು ಮಂದಿ ಇದ್ದೇವೆ. ಅದೆಷ್ಟೋ ಮಂದಿಯನ್ನ ಕೂಡಿಕೊಂಡು ಮುಂದುವರೆದು ಹೋಗ್ತಾ ಇದ್ದೀರಿ. ಒಂದು ಮಾತು ಹೇಳ, ಹಸಿವಾದಂತ ಹುಲಿಯ ಮುಂದೆ ಬಂದ ಹಾಗಾಯ್ತು ನೀವು. ಹಸಿವಾಗಿದೆ, ಹಲ್ಲಿಗೆ ಹಲ್ಲು ತಾಗದಾಗೆ ಒಬ್ಬೊಬ್ಬರನ್ನೇ ಹಿಡಿದು ಮುಟ್ಟಿ ತ್ಯಾಗಿ ಭಾವಿಸಬೇಡ. ಯಾರು ನೀನು? ಖ್ಯಾತ ರುದ್ರಪುರವನಾಳ್ವ ನೋಡಿದ್ದೇನೆ. ವರ ಶ್ವೇತ ಕುಮಾರನೆನ್ನುವುದೇ ನನ್ನ ಹೆಸರು. ಅದೊಂದು ಹೆಸರು? ಮತ್ತೆಂತದ್ದು? ಏನು ಬಿಳಿಯ ಕುಮಾರ? ಏನು ಬಿಳಿಯ ಕುಮಾರ? ಹೌದು. ಬಿಳಿಯ ಕುಮಾರ ಗುಣದಲ್ಲಿ ಬಿಳಿಯ, ಆದ್ದರಿಂದ ಗುಣ ಬಿಳಿ ಆಗಿರ್ಬೇಕು. ಮುಖ ಕಪ್ಪಾಗಿದ್ರು ಚಿಂತೆ ಇಲ್ಲ, ನಿಮ್ಮತ್ತೆಲ್ಲ ಮುಖದ ಬಣ್ಣವೂ ಗೊತ್ತಾಗುವುದಿಲ್ಲ. ಚಂದ. ನನ್ನ ಅಣ್ಣನ ನೋಡಿದ್ಯಾ? ಹೇಗಿದ್ದಾನೆ? ಇನ್ನೂ ಚಂದ. ಹೌದು, ಕಾಣುತ್ತದೆ. ನೀವೆಲ್ಲ ವಿಕಾರವೇ ಚಂದ ಅಂತ ಒಪ್ಪುವವರು, ನಾವು ಬದುಕಿನ ಆಕಾರವೆಂಬ ಗುಣವನ್ನೇ ಒಪ್ಪುವವರು. ಆದ್ದರಿಂದ ಹೇಳ್ತಾ ಇದ್ದೇನೆ, ನಮ್ಮನ್ನು ತಡೆದೆ ಆದ್ರೆ ಹೆಣ್ಣು ಅಂತ ನೋಡ್ಲಿಕ್ಕಿಲ್ಲ, ಹೆಣ್ಣು ರೂಪದ ಪ್ರಾಣಿ ಅಂಗಾಂಗ ತೆಗೆದ Hold on.
ಏನು ಹೆಣ್ಣೊಬ್ಬಳು ಅಬಲೆ ಎಂದು ತಿಳಿದಿದ್ದೀಯಾ? ಏನು ಇಕ ಪ್ರಬಲೆಯೇ ಮತ್ತೆ ಸಬಲೆಯೇ? ಹೌದು. ನಿನ್ನನ್ನು ಹೆಣ್ಣು ಅಂತ ಯಾರು ಕರೆಯುವುದು? ಯಾಕೆ? ಹೆಣ್ಣು ರೂಪದ ಪ್ರಾಣಿ ನಿನಗೆ ಅನುಮಾನ ಉಂಟಾ? ಉಂಟೆ. ಯಾಕೆ? ನಿನ್ನನ್ನು ನೋಡುವಾಗಲೇ ಒಂದು ಹೆಣ್ಣನ ಕಾಣುವುದಿಲ್ಲ. ಹೌದಾ? ಇರಲಿ ಬಿಡು. ನಮ್ಮವರೀಗ ನನ್ನೊಂದಿಗೆ ಯಾರೂ ಇಲ್ಲ, ಆ ಕುರಿತಾಗಿ ಚಿಂತೆ ಇಲ್ಲ. ಒಂದು ನಿನಗೊಂದು ಅವಕಾಶ ಕೊಡ್ತೇನೆ. ಏನು? ನಿನ್ನೊಂದಿಗೊಬ್ಬಳಿದ್ದಾಳಲ್ಲ, ನನ್ನ ಹೆಂಡತಿ. ಹೆಂಡತಿ ಶಿವೆ. ಶಿವೆ, ಅವಳನ್ನು ಇಲ್ಲೇ ಹಿಂಡುತ್ತೇನೆ. ಸುಲಭ ಇಲ್ಲ. ಇಲ್ವಾ? ಅವಳನ್ನು ಹಿಂಡುವುದಲ್ಲ, ಏನು? ನಿನ್ನ ಮರಣ ವಾರ್ತೆ ನಿನ್ನ ಕುಟುಂಬಕ್ಕೆ ತಿಳಿಸ್ತೇನೆ. ತಿಳಿಸ್ತೀಯಾ? ಅಲ್ಲಿಯವರೆಗೆ ನಿನ್ನನ್ನು ಬಿಡುತ್ತೇನೆ ನೋಡು. ಯಾರ್ಯಾರ ಮೇಲೆ ಕೈ ಮಾಡ್ತೀಯಾ? ಮಾರಿ ಸಂತಾನ ಹಿಡಿದವ ನೀನೇ ದೊಡ್ಡ ಮಾರಿ. ಪಾಪಿ ಅಯೋಗ್ಯೆ, ನಿನ್ನ ಕೈ ತೆಗೆದದ್ದು ಇನ್ನು ಸ್ವಲ್ಪ ನಿನ್ನ ತಲೆ ತೆಗೀತೇನೆ. ಉಂಟು. ಏನು ಪೆಟ್ಟಾದ ಹಂದಿಯ ಹಾಗೆ ಮಾಡುವುದು? ಹಂದಿ ಏನು ಹೀಗೆ ಬಿಡ್ತೇನೆ ಎಂದು ಭಾವಿಸಿದ್ದೀಯಾ? ಮಾಡ್ತಿ? ಒಂದಲ್ಲ ಎರಡಲ್ಲ, ನೀನು ತಲೆ ತುರಿಸಿಕೊಂಡು ಆಚೆಗೆ ಓಡಬೇಕು. ಹಾಗೆ ಮಾಡಿ ಏನು ಏನು ಮಾಡ್ತಿ? ಯಾರಿದ್ದಾರೆ? ಅಣ್ಣ ಇದ್ದಾರೆ. ನಿನ್ನ ಅಣ್ಣ ಬರ್ಲಿ. ಅಣ್ಣನಲ್ಲಿ ಒಂದಲ್ಲ, ಈ ಸಲ ನಿನ್ನ ಅಣ್ಣನ ಬಣ್ಣ ಬಯಲು ಮಾಡದೆ ಇದ್ರೆ ಶ್ವೇತಕುಮಾರನಲ್ಲ, ಬಿಳಿಯ ಕುಮಾರ. ನಿನ್ನನ್ನು ಹೀಗೆ ಬಿಡುವುದಲ್ಲ. ಏನು? ಹೆಣ್ಣಾದ ಅಬಲೆಯ ಮೇಲೆ ಕೈ ಮಾಡಿದೆಯಲ್ಲ, ಈಗ ಹುಟ್ಟದ್ದು ಸೀರೆ ಅಲ್ಲ. ಅದು ಸೀರೆ. ಮತ್ತೆಂತದ್ದ? ಇದನ್ನು ಖಂಡಿತವರು ಸೀರೆ ಅಂತ ಹೇಳಿಯ. ಹೇಗೆ ಕಾಣ್ತದೆ ನಿನಗೆ? ದೊಡ್ಡದ್ದು ಕುಪ್ಪಸವಲ್ಲ. ಕಡಿದಿದೆಯಲ್ಲ ಕೈ. ತಾಳೆ ಮರದ ಕುತ್ತಿ. ನಗಾಡಿದ್ಯಲ್ಲ, ಹೀಗೆ ನಗಾಡಿದ್ದು ಒಂದು ದಿವಸ ನನ್ನ ಅಣ್ಣನ ಮುಂದೆ, ದುರ್ಜಯನ ಮುಂದೆ ಕೈ ತುಂಬ ಮುಗಿದು ಅಳವ ಹಾಗೆ ಮಾಡದಿದ್ರೆ ಏನು? ಇದು ಮುಗಿವ ಕೈಯಲ್ಲ, ಇದು ಸತ್ತರು ಮತ್ತೆ ಹುಟ್ಟಬಲ್ಲ ಕೈ. ನಿನ್ನ ಕೈಯ? ನಿನ್ನ ಕೈಯ ಶಿವೆ ಕೆಟ್ಟವಳಿದ್ದಾಳೆ. ಆದರೆ ಲೋಕದಲ್ಲೊಂದು ಮಾತುಂಟು, ಕೆಟ್ಟವರ ಬಗೆಗಾಗಿ ನಾವು ಜಾಗೃತರಾಗಬೇಕು. ಏನಿದ್ದರೂ ಹೋಗಿದ್ದಾಳೆ, ರಾಕ್ಷಸನಲ್ಲಿ ತಿಳಿಸ್ತೇನೆ, ನೋಡೋಣ. ಅವರ ಅಂತ್ಯಕ್ಕೆ ಇದುವೇ ಒಂದು ದಾರಿಯಾಗುತ್ತದೆ. ಆದ್ದರಿಂದ ನೀ ಚಿಂತಿಸಬೇಡ, ಪುರ ಸೇರೋಣ. ನೃಪಗಾಯ್ತು ವನ ವಿಹಾರದೋಳು, ನೃಪಗಾಯ್ತು ವನ ವಿಹಾರದೋಳು. ಸತಿಯಾದ ಶಿವೆಯನ್ನು ವರಿಸಿ ಕೆಲವು ಸಮಯವೇ ಸಂದು ಹೋಯಿತು. ಸುಖ ಸಂಸಾರವನ್ನು ಸಾಗಿಸುತ್ತಾ ಇದ್ದೇವೆ. ಏನು ಮಾಡೋಣ? ಅಧಿಕಾರದಲ್ಲಿ ಇದ್ದು ಒಂದು ರೀತಿಯಿಂದ ಬೇಸರ. ನಮ್ಮ ಬದುಕಿನಲ್ಲಿ ಅನುಭವ ಎನ್ನುವುದು ಕೇವಲ ಮನೆಯೊಳಗಲ್ಲ, ಅದನ್ನು ದೇಶ ಸುತ್ತಬೇಕು, ಊರನ್ನಲೆಯಬೇಕು, ಕಾನೂನ ಗಮ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತಿದ್ರೆ ಕೆಲವು ಸಮಯ ಆದರೂ ಊರು ಬಿಡಬೇಕಾಗುತ್ತದೆ. ಅಧಿಕಾರದಲ್ಲಿ ಎಷ್ಟು ದಿವಸ ಇದ್ದಾನೆ ಅನ್ನುವುದು ಮುಖ್ಯ ಅಲ್ಲ, ಅಧಿಕಾರದಿಂದ ಹೊರಗುಳಿದು ಏನು ಮಾಡಿದ್ದಾನೆ ಒಬ್ಬ ಮಹಾನಾಯಕ ಅನ್ನುವುದೇ ಮುಖ್ಯ. ನಾವು ಹೊರಗುಳಿಯುವುದೇ ನಮ್ಮತ್ತಾದ ದೇಶದ ಭದ್ರತೆಗೆ ಮಾತ್ರವಲ್ಲ, ನಮ್ಮತ್ತಾದ ಸಂಸ್ಕೃತಿಯ ಸಂರಕ್ಷಣೆಗೆ ಎನ್ನುವುದನ್ನು ಯಾವತ್ತೂ ಹೇಳುವವ. ಇವತ್ತೂ ಕೂಡ ಶಿವೆಯನ್ನು ಸಮಾಧಾನ ಪಡಿಸಿದ್ದೇನೆ. ಯಾಕೋ ಏನು ವನವಿಹಾರಗೈಯಬೇಕು, ಮಾತ್ರವಲ್ಲ ವನಗಮ್ಯವನ್ನು ಸೇರಿ ಅಲ್ಲಿರುವಂತಹ ಗಮ್ಯ ಸಂಪದದ ಬಗ್ಗೆ ಚಿಂತಿಸಬೇಕು ಎಂಬ ಹಾಗೆ ಹೇಳಿದ್ದೇನೆ. ಅವಳು ಒಪ್ಪಿದ್ದಾಳೆ.
ಮಂತ್ರಿವರ್ಯರಾದಂತಹ ಮಣಿಮಂತರ ಮೇಲೆ ಅಧಿಕಾರದ ಹೊಣೆ ಹೊರಿಸಿದ್ದೇನೆ. ಇನ್ಯಾಕೆ ಸಾವಕಾಶ? ನಮ್ಮವರನ್ನೆಲ್ಲ ಉಳಿದು ಏಕಾಂತವಾಗಿ ಲೋಕಾಂತದ ಚಿಂತನೆ ಮಾಡುವುದಕ್ಕೆ ಕಾನನಾಂತವನ್ನು ಸೇರಬೇಕು ಅಂತ ಯೋಚಿಸಿದ್ದೇನೆ. ಆದ್ದರಿಂದ ನೇರವಾಗಿ ಕಾಂತಾರದತ್ತ ಗಮಿಸ್ತೇನೆ. ತುಸು ದೂರದಿರುವ ಕುಸುಮದ ಗಂಧವ ಪಸರಿಸಿ ಸುಮಗಳ ಕೊಯ್ಯುತ್ತಲೇ ಸುಮಗಳ ಯಾರಿಂದಲೂ ಕೂಡ ಊಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವಂತೆ. ಆ ದೃಷ್ಟಿಯಲ್ಲಿ ಆಲೋಚಿಸುವುದಕ್ಕೆ ಹೋದರೆ ನನ್ನ ಜೀವನದ ಸೃಷ್ಟಿಯೇ ಒಂದು ವಿಚಿತ್ರವಾದದ್ದು. ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಉದ್ಯೋಗವನ್ನು ಹೊಂದಿರುವವರು ಬ್ರಹ್ಮದೇವ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವವನಂತೆ. ಹಾಗಿದ್ದರೆ ಒಂದು ಲೆಕ್ಕದಲ್ಲಿ ಹೇಳುವುದಕ್ಕೆ ಹೋದರೆ ನಾನು ಸಾಮಾನ್ಯವಾದಂತಹ ಮಗಳೇ ಅಲ್ಲ, ನಾನು ಅಸಾಮಾನ್ಯವಾದಂತಹ ಕುವರಿ. ಯಾಕೆ ಈ ಮಾತು ಹೇಳಿದೆ ಗೊತ್ತೇ? ಸದಾಕಾಲ ಬ್ರಹ್ಮ ಸೃಷ್ಟಿ ಮಾಡುವ ರೀತಿಯಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ್ದೀಯಲ್ಲ. ಬ್ರಹ್ಮನ ಮಗಳಾದರೂ ಕೂಡ ನಾನೊಬ್ಬಳು ಮಾನಸ ಪುತ್ರಿ. ಬ್ರಹ್ಮನ ಸಂಕಲ್ಪದಿಂದ ಹುಟ್ಟಿಕೊಂಡವಳು. ಬ್ರಹ್ಮ ಮಾನಸ ಪುತ್ರಿ ಇದ್ದೇನೆ. ಕರೆಯುವುದಕ್ಕೊಂದು ಹೆಸರನ್ನ ಇಟ್ಟವರಿದ್ದಾರೆ. 3 ಲೋಕದಲ್ಲಿಯೂ ಕೂಡ ನನ್ನ ಸೌಂದರ್ಯಕ್ಕೆ ಎಣೆಯಾಗುವವರು ಯಾರೂ ಕೂಡ ಇರಕೂಡದು. ಅದರಲ್ಲಿಯೂ ಕೂಡ ಪ್ರಪಂಚದಲ್ಲಿರುವಂತಹ ಸಕಲ ಸೌಂದರ್ಯದಲ್ಲಿ ನಾನೇ ಮೇಲ್ಮೈಯನ್ನು ಸಾಧಿಸಬೇಕು. ಅದಕ್ಕೆ ಬೇಕಾಗಿ ತ್ರಿಲೋಕ ಸುಂದರಿ ಎನ್ನುವ ಹಾಗೆ ಹೆಸರಿನಿರಿಸಿದವರಿದ್ದಾರೆ. ತಂದೆಯಲ್ಲಿ ಒಂದು ಮಾತನ್ನು ಕೇಳಿದವಳು, ಈ ಸ್ವರ್ಗಲೋಕದಲ್ಲಿ ನನ್ನನ್ನು ಸೃಷ್ಟಿಯನ್ನು ಮಾಡಿದವರಿದ್ದೀರ, ಹಾಗಿದ್ರೆ ನಾ ಮಾಡಬೇಕಾದ ಕಾರ್ಯವಾದರೂ ಯಾವುದು ಎನ್ನುವ ಹಾಗೆ. ಆವಾಗ ಅಪ್ಪ ಹೇಳಿದ್ದು ಒಂದೇ ಮಾತು, ನಿನ್ನನ್ನು ಆಟಕ್ಕೆ ಬೇಕಾಗಿಯೇ ಸೃಷ್ಟಿ ಮಾಡಿದ್ದೇನೆ.
ಆಟ, ಸುಮಗಳನ್ನ ಅರಸಿ ಕೊಯ್ಯುವುದೇ ಮತ್ತೊಂದು ಆಟ. ನಿನ್ನ ಮನಸ್ಸಿಗೆ ಯಾವ ರೀತಿಯಾಗಿ ಸಂತೃಪ್ತಿಗೊಳ್ಳಬೇಕು ಅದೆಲ್ಲ ಕ್ರಿಯೆಯನ್ನು ಮಾಡಿಕೊಂಡು ಬರಬೇಕು ಮಗಳೇ ಎನ್ನುವ ಹಾಗಾಡಿದ್ರು. ನಾ ಬರುವಾಗಲೇ ನೀವು ಆಡ್ತಾ ಇದ್ದೀರಿ, ತುಸು ದೂರದಿ ನವ ಕುಸುಮದ ಗಂಧವ ಪಸರಿಸುತ್ತ, ಮೈಯಿಂದ ಬರುವಂತಹ ಸುಮಗಂಧವನ್ನು ಎಲ್ಲೆಡೆಯಲ್ಲಿ ಪಸರಿಸುತ್ತಾ ಇದ್ದೇನೆ. ಆದರೆ ಈ ಗಂಧವೊಂದು ನನಗೆ ಸಾಕಾಗುವುದಿಲ್ಲ. ಪ್ರಪಂಚದಲ್ಲಿರುವಂತಹ ಸಕಲ ಒಂದು ರೀತಿಯಂತಹ ಸುಮಗಳನ್ನ ಆಯಬೇಕು, ಸುಮಗಳನ್ನು ಈ ಕರದಲ್ಲಿ ಕೊಯ್ಯಬೇಕು, ಅದನ್ನು ಮಾಲೆಯನ್ನಾಗಿ ಮಾಡಬೇಕು, ಮುಡಿಗೆ ಮುಡಿಯಬೇಕು ಎನ್ನುವಂತಹ ಆಸೆ ಹೆಚ್ಚಾಗುತ್ತಾ ಇದೆ. ಹೆಣ್ಣಾದವಳಿಗೆ ಎಷ್ಟೇ ಒಂದು ಆಭರಣಗಳಿರಲಿ, ಸೀರೆಗಳಿರಲಿ, ಅವಳಿಗೆ ಮುಖ್ಯವಾಗಿ ಬೇಕಾದದ್ದು ಯಾವುದು ಕೇಳಿದ್ರೆ ಹೂವು. ಮುಡಿಗೊಂದು ಹೂವಿಲ್ಲ ಅಂತಾಗಿದ್ದರೆ ಅವಳೆಷ್ಟು ಆಭರಣ ಹಾಕಿದ್ರು, ಎಂತಹ ಸೀರೆಯನ್ನು ಉಟ್ಟರೂ ಕೂಡ ಅದು ಶೋಭೆಯಾಗಿ ಕಾಣುವುದಿಲ್ಲ. ಅದಕ್ಕೆ ಬೇಕಾಗಿ ಈ ಮುಡಿಗೆ ಇನ್ನೂ ಹೂ ಮುಡಿಬೇಕೆನ್ನುವ ಆಸೆ ಇರುವ ಕಾರಣ ನಾನು ಈ ಕಾನನದಲ್ಲಿ ಸಂಚರಿಸ್ತಾ ಇದ್ದೇನೆ. ನೋಡಬಾರದೆ, ಎಲ್ಲಾ ಕಡೆಯಲ್ಲಿ ಸುಮ ಎಲ್ಲವೂ ಕೂಡ ಆರಾಧಿಸುತ್ತಾ ಉಂಟು. ಈ ಸುಮಗಳೆಲ್ಲವನ್ನ ಕೊಯ್ಯುತ್ತಾ ವನವಿಹಾರವನ್ನ ಮಾಡುತ್ತಾ ಮುಂದೆ ಸಾಗುತ್ತೀವಿ.
ಏನಾಶ್ಚರ್ಯ! ಈ ಕಾನನದ ಸೌಂದರ್ಯವನ್ನು ವೀಕ್ಷಿಸುವುದಕ್ಕೆ ಬೇಕಾಗಿ ನೇರವಾಗಿ ಊರು ಬಿಟ್ಟು ಕಾಡು ಸೇರಿದವ. ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಮುಂದುವರಿದು ಬಂದೆ. ಎಲ್ಲಿ ನೋಡಿದರಲ್ಲಿ ಒಂದೊಂದು ವೃಕ್ಷ ನೋಡಿ. ಅಲ್ಲಿ ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ. ಅವನ ಕೈಯಲ್ಲಿರಬೇಕಾದದ್ದು ಇವನ ಇಲ್ಲಿ ಉಂಟು. ಹಾಗಿದ್ರೆ ಇಲ್ಲಿ ಯಾಕುಂಟು? ಒಂದು ರೀತಿಯಿಂದ ಕಾನನದ ಸೊಬಗನ್ನು ಮೆರುಗುಗೊಳಿಸುವುದಕ್ಕುಂಟು ಎನ್ನುವುದು ಸ್ಪಷ್ಟ. ಆ ವೃಕ್ಷಗಳನ್ನು ನೋಡುತ್ತಾ ನೋಡುತ್ತಾ ಬೇರೆ ಬೇರೆ ಆ ಪಕ್ಷಿಗಳ ಇಂಚರವನ್ನು ಕೇಳುತ್ತಾ ಆ ತುಂಬಿಯ ಝೀ ಏನು ಸಿಂಗುಡುವಿಕೆ, ಆ ದುಂಬಿಯ ಒಂದು ಅವಸ್ಥೆ ನೋಡಿ. ಅದರ ಗಾಯನವನ್ನು ಕಿವಿಗಾನಿಸಿಕೊಳ್ಳುತ್ತಾ ಮುಂದೆ 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 ಬಂದರೆ ಏನು ವಿಚಿತ್ರ ಇದು! ಎಂತದ್ದು? ನಾನು ಪ್ರಾಣಿಯ ಹೇಳಿದ್ರೆ ಇತ್ತ ಮನುಷ್ಯನೂ ಅಲ್ಲ, ಮತ್ತೆ ಅತ್ತ ಪ್ರಾಣಿಯೂ ಅಲ್ಲ. ಅಂದ್ರೆ ಅದಕ್ಕಿಂತ ಮಿಗಿಲಾದದ್ದು. ಏನು ನನ್ನನ್ನು ನೋಡುವಾಗ ನಿನಗೆ ಹೇಗೆ ಒಮ್ಮೆ ನೆನಪಾಯಿತು. ಹೇಗೆ? ವನದೇವತೆಯೇ, ಸರ್ವಮಂಗಳೆ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ. ತ್ರಿಶೂಲ ಬೇಕು ಅಲ್ಲಿ ಕೂತ್ಕೊಳ್ಳ ನಾನು ಹೋಗಿ. ಹಾಗಲ್ಲ, ಮತ್ತೆ ಅಂತನ ಭಾವಿಸಿ ಅವಳನ್ನು ಸ್ತುತಿಸಿದೆ. ಮತ್ತೆ ಗೊತ್ತಾಯಿತು. ಏನಾಯ್ತು? ಇದು ವನ ದೇವತೆ ಅಲ್ಲ. ಮತ್ತೆ ಯಾವ ದೇವತೆ? ಇದು ಅನ್ಯ ದೇವತೆ. ಅನ್ಯ ಶಕ್ತಿಯ? ಹೌದು. ಅಂದ್ರೆ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಇವರಲ್ಲಿ ಯಾರಲ್ಲಾದ್ರೂ ಒಬ್ಬಳಿರಬಹುದೇ? ಅಪ್ಸರಾ ಸ್ತ್ರೀಯರು, ದೇವನಾರಿಯರು ಭೂಮಿಗಿಳಿದಿರೆ ಭಾವಿಸಿ ನೋಡಿದ್ದು. ಕಾಲು ನೆಲವನ್ನು ಮುಟ್ಟುತ್ತಾ ಉಂಟು. ಕಾಲು ಸರಿ ಉಂಟು. ಹೌದಾ? ಕಾಲು ಸರಿ ಉಂಟು. ಹೌದು. ಕಾಲನ್ನು ನೆಲಕ್ಕೆ ತಾಗಿಸ್ತಾ ಇದ್ದಿ. ಕಣ್ಣು ಅವರು ಬಿಡುಗಣ್ಣರು. ಹೌದು. ನೀನು ಮುಚ್ಚುತ್ತಾ ಇದ್ದಿ. ಹೌದೌದು, ಅವರಿಗೆ ಹೆಚ್ಚು ಮುಚ್ಚುತ್ತಾ ಇದ್ದೇನೆ. ನಾ ಸರಿ ನೋಡುದು, ನೀನು ಒಂದು ಕಣ್ಣು ಮುಚ್ಚಿ ತೆಗಿತೀಯ. ಇಲ್ಲ ಇಲ್ಲ ಇಲ್ಲ, ಎರಡು ಕಣ್ಣು ಸರಿ ಮುಚ್ಚುತ್ತಾ ಇದ್ದೇನೆ. ಕೆಲವರು ಒಂದು ಕಣ್ಣು ಮುಚ್ಚಿ ತೆಗೆದ್ರೆ ನಮಗೆ ಅಪಾಯ. ಹೌದಾ? ಹೌದಪ್ಪ. ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಅವರು ನಮ್ಮ ಬದುಕಿನಲ್ಲಿ ಕಣ್ಣ ಮುಚ್ಚಾಲೆ ಆಡುತ್ತಾರೆ ಅಂತಲೇ ಲೆಕ್ಕ. ಓ ಹಾಗೆ. ಆದ್ದರಿಂದ ನಿನ್ನನ್ನು ನೋಡುವಾಗ ಹಾಗಲ್ಲ, ನೀನೊಬ್ಬಳು ಯೋಗ್ಯತಾ ಸಂಪನ್ನೆ. ಅರರೆ ಇನ್ನಿಬಳೆಂತ ಬಿಟಗಾರೆ ನೋಡಿ ಸ್ಮರಣ ಕೂರ್ಕಣೆಯಂತಿಹರು ನೀರೇ. ಪದ್ಯ ಅದು ಬೇರೆ. ನಮ್ಮದು ಯಾವ ಪ್ರಸಂಗದ್ದು ಎಲ್ಲಿಗೂ ಬರ್ತದೆ. ಆದ್ರೆ ಪ್ರಸಂಗ ಆಗಿರ್ಬೇಕು. ಆಗದೇ ಇದ್ದದನ್ನು ತರಲಿಕ್ಕೆ. ಆದ್ದರಿಂದ ಯಾಕೆ ಬಲ್ಲೆಯ, ನೀನು ಅಂತಹ ನೋಟವನ್ನು ಬೀರುತ್ತಾ ಇದ್ದಿ. ನಿನ್ನ ಕಣ್ಣ ಕುಡಿಯ ನೋಟ ನನಗ ಒಂದು ರೀತಿಯಿಂದ ಮಾಟ. ಮಾಟ ಅಂದ್ರೆ ಬೇಡದ್ದು ಅಂತ ಅರ್ಥ ಅಲ್ಲ, ಮಾಟಗಾರ್ತಿ. ನೀನು ನನ್ನನ್ನು ಸೆಳೆದವಳಿದ್ದಿ. ಇಂದು ನಿನ್ನನ್ನು ನೋಡುವಾಗ ಚಳುವಿಕೆಯ ಚೈತನ್ಯವೋ, ಲತಾಂಗಿಯ ಸುಳಿವೋ, ಲಾವಣ್ಯೈಕ್ಯರ ರಸಸಾಕರ ವಿಭ್ರಮವೋ, ಲಲಿತ ಶೃಂಗಾರಾಬ್ಧಿಮಥನೋಚ್ಚಲಿತ ಸುಧೆಯೋ. ಆಯ್ತಾ? ಇನ್ನು ಉಂಟ? ಸಾಧಕನಾದ ನನಗೆ ಇಂಥದ್ದು ಸಿಕ್ಕಿದ್ರೆ ಬೇರೆ ಬೇಕಾ? ಹಾಗೆ ಅಲ್ಲ, ಸಾಹಿತ್ಯದ ಸುರಿಮಳೆಯೇ ಕರೀತಾ ಇದ್ದಿ. ನಿನ್ನನ್ನು ನೋಡುವಾಗ ಚೆಲುವಿಕೆಯ ಗಣಿ, ರೂಪದ ಖಣಿ, ಚಿನ್ನದ ಗಣಿ, ಇಲ್ಲ ಈಗ ಕೋಲಾರದ ಮಣಿ. ಯಾರನ್ನ? ಕೋಲಿನಂತೆ ಯಾವತ್ತು ಹಾರದ ಮಣಿ ನೀನು. ಯಾವುದಕ್ಕಾದ್ರೂ ಏನಾದ್ರೂ ಹೇಳಿ ಬಿಡ್ತಿ ಮಾತ್ರ ನೀನು. ಇನ್ನು ನಿನ್ನನ್ನು ನೋಡುವಾಗ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅನಿಸ್ತಾ. ಅಲ್ಲ, ನೀ ಮಾತಾಡುವುದೇ ಹೆಚ್ಚು, ಇನ್ನೂ ಮಾತಾಡ್ಬೇಕು ಅಂತ ಆಗ್ತಾ. ಇನ್ನು ಕೇಳಲೇ? ನಾರಿ ಬಲುವೈ
ನಿನ್ನ ವಯ್ಯಾರ ನೋಡುವಾಗ ನನ್ನ ಕಾಲು ನಿಂತಲ್ಲಿ ನಿಲ್ಲುವುದಿಲ್ಲ. ಅದೇ ಇವತ್ತು ಆ ರೀತಿ ಓಡಾಡ್ತಾ ಉಂಟು ಕಾಲು. ಸ್ವಲ್ಪ ಸಮಸ್ಯೆ ಉಂಟು. ಕಾಡಿಗೆ ಒಂದು ಕೆಲವು ದಿನ ಆಯಿತು. ಅದಕ್ಕೆ ಇಲ್ಲಿಯ ಪರಿಸರ ಇರಬೇಕು. ಸ್ವಲ್ಪ ಕಫ. ಅದು ಎಲ್ಲರಿಗೂ ತುಂಬಾ ದಿವಸ ಆಯ್ತು. ದಮ್ಮು ಕೆಮ್ಮು. ನಿನ್ನನ್ನು ನೋಡುವಾಗ ದಮ್ಮು ಕಟ್ಟಿಯಾದ್ರು ಅದು ಗೊತ್ತಾಯ್ತು ನನಗೆ. ನೀನು ಆಚೆ ಸುತ್ತು ಬರುವಾಗ್ಲೇ ಗೊತ್ತಾಗಿದೆ ನನಗೆ. ಏನು ಮಾಡೋಣ? ಯಾಕೆ ಬಲ್ಲೆಯ? ಯಾಕೆ ನಿನ್ನನ್ನು ಕಾಣುವಾಗ ನನಗೆ ಗುಣ ಆಯ್ತು. ಹೌದಾ? ಹೌದಪ್ಪ. ಅಷ್ಟು ಬೇಗ? ಒಮ್ಮೊಮ್ಮೆ ಚಳಿ 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 ಚಳಿ, ಒಮ್ಮೊಮ್ಮೆ ಬಿಸಿ 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 ಬಿಸಿ. ಅದು ಈಗ ವಾತಾವರಣವೇ ಹಾಗುಂಟು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೀಗೆ? ಯಾಕೆ ಯೋಚಿಸಿದೆ. ಏನು? ಎಲ್ಲ ಮಾಡಿದ್ದುಂಟಲ್ಲ ಅವ. ಯಾರು ಅವನು? ಆ ಶೋಕವನ್ನು ಮನಸ್ಸು ಮಾಡಿದ್ರೆ ಉಂಟಲ್ಲ, ಏನೂ ಮಾಡಿಯಾನು. ಕಳೆದ ಸಲದ ಹಾಗೆ ಈ ಸಲ ಇಲ್ಲ, ಈ ಸಲದ ಹಾಗೆ ಬರುವ ಸಲ ಇರ್ಲಿಕ್ಕಿಲ್ಲ. ಯಾಕೆ? ಆ ಅಶೋಕ ಮನ್ಮಥನ ಬಾಣ, ಅವನು ಬಿಟ್ಟ ಒಂದೊಂದು ಬಾಣ ಎನ್ನಯ ಎದೆಯನ್ನು ನಾಂಟಿ ನನ್ನ ಮನವನ್ನೇ ಪರಿವರ್ತನೆಗೊಳಿಸಿತು. ಹೌದಪ್ಪ. ನಿನ್ನನ್ನು ನೋಡುವಾಗ ಏನಾಯ್ತು? ನಿನ್ನ ಕುರಿತಾಗಿ ತಿಳಿಯಬೇಕು. ಯಾರೇ ಬಲು ವಯ್ಯಾರೆ, ಓ ಮದನ ಮೋಹಿನಿ, ಓ ಜಗನ್ಮೋಹಿನಿ, ಓ ವಿಶ್ವಸುಂದರಿ. ಯಾರು ನಾನಾ? ನಿನಗೆ ವಿಶ್ವ ಸುಂದರಿಯಾಗಿ ಕಾಣ್ತಾ ಇದ್ದೇನೆ ನಾನು. ಮತ್ತೆಂಥದ್ದು? ಈ ಅರ್ಧರ್ಧ ಶರೀರ ತೋರಿಸಿ ಮುಖ ಹೀಗೆ ಮಾಡಿಕೊಂಡು ಅಂಗಾಂಗದ ಅಳತೆ ಕೊಡುವವರೆಲ್ಲ ವಿಶ್ವ ಸುಂದರಿಯರಲ್ಲ. ಮತ್ತೆ ಹೇಗೆ? ಸರಿಯಾದ ಬಟ್ಟೆ ಉಟ್ಟು, ಹಣೆಗೆ ಬೊಟ್ಟಿಟ್ಟು, ಸಂಸ್ಕಾರ ಸಂಸ್ಕೃತಿಯನ್ನು ಸರಿಯಾಗಿ ತಲೆ ಬಾಚಿ ಕಟ್ಟಿ ಅನಾವರಣಗೊಳಿಸುವವರೇ ನಿಜವಾದ ವಿಶ್ವ ಸುಂದರಿಯರು. ಅದನ್ನೇ ನೀ ಕಾಣಿಸಿಕೊಟ್ಟೆ. ನಿನ್ನಲ್ಲೊಂದು ವಿಮಲತ್ವ, ನಿನ್ನಲ್ಲೊಂದು ಅಮಲತ್ವ. ಅಮಲವಲ್ಲ, ಅಮಲತ್ವ ಅಂದ್ರೆ ಕಳಂಕರಹಿತವಾದದ್ದನ್ನು ಕಾಣುತ್ತಾ ಇದ್ದೇನೆ. ಯಾರು ನೀನು? ಶುಭನಾಮ ಏನು? ಮಾತ್ರ ಅಲ್ಲ, ನಿನ್ನನ್ನು ನೋಡುವಾಗ ಏನಾಯ್ತು? ತಾಳಲಾರೆ. ತ್ರಿಷೆಯ? ಹೌದಪ್ಪ, ಬೇರೆ ತ್ರಿಷೆ. ಇದು ಬಾಯಾರಿ. ಬಾಯಾರಿ ಬಳಲಿ ಬೆಂಡಾದದ್ದಲ್ಲ. ನಿನ್ನನ್ನು ಕಂಡಾಗ ನನಗೂ ಕೂಡ ಹೊಸ ಸುಖ ಬೇಕು, ಹೊಸ ಅನುಭವ ಬೇಕು ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಅವನು ಬಿಟ್ಟ ಮಾರನ ಬಲೆ, ಅದರೊಳಗೆ ಮತ್ಸ್ಯವಾಗಿ ಬಿತ್ತೆ ಬಾಲೆ. ನನ್ನನ್ನು ಮುಕ್ತಗೊಳಿಸುವ ಮನ ಮಾಡುವೆಯಾ? ಈಗ ನಾನು ಯಾರು ಎನ್ನುವುದು ಬೇಕಣ್ಣಿಗೆ. ಲೋಕೇಶನ ಪರಿಚಯ ಉಂಟು? ತ್ರೈಲೋಕ ಸುಂದರಿಯೂ
ಬಗೆಯಚ್ಚರಿಸಿ ನೇಮಿಸಿಯ ಬಗೆಯಚ್ಚರಿಸಿ ನೇಮಿಸಿಯ ಇಚ್ಛಿಸುವುದಾಗೆಲ್ಲ ಹುಚ್ಚುತನ ನಿನಗೆ ಇಚ್ಛಿಸುವುದಾಗೆಲ್ಲ ಹುಚ್ಚುತನ 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 ನಿನಗೆ ಹುಚ್ಚುತನ ನಿನಗೆ ಅಯ್ಯೋ ಓ ಮಾನಿನಿ, ನನ್ನ ಪರಿಚಯವನ್ನು ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಸತ್ಯ. ನನಗೆ ನಗಬೇಕು ಅಳಬೇಕು ಅರ್ಥ ಆಗುತ್ತಾ ಇಲ್ಲ. ಯಾಕೆ? ಕಾರಣ ಉಂಟು. ನನ್ನ ಈ ರೂಪ ಲಾವಣ್ಯವನ್ನ ಕಂಡಂತಹ ಕಾಲದಲ್ಲಿ ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಇದು ಸಾಮಾನ್ಯವಾದದ್ದಲ್ಲ. ಅಲ್ಲಪ್ಪ, ಇದು ಸಾಮಾನ್ಯವಾದದ್ದಲ್ಲ. ಮತ್ತೆ ಹೇಗೆ? ಅಂದ್ರೆ ಯಾವುದೋ ಒಂದು ಮೇಲಿದ್ದು ಅಸಾಮಾನ್ಯಳು ನಾನು. ಹೌದಪ್ಪ. ನಿನಗೆ ಸತ್ಯ ಹೇಳಬೇಕಾ? ತಿಳಿದವರನ್ನು ಮಾತು ಹೇಳಿದ್ರು ಗೊತ್ತಾ? ಏನು? ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ನಂಬಬಹುದು, ಹೆಂಗಸರ ಬಗ್ಗೆ ಬಹಳ ಜಾಗ್ರತೆ ಬೇಕು. ಹೌದಾ? ಔದುಂಬರಾಣಿ ಪುಷ್ಪಾಣಿ ಶ್ವೇತವರ್ಣಂ ಚ ವಾಯಸ ಮತ್ಸ್ಯಪಾದೇ ಜಲೇ ಪಶ್ಯೇತ್ ನಾರೀ ಚಿತ್ತನ ಪಶ್ಯತಿ. ಹೌದಾ? ಅತ್ತಿಯ ಹೂವನ್ನಾದರೂ ಹುಡುಕಬಹುದು, ಬಹುದು. ಬಿಳಿಯ ಕಾಗೆಯನ್ನಾದರೂ ಕಂಡು ಹಿಡಿಯಬಹುದು, ಇನ್ನು ಮುಂದೆ ನೋಡಬಹುದು. ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು. ಹೆಣ್ಣು ಮಕ್ಕಳ ಚಿತ್ತವನ್ನರಿಯುವುದಕ್ಕೆ ಯಾರಿಂದ ಸಾಧ್ಯ? ಇಷ್ಟ ತಿಳ್ಕೊಂಡಿದ್ದೀನಿ ನೀನು. ಅಯ್ಯೋ, ನಾನು ಪರಿಚಯ ಯಾಕೆ ಹೇಳುದು? ನಾನು ಹೋಗುತ್ತೇನೆ. ಇಲ್ಲಪ್ಪ, ಆದ್ದರಿಂದಲೇ ಅನ್ವೇಷಿಸಬೇಕು. ಈಗ ಗಂಡ ಹೆಂಡತಿಗೆ ಜಗಳ ಆಗುವುದಿಲ್ವಾ? ಹೌದು. ಬೆಳಿಗ್ಗೆ ಹೀಗಿರ್ತಾಳೆ, ಸಂಜೆ ಬರುವಾಗ ಹೀಗಿರುವುದಿಲ್ವಾ? ಹೌದು, ಅದು ಹಾಗೆ. ಗಂಡ ಹೆಂಡಿರಮ್ಮ ಜಗಳ ಉಂಡು ಮಲಗುವ ತನಕ ಅಲ್ಲೇ ಅಲ್ಲಿಯವರೆಗಿದ್ರೆ ಮಾತ್ರ ಒಳ್ಳೆಯದು ಅಲ್ವಾ? ಒಂದೆರಡು ದಿವಸ ಮುಂದೆ ಹೋಯ್ತು ಅಂತಾಗಿದ್ದರೆ ಅದು ವಿಕೋಪಕ್ಕೆ ಮುಟ್ಟುತ್ತದೆ. ಹೌದೌದು. ಕೂಡದು ಮದುವೆ ಆಗ್ಲಿಲ್ಲ ನನ್ನಲ್ಲಿ ಬಂದು ಅದಕ್ಕೆ ಹೇಳಿದ್ದು. ಯಾವತ್ತು ಹೆಣ್ಣು ನೋಡುವಾಗ ಮುಖ ನೋಡಬೇಡ, ಗುಣ ನೋಡು. ಈ ಪ್ರಪಂಚದಲ್ಲಿ ಗುಣ ನೋಡಿ ಮದುವೆ ಆದ ಒಂದೇ ಒಂದು ಸಂಸಾರ ವಿಚ್ಛೇದನಾಗಲಿಲ್ಲ. ಹೌದು. ಯಾರು ರೂಪ ನೋಡಿ ಮದುವೆ ಆದರೋ ಅದರಲ್ಲಿ 100ರಲ್ಲಿ 65 ಪಾಲು ಎಲ್ಲ ಗಂಡ ಆಚೆ, ಹೆಂಡತಿ ಈಚೆ. ಹೌದಾ? ಈಗ ಮತ್ತೆ ನೀನು ನನ್ನಲ್ಲಿ ಮಾತಾಡ್ಲಿಕ್ಕೆ ಏನು? ನನ್ನ ರೂಪ ನೋಡಿಯಾ ಗುಣ ನೋಡಿಯಾ? ನಾನು ನಿನ್ನ ಪರಿಪೂರ್ಣವಾದ ಅಧ್ಯಯನವನ್ನು ಮಾಡಿ ನಂತರ ಮುಂದಿನ ಕ್ರಮ. ಇದು ಮಾತ್ರ ಸುಳ್ಳು. ನನ್ನನ್ನು ನೋಡಿದ್ದೆ ಈಗ. ಪರಿಪೂರ್ಣ ಅಧ್ಯಯನ ನೀನು ಅಧ್ಯಯನ ಮಾಡಿದ್ದು? ನೀನು ಆಡುವಾಗ ವಪು, ವಸ್ತ್ರ, ವಾಕ್ಯ, ವಿದ್ಯಾ, ವಿನಯ, ವಕಾರ ಪಂಚಕಗಳಿಂದ ಪುರುಷನ ಶಕ್ತಿ, ಸಾಹಿತ್ಯ, ಶ್ರುತಿ, ಗಾತಿ, ಮತಿ, ಕೀರ್ತಿ, ಇದರಿಂದ ಹೆಣ್ಣಿನ ಗುಣ. ಓ ಹಾಗೆ. ನಿನ್ನ ಒಂದು ಗತಿ ಉಂಟಲ್ಲ, ನಡೆಯುವಾಗ ಗೊತ್ತಾಗುತ್ತದೆ. ಮದಗಜಗಮನಿ ಅಂತ ಹೇಳುವುದಲ್ಲ. ಇದೊಂದು ಗತಿ ಕಾಣಿಸ್ತದೆ ಅಂತ. ನಾನು ಗತಿ ಕಾಣಿಸುವವರು ಹಾಗೆ ಕಾಣ್ತಾ ಇದ್ದೇನೆ. ನಿನಗೆ ಗತಿ ಕಾಣಿಸಬಲ್ಲೆ ನೀನು, ಹಾಗೆ ಒಂದು ಗತಿಯಲ್ಲಿ ನಡೆಸಬಲ್ಲೆ. ಇದು ನಾನು ಸತ್ಯ ಹೇಳಬೇಕು ಅಂತ ಆಗಿದ್ದರೆ ನಾನು ಬ್ರಹ್ಮನ ಮಗಳೇ. ದೊಡ್ಡ ಸಂಗತಿ. ಅವಳು ಯಾರ ಮಗಳು? ಬ್ರಹ್ಮನ ಮಗಳೇ. ನೀವ್ಯಾರ ಮಕ್ಕಳು? ಬ್ರಹ್ಮನ ಮಕ್ಕಳೇ. ನಾನು ಬ್ರಹ್ಮನ ಮಗನೇ. ಬ್ರಹ್ಮ ಸೃಷ್ಟಿಯೊಳಾದುದು ಈ ಪ್ರಪಂಚ. ನಾನು ಆ ರೀತಿಯಾಗಿ ಹೇಳಿದ್ದ ನಾನು? ಮತ್ತೆ ಹಾಗಲ್ಲ. ಈಗ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಉದ್ಯೋಗವನ್ನು ಹೊಂದಿರುವವನು ಬ್ರಹ್ಮದೇವ. ಸತ್ಯ. ಅವನ ನೇರ ಸೃಷ್ಟಿ ಅಂತ ನಾನು ಹೇಳಿದ್ದೇನೆ. ಈಗ ಮತ್ತೆ ಆ ರೀತಿಯಾಗಿ ಸೃಷ್ಟಿ ಮಾಡಿದಲ್ಲ ನನ್ನನ್ನು. ಮತ್ತೆ ನಾನು ಬೇರೆ ಸೃಷ್ಟಿ. ನೀನು ಬೇರೆಯಾ? ಹೌದು. ಹೇಗೆ? ನಾನು ಅವನ ಮನಸ್ಸಿನಿಂದ ಹುಟ್ಟಿಕೊಂಡವಳು. ಮಾನಸ ಸಂಭವೇ. ಹೌದು. ಹಾಗಿದ್ರೆ ಏನೋ ಅವರೊಳಗೆ ಸಂಕಲ್ಪ ಉಂಟು. ಏನೋ ಇರಬಹುದು. ಈ ಬ್ರಹ್ಮದೇವರು ಎಲ್ಲಿ ಹೇಗೆ ಸೃಷ್ಟಿ ಮಾಡ್ತಾರೋ ಯಾರಿಗೆ ಗೊತ್ತು? ಅಲ್ಲ, ಅವರು ಹಾಗೆ ಸೃಷ್ಟಿ ಮಾಡಿದ್ರಿಂದ ಏನಾದ್ರೂ ಉಪಟಳ ಆಯ್ತಾ? ಇಲ್ಲಪ್ಪ, ಮತ್ತೆ ನಮಗೆ ಲಾಭವೇ ಇನ್ನು. ಆದ್ರೆ ಹಾಗಾಗಿ ಕರೆಯುವುದಕ್ಕೊಂದು ಹೆಸರು ಬೇಕಲ್ಲವೇ? ಹೇಗೆ? ನನಗೆ ಶುಭ ನಾಮವನ್ನಿಟ್ಟಿದ್ದಾರೆ. ಯಾವ ನಾಮ? ಸುನಾಮ. ಅದು ಯಾವುದು? ಬಹಳ ಅಪಾಯ ಸುನಾಮಿ ಎದ್ರೆ.
ಸುನಾಮಿ ಅಲ್ಲ ಸುನಾಮ ಅಂತ. ಒಳ್ಳೆಯ ನಾಮಿಯಾದವ ಎದ್ರೆ ಕೆಟ್ಟವರಿಗೆ ಅಪಾಯ ಅಂತ. ಅದು ಹೌದು. ನನ್ನ ಹೆಸರು ತ್ರಿಲೋಕ ಸುಂದರಿ. ತ್ರಿಲೋಕ ಸುಂದರಿ. ತ್ರಿಲೋಕ ಸುಂದರಿ. ನಿನ್ನಪ್ಪ ಬುದ್ಧಿವಂತ, ಸರಿಯಾದ ಹೆಸರಿಟ್ಟಿದ್ದ. ಹೌದೌದು. ನಾನು ಅಪ್ಪನಲ್ಲಿ ಒಂದು ವಿಷಯ ಕೇಳಿದೆ. ಅಪ್ಪ, ಹೇಗೋ ಸೃಷ್ಟಿಯನ್ನು ಮಾಡಿದ್ದೀರಾ, ಮುಂದೆ ನಾನೇನು ಮಾಡಬೇಕು ಎನ್ನುವ ಹಾಗೆ. ಏನು ಹೇಳಿದ್ರು? ಆವಾಗ ಅವರು ಹೇಳಿದ್ದೇನು ಗೊತ್ತಾ, ನಿನ್ನನ್ನು ಆಟಕ್ಕೆ ಬೇಕಾಗಿ ಹುಟ್ಟಿಸಿದ್ದು ನಾನು ಅಂತ. ಆಟಕ್ಕೆ ಎಲ್ಲರಿಗೂ ಇಂಥದ್ದು ಒಂದೊಂದು ಸಿಗಲಿ ಅಂದ್ರೆ ಸೃಷ್ಟಿ. ಹೌದೌದು. ಆಟಕ್ಕೆ ಯಾವ ಆಟ? ಯಾವ ಆಟ ಅಂತ ಕೇಳಿದೆ. ನೀನು ಹೂಗಳನ್ನು ಅರಸಿ ಕೊಯ್ಯುವ ಆಟ, ಜಲ ಕೇಳಿ ಆಡುವ ಆಟ, ವನವಿಹಾರ ಮಾಡುವ ಆಟ, ಒಟ್ಟಿನಲ್ಲಿ ನಿನಗೆ ಯಾವ ಆಟ ಆಗುತ್ತದೆ ಅದನ್ನೇ ಆಯ್ಕೆ ಮಾಡಿಕೊಂಡು ಹೋಗು ಅಂತ ಹೇಳಿದ್ರು. ನೀನು ನನ್ನ ಜೊತೆ ಬಂದ್ರೆ ನೀನು ಆಟಕ್ಕೆ ಮಾತ್ರ ಅಲ್ಲ, ಮತ್ತೆ ನಿನ್ನನ್ನು ಈ ಸಲ ಒಂದು ಕೂಟ ತಯಾರು ಮಾಡ್ತೇನೆ. ಹೌದಾ? ಅಲ್ಲ, ಅದು ಆಗಬೇಕು ಅಂತ ಆಸೆ ಉಂಟು, ಅದಕ್ಕೆ ನಿನ್ನ ಎದುರಿಗೆ ಬಂದದ್ದು ನಾನು. ಸರಿ. ಅದು ಮತ್ತೆ ಒಂದು ಎಚ್ಚರಿಕೆಯ ಮಾತನ್ನು ಆಡಿದ್ದಾರೆ. ಏನು? ಸ್ವೇಚ್ಛೆಯಿಂದ ವ್ಯವಹರಿಸುವ ಕಾಲದಲ್ಲಿ ಮನಸ್ಸಿನನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ವ್ಯವಹರಿಸಬೇಕು ಎನ್ನುವ ಹಾಗೆ. ಹೆಣ್ಣಾಗಲಿ ಗಂಡಾಗಲಿ ಮನಸ್ಸನ್ನು ಅಂಕೆಯೊಳಗಿರಿಸಿ ವ್ಯವಹರಿಸಬೇಕು. ಹೌದೌದು, ಒಳ್ಳೇದು. ಹಾಗೆ ನಾನು ಬಂದು ತುಂಬಾ ಹೊತ್ತಾಯ್ತು, ಇನ್ನು ಈ ಕಡೆ ಎಲ್ಲ ನೋಡಿ ಆಯ್ತು. ಅಲ್ಲಿರುವ ವನವನ್ನು ಸುತ್ತಬೇಕು, ನಾನು ಹೋಗುತ್ತೇನೆ. ಏನು ಸೋತೆನೋ ನಿನ್ನೇತರ ಸೊಬಗಿನ ರೀತಿಗಾಗಿ ಚದುರ ಸೋತೆನೋ ಸೋತೆನೋ ಮಾತ್ರವಲ್ಲ, ಯಾವತ್ತಿದ್ದರೂ ಪೆಟ್ಟೊಂದು ತುಂಡೆರಡು, ನೇರ ತಿಟ್ಟ ನಿರಂತರ. ನಮ್ಮದು ನಿನ್ನನ್ನು ಮಾತನ್ನು ಕೇಳುವಾಗ ನನಗೆ ಸುವರ್ಣ ಅನುಭವ, ಬಂಗಾರದ ಅನುಭವ, ನೇರ ದಿಟ್ಟ ನಿರಂತರ. ನಿನ್ನ ಮಾತುಗಳು ಕಾಂತಿ ಉಂಟಾದ್ರಲ್ಲಿ. ಹೌದಪ್ಪ, ನಿನ್ನದ್ದಾದಂತಹ ವದನ ಕಾಂತಿ ಮಾತ್ರವಲ್ಲ, ವಚೋ ಕಾಂತಿ, ಶಾಂತಿ ಭಂಗವಿಲ್ಲದ ನುಡಿಗಳು. ಇದರಿಂದ ತೃಪ್ತನಾದೆ. ಸೋತೆ
ಸೋತಿಯ ನಾನು ನಿನಗೆ ಅಲ್ಲ ನೀನು ಅವಾಗ್ಲಿಂದ ಇಲ್ಲಿ ಬಡಬಡಿಸುವುದು ನೋಡುವಾಗ್ಲೇ ಗೊತ್ತಾಯ್ತು ನನಗೆ ನೀನೆಲ್ಲೋ ಸೋತು ಬಂದದ್ದು ಅಂತ ಹೇಳಿ. ನಾನು ಇವತ್ತು ಸೋತೆ. ಹೌದಾ? ಯಾಕೆ ಸೋತೆ? ಎಲ್ಲಿ ಸೋತೆ? ಯಾರಲ್ಲಿ ಸೋತೆ? ಹೇಗೆ ಸೋತೆ? ನಿನ್ನ ಈ ಚೆಲುವಿಕೆಗೆ ಸೋತೆ. ನಿನ್ನ ಮುಂಗುರುಳು ಮರುದುಂಬಿ ಮಾತ್ರವಲ್ಲ, ನಿನ್ನ ಕಟಿ ಸಿಂಹ ಕಟಿ, ನಿನ್ನ ಮೂಗು ಸಂಪಿಗೆಯ ಮೊಗ್ಗು, ನಿನ್ನ ಹಲ್ಲು ಕುಂದಕುಟ್ಮಲ ರದನೆ, ನಿನ್ನ ಕೊರಳು ಬಲಮುರಿ ಶಂಖ, ನಿನ್ನ ತೊಡೆ ಅಲ್ಲ ಬಾಳೆಯ ದಿಂಡು. ಆದ್ದರಿಂದ ಈಗ ನನ್ನ ಅಂತರಂಗ ಹೇಳ್ತದೆ, ಬಿಡೆ ಬಿಡೆ ಬಿಡೆ. ಯಾವುದು? ಇಂತಹ ಚೆಲುವಿಕೆಯನ್ನು ಯಾವ ಕಾರಣಕ್ಕೂ ಬಿಡೆ. ಆದ್ದರಿಂದ ಮನಸ್ಸು ಹೇಳ್ತದೆ, ಏನು? ಪಡೆ ಪಡೆ ಪಡೆ. ನೀ ದೊಡ್ಡ ಪಡೆ. ಕಾಣುವುದೆಲ್ಲ ನಮ್ಮ ಪಡೆ. ಯಾವುದು? ಈ ಕಾಂತಾರ. ಆದ್ದರಿಂದ ನಿನ್ನನ್ನು ಪಡೆ ಅಂತ ಹೇಳ್ತಾ ಉಂಟು. ವರ್ತಮಾನ ಕಾಲದಲ್ಲಿ ನಿನ್ನನ್ನು ವಿಚಾರಿಸುವ ಸಾಮಾನ್ಯನಲ್ಲ. ಏನು? ಭೂತಳದಲ್ಲಿ ಖ್ಯಾತವಾದ ರುದ್ರಾಕ್ಷ ಪಟ್ಟಣವಲ್ಲೆಯ? ಅಲ್ಲಿಯ ಅರಸರಾಗಿದ್ದವರು ಹಿಂದೆ ರತ್ನಶೇಖರ ಪ್ರಭುಗಳು. ಸ್ವಲ್ಪ ಬೇಗ ಹೋದ್ರು. ಬೇಗ ಹೋದ್ರ? ದೇವರು ಕೊಂಡು ಹೋದ್ರು. ಬೇರೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ಇಲ್ಲಪ್ಪ, ಮತ್ತೆ ಭಗವಂತನ ಪಾದ ಸೇರಿದ್ರು. ಓ ಹಾಗೆ. ನಂತರ ಪಟ್ಟವೇರಿದವ ಯಾರು? ನಾನೇ ವರ ಶ್ವೇತ ಕುಮಾರ. ಶ್ವೇತ ಕುಮಾರ? ಸತ್ಯ. ಈಗ ಏನು? ಕಾನನ ವಿಹಾರಕ್ಕಾಗಿ ಬಂದೆ, ನಿನ್ನನ್ನು ಕಂಡೆ. ನಿನ್ನನ್ನು ಕಂಡ ಮೇಲೆ ಏನಾಯ್ತು? ನವರತ್ನಗಳು ರಾಜಭಂಡಾರಕ್ಕೆ ಸೇರಬೇಕು. ನೀನು ಒಂದು ಸ್ತ್ರೀ ರತ್ನ. ನೀನು ಮನಸ್ಸು ಮಾಡಿ ನನ್ನನ್ನು ವರಿಸುವೆಯಾ?
ಮರುಳರವರು ಅವರು ನಿನ್ನ ಬಾಡಿಯೇನು ಮದನನ ಊರಿಗೆ ಘನತೆ ಕಳೆವೆ ಮದನನ ಊರಿಗೆ ಘನತೆ ಕಳೆವೆ ಕಾರಣ ಯಾಕೆ ಹೀಗೆ ಮಾತಾಡ್ತಾ ಇದ್ದಿ? ಏನಾಯಿತು? ನನ್ನ ರೂಪವನ್ನು ನೋಡುವಂತಹ ಕಾಲದಲ್ಲಿ ಮರುಳಾಗಿದ್ದೀಯಾ? ನಿಜ, ಸೋತೆನು ನಿನ್ನಯ ರೂಪದ ಐಸಿರಿಗೆ. ಐಸಿರಿ ಆದ್ರೆ ಏನು ಮಾಡೋಣ, ಈ ಸಿರಿಯನ್ನು ನೋಡಿ ಅದೆಷ್ಟೋ ಮಂದಿ ಮರುಳಾದವರಿದ್ದಾರೆ. ಹೌದೇ? ಹೌದಪ್ಪ, ಮೊದಲು ತುಂಬಾ ಮಂದಿ ನೋಡಿದ್ದಾರ. ನೋಡ್ಲಿ ಬಿಡು, ಒಂದು ಹೆಣ್ಣನ್ನು ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ. ಹೆಣ್ಣಿಗೆ ಲೋಪ ಇಲ್ಲ. ಹೆಣ್ಣಿಗೆ ಲೋಪ ಇಲ್ಲ. ಹೌದೌದು. ಹಾಗೆ ನನ್ನನ್ನು ನೋಡಿದವರಾದರು ಯಾರು? ಯಾರು? ಸುರಪ ಮುಖ್ಯರು, ದೇವತೆಗಳು. ಹೌದೌದು. ದೇವೇಂದ್ರ ಹೆಂಡತಿದ್ದಾಳೆ, ಜೊತೆಯಲ್ಲಿ ಉಪನಾರಿಯರಿದ್ದಾರೆ. ಹೌದು. ಅವನಿಗೆ ಇನ್ನೂ ಹೆಣ್ಣು ನೋಡುವ ಚಟವ. ಹೌದೌದು. ನನ್ನ ಈ ರೂಪವನ್ನು ನೋಡುವಾಗ ಅವನಿಗೆ ಮತ್ತೆ ಮದುವೆ ಆಗಬೇಕೆನ್ನುವ ಆಸೆ ಬಂತೋ ಏನೋ, ಬಂದು ನೋಡಿದ. ನೋಡುವಾಗ ನಾನು ಅವನನ್ನ ನೋಡಿ, ಅವ ಕಣ್ಣು ಮುಚ್ಚುವುದಿಲ್ಲ, ಕಾಲು ಕೆಳಗೆ ಮುಟ್ಟುವುದಿಲ್ಲ, ಇಲ್ಲ, ಮತ್ತೆ ಶಾಪವನ್ನು ಪಡ್ಕೊಂಡಿದ್ದಾನೆ ಬೇರೆ. ಹೌದು. ಅಂಥವನನ್ನ ಕಟ್ಟಿಕೊಂಡು ಸುಖ ಏನು ಅನುಭವಿಸೋದಕ್ಕೆ ಸಾಧ್ಯ ಉಂಟು? ಅವನಿಗೆ ಬಹುಶಃ ನೀನು ಬ್ರಹ್ಮಕುಮಾರಿ ಅಂತ ಗೊತ್ತಾಗಲಿಲ್ಲ. ಹೌದೌದು, ಬ್ರಹ್ಮನ ಕುಮಾರಿ. ಹಾಗಿರುವಾಗ ಅವನನ್ನ ಬಿಟ್ಟೆ. ಮತ್ತೆ ಸುಮನ ಸಾಧಿಪರು ಎಲ್ಲರೂ ಕೂಡ ಸಾಲು 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 ವಾಯು, ವರುಣ, ಅಗ್ನಿ, ಕುಬೇರ, ನಿರತಿ. ಅಯ್ಯೋ, ಅವನ ಒಟ್ಟಿಗೆ ಇರುವವರ ಅವಸ್ಥೆಯೇ ಕೆಲವರದ್ದು ನೋಡಿ ನೋಡಿಯೇ ಕೊತ್ತಿಗೆ ಉದ್ದಾದದ್ದು. ಮತ್ತೆ ಇದು ಹೇಗೆ? ಭುವನದಲ್ಲಿ ಹೇಳಿ ಪ್ರಯೋಜನ. ಅಯ್ಯೋ, ಅದಂತೂ ಹೇಳಲಿಕ್ಕೆ ಆಗುದಿಲ್ಲ. ಸರಿ, ಯಾಕೆ ಗೊತ್ತಾ? ಹಾಗೆ ಅವನ ಅರ್ಥ ಸೋತದ್ದೇ ಅವರ ಬೆಂಬಲದಿಂದ ಅಲ್ವಾ? ಅವರು ಯುದ್ಧ ಮಾಡ್ತಾರೆ ಅಂತೇಳಿ ಇವ ಆಲೋಚನೆ ಮಾಡುದು. ಅವರು ಒಂದು ದಿತ್ತದಲ್ಲಿ ಓಡಿ ಬರ್ತಾರೆ ಅಂತ ಇವನಿಗೂ ಗೊತ್ತಾಗಲಿಲ್ಲ. ಹಾಗೆ ಅವರನ್ನೆಲ್ಲರನ್ನು ಕೂಡ ನಾನು ಬಿಟ್ಟೆ. ಮತ್ತೆ ಹೋದದ್ದು ಯಾವ ಕಡೆಗೆ? ನಾನು ಯಾವ ಕಡೆ? ಪಾತಾಳ. ಅಲ್ಲಿ ಹೌದು, ನಾಗಾದಿಗಳು ಕಂಡರ. ಅವರೆಲ್ಲರೂ ನನ್ನನ್ನು ನೋಡಿದ್ರು. ಮನಸ್ಸಾಗಬಹುದೇ ಹೀಗೆ ಮಾಡಿಯಾರೊಮ್ಮೆ? ಹೌದೌದು. ಪುನ್ನಾಗದಿಂಚರಕ್ಕೆ ಪಣಿಯು ವಶವಪ್ಪಂತೆ ನನ್ನನ್ನು ವಶ ಮಾಡಬೇಕು ಎನ್ನುವ ಹಾಗೆ ಬಂದ್ರು ಅವರೆಲ್ಲರೂ. ಆದ್ರೆ ಏನು ಮಾಡೋಣ ಹೇಳು, ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ಸತ್ಯ, ದುರ್ಬಲರು. ಹೌದಲ್ಲವೇ? ಅವರನ್ನು ಯಾರು ಕೂಡ ನನಗೆ ಸರಿಯಾಗುವವರಲ್ಲ. ಮತ್ತೆ ಅಂಥವರೇ ನನ್ನನ್ನ ನೋಡಿ ನಾನು ತಿರಸ್ಕರಿಸಿದವಳಿದ್ದೇನೆ. ಮತ್ತೆ ನೀನಿಲ್ಲಿ ಬಂದು ಹೀಗೆಲ್ಲ ಮಾಡುವಾಗ ಒಪ್ಪಿಕೊಳ್ಳಪ್ಪ. ಸರಿ ಬರ್ದಿದ್ದಾನೆ. ಏನು? ಅವರಲ್ಲ, ನಿನಗೆ ಆಗುವುದಿದ್ರೆ ಈ ಸಲ ಶ್ವೇತಕುಮಾರ. ಇಲ್ಲ 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 ಇಲ್ಲ,
ಆಗ್ಲಿಕ್ಕೆ ಇಲ್ಲಪ್ಪ. ನಾ ಆಗ್ಲಿಕ್ಕಿಲ್ಲ, ನೀವು ಒಪ್ಪುವುದಿಲ್ಲ. ಹೌದೌದು. ಯಾವ ಕಾರಣಕ್ಕೂ ನೀನು ಯೋಚಿಸುವುದು ಬೇಡ. ಮತ್ತೆ ಗಂಡುಗಲಿಗಿದ್ದೇನೆ, ಅತಿ ಬಲಾಢ್ಯನಿದ್ದೇನೆ, ಮತ್ತೆ ಪರಿವರ್ತನಾಶೀಲವಾದುದು ಪ್ರಪಂಚ. ಮತ್ತೆ ಯಾಕೆ ಗೊತ್ತಾ ಹೀಗೆ ಅಲ್ಲಿ ಎಲ್ಲ ನಿತ್ಯ ನೂತನ. ಅದು ನಿತ್ಯ ನೂತನ ಹೌದು, ಆದ್ರೆ ಗಂಡಿನಲ್ಲಿ ನೂತನತೆ ಇಲ್ಲ. ಮದುವೆ ಆಗುವುದಕ್ಕಿಂತ ಮುಂಚಿತವಾಗಿ ಹೆಣ್ಣಲ್ಲಿ ಹೇಳುವುದೇ ಹಾಗೆ, ಓ ಚಿನ್ನ, ಓ ಬಂಗಾರ, ಓ ವಜ್ರ, ಓ ವೈಡೂರ್ಯ ಎನ್ನುವ ಹಾಗೆ, ನಿನಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಹೀಗೆ ನಿನ್ನನ್ನು ನೋಡಿಕೊಳ್ತೇನೆ ಎನ್ನುವ ಹಾಗೆ. ಮದುವೆ ಆಯ್ತಾ ಮತ್ತೆ ಅದರ ನೆನಪೇ ಇರುವುದಿಲ್ಲ ಅವರಿಗೆ. ಅದು ಗಂಡಸರನ್ನು ದೂರಿ ಪ್ರಯೋಜನ ಇಲ್ಲ. ಮತ್ತೆ ಒಟ್ಟಿಗೆ ಹೋಗುವ ಹೆಂಗಸರು ಯೋಚನೆ ಮಾಡಬೇಕು. ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಗಂಡಿನ ಪೂರ್ವಾಪರವನ್ನು ತಿಳಿದು ಪ್ರೀತಿಸಿ ಒಟ್ಟಿಗೆ ಹೋಗುತ್ತಾಳೋ ಆ ಬಾಳು ಕಡೆವರೆಗೂ ನಡೆಯುತ್ತದೆ. ಹೌದು. ಯಾವಾಗ ಗಂಡಿನ ಆ ಅರೆಬರೆ ಮುಖ ನೋಡಿ, ಅರೆಬರೆ ವಸ್ತ್ರ ನೋಡಿ ಸಂಸ್ಕಾರ ವಿಹೀನತೆಯನ್ನು ಕಂಡು ಮಾರು ಹೋಗುತ್ತಾಳೋ ಅವಳ ಬದುಕು ಯಾವತ್ತೂ ಅತಂತ್ರವಾಗುತ್ತದೆ, ಚಿತ್ರವಾಗುತ್ತದೆ. ಆದ್ದರಿಂದಲೇ ಸಂಸ್ಕಾರಯುತನಾದ ಗಂಡು ನೋಡಬೇಕು. ಏನು ಮಾಡೋಣ, ನಮ್ಮ ದೌರ್ಭಾಗ್ಯ ಏನು, ಒಳ್ಳೆಯ ಉಡುಪು ತೊಟ್ಟು ಒಂದು ಪಂಚೆ ಉಟ್ಟು ಶಾಲು ಹಾಕಿ ಹೋಗುವ ಗಂಡಸರನ್ನು ಯಾವ ಹೆಣ್ಣು ಮಕ್ಕಳು ನೋಡ್ತಾರೆ? ಅರ್ಧರ್ಧ ಬಟ್ಟೆ ಹರಿದುಕೊಂಡು ಅರ್ಧರ್ಧ ಕೂದಲು ಕತ್ತರಿಸಿಕೊಂಡು ವಿಕಾರ ಮಾಡಿಕೊಂಡು ಹೋಗುವ ಗಂಡಸರೇ ನಮ್ಮ ಹೆಣ್ಣು ಮಕ್ಕಳಿಗೆ ಚಂದ ಕಾಣುತ್ತದೆ. ಇದನ್ನು ದೌರ್ಭಾಗ್ಯವೆನ್ನದೆ ಸೌಭಾಗ್ಯವೆನ್ನಲೇ. ಆದ್ದರಿಂದ ಈ ಸಲ ನೀನೊಂದು ಆದರ್ಶ ತೋರಿಸು. ನಾನು ಹೇಗಿದ್ದೇನೆ, ನನ್ನ ಉಡುಗೆ ತೊಡುಗೆ, ನನ್ನ ಸಂಸ್ಕಾರವನ್ನು ಕಂಡು ನನ್ನೊಂದಿಗೆ ಒಂದು ಸಂಸ್ಕಾರ ಮಾಡಿದ್ರೆ ನಾವೇ ಆದರ್ಶ ದಂಪತಿಗಳಾಗಿ ಲೋಕಕ್ಕೊಂದು ಆದರ್ಶ ತೋರಿಸುವ. ಅಲ್ಲ, ನಿನ್ನ ಮುಖ ನೋಡುವಾಗಲೇ ನನಗೆ ಆವಾಗ ಹೊಳೆದದ್ದು ಏನು ಗೊತ್ತಾ? ಬಾನಂಗಳದಲ್ಲಿ ಬೆಳಗುವಂತಹ ಆ ದಿನೇಶನ ದಿವ್ಯ ಪ್ರಭೆ ಎನ್ನುವುದು ಹೆಚ್ಚಾಗಿ ಕಾಣ್ತಾ ಉಂಟು. ಆದರೂ ನಾನು ರಾಜೇಶ. ಚಿಟ್ಟೆ ನೀನಿಟ್ಟೆ, ಹಾಗಾಗಿ ಓ ಚಿಟ್ಟೆ ನೀನಿಟ್ಟೆ, ನಿಷ್ಠೆಯಿಂದ ನೀ ಎನ್ನ ಮೇಲೆ ದೃಷ್ಟಿ ಇಟ್ಟೆ, ನೀನಿಟ್ಟೆ ದೃಷ್ಟಿ. ಆದ್ದರಿಂದ ಯಾವತ್ತೂ ನನ್ನ ಬಟ್ಟೆ ಅಂದ್ರೆ ದಾರಿ ಬದಲಾಗಲಿಕ್ಕಿಲ್ಲ. ಬಾಹು ಹಾಗೆಲ್ಲ ಬರುವುದಿಲ್ಲ. ನನಗೊಂದು ಭಾಷೆ ಕೊಡಬೇಕು ನೀನು. ಯಾವುದೇ ಒಂದು ನಿನ್ನನ್ನು ನಾನು ಮದುವೆ ಆಗುವುದಕ್ಕೆ ಒಪ್ಪಿಕೊಳ್ತೇನೆ, ಅದು ಒಪ್ಪಿಕೊಳ್ಳುವುದಿಲ್ಲ ಅಂತೇಳಿ ಅಲ್ಲ. ಆದ್ರೆ ಒಂದು ವಿಚಾರ ಇದೆ, ಅನವರತವು ಅವಿರತವು ನನ್ನ ಒಟ್ಟಿಗೆ ಇರಬೇಕು. ಒಂದು ವೇಳೆ ನೀನು ಎಲ್ಲಿಗಾದ್ರೂ ಹೋಗುವಂತಹ ಸಮಯ ಬಂತು ಅಂತ ಇಟ್ಟುಕೊಳ್ಳೋಣ, ಬರ್ಲಿಕ್ಕಿಲ್ಲ ಅಲ್ಲ ಇಲ್ಲ, ಇಷ್ಟು ಚಂದದ ಹೆಂಡತಿರುವಾಗ ಯಾರು ಬಿಟ್ಟು? ಅದು ಹೌದು. ಆದ್ರೂ ಒಂದು ವೇಳೆ ಅಂತ ಸಮಯ ಬಂತು ಅಂತಾದರೆ ದರ್ರೆ ಉಂಟಲ್ಲಿ, ಆವಾಗ ಸಕಲ ರಾಜ್ಯವನ್ನ, ಬೊಕ್ಕಸ ಭಂಡಾರವನ್ನ, ಮುದ್ದೆ ಉಂಗುರವನ್ನ, ಪಟ್ಟದ ಕತ್ತಿಯನ್ನ ನನಗೆ ದಾರ ಎರೆದು ಕೊಡಬೇಕು. ನಿನಗೆ ತಲೆ ಸರಿ ಇಲ್ಲ. ಸರಿ ಉಂಟು ನೋಡು, ಬ್ರಹ್ಮನ ಮಗಳು ನಾನು. ಮತ್ತೆ ನೀನು ಕೆಟ್ಟೆ ಕೆಟ್ಟೆ ಅಂತ ನನಗೆ ಹೇಳ್ತಿ ಯಾಕೆ? ಆಗ ನೀ ಯೋಚನೆ ಮಾಡು. ಏನು? ಮದುವೆ ಆದ ಮೇಲೆ ಗಂಡನ ಪಾಲು ಯಾರಿಗೆ? ಹೆಂಡತಿಗೆ. ಮತ್ತೆ ನೀನು ಹೆಂಡತಿ ಆದ ಮೇಲೆ ನನ್ನ ಪಾಲು ಯಾರಿಗೆ? ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೇನೆ ನಾನು. ಮತ್ತೆ ನಾನೇನು ಒಬ್ಬಳೆ ಹೆಂಡತಿ ಅಲ್ಲ, ಒಬ್ಬಳು ಇಲ್ವಾ? ಅವಳಿಗೆ ಹೋದ್ರೆ ನಾನೇನು ಮಾಡುವುದು? ರಾಜಾನಾಂ ಬಹುವಲ್ಲ, ಮತ್ತೆ ಹೆಚ್ಚು ಆಗ್ಬಹುದು, ತೊಂದರೆ ಇಲ್ಲ. ಅದಕ್ಕೆ ಅವಳಿಗೆ ಸಿಗಬಾರ್ದು ಅಂತ ಅಷ್ಟೇ. ಕೈ ಕೊಡು. ಕೈ ಕೊಟ್ರೆ ನೀನು ಯಾವುದನ್ನು ಕೇಳ್ತೀಯೋ ಮತ್ತೆ ನೀನು ಕೊನೆಗೆ ಕೈ ಕೊಡ್ಲಿಕ್ಕಿಲ್ಲ ಅಲ್ಲ? ನೀ ಕೈ ಕೊಡುವ ಹಾಗೆ ಮಾಡ್ಲಿಕ್ಕಿಲ್ಲಲ್ಲ? ನಾ ಮಾಡುದಿಲ್ಲಪ್ಪ. ಮಾಡದೆ ಇದ್ರೆ ನಾ ಯಾವ ಕಾರಣಕ್ಕೂ ನೀ ಅಂದಂತೆ ನಡೆದುಕೊಳ್ಳ. ಹಾಗಿದ್ರೆ ಹೇಗೆ? ಬೇಡ ಬೇಡ. ಊರಿಗೆ? ಎಲ್ಲಿಗೆ ಊರಿಗೆ? ನಮ್ಮ ಊರನ್ನು ನೋಡ್ಬೇಕು, ನಮ್ಮ ಅರಮನೆ ನೋಡ್ಬೇಕು ನೀನು. ನಿನ್ನ ಅರಮನೆ ಎಂತದ್ದು? ಎಷ್ಟು ಮಾಳಿಗೆದ್ದು? ಅದು ತುಂಬಾ ಮಾಳಿಗೆ. ಹೌದಾ? ನಿನಗೆ ಪ್ರಸಾದಾಗ್ರದಲ್ಲಿ ಕೊಡ್ತೇನೆ. ಹಾಗಲ್ಲ, ಸ್ವರ್ಣ ಮಂಚ ಅದಲ್ವಾ? ಮತ್ತೆ ನನಗೆ ಆ ಅರಮನೆ ಬೇಡವೇ ಬೇಡ, ನಾನು ಅಲ್ಲಿಗೆ ಬರುವುದೇ ಇಲ್ಲಪ್ಪ. ಮತ್ತೆ ಇಲ್ಲಿ ಕಾಡಿನಲ್ಲಿ? ಕಾಡೇ ನನಗೆ ಬೇಕು. ಎಂತದ್ದು, ಪ್ರಾಣಿಯ? ಹಾಗಲ್ಲ, ನಾನು ಬ್ರಹ್ಮ ಮಾನಸ ಪುತ್ರಿ. ನಾನು ಏನೂ ಮಾಡಬಲ್ಲದಂತಹ ಸಾಮರ್ಥ್ಯವನ್ನು ಹೊಂದಿದವಳಿದ್ದೆ. ಏನು ಮಾಡುತ್ತಿ? ತೋರಿಸ್ತೇನೆ ನೋಡು. ಇದೋ ಸೃಷ್ಟಿಯನ್ನು ಮಾಡಿದೆ. ಗಾಜಿನ ಮನೆ. ಗಾಜಿನ ಮನೆ? ಹೌದು. ಹೌದಪ್ಪ, ಎಬ್ಬೆ ಗಾಜಿನ ಮನೆಯಲ್ಲಿ ಒಳಗೆ ನಾವು ಹೊರಗಿನವರಿಗೆ ಕಂಡ್ರೆ ಹೊರಗಿನವರಿಗೆ ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಅದು ಹೀಗೆ ನೋಡುವಾಗ ಮಾತ್ರ ಹಾಗೆ ಕಾಣುವುದು, ಯಾರಿಗೂ ಗೊತ್ತಾಗುವುದಿಲ್ಲ. ಹೊರಗಿನವರಿಗೆ ಗಾಜು ಮಾತ್ರ ಕಾಣುವುದು, ಒಳಗೆ ಯಾರಿದ್ದಾರೆ ಅಂತೇಳಿ ಗೊತ್ತಾಗುದಿಲ್ಲ. ನಿನ್ನ ಸೃಷ್ಟಿಯಲ್ಲಿ ಹಾಗೆ ಗಾಜಿನ ಮನೆ ಆಯ್ತಲ್ಲ. ಮತ್ತೆ ಏನಾದ್ರೂ ಸುದ್ದಿ ಸಿಕ್ಕಿದ್ರೆ ಅರಸರು ಅಲ್ಲಿದ್ದಾರೆ ಅಂತ ಊರಿನವರು ಬಂದು ಕಲ್ಲು ಬಿಸಾಡಿದ್ರೆ ಸಮಸ್ಯೆ ನಮಗೆಲ್ಲ. ಹಾಗೆಲ್ಲ ಹೊಡೆದು ಹೋಗುವ ಗಾಜು ಅದು. ಇದು ಪುಡಿಯಾಗದ ಗಾಜು. ಎಂತಹ ದೊಡ್ಡ ಕಲ್ಲು ಬಿಸಾಡಿದ್ರು ಒಡೆಯುವುದೇ ಇಲ್ಲ. ಆಗಲಿ, ಅಂತೂ ಗಾಜಿನ ಮನೆ. ನೀನು ನಾನು ಸಂತೋಷದಿಂದ. ಮತ್ತೆ ತೆಂಗಿನಕಾಯಿ ಬಿಸಾಡಬಾರ್ದು ಅಲ್ಲ, ಇಲ್ಲಿ ಎಲ್ಲಿಂದ ತೆಂಗು ಅಲ್ವಾ? ಅಲ್ಲ, ಊರಿಂದ ತಂದ್ರೆ ನೀನು ಹೇಳಲಿಕ್ಕಾಗುದಿಲ್ಲ. ಯಾರಾದ್ರೂ ಮೀನು ಹಿಡ್ಕೊಂಡು ಬಂದ್ರೆ
ಅದರ ಸುದ್ದಿ ಯಾಕೆ ನಿನಗೆ? ಅಂದ್ರೆ ಮತ್ಸ್ಯನಯನೆಯರು, ನೀನು ಮತ್ಸ್ಯನಯನೆ, ನಿನ್ನಂತೆ ಮತ್ಸ್ಯನಯನೆಯರು ಬಂದ್ರೆ ಸಮಸ್ಯೆ ಆದಿತ್ತು. ಇಲ್ಲ ಯಾರು ಬರ್ಲಿಕ್ಕಿಲ್ಲ. ಆದ್ದರಿಂದ ನಮ್ಮ ವಿಹಾರ ಇಲ್ಲಿಯೇ ಬಾ ಬಾ ಬಾ. ಸ್ವಾಮಿ, ಕುಲೋನ್ನತಿ, ಬಲೋನ್ನತಿ, ವಿದ್ಯೋನ್ನತಿ ಈ ಉನ್ನತಿ ತ್ರಯಗಳು ಓರ್ವನಲ್ಲಿ ಸಮನ್ವಯಗೊಂಡಿತು ಎಂದಾದರೆ ಆ ವ್ಯಕ್ತಿ ಔನ್ನತ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಶೋಣಿತಾಪುರದ ಒಡೆಯನಾದಂತಹ ಈ ದುರ್ಜಯಾಸುರನೇ ಸಾಕ್ಷಿ ಇದ್ದಾರೆ. ಕುಲದ ವಿಚಾರವಾಗಿ ಹೇಳುತ್ತಿದ್ರೆ ಪವಿತ್ರವಾದಂತಹ ರಕ್ಕಸ ವಂಶದಲ್ಲಿ ಹುಟ್ಟಿದವ. ಬಲದ ವಿಚಾರವಾಗಿ ಹೇಳುವುದಿದ್ರೆ ಚದುರಿ ಹೋಗಿದ್ದಂತಹ ಭೂಗತರಾಗಿದ್ದಂತಹ ರಕ್ಕಸರೆಲ್ಲರನ್ನು ಒಂದುಗೂಡಿಸಿ ಶೋಣಿತಾಪುರದಲ್ಲಿ ಭದ್ರವಾದಂತಹ ರಕ್ಕಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವಿಶೇಷವಾದ ವರಪ್ರಸಾದ, ಇದುವರೆಗೆ ಯಾರೂ ಪಡೆಯದಂತಹ ವರಪ್ರಸಾದ, ಸತ್ತು ಹುಟ್ಟಿದವರಿಂದ ಮರಣ ಉಂಟೆ. ಓರ್ವ ಸತ್ತ ಎಂದಾದರೆ ಪುನರಪಿ ಎದ್ದು ಬರುವುದಕ್ಕೆ ಸಾಧ್ಯವಿದೆ. ಹಾಗಿದ್ರೆ ದುರ್ಜಯಾಸುರನಿಗೆ ಮರಣವೇ ಇಲ್ಲ, ಮತ್ತೆ ನಾವು ಕಲಿತದ್ದಕ್ಕೆ ಕಣ್ಣೇ ಇಲ್ಲ. ಸಕಲ ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿಗಳನ್ನು ಕರಗತ ಮಾಡಿಕೊಂಡಂತಹ ಮೇಧಾವಿ ಇದ್ದೇನೆ. ಸಭೆಯನ್ನು ಪ್ರವೇಶ ಮಾಡಿದ ಕ್ಷಣ ನೋಡಬಾರದೆ ವೀರಾಧಿವೀರ ರಕ್ಕಸರು, ಅದೇ ರೀತಿಯಾಗಿ ಮಂತ್ರಿ ಸೇನಾಧ್ಯಕ್ಷರುಗಳು ನನ್ನ ಸಭೆಯಲ್ಲಿ ರಂಜಿಸುತ್ತಾ ಇದ್ರೆ ಏನಂತೆ ವರ್ತಮಾನ? ಇರುವವಳೊಬ್ಬಳೆ ತಂಗಿ ಕರಾಳ ನೇತ್ರ ಸ್ವಚ್ಛಂದವಾಗಿ ವಿಹರಿಸುವುದಕ್ಕಾಗಿ ದಟ್ಟವಾದಂತಹ ಅರಣ್ಯವನ್ನು ಸೇರಿದವಳು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಬಂದು ಹೇಳಿದಂತಹ ಮಾತಾದರೂ ಏನು? ನರಮಾಂಸ ಮೇಲಬೇಕು ಎನ್ನುವ ಆಶೆ ಆಯಿತು. ಓರ್ವ ಮಾನವ ಅರಣ್ಯ ಪ್ರವೇಶ ಮಾಡಿದ, ತಿನ್ನುವುದಕ್ಕಾಗಿ ಮುಂದುವರಿದೆ. ಆದ್ರೇನು ಮಾಡೋಣ? ಆತನಿಂದಾಗಿ ನಾನು ಕರಗಳೆರಡನ್ನೂ ಕಳೆದುಕೊಂಡಿದ್ದೇನೆ. ಅಣ್ಣ, ಆದಂತಹ ಅಪಮಾನಕ್ಕೆ ಸರಿಯಾದಂತಹ ಪ್ರತೀಕಾರ ಮಾಡಲೇಬೇಕು. ಅವನೊಂದಿಗೆ ಅವನ ಹೆಂಡತಿಯೋರ್ವಳಿದ್ದಾಳೆ, ಸುಂದರಿಯಂತೆ, ಶಿವೆ ಎನ್ನುವವಳಂತೆ. ಅವಳನ್ನು ನೀನು ಸ್ವಾಧೀನ ಮಾಡಬೇಕು, ಶ್ವೇತಕುಮಾರನ ನಾಶವನ್ನು ಮಾಡಬೇಕು. ಸರಿ, ರಕ್ಕಸ ಕುಲದ ಓರ್ವಳು ಹೆಣ್ಣನ್ನು ಓರ್ವ ಸಾಧಾರಣ ಮನುಷ್ಯ ಕೆಣಕುತ್ತಾನೆ ಎಂದಾದರೆ ಅವನನ್ನು ಬಿಡಬಹುದೇ? ಶ್ವೇತಕುಮಾರನ ನಾಶಕ್ಕಾಗಿ ಈ ಕ್ಷಣವೇ ರಕ್ಕಸ ಸೈನ್ಯವನ್ನು ಸೇರಿಸಿಕೊಂಡು ಮುಂದುವರಿಯುತ್ತಾನೆ.
ಉಪಸ್ಥಿತರಿರುವಂತಹ ನೀವು ದೈತ್ಯರ ಯೋಗಕ್ಷೇಮ ವಿಚಾರಣೆ ಮಾಡ್ತಾ ಇದ್ರೆ ಬಂತಲ್ಲ ಒಂದು ವಾರ್ತೆ ಆಘಾತಕಾರಿಯಾಗಿ ದೈತ್ಯ ಕುಲವೇ ತಲೆ ತಗ್ಗಿಸುವಂತಹ ಒಂದು ವಾರ್ತೆ. ನಮ್ಮ ಕುಲಕ್ಕೆ ಈ ರೀತಿ ಅಪಮಾನವನ್ನು ಮಾಡಿದವ ಯಾರು ಅಂತ ನೋಡಿದ್ರೆ ಒಬ್ಬ ಸಾಮಾನ್ಯರ ಗುರಿ ನಿಜ ರುದ್ರಪುರದ ದೊರೆ ಶ್ವೇತಕುಮಾರನೆಂಬವರು. ಅಂತವರಿಂದ ಆದಂತ ಆಘಾತಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಮಾಡ್ತೇನೆ ಹಾಗೆ ಆಯುಧ ಪಾನಿಯಾಗಿ ನೀವೇ ಎದ್ದು ನಿಂತಿರಲ್ಲ. ಸಭೆಯಲ್ಲಿ ಉಪಸ್ಥಿತಿರುವಂತಹ ನಾನು ಬಂದಿದ್ದೇನೆ. ನೀವು ಹೋಗಬೇಕಾದ ಅಗತ್ಯವಿಲ್ಲ. ಮತ್ತೇನು ನನ್ನನ್ನು ಕಳುಹಿಕೊಡಿ. ಆ ನರ ಪೌರನು ರಣರಂಗದಲ್ಲಿ ಅಪ್ಪಳಿ ವೃದ್ರೂಪಿಣಿಯಾದ ಅವನ ಮಡದಿಯಾದ ಶಿವೆಯನ್ನು ತಂದು ನಿಮ್ಮ ಪಾದಕ್ಕೆ ಒಪ್ಪಿಸಲಿಲ್ಲ. ನಾನು ಲೋಹಿತ ನೇತ್ರನಲ್ಲ. ಕೊಡಿಯಪ್ಪಣೆ. ಶ್ವೇತಕುಮಾರ ಏನು ಮಾಡಿದ್ದಾನೆ ಅಂತ ಗೊತ್ತಾ ಮಗನ ನಿನಗೆ? ಅಭಿಮಾನದ ಸಂಕೇತ ಸರಿ ಅಂತವಳ ಮೇಲೆ ಕೈ ಮಾಡಿದವ ನಿಜ. ರಣ ಹೇಳಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ. ಅವಳ ಕರಗಳನ್ನು ಛೇದಿಸಿ ಅವಳ ಅಂದಗಡಿಸಿದಂತಹ ಶ್ವೇತಕುಮಾರನನ್ನು ಬಿಡುವುದಿಲ್ಲ. ದೈತ್ಯ ಕುಲದ ಮೇಲೆ ಕೈ ಮಾಡಿದರೆ ಏನಾಗುತ್ತದೆ ಎಂಬುದನ್ನು ತೋರಿಕೊಡ್ತಾನೆ. ಅವನನ್ನು ರಣರಂಗದಲ್ಲಿ ಕೊಂದು ಅವನ ಉದರ ಬಗಿದು ಅವನ ಒಂದು ಗುಟುಕು ರಕ್ತ ಕುಡಿಲಿಲ್ಲ. ನಾನು ಲೋಹಿತ ನೇತ್ರನಲ್ಲ. ವೀರೋಕ್ತಿಗಳನ್ನು ಕೇಳಿದ ಕ್ಷಣ ಬಹಳಷ್ಟು ಸಂತೋಷವಾಗಿದೆ. ಸಿಂಹಿಣಿಯ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟಬೇಕಷ್ಟೇ ಹೊರತು ಕುರಿಮರಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ನಿನ್ನಿಂದ ಖಂಡಿತವಾಗಿಯೂ ಈ ಕಾರ್ಯ ಸಾಧ್ಯವಾದೀತು ಎನ್ನುವಂತಹ ವಿಶ್ವಾಸ ನನಗಿದೆ. ಮಗನೇ, ಕುಲೀನ ಮನೆತನದ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಅಂತವನ ಪರಿಸ್ಥಿತಿ ಏನು ಎನ್ನುವುದನ್ನು ಶ್ವೇತಕುಮಾರ ಅರ್ಥೈಸಿಕೊಳ್ಳಬೇಕು. ಆದ ಕಾರಣ ಆ ಶ್ವೇತಕುಮಾರನನ್ನು ತರಿದು ಆ ಸುಂದರಿಯಾದಂತಹ ಶಿವೆಯನ್ನು ಇಲ್ಲಿಗೆ ಎಳೆದುಕೊಂಡು ಬಾ. ಶುಭವಾಗಲಿ ನಿನಗೆ, ಶುಭವಾಗಲಿ. ಕಳೆದು ಹಲವು ನಾಡು ಎಲ್ಲಿದವನ ರುದ್ರಪುರ ಭೂಪಟದಲ್ಲಿರುವ ಸಣ್ಣ ಒಂದು ಪ್ರದೇಶ. ಆದ್ರೂ ಹುಡುಕಿದೆ, ಅದರಲ್ಲಿ ಸಫಲನಾದೆ. ಕಾಣ ಸಿಕ್ಕಿದಲ್ಲ ನಗರ. ನಗರಕ್ಕೆ ಮುತ್ತಿಗೆ ಹಾಕಿ ದ್ವಾರಪಾಲಕರಿಗೆ ಬಡಿದು ಹಟ್ಟಿ ಒಳಗೆ ಮಂತ್ರಿ
ಎಸಗಿದ್ದಾನೆ. ಯಾರಿದ್ದಾರೆ ಯಾರಿದ್ದಾರೆ? ಚಿಂತಿಸುತ್ತಾ ಇದ್ದೀರಾ? ನಿಮ್ಮ ಚಿಂತೆಗೆ ಕಾರಣ ಏನೆಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಈ ಹೊತ್ತಿಗೆ ದುರುಳರ ದಾಳಿಯಾಗಿದೆ, ಅವರನ್ನು ಎದುರಿಸುವರೆ ಯಾರು ಇಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತರಾಗಿದ್ದೀರಿ. ಅಪ್ಪಯ್ಯ, ಚಿಂತೆಯನ್ನು ಬಿಟ್ಟು ಬಿಡಿ. ನಿಮ್ಮ ಮಗಳಾದ ಸಿದ್ಧಕಾಂತ ಇದ್ದಾನ, ನಾನಿದ್ದೇನೆ. ನಿನ್ನಿಂದ ಸಾಧ್ಯವೇ ಮಗನೇ? ಜನ್ಮ ನೀಡಿದ ಈ ಭೂಮಿಯ ವಿಷಯಕವಾಗಿ ನಿನಗೆ ಇರುವಂತಹ ಅಭಿಮಾನ ಬಲು ದೊಡ್ಡದು ಮಗನೇ. ಹಾಗಾಗಿ ಪೌರುಷದ ಅಧಿಷ್ಠಾತ್ರ ದೇವತೆಯಾಗಿರುವಂತಹ ಪರಮೇಶ್ವರನೇ ನಿನ್ನನ್ನು ಕಾಪಾಡಿಕೊಡುತ್ತಾನೆ. ಹೋಗಿ ಬಾ ಮಗನೇ. ರಣರಂಗ ಪ್ರವೇಶ ಮಾಡಿದೆ. ದೈತ್ಯ ಸೇನೆಯನ್ನು ಕಾಳಗ ಮಾಡಿ ಓಡಿ ಹೋಗುತ್ತಿರುವಂತಹ ಮಾನವರಿಗೆಲ್ಲ ಧೈರ್ಯದ ಮಾತುಗಳನ್ನು ಆಡುತ್ತಾ ಮರಳಿ ಯುದ್ಧದಲ್ಲಿ ತೊಡಗುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದ. ಸೇನೆಯ ಮುಂಚೂಣಿಯಲ್ಲಿ ಇದೆಯಲ್ಲ ಕುಮಾರ, ಏನು ಯಾರು ನೀನು? ಈ ದೇಶದ ದೊರೆ ಶ್ವೇತಕುಮಾರ ಅಂತ ನಾನು ಕೇಳಿದ್ದು. ನೀನು ಅವನೇ ಹೌದಾ?
ಅಲ್ಲ ಅವರಿಗೆ ಸಂಬಂಧವ ಏನು ಹೆಸರು ನನ್ನಲ್ಲಿ ಯುದ್ಧ ಮಾಡುವ ಛಾತಿ ಉಂಟೆ ರಣಕ್ಷೇತ್ರದಲ್ಲಿ ಪರಿಚಯ ಇಲ್ಲದಿದ್ದರೆ ಪರಸ್ಪರ ಪರಿಚಯವನ್ನು ಮಾಡುವುದು ವಿನಿಮಯ ಮಾಡಿಕೊಳ್ಳುವುದು ಅದು ತಪ್ಪೇನಲ್ಲ. ಯುದ್ಧರಂಗದ ನಿರ್ಣಯ. ವೀರವಾಣಿಗಳ ಬಗ್ಗೆ ಹೇಳುತ್ತಾ ತಾವು ಪರಸ್ಪರ ಹುರಿದುಂಬಿಸಿಕೊಳ್ಳುತ್ತಾ ಕಾಳಗ ಮಾಡುವಂಥದ್ದು. ಹೌದೌದು. ಹಾಗಂತ ನೀನು ಭಾವಿಸಿದ ಹಾಗೆ ಯಾರೋ ಒಬ್ಬ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ನಾನಂತೂ ಈ ಊರಿನ ದೊರೆ ಅಲ್ಲ. ನೀನು ರಾಜ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಮತ್ತೆ ಹಾಗಂತ ಈ ಊರಿಗೆ ಬಂದಂತಹ ಕಷ್ಟವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಅದು ಪ್ರತಿಯೊಬ್ಬ ಯೋಧನಿಗೂ ಇದ್ದದ್ದೇ. ಖಂಡಿತವಾಗಿಯೂ ಹೌದು. ನಿನ್ನ ವಿಳಾಸ ಏನು? ನಾನು ಈ ಊರಿನ ಮಂತ್ರಿಯ ಮಗ. ನೀನು ಮಂತ್ರಿ ಮಗ? ನಾನು ಮಂತ್ರಿ ಮಗ. ಅದನ್ನು ನೋಡುವಾಗ ಅರ್ಥ ಆಯ್ತು ನನಗೆ. ಸ್ವಲ್ಪ ಛಾತಿ ಉಂಟು ನೀನಲ್ಲಿ. ಹೌದೌದು. ನಾವು ಹಾಗೆ ಮಂತ್ರಿಗಳಿಗೆಲ್ಲ ಅಂತಾದ್ರೂ ಮಂತ್ರಿಗಳ ಮಕ್ಕಳಿಗೆ ಇರ್ತದೆ. ಒಂದು ವೇಳೆ ದುಡಿಯುವುದಕ್ಕೆ ಹೊರಗೆ ಬಂದ್ರೆ ಉಂಟಲ್ಲ, ಯಾರನ್ನು ಕೂಡ ಬಿಡುವುದಿಲ್ಲ. ಹಾಗಾಗಿ ಈ ಊರಿಗೆ ಬಂದಂತ ಕಷ್ಟವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ನಾನೇ ಯುದ್ಧಕ್ಕೆ ಬಂದವನಿದ್ದೇನೆ. ಹಾಗಂತ ಬರುವರೆ ನೀನು ಯಾರು, ಯಾಕಾಗಿ ಬಂದಿದ್ದೀಯ, ನಿನ್ನ ಉದ್ದೇಶವೇನು ಎಲ್ಲವನ್ನು ತಿಳಿಸು ನನ್ನಲ್ಲಿ. ನಮ್ಮದು ವಿಸ್ತಾರವಾಗಿದೆ. ಈ ಕೀರ್ತಿ ಎಲ್ಲ ಸಂಪಾದಿಸುವುದು ಒಳ್ಳೆಯ ಕಾರ್ಯದಿಂದಲ್ಲ ಅಥವಾ ಕೆಟ್ಟ ಕಾರ್ಯದಿಂದಲ್ಲ? ಒಳ್ಳೆ ಕಾರ್ಯದಿಂದ. ಬರಬರ ಆಮೇಲೆ ಯುದ್ಧರಿಗೆ ಯುದ್ಧ ಅಂದ್ರೆ ವೀರರಿಗೆ ಉಚಿತವಾದದ್ದೇ. ಹೌದೌದು. ಅದನ್ನು ಮಾಡಿ 3 ಲೋಕವನ್ನು ಸ್ವಾಧೀನ ಮಾಡಿದಂತ ಅಧಿಮಂತ ನಮ್ಮ ಅಪ್ಪಯ್ಯ ದುರ್ಜಯಾಸುರ ಮಹಾಪ್ರಭುಗಳು. ದುರ್ಜಯ ಅವನಿಗೆ ಮಣ್ಣು ಬಿತ್ತು. ನೀನು ಯಾರು? ವರ್ತಮಾನ ಕಾಲಕ ಶೋಣಿತದ ದೊರೆ ಅವನ ಮಗ ನಾನು. ಲೋಹಿತ ನೇತ್ರ. ಬರುವರೆ ಉದ್ದೇಶ ನಿನ್ನ ದೊರೆಯಾದಂತಹ ಶ್ವೇತಕುಮಾರ ನನ್ನ ಅತ್ತೆ. ನನ್ನ ಅತ್ತೆ ಬಗ್ಗೆ ಗೊತ್ತು ನನಗೆ, ಕೇಳಿದ್ದೇನೆ. ನಿನ್ನ ದೊರೆಯ ಮದುವೆ ಕಾಲಕ್ಕೆ ನಿನ್ನ ಜೊತೆಗೆ ಹೋಗಿದ್ಯಾ? ದಿಬ್ಬಣ್ಣ ಬರುವಾಗ ಮಧ್ಯದಲ್ಲಿ ಒಬ್ಳು ಬಂದಿದ್ರು ಗೊತ್ತು ನನಗೆ. ಹೌದೌದು. ಚಿಕ್ಕ ಪ್ರಾಯದ ಬಾಲೆ ಹೋಗಿ ಅವಳನ್ನು ಚಿಕ್ಕ ಪ್ರಾಯದ ಅಂತ ಹೇಳ್ತೀಯ? ಎಂತ ಸೊಬಗಿನ ಎಂತದ್ದು ಕಿರುನಗೆ ಮಗ ಜಯ ಲಾವಣ್ಯ ಭಾಸ್ಕರ. ಅಷ್ಟು ಚಂದದವಳು ಅಲ್ಲ. ನಿನ್ನದು ಇದು ಒಳ್ಳೇದುಂಟು, ಇದೇ ಆಗ್ಬೋದಂತ. ಯಾವುದು ಮಾಡಿಯೇನು ನಾನು ಅರ್ಧ ಹೇಳಲಿಕ್ಕಿಲ್ಲ. ಹೇಳಿದ್ರೆ ಸರಿ ಹೇಳುದು, ಮತ್ತೆ ತುಂಡು ತಿಂದು ಹೇಳುದಲ್ಲ, ಸರಿಯಾಗಿ ಹೇಳುದು. ಏನು ಅಂತಹ ಅತ್ತೆಯ ಕೈಗಳನ್ನು ಕತ್ತರಿಸಿ ಅವಳ ಅಂದ ಗೆಡಿಸಿ ಅಪಮಾನ ಮಾಡಿ ನಗಾಡುತ್ತಾ ಕಳಿಸಿಕೊಟ್ಟಿದ್ದಾನಲ್ಲ ಶ್ವೇತಕುಮಾರ. ಹೌದು. ನಮಗೆ ಬಂದಿದೆ ದೂರು. ನಮ್ಮಲ್ಲಿಗೆ ಶೋಣಿತಾಪುರಕ್ಕೆ ದೂರು ಬಂತು. ಹೇಗೆ? ದೈತ್ಯ ಕುಲಕ್ಕಾದಂತ ಅಪಮಾನ. ಇದಕ್ಕೆ ಸರಿಯಾದ ಪ್ರಾಯಶ್ಚಿತ ಮಾಡಬೇಕು ಅಂತಾದ್ರೆ ಆ ಶ್ವೇತಕುಮಾರನ ತಲೆ ಕತ್ತರಿಸಿ ಅವನನ್ನು ನೆಲದಲ್ಲಿ ಒರೆಸಿ ಅವನ ಮಡದಿ ಶಿವೆ ಎಂಬಳು ಬಹಳ ಚಂದ ಅಂತೆ ಅಲ್ವಾ? ಹೌದು. ಅವಳು ಬೇಕು. ದೊರೆ ಇಲ್ಲ ಅಂತಾದ್ರೆ ದೊರೆಯ ಹೆಂಡತಿ ಇದ್ದಾಳಲ್ಲ ಶಿವೆ, ಅವಳನ್ನು ತಂದು
ಇದ್ದೀಯ ಮತ್ತೊಬ್ಬರ ಹೆಂಡತಿಯನ್ನು ಕಾಮದ ದೃಷ್ಟಿಯಿಂದ ಬಯಸುವರು ನಿನ್ನಂತರು ಅದೆಷ್ಟೋ ಮಂದಿ ಇರ್ತಾರೆ. ಮತ್ತೊಬ್ಬ ಹುಡುಗಿಯ ಕೈ ಕತ್ತರಿಸಿ ಚಂದ ನೋಡುದು ಸರಿಯೋ? ಹಾಗಲ್ವ? ಅದು ಮಾಡಬಹುದಂತೆ. ಮತ್ತೆ ಇದು ಮಾಡಿದ್ರೇನು? ಮಾಡಿದಂತಹ ಉಪದ್ರಕ್ಕೆ ಕನ್ಯಾಪಹರಣ ಎಂಬುದು ನಮಗೆ ಭೂಷಣ ಬೀರರಿಗೆ, ಅದು ರಕ್ಕಸರಿಗೆ ಭೂಷಣವೇ ಅಲ್ಲ. ಕನ್ಯಾಪಹರಣ ಹೇಳಿದ ಮಾತನ್ನು ಕೇಳದಿದ್ರೆ ಕೈಯಲ್ಲ ತಲೆಯನ್ನು ಕತ್ತರಿಸಿ ನಿನ್ನ ಪುರಕ್ಕೆ ಕಳಿಹು ಕೊಡಬಹುದಿತ್ತು. ನೀವು ಹೇಳಿದ ಕೇಳಲಿಕ್ಕೆ ಇರುವುದಲ್ಲ, ಅವಳು ಹೇಳಿದ್ದು ನೀವು ಕೇಳಬೇಕು. ಮತ್ತೆ ಕೇಳುವುದಕ್ಕಾಗುವುದಿಲ್ಲ. ದುರ್ಗೆಯಲ್ಲ ಸಹೋದರಿ, ಆ ಕಾಡೆಲ್ಲ ನಮ್ಮದೇ. ನಮ್ಮ ಕಾಡಲ್ಲಿ ತಿರುಗಾಡಿಕೊಂಡಿರುವಾಗ ನೀವು ಬಂದದ್ದು ತಪ್ಪಲ್ವ? ಅಲ್ಲಿಗೆ ತಪ್ಪಂತ ಅಲ್ವಾ? ಹೋಗುವಂತ ದಾರಿಗೆ ಅಡ್ಡಲಾಗಿ ಬಂದು ನಮ್ಮ ಅರಸನನ್ನು ಬಯಸಿದರೆ ಅದು ತಪ್ಪು ಅಂತ ಹೇಳುವುದು. ಅವಳು ತಿನ್ಲಿಕ್ಕೆ ಬಂದದ್ದು, ಅವಳಿಗೆ ಹಸಿವೆ ಆಗಿತ್ತು. ನಮಗೆ ನರಮಾಂಸ ಭಕ್ಷಕರು ನಾವು. ಹಾಗಾಗಿ ತಿನ್ನುವುದಕ್ಕೆ ಬರುವಾಗ ಆಹಾರ ಕೈ ಕಟ್ಟಿ ಕೂರುವುದಕ್ಕೆ ನಾವೇನು ಇಲ್ಲಿ ಷಂಡರು ಇದ್ದಾರೆ ಎನ್ನುವುದಾಗಿ ಭಾವಿಸಬೇಡ. ನೀನು ಷಂಡನಲ್ಲ, ನೀನು ಗಂಡು ಸುದ್ದಿ ಹೇಳಲಿಕ್ಕೆ ಬಂದದ್ದ. ಹೌದೌದು, ನನ್ನ ಮುಂದೆ ನಡೆದಿತ್ತ. ಖಂಡಿತವಾಗಿಯೂ ನಿನ್ನ ಬೆನ್ನನ್ನು ಹುಡಿ ಮಾಡಿ ನಿನ್ನ ಪುರಕ್ಕೆ ಅಟ್ಟುವಾಗ ನಿನ್ನ ತಂದೆ ಬಂದು ಕೇಳಬೇಕು ನನ್ನ ಹತ್ರ. ನಿನ್ನ ತಲೆ ಕಡಿದು ನಿನ್ನ ನಗರಕ್ಕೆ ತೋರಣ ಕಟ್ಟುತ್ತೇನೆ. ಹೌದಾ? ರಣರಂಗದಿಂದ ಪಲಾಯನ ಮಾಡಿದ. ಸಾಯಿಬ ಹಾಗೆ ಏಟು ಬಿದ್ದಿದೆ ಮಾತ್ರ. ಇಲ್ಲಿ ಬದುಕುತ್ತಾನೋ ಉಳಿತಾನೋ ಗೊತ್ತಿಲ್ಲ. ಉಳಿದವರೆಲ್ಲ ಮಾಡಿದ್ರಲ್ಲ. ರುದ್ರಪುರ ಸ್ವಾಧೀನವಾಗಿದೆ. ನಮಗಿರುವ ಲಕ್ಷ್ಯ ಒಬ್ಬಳೇ. ಅವ ಎಲ್ಲಿ ಕಾಣಿಸುವುದೇ ಇಲ್ಲ. ನಾನು ನನ್ನ ದಾಳಿಯ ವಿಚಾರವನ್ನು ಮೊದಲಾಗಿ ಅರ್ಥ ಮಾಡಿಕೊಂಡಂತ ಶ್ವೇತ ಕುಮಾರ ಮೊದಲಾಗಿಯೇ ಪಲಾಯನ ಮಾಡಿದ. ಒಳ್ಳೆಯದಾಯ್ತು. ಇನ್ನು ಬೇಕಾದ್ದು ಶಿವೆ. ನೋಡೋಣ ಅಂತಃಪ್ರವೇಶ ಶೋಣಿತಾಪುರದಲ್ಲಿ ಯಾರು ಕಾಯ್ತಿರೋದು? ನನ್ನ ಅಪ್ಪನಾದಂತಹ ದುರ್ಜಯ ಮಹಾಪ್ರಭುಗಳು. ಅಲ್ಲ, ನೀನು ಚಿಕ್ಕಮ್ಮ ಅಂತ ಹೇಳಿದ್ಯಲ್ಲ, ಅವರಿಗೆ ಇದು ಯಾವಾಗ ಬೆಳೆದ ಸಂಬಂಧ ಎಂಬುದಾಗಿ ನನಗೆ ಅರ್ಥ ಆಗಿಲ್ಲ. ಮಾಡಿ ಆಗಿದೆ. ನನ್ನ ಅಪ್ಪ ನಿನ್ನನ್ನು ಮದುವೆ ಆಗುವ ತೀರ್ಮಾನಕ್ಕೆ ಮದುವೆ ಮಾಡಲಿಕ್ಕೆ ನಾನು ಬಂದದ್ದು. ಏರು ರಥ ಏರು, ನಡ ಶೋಣಿತದ ಕಡೆಗೆ ಏರು ರಥ ಏರು. ಇತ್ತೊತ್ತಿಗೆ ಮಳೆದು ಬಿತ್ತರಿಸುತ್ತಲ್ಲ ಪ್ರಣಾಮಗಳು. ಪ್ರಣಾಮ. ಶುಭವಾಗಲಿ. ನಿಮ್ಮ ಆಜ್ಞೆಯನ್ನು ಹೊಂದಿ ರುದ್ರಪುರವನ್ನು ಪ್ರವೇಶ ಮಾಡಿ. ಸರಿ. ಘನಘೋರವಾದ ಕಾಳಗ ನಡಿ. ಮಂತ್ರಿಯ ಕುಮಾರನಂತೆ ಹಿತಕೇತ ಅಂತ ಹೆಸರಂತೆ ಏಟು ತಿಂದು ರಣರಂಗದಿಂದ ಓಡಿದ. ಆದ್ರೆ ದೊರೆಯಾದಂತಹ ಇವತ್ತ
ಶ್ವೇತಕುಮಾರ ಬಂದನೇ ಯುದ್ಧಕ್ಕೆ. ಅವ ಕಾಣ ಸಿಗ್ಲಿಲ್ಲ. ಏನು ಭೂಪ ನಡಗಿದ. ಓಹೋ ಭೂಪ ನಂಬಿಲ್ಲ. ಸುಕಲಾಪೆಯನ್ನು ತಂದಿರ್ಪೆ. ಅಗೋ ಅಲ್ಲಿದ್ದಾಳೆ. ಅವಳನ್ನು ಮಾತನಾಡಿ ಒಡಂಬಡಿಸಿ ನಿಮ್ಮವಳನ್ನಾಗಿಸಿಕೊಳ್ಳಿ. ನನಗೇನಪ್ಪಣೆ ಮಗನ ಹಂದೆ ಅಡಗಿದರೇನು ಆಮೇಲೆ ನಮಗೆ ಸಿಗುವುದಕ್ಕೆ ಸಾಧ್ಯ ನೋಡಿಕೊಳ್ತೇನೆ. ಮಗನ ನೀನು ವಿಶ್ರಾಂತಿಯನ್ನು ಓ ಮಂದಗಮನೆ ಮಂದಗಮನೆ ಕೇಳು ನಿನಗಾನಗಾನದ ದಿವಸಗಳು ನಿನಗಾನಗಾನದ ದಿವಸಗಳು ಕೇಳು ಮಂದಗಮನೆ. ನಿನಗೆ ಆನಂದದ ದಿವಸಗಳು ದಿವಸಗಳು ಆನಂದದ ದಿವಸಗಳು ಬಂದು ತೋರಿಸುತ್ತ ಅಂದದೋಳು ಎಲ್ಲನೂ ಒಂದು ಮುಂದೆ ಅನವರದವು. ಓ ಮಂದಗಮನೆ ಓ ಚಂದ್ರವದನೆ ಶಿವೆ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ಭಯವನ್ನು ಹುಟ್ಟು ಹಾಕುವುದಕ್ಕಾಗಿ ನಿನ್ನನ್ನು ಇಲ್ಲಿಯವರೆಗೆ ಬರಮಾಡಿಸಿಕೊಂಡದ್ದಲ್ಲ. ನಿನ್ನ ಮನಸ್ಸಿಗೆ ನೋವನ್ನು ಮಾಡುವ ಉದ್ದೇಶವೂ ಅಲ್ಲ. ಮಂದಗಮನೆ ನಿನಗೆ ಆನಂದದ ದಿನಗಳು ಇದುವರೆಗೆ ನೀನು ಕಳೆದದ್ದಲ್ಲ. ನಿನ್ನ ಜೀವನದ ಕೆಟ್ಟ ದಿನಗಳು ಇನ್ನು ನೀನು ಅನುಭವಿಸುವುದಲ್ಲ. ಜೀವನದ ಸಂತೋಷದ ದಿನಗಳು. ಯಾಕೆ ಹೇಳಿದೆ? ಶ್ವೇತಕುಮಾರನೊಂದಿಗೆ ಜೀವನವನ್ನು ಸಾಗಿಸಿದೆ. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಹೊಸ ಹೆಂಡತಿಯಾದಂತಹ ನಿನ್ನನ್ನು ಬಿಟ್ಟು ಅವ ಎಲ್ಲಿಗೋ ಹೋದ. ಆದ ಕಾರಣ ಇದುವರೆಗೆ ಕಳೆದದ್ದು ನಿನ್ನ ಕಷ್ಟದ ದಿನಗಳು. ಇಂದು ಈ ದುರ್ಜಯಾಸುರನ ಭವ್ಯ ಮಂದಿರವನ್ನು ನೀನು ಸೇರಿಕೊಂಡಿದ್ದಿ. ಸ್ವರ್ಗ ಸುಖವನ್ನು ನಿನಗೆ ಅನುಭವಿಸಬಹುದು. ಬಾ ನನ್ನೊಂದಿಗೆ ಬಾ. ರಕ್ಕಸ ಕೀಳು ಸೊಕ್ಕಿನ ನುಡಿ ನೋಡು ನೀ ಸಿಕ್ಕುವಳಲ್ವಳನ ಹಕ್ಕಿನ ಬಲಿಯುಳು ಸಿಕ್ಕುವಳಲ್ವಾನ ಹಕ್ಕಿನ ಬಲಿಯುಳು ಮಿಕ್ಕಿ ಮಾತಾಡದಿರು ನೀ ಮಿಕ್ಕಿ ಮಾತಾಡದಿರು ಹೇ ರಕ್ಕ ಸಾಧಿತ ಕೇಳು
ನನ್ನನ್ನು ಕೂಡಬೇಕು ಎಂಬುದಾಗಿ ಹೇಳ್ತಾ ಇದ್ದೀಯ. ಸ್ವರ್ಗ ಸುಖವನ್ನು ಅನುಭವಿಸು. ಅಯ್ಯ, ಏನು ನೀನು ಯಾರು, ನೀನು ಎಷ್ಟು ಏನೆಂಬುದು ಎಲ್ಲರಿಗೆ ತಿಳಿದಂತಹ ವಿಚಾರ. ಉನ್ನತ ಸ್ಥಾನವನ್ನೇ ಪಡೆದವನಿದ್ದೀಯ ನೀನು. ಆದ್ರೆ ಈ ಹೊತ್ತಿಗೆ ನನ್ನಲ್ಲಿ ಬಂದು ನೀನು ನನ್ನನ್ನು ಕೂಡು ಎಂಬುದಾಗಿ ಹೇಳ್ತಾ ಇದ್ದೀಯ. ನಿಜ. ಅಯ್ಯ, ನೀನು ಮನಸ್ಸು ಮಾಡಿದ್ರೆ ಸ್ವರ್ಗಲೋಕದ ರಂಭೆಯರೇ ನಿನಗೆ ಸಿಗಬಹುದು. ಹೋಗಿ ಹೋಗಿ ನನ್ನಲ್ಲಿ ಬಂದು ಈ ಮಾತುಗಳನ್ನು ಹೇಳ್ತಾ ಇದ್ದೀಯ. ಇದು ಟಕ್ಕಿನ ಮಾತು. ನಾನು ನಿನ್ನ ಬಳಿಗೆ ಸಿಗೋಳಲ್ಲ, ಅದುದೆಂದು ಹೇಳ್ತಾ ಇದ್ದೇನೆ. ನನ್ನ ನೀನು ಬಯಸುವುದು ಸರಿಯಲ್ಲ. ನಿನಗೆ ಯಾವ ಭಯ ಎನ್ನುವ ಹಾಗೆ ನನಗೆ ಗೊತ್ತು. ಏನು? ರಮಣನ ಎಣಿಕೆ ಅಲ್ವೇ? ಬೇಡ ಬೇಡ ಉನ್ನತ ಕಡಕುಲಕ್ಕೆ ನಾರಿ ಈ ರೀತಿಯ ಮಾತುಗಳನ್ನು ನೀನು ಯಾಕೆ ಆಡುತ್ತೀ ಎನ್ನುವ ಹಾಗೆ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ರಮಣನ ಎಣಿಕೆ ಗಂಡನಾದಂತಹ ಶ್ವೇತಕುಮಾರನ ಮೇಲೆ ಇನ್ನೂ ನೀನು ವಿಶ್ವಾಸವನ್ನಿಟ್ಟುಕೊಂಡಿದ್ದಿ. ಸತ್ಯ. ಎಲ್ಲಿಗೆ ಹೋದರೂ ಕೂಡ ಕಷ್ಟದ ಸಂದರ್ಭದಲ್ಲಿ ಗಂಡ ಬಂದು ನನ್ನನ್ನು ರಕ್ಷಣೆ ಮಾಡಿಯಾನು ಎನ್ನುವಂತಹ ವಿಶ್ವಾಸ ನಿನಗೆ. ಆದ್ರೆ ಅವ ಬರುವುದಕ್ಕಿಲ್ಲ. ಮತ್ತೆ ಹೆಣ್ಣು ಮಕ್ಕಳಾದಂತಹ ನೀವು ಬುದ್ಧಿಜೀವಿಗಳಾಗಿ ವ್ಯವಹಾರ ಮಾಡಬೇಕು. ಯಾಕೆ? ಗಂಡ ತಪ್ಪಿ ನಡೆದಾಗ ಆ ಗಂಡನನ್ನು ನೆಚ್ಚಿರುವುದಲ್ಲ ಹೆಂಡತಿ. ಯಾಕೆ? ಗಂಡ ತಪ್ಪಿ ನಡೆದ ಗಂಡ ಇನ್ನೊಬ್ಬಳು ಹೆಣ್ಣಿನ ಹತ್ತಿರ ಹೋದ ಅಂತಾದ್ರೆ ಹೆಂಡತಿ ಆದವಳು ಏನು ಮಾಡಬೇಕು ಗೊತ್ತಾ? ಏನು? ಬೇರೆ ಪುರುಷರು ಸಿಗುತ್ತಾರ ಅಂತ ಯೋಚನೆ ಮಾಡಬೇಕು. ನನ್ನ ಗಂಡ ಹಾಗೆ ಮಾಡ್ಲಿಕ್ಕಿಲ್ಲ. ಇಲ್ಲಿಯೇ ನೀವು ಹಾಳಾದದ್ದು. ಏನು? ಹೆಣ್ಣು ಮಕ್ಕಳು ಹಾಳಾದದ್ದು ಹಾಗೆ. ಪುರುಷ ಪ್ರಧಾನವಾದಂತಹ ಸಮಾಜ. ಪುರುಷರು ಹೇಳುವುದು ಹೇಗೆ? ಹೆಣ್ಣಾದವಳು ಪತಿವ್ರತೆಯಾಗಿರಬೇಕು. ಹೌದು. ಗಂಡಾದವ ಪತ್ನಿವೃತಸ್ಥನಾಗಿರ್ಬೇಕು ಎನ್ನುವ ಹಾಗೆ ಯಾವ ಶಾಸ್ತ್ರದಲ್ಲಿ ಇದುವರೆಗೆ ಇಲ್ಲಿಲ್ಲ. ನಿನ್ನ ಗಂಡ ಮದುವೆಯಾಗಿ ಮನೆಯಲ್ಲಿ ಎಷ್ಟು ದಿನ ಇದ್ದ? ಸ್ವಲ್ಪ ಸಮಯದವರೆಗೆ ಇದ್ರು. ಅಲ್ಲ, ಆಲೋಚನೆ ಮಾಡು. ಹೊಸ ಹೆಂಡತಿ ನೀನು 2-3 ದಿನಗಳಲ್ಲಿ ನಿನ್ನನ್ನು ಬಿಟ್ಟು ಕಾಡಿಗೆ ಹೋಗಿದ್ದಾನೆ. ಅಲ್ಲ, ಮನೆಯಲ್ಲಿ ಇದ್ರೆ ಆಗ್ತದಾ? ಸ್ವಲ್ಪ ವ್ಯವಹಾರ ಮಾಡ್ಬೇಕು. ಅವರಿಗೆ ಕೆಲವು ಕರ್ತವ್ಯಗಳಿದೆ, ಅದು ನಿಭಾಯಿಸುವುದಕ್ಕೆ ಹೋಗಿದ್ದಾರೆ. ಅದೇ ಅವನ ಕರ್ತವ್ಯ ಇದುವೆ. ಬೇರೆ ಹೆಣ್ಣು ಮಕ್ಕಳನ್ನು ಹುಡುಕಿಕೊಂಡು ಹೋದವ. ನೀನು ಆಲೋಚನೆ ಮಾಡು. ತಿಳಿದುಕೊಂಡದ್ದು ಪುರುಷನಾದವನ ಮೇಲೆ ಅಷ್ಟು ವಿಶ್ವಾಸವನ್ನು ನೀವು ತಾಳಿದ ಕಾರಣದಿಂದಲೇ ಸಮಾಜ ಹಾಳಾಗುವುದು. ಆದ ಕಾರಣ ನಿನ್ನಲ್ಲಿ ಹೇಳುವುದಿಷ್ಟೇ, ನಿನ್ನ ಗಂಡನ ಎಣಿಕೆ ಇನ್ನು ಬೇಡ. ಅವ ಪುನಃ ಮನೆಗೆ ಬರುವುದಿಲ್ಲ. ಅವ ಎಲ್ಲಿಯೋ ಸೊಕ್ಕುತ್ತಾ ಇದ್ದಾನೆ. ಆದ ಕಾರಣ ನನ್ನನ್ನು ಸೇರಿದೆ ಎಂದಾದರೆ ಸ್ವರ್ಗ ಸುಖವನ್ನು ಅನುಭವಿಸಬಹುದು. ಎಂತಹ ಮಾತುಗಳನ್ನು ಹೇಳ್ತಾ ಇದ್ದೀಯ? ಒಂದು ಸಲ ಹೇಳಿದೆ ನಾನು ಅನ್ಯ ಸತಿ ನನ್ನನ್ನು ಬಯಸುವುದು ಸರಿಯಲ್ಲ ಎಂಬುದಾಗಿ. ಮತ್ತೆ ಮತ್ತೆ ನನ್ನನ್ನು ಬಯಸ್ತಾ ಇದ್ದೀಯ. ಒಂದು ಮಾತು ಹೇಳ್ತೇನೆ ಕೇಳು. ಹಿಂದೆ ರಾವಣ ಸೀತೆಯನ್ನು ಬಯಸಿ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಕೀಚಕ ಸೈನ್ಯವನ್ನು ಬಯಸಿ ಏನಾಗಿದ್ದಾನೆ? ಮಣ್ಣು ತಿಂದು ಹೋಗಿದ್ದಾನೆ. ರಾವಣನ ಕತೆ, ರಾಮನ ಕತೆ ಹೇಳ್ತಾ ಇದ್ದಿ. ನಿಜ. ರಾವಣ ಸೀತೆಯನ್ನು ಬಯಸಿ ಹಾಳಾದ. ಸೀತೆಯ ಹೆಂಡತಿ ಯಾರು? ಗಂಡ ಯಾರು? ರಾಮ. ಮರ್ಯಾದಾ ಪುರುಷೋತ್ತಮ. ಸೀತೆಯನ್ನು ಮಾತ್ರ ನಂಬಿದವ. ಆ ರಾಮನ ಯೋಗ್ಯತೆಯಲ್ಲಿ ನಿನ್ನ ಗಂಡನಾದಂತಹ ಶ್ವೇತಕುಮಾರನ ಹಣೆ ಬರಹ. ನನ್ನ ಗಂಡ ನನಗೆ ಯಾವಾಗಲೂ ಯೋಗ್ಯತೆ ಬಂತಾರೆ. ಈಗ ನನಗೆ ಹೆಚ್ಚು ಮಾತನಾಡುವುದಕ್ಕೆ ಈಗ ಪುರುಷೊತ್ತಿಲ್ಲ. ನನ್ನಲ್ಲಿ ನೀನು ಬರ್ತೀಯಾ ಇಲ್ವಾ? ನನ್ನ ಹತ್ತಿರಕ್ಕೆ ಬರಬೇಡ.
ಬರುವುದೇ ಇಲ್ವಾ? ನಿನ್ನನ್ನು ಹೇಗೆ ಒಲಿಸಿಕೊಳ್ಳಬೇಕು ನನಗೆ ಚೆನ್ನಾಗಿ ತಿಳಿದಿದೆ. ಹೇಳುವುದನ್ನು ಕೇಳು. 1 ವಾರದ ಅವಕಾಶವನ್ನು ನಿನಗೆ ಕೊಡ್ತೇವೆ. 1 ವಾರದ ಒಳಗೆ ಮನ ಪರಿವರ್ತನೆಯಾಗಿ ನನ್ನ ಅಂತಃಪುರವನ್ನು ಸೇರಿದೆ ಬದುಕಿ ಉಳಿಯುವೆ. ಯಾರಲ್ಲಿ ಹೇಳ್ಕೊಂಡು ಹೋಗಿ. ಒಂದು ವಾರ ಕಳೆದ ಮೇಲೆ ಅವಳ ಮನಸ್ಸು ಬದಲಾವಣೆ ಆದೀತೆ? ಇಲ್ವೇ ಇಲ್ಲ. ವಿಶ್ವಾಸ ಇಲ್ಲ. ಅವಳ ಮನಸ್ಸು ಬದಲಾವಣೆ ಆಗುವ ಹಾಗೆ ನಾವು ಮಾಡಬೇಕು. ಅದಕ್ಕೆ ದಾರಿ ಉಂಟು ಸ್ವಾಮಿ. ಸೆರೆಮನೆಯಲ್ಲಿ ನಾವು ಏನು ಕೊಡುವುದು? ಇಷ್ಟು ಉಪ್ಪಿಗೆ ಇಷ್ಟು ಅನ್ನ. ಆದರೆ ಇವಳಿಗೆ ಹಾಗಲ್ಲ. ಇವಳಿಗೆ ವಿಶೇಷ ಭೋಜನದ ವ್ಯವಸ್ಥೆ. ಬಿರಿ ಅನ್ನ, ಕೋಳಿ ಪದಾರ್ಥ, ಮೂಗಿನವರೆಗೆ ಹೆಂಡ. ನೀವು ಆಲೋಚನೆ ಮಾಡಿ. 1 ವಾರ ಮೂಗಿನವರೆಗೆ ಹೆಂಡ ಕುಡಿದು ಕೋಳಿ ಮೇವಾಗರ ತಿಂದ್ರೆ ಅವಳ ಪರಿಸ್ಥಿತಿ ಹೇಗಾದೀತು? 1 ವಾರ ಕಳೆದಾಕ್ಷಣ ಅವಳೇ ನನ್ನ ಹತ್ತಿರ ಬರಬೇಕು. ದುರ್ಜಯಾಸುರ ನನ್ನನ್ನು ಸೇರಿಬಿಡು. ಆ ರೀತಿಯ ವ್ಯವಸ್ಥೆ ಮಾಡ್ತೇನೆ. ಯಾಕೆ? ಮರ್ದನಂ ಗುಣವರ್ಧನಂ. ಹೆಣ್ಣನ್ನಾಗಲಿ, ಮದ್ದಳೆಯನ್ನಾಗಲಿ, ಎಳ್ಳನ್ನಾಗಲಿ, ಗಂಧದ ಕೊರಡನ್ನಾಗಲಿ ನಾವು ಮರ್ದಿಸಿದಾಗ ಮಾತ್ರ ಅದರ ಗುಣ ಹೊರಗೆ ಬರುವುದಕ್ಕೆ ಸಾಧ್ಯ. ಪ್ರಯತ್ನ ಮಾಡ್ತೇನೆ. ಸಂಸಾರವನ್ನು ನಡೆಸುವಂತಹ ವೇಳೆಯಲ್ಲಿ ಬಂದರಲ್ಲ ನಾರದರು. ಅವರಾಡಿದಂತಹ ಮಾತು ನಮ್ಮ ರುದ್ರಪುರಕ್ಕೆ ಅಸುರರ ದಾಳಿಯಾಗಿದೆ. ಶೋಣಿತಾಪುರದ ದುರ್ಜಯ, ಅವನ ಮಗ ಲೋಹಿತ ನೇತ್ರ ಬಂದಂತಹ ವಿರೋಧಿಗಳನ್ನೆಲ್ಲ ಸೋಲಿಸಿ, ಮಂತ್ರಿ ಸುತರನ್ನು ಸೋಲಿಸಿ, ಮಡದಿಯಾದಂತಹ ಶಿವೆಯನ್ನು ಅಪಹರಣ ಮಾಡಿದ್ದಾರಂತೆ. ನಡೆಯಬೇಕು. ಎಲ್ಲಿಗೆ ಹೊರಟದನಿಗೆ ನೀವು? ಆಯ್ತಲ್ಲ ಅಪಶಕುನ. ಗಂಡನಾದ ಒಬ್ಬ ಒಳ್ಳೆ ಕೆಲಸಕ್ಕೆ ಹೊರಡುವಾಗ ಹೆಂಡತಿ ಆದವಳು ಬಂದು ಎಲ್ಲಿಗೆ ಮತ್ತೇನು ಹಾಗೆ ಕೇಳಬಾರ್ದು. ಮತ್ತೆ ಹೇಗೆ? ದೂರ ದೂರ. ಹೌದು. ನೀವು ದೂರ ಎಲ್ಲಿಗೆ? ಅದನ್ನು ಬಿಡೆ. ನಾ ಬಿಡುವುದಿಲ್ಲ. ಹಾಗೆ ನಾನು ಈಗ ಏನು ನಿನ್ನಲ್ಲಿ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ತುರ್ತಾಗಿ ನಾನು ಹೋಗ್ಬೇಕು. ಮತ್ತೆ ಬರ್ತೇನೆ. ನಿಮಗೆ ಆವತ್ತು ಇಷ್ಟಿಷ್ಟು ಮಾತಾಡ್ಲಿಕ್ಕೆ ಸಮಯ ಇತ್ತು. ಇವತ್ತಿನ ನಿಮಗೆ ಸಮಯ? ಆವತ್ತು ಸಮಯ ಸಂದರ್ಭ ಹಾಗಿತ್ತು. ಇವತ್ತು ಸಮಯ ಸರಿ ಇಲ್ಲ. ಏನಾಗಿದೆ? ಸಮಯಕ್ಕೆ ಏನಾಗಿದೆ ಹೇಳಬೇಕಾ? ಹೇಳಬೇಕು. ಇದು ನನ್ನ ಹೆಂಡತಿ ಇದ್ದಾಳಲ್ಲ. ನನ್ನ ಹೆಂಡತಿ ನಾನೇ ಇಲ್ಲಿದ್ದೇನೆ. ಹೆಂಡತಿನ ಮಾತಲ್ಲಿ ಹಾಕ್ಲಿಲ್ಲ. ಆದ್ರೆ ಹೆಂಡತಿ ಏನ? ನೀನಲ್ವೇನೆ ಮತ್ತೆ ನನ್ನ ಮೊದಲನೇ ಹೆಂಡತಿ. ಈ ಅವಳ ಸುದ್ದಿ ನನ್ನ ಎದುರಿಗೆ ಅವಳ ಸುದ್ದಿ ಎತ್ತಿಬೇಡಿ. ಈಗ ವಿಷಯ ಇರುವುದು ಅದೇ. ಏನು? ನನ್ನ ಹೆಂಡತಿ ಶಿವೆಯನ್ನು ಯಾರೋ ರಾಕ್ಷಸ ಲೋಹಿತ ನೇತ್ರ ಎನ್ನುವವ ಅನ್ನೋನು ಬಂದವ ಅಪಹರಿಸಿ ಹೊಂಡು ಹೋಗ್ತಾ ಇದ್ದಾನಂತೆ. ಅಯ್ಯೋ! ಆಗ ಅಪಹರಿಸಿದ್ದ ಅವಳ ಪಾಪಿ ಪ್ರಾರಬ್ಧ ಪಿಂಡ ಅದು. ಅವಳು ಹಾಳಾಗಿ ಹೋಗಿ ಅವಳು ಸತ್ತರೆ ಸತ್ತು ಹೋಗ್ಲಿ. ಅವಳು ಪಾಪಿ. ನನಗೊಬ್ಬಳು ಅಡ್ಡ ಇದ್ದವಳು ಅವಳು. ಸತ್ಯ ಹೇಳ್ಬೇಕು. ಏನು? ನೀನು ಹೆಣ್ಣು ಅಲ್ಲ, ಹೆಣ್ಣು ಜಾತಿಯ ಭೂತವ. ನಾನು ಹೆಮ್ಮಾರಿ. ಅದೇ ಗೊತ್ತಾಯ್ತು. ನೀವು ಮದುವೆ ಆವತ್ತು ಬಂದಲ್ಲಿ ಓ ಚಿನ್ನ, ಓ ಬಂಗಾರ, ಓ ಬಳ್ಳಿ, ನೀನು ಹಾಗೆ ನೀನು ಹೀಗೆ. ಆವಾಗ ನಿಮಗೆ ಗೊತ್ತಿರ್ಲಿಲ್ಲ ಏನು ಮಾಡುವುದು. ಏನು? ಆವತ್ತು ನೀನು ಬಂದು ಸೊಂಟ ತಿರುಗಿಸಿದ ಪರಿಣಾಮ ನನ್ನ ಲಯ ಸ್ವಲ್ಪ ತಪ್ಪಿ ಹೋಯಿತು. ಈಗ ಜಾಗ್ರತೆ ಮಾಡ್ತಾ ಇದ್ದೇನೆ. ನೋಡಿ, ಅವಳು ಹೋಗಿದ್ದಾಳೆ ಅಂತ ಹೇಳಿದ್ದೀರಿ. ಅವಳು ಹಾಗೆ
ಹೋಗ್ಲಿ ಆಚೆ. ನಮಗೆ ಇಲ್ಲಿ ಒಂದು ಮನೆ, ಅಲ್ಲಿ ಒಂದು ಮನೆ. ನಾನು ಅಲ್ಲಿಗೆ ಹೋಗ್ತೇನೆ, ಅಲ್ಲಿಗೆ ಹೋಗುವ. ಸುಂದರಿ, ಹಾಗೆಲ್ಲ ಹೇಳಬಾರ್ದು. ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಮಕ್ಕಳೇ ಕಷ್ಟದಲ್ಲಿ ಇದ್ದರೂ ಕೂಡ ಅವರನ್ನು ರಕ್ಷಿಸಬೇಕಾದ್ದು ಯುವಕನಾದವನ ಕರ್ತವ್ಯ. ಯಾವ ಜಾತಿ ಮತ ನೋಡ್ಲಿಕ್ಕಿಲ್ಲ. ಮೊದಲು ಬೇಕಾದ ಅವರ ರಕ್ಷಣೆ. ಅದರಲ್ಲಿ ಕೂಡ ನನ್ನ ಹೆಂಡತಿ ಕಷ್ಟದಲ್ಲಿ ನೀವೀಗ ಹೋಗುದೆಯಾ? ಶಿವ ಪೂಜೆಗೆ ಕರಡಿ ಅಡ್ಡ ಬಂದ ಹಾಗೆ ಹೋಗುದು. ಅದು ಹಾಗೆ ಮದುವೆ ಆಗಿ ಕೆಲವು ಸಮಯ ಕಳೆದ ಮೇಲೆ ಹೆಂಡತಿ ಕರಡಿ ಆಗುತ್ತಾಳೆ, ಗೂಗೆಯೂ ಆಗುತ್ತಾಳೆ. ಅಲ್ಲ ಅದು ಇರ್ಲಿ, ನೀನು ಯಾಕೆ ತಡೆಯುವುದು ಯಾಕೆ? ನೀವೀಗ ಹೋಗುದೆಯಾ? ಹೋಗುವುದೇ. ನೀನು ಎಷ್ಟು ಹೇಳಿದ್ರು ಕೇಳುವವಳ ನೀನಲ್ಲ. ಮತ್ತೆ ನಿನ್ನನ್ನು ಸೃಷ್ಟಿ ಮಾಡಿದ ವಿಧಾತ ಬಂದು ಹೇಳಿ ಸುದ್ದಿ ತೆಗೆದು ಜಾಗ್ರತೆ ನೀನು. ಯಾಕೆ ನನ್ನ ಅಪ್ಪನ ಸುದ್ದಿ ಯಾಕೆ ನಿನಗೆ? ಪಾಪ ಅವರು ಅಲ್ಲ ಹಾಗೆ ಇದ್ದಾರಪ್ಪ ಅವರು. ಶಾಂತಿ ಶಾಂತಿ ಶಾಂತಿ. ನಾನು ಶಾಂತಿಯ ಸ್ವರೂಪ. ನನ್ನ ಕಿವಿ ಸರಿ ಉಂಟು, ನೀನು ಯಾಕೆ ಕಿರಿಚಾಡುದು ಯಾಕೆ? ಮತ್ತೆ ಹೋಗುದೇ ಈಗ ನೀವು? ಸತ್ಯ ಹೇಳಬೇಕಾ, ನಾನು ನೀನು ಜೊತೆಯಾಗಿ ಇಷ್ಟು ದಿನ ಆದ್ರೂ ಕೂಡ ಈ ರೀತಿ ಸ್ವರ ಉಂಟು ಅಂತ ಗೊತ್ತಾದ್ದು ನನಗೆ ಇವತ್ತೇ. ಹೌದಾ? ಹೌದು. ನೀವು ಹೀಗೆ ಇಷ್ಟುವರೆಗೆ ನಡ್ಕೊಳ್ಳಿಲ್ಲ ಅಲ್ಲ? ಅಲ್ಲ, ಇಷ್ಟ ಸ್ವರ ಬರಬೇಕಾದ ಅವಶ್ಯಕತೆ ಇರ್ಲಿಲ್ಲ. ಇದು ಸ್ವರ ಏರಿಸುವ ಸಮಯ ಅಲ್ವೇ ಇದು? ಹೌದು, ದುಃಖದ ಸಮಯ. ಹೆಂಡತಿ ಕಷ್ಟದಲ್ಲಿ ದುಃಖ ನಿಮಗೆ, ನನಗೆ ದುಃಖ ಉಂಟಾ? ಎಂತ ಹೆಣ್ಣು, ಇನ್ನೊಬ್ಬ ಹೆಣ್ಣಿನ ಕಷ್ಟವಾದ ಪರಿಸ್ಥಿತಿಯನ್ನು ಕಂಡು ನೀನು ನಗುವುದು. ನಾನು ಹೀಗೆ ಬೇಕು, ಇಂಥ ಹೆಣ್ಣು ಮಕ್ಕಳಿಗೆ ಬೇಕಪ್ಪ. ಹೌದಾ? ಈಗ ಹೋಗ್ತೀರಾ? ಹೋಗುದು. ಬನ್ನಿ ಇಲ್ಲಿ ಬನ್ನಿ. ಒಮ್ಮೆ ಹೋಗುದು ಅಂತ ಹೋಗ್ಬೇಕು ಅಂತ ಹೇಳುವುದು ನೀನು, ಬನ್ನಿ ಅಂತ ಕರೆಯುವುದು ನೀನು. ಪ್ರಶ್ನೆಯು ನಿನ್ನದೇ, ಉತ್ತರವು ನನ್ನದೇನಿಲ್ವಾ? ಅಲ್ಲ, ಹೋಗ್ಲಿಕ್ಕೆ ಬಿಡ್ತೇನೆ. ನಾನು ನಿನ್ನ ಗಂಡ, ಗಂಡನಿಗೆ ಬನ್ನು ಬಿತ್ತು. ನನ್ನ ಗಂಡ ನೀನಲ್ಲ, ನಿನ್ನ ಗಂಡ ನಾನು. ನೀವು ನಾನು ಗಂಡಸು, ನೀನು ಹೆಣ್ಣು. ಸ್ವರ ಏರಿಸುವುದು ಯಾರಿಗೆ ನೀವು? ಯಾರಿಗೆ? ನೀನು ಅದನ್ನು ಸಿಕ್ಕಿಸಿದ್ರೆ ಕೈಯಲ್ಲಿ ನೋಡು. ನೀವೀಗ ಹೋಗುವುದಾದರೆ ಈ ಹಿಂದೆ ಅಲ್ಲಿ ವನವಿಹಾರ ಮಾಡಿಕೊಂಡು ನನ್ನನ್ನು ನೋಡುವಾಗ ಒಂದು ಮಾತು ಕೊಟ್ಟಿದ್ದೀರಲ್ಲ, ಮತ್ತೋಯ್ತಾ ಉಂಟಾ? ನಾನು ಮಾತಾಡ್ಲಿಕ್ಕೆ ತುಂಬಾ ಮಾತಾಡಿದ್ದೇನೆ, ಅದು ಗೊತ್ತಿದೆ. ಈಗ ಸ್ವಲ್ಪ ಮಾತಾಡುವುದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇನೆ ನೀನು ಜೊತೆ ಇದ್ದ ಕಾರಣ. ಅದಕ್ಕೆ ಅದು ಮಾತಾಡ್ಲಿಕ್ಕೆ ತುಂಬಾ ಮಾತಾಡಿದ್ದೇನೆ. ಅದು ನನಗೆ ನೆನಪುಂಟು. ಯಾವುದು? ನೀವು ಎಲ್ಲಿಗಾದ್ರೂ ಹೋಗುವಂತ ಸಮಯ ಬಂತು ಅಂತ ಆದ್ರೆ ರಾಜ್ಯವನ್ನ, ಬೊಕ್ಕಸವನ್ನ, ಎಲ್ಲವನ್ನು, ಅದರಲ್ಲಿ ಮುದ್ರೆ ಉಂಗುರ, ಪಟ್ಟದ ಕತ್ತಿಯನ್ನು ನನಗೆ ದಾರಿ ಎರೆದು ಹೋಗುತ್ತೇನೆ ಎನ್ನುವ ಹಾಗಾಡಿದ್ದೀನಿ. ಇವತ್ತು ಮಾತು ನೆರವೇರಿಸಿಕೊಡ್ಬೇಕಾದ ಸಮಯ. ಈಗ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲವನ್ನು ಕೂಡ ನನಗೆ ದಾರಿ ಎರೆದು ಕೊಟ್ಟು ಹೋಗ್ಬೇಕು. ಇನ್ನ ಈ ರೀತಿಯ ವೇಷವನ್ನೇ ನೋಡ್ಲಿಕ್ಕೆ ಆಗುವುದಿಲ್ಲ. ಇನ್ನು ಅಧಿಕಾರ, ಉಂಗುರ, ಕತ್ತಿ ಎಲ್ಲ ಕೊಟ್ಟರೆ ಪರಿಸ್ಥಿತಿ ಹೇಗಾಗಿರಬಹುದು? ಅದು ನಿಮಗೆ ಯಾಕೆ? ಹಿಡ್ಕೊಂಡು ರಾಜ್ಯಭಾರ ಮಾಡುವುದು ನಾನು, ನಿಮಗೆ ಯಾಕೆ? ಕೊಡ್ಲೇಬೇಕು. ಬೇಕು. ಕೊಡದಿದ್ರೆ ಆಗ್ಲಿಕ್ಕಿಲ್ವಾ? ಬಿಡುವುದಿಲ್ಲ ನಿಮ್ಮನ್ನು. ಏನಾದ್ರು ಬದಲಾಯಿಸುವುದಕ್ಕೆ? ಬದಲಾವಣೆ ಇಲ್ಲ ಇವತ್ತು. ಆಯ್ತು, ಏನು ಮಾಡೋಣ? ಬೇಗ ಆಯ್ತು. ನನ್ನ ಗ್ರಹಚಾರ ಇಷ್ಟೇ ಸರಿ ಇಲ್ಲ. ಗೊತ್ತಲ್ಲ, ಮೊನ್ನೆ ಗೊತ್ತಾಗಿದೆ ನನಗೆ. ನನ್ನ ಹೆಂಡತಿಯನ್ನು ಕಾಪಾಡಬೇಕಾದ್ರೆ ಕೊಡ್ಬೇಕಲ್ವಾ? ಬೇಗ. ಆಯ್ತು. ಮೊದಲು ಯಾವುದು ಬೇಕು ನಿನ್ಗೆ? ರಾಜ್ಯವನ್ನೇ ಕೊಡಬೇಕು. ರಾಜ್ಯವನ್ನ ಎಲ್ಲವನ್ನು ದಾರಿ ಕೊಡಬೇಕು. ರಾಜ್ಯ ಪೂರ್ತಿ ಬೇಕಾ ಅರ್ಧ? ಸರ್, ಅರ್ಧ ಯಾಕೆ? ನನಗೆ ಪೂರ್ತಿ ಬೇಕು. ಅಲ್ಲ, ನಿನ್ನಿಂದ ಆಗ್ತದ ಮಾಡ್ಲಿಕ್ಕೆ? ನಿಮಗೆ ಯಾಕೆ? ಕೊಟ್ಟು ನೋಡಿ. ಹುಟ್ಟಿದರೆ ಮಕ್ಕಳ ಕೈಯಲ್ಲಿ ಅಧಿಕಾರ ಕೊಟ್ಟು ನೋಡಿ. ಹುಟ್ಟಿದರೆ ಹುಟ್ಟಬೇಕು. ಇಂತಹ ಹೆಣ್ಣು ಮಕ್ಕಳು ಹುಟ್ಟಬೇಕು. ಗಂಡು ಮಕ್ಕಳ ಅವಶ್ಯಕತೆ ಇಲ್ಲ. ನೋಡಿ, ಎಂತ ಒಂದು ಒಳ್ಳೆ ಭಾಷಣ ನಿನ್ನದು. ಕರ್ಮ. ಏನ್ ಮಾಡಿ ಇದನ್ನೆಲ್ಲ ಕೇಳಿಯದಾದ್ಮೇಲೆ ಹೇಳಲೇಬೇಕಲ್ವಾ? ಆಯ್ತು, ಯಾರಲ್ಲಿ ಅಧಿಕಾರವನ್ನು ಇವಳ ಕೈಗೆ ಒಪ್ಪಿಸಿ. ಅಷ್ಟೇ ಸಾಕಾಗೋದಿಲ್ಲ, ಮುದ್ರೆ ಉಂಗುರ ಬೇಕು. ಮುದ್ರೆ ಉಂಗುರ ಎಲ್ಲಿಂಟು? ಮುದ್ರೆ ಉಂಗುರ ಎಲ್ಲಿ ಉಂಟು? ನನ್ನ ಉಂಗುರ ಇಲ್ಲಿಂಟು. ಅದೇ ಬೇಕು ಅಂತ ಹೇಳಿದ್ದು. ಯಾವುದು? ಇದು ನೋಡಿ, ಇಲ್ಲಿ ನೋಡು, ಬಣ್ಣ ನೋಡು. ಏನು? ನನ್ನ ಕೈಯಲ್ಲಿ ಇದ್ದ ಕಾರಣ ಇದಕ್ಕೊಂದು ಲಕ್ಷಣ ಉಂಟು. ಈ ಉಂಗುರ ನಿನ್ನ ಕೈ ಸೇರಿದ್ದು ಕಪ್ಪಾದಿತು. ತಪ್ಪಲ್ಲ, ಲಕ್ಷಣ ಹೆಚ್ಚಾಗಿದೆ. ಅದಕ್ಕೊಂದು ಮರ್ಯಾದೆ ಉಂಟು, ಉಂಗುರ ಗೌರವ ಉಂಟು. ಉಂಗುರ ಇರಬೇಕಾದದ್ದು ಹೆಣ್ಣು ಮಕ್ಕಳ ಕೈಯಲ್ಲಿ. ಅಲ್ಲ, ಅರಸನ ಕೈಯಲ್ಲಿ ಉಂಟು. ಕೊಡು. ಮಾತು ಮಾತಾಡು, ಅಲ್ಲಿ ಹೋಗಿ ಕೂತ್ಕೊಂಡು. ಇದು ಬರುದಿಲ್ಲ, ಬೇರೆ ಕೊಡ್ಬೇಕಾ? ಇದು ಬರುದಿಲ್ಲ, ಬೇರೆ ಕೊಡ್ಬೇಕಾ? ಕತ್ತಿ. ಯಾಕೆ? ಕಡಿತೀನಿ ಬೆರಳು. ಮತ್ತೆ ಅಯ್ಯೋ, ಬರ್ತದ? ನನಗೆ ಹೆದರಿಕೆ ಆಗ್ತದೆ ಅವಳ ಕೈ ಮುಟ್ಟುವುದಕ್ಕೆ. ನೋಡಿ, ನನ್ನ ಸೀರೆ ಬಣ್ಣದ ಹಾಗೆ ಉಂಟು. ಎಷ್ಟು ಚಂದ ಇದೆ. ಅಯ್ಯೋ, ನೋಡುತ್ತೆ, ನನ್ನ ಬೆರಳಿಗೆ ಹೇಳಿ ಮಾಡಿಸಿದ ಹಾಗುಂಟು. ನಿನಗೆ ಚಂದ ಕಾಣುದಿಲ್ಲ, ಇದು ನನಗೆ ಚಂದ ಕಾಣುವುದು. ಹೌದು, ಏನು ಮಾಡುದು? ಆಯ್ತಾ, ಒಪ್ಪಿಕೊಳ್ಳುವ. ಇಲ್ಲ, ಇಷ್ಟಕ್ಕೆ ಮುಗಿಲಿಲ್ಲ. ಪಟ್ಟದ ಕತ್ತಿ ಬೇಕು. ಕತ್ತಿ? ಇದನ್ನಾದ್ರೂ ಕೊಡಬಹುದೋ? ಏನು?
ತಪ್ಪಾಗ್ಲಿಕ್ಕಿಲ್ಲ. ಪಟ್ಟದ ಕತ್ತಿ ಕೊಡುವ ಕ್ರಮ ಇಲ್ವೇನೆ? ನೀನು ಕೊಡ್ತಿಲ್ವೇ ಗಣಿ? ಅದನ್ನೆಲ್ಲ ಹೆಣ್ಣು ಮಕ್ಕಳು ಹಾಗೆಲ್ಲ ಮುಟ್ಟಬಾರದು. ಅದನ್ನು ಕೊಡಬೇಕು ನೀನು. ಅದಕ್ಕೆ ರೀತಿ ನಿಯಮ ದಿನ ಗಳಿಗೆ ಎಲ್ಲ ನೋಡ್ಬೇಕು. ಕೊಟ್ಟ ಮಾತು ಉಳಿಸಿಕೊಳ್ಳಬೇಕಾದ್ರೆ ಅದನ್ನು ಕೊಡ್ಲೇಬೇಕು. ಮಾತಿಲ್ಲ ಅಂತ ಹೇಳು, ನಾನು ಮಾತು ಕೊಡ್ಲಿಲ್ಲ ಅಂತ ಹೇಳು. ಆಯ್ತು. ನನ್ನ ಹೆಂಡತಿಯಾದಂತಹ ಶಿವೆಯನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಪಟ್ಟದ ಕತ್ತಿಯನ್ನು ಹೆಸರೇಗೆ ಮರ್ತೋಯ್ತಾ ಇಷ್ಟು ಬೇಗ? ತ್ರಿಲೋಕ ಸುಂದರಿಯ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಬೇಗ ಆಯ್ತಲ್ಲ. ಆ ಪಟ್ಟದ ಕತ್ತಿಯ ಮರ್ಯಾದೆಯನ್ನು ತೆಗೆದು ಬಿಟ್ಟೆ. ಅದೇನಾಯ್ತು? ನೀನು ಕತ್ತಿಯನ್ನು ಹಿಡಿದ ಲಕ್ಷಣ ನೋಡುವಾಗ ಯಾವುದೋ ಒಂದು ಮೈ ಮೇಲೆ ಬಂದ ಹಾಗಾಗ್ತದೆ. ತಿರುಗಿಸಿ ನಾನು ಹೇಗೆ ಬೇಕಿದ್ರೆ ಹಿಡ್ಕೊಳ್ತೀನಿ. ನನ್ನ ಕೈಯಲ್ಲಿ ಇರುವುದು ಇದು ಕತ್ತಿ. ಒಟ್ಟು ನನ್ನ ಕೈಯಲ್ಲಿ ಉಂಟಲ್ಲ, ಅಷ್ಟು ಸಾಕು. ನಿನ್ನ ಬಾಯಲ್ಲಿ ಏನು ಬರ್ತದೆ ಅಂತ ನೋಡ್ಬೇಕು ಅಂತ ಹಾಗೆ ಹಿಡ್ಕೊಳ್ಳೋದು ನಾನು. ಹೋಗು, ಇನ್ನಾದ್ರೂ ಹೋಗು. ಗಂಡವನಿಗೆ ಹೋಗ್ಲಿಕ್ಕೆ ಗೊತ್ತಿಲ್ವೇನೋ? ನಾನು ಗಂಡ, ನೀನು ಹೆಂಡತಿ. ನೆಲ ಬಿಟ್ಟು ಇದು ನನ್ನ ಮನೆ. ನಮ್ಮ ಊರಿನ ಗಂಡು ಮಕ್ಕಳಿಗೆ ಒಂದು ಕಿವಿ ಮಾತು, ಎಲ್ಲಿಯಾದ್ರೂ ದಾರಿಯಲ್ಲಿ ಇಂತಹ ಸುಂದರವಾದ ಹೆಣ್ಣು ಕಂಡ್ರೆ ದಯವಿಟ್ಟು ಅವರಿಗೆ ಮರುಳಾಗಿ ಹಿಂದೆ ಹೋಗಬೇಡಿ. ನಿಜವಾದ ಬಣ್ಣ ಅದಲ್ಲ, ನಿಜವಾದ ಬಣ್ಣ ಈಗ ಬಯಲಾಗ್ತದೆ. ಎಲ್ಲಿಯಾದ್ರೂ ಅಂತ ಹೆಣ್ಣು ಮಕ್ಕಳನ್ನು ಬಯಸಿ ಹೋದ್ರೆ ನೀವು ಬಾವಿಗೆ ಬಿದ್ದ ಹಾಗೆ, ಮತ್ತೆ ಎದ್ದು ಬರ್ಲಿಕ್ಕೆ ಕಷ್ಟ ಎನ್ನುವುದನ್ನು ನನ್ನನ್ನು ನೋಡಿ ಕಲಿತುಕೊಳ್ಳಿ. ಈ ಮಾತು ನನ್ನನ್ನು ಅವತ್ತು ನೋಡುವಾಗ ನಿಮಗೆ ನೆನಪಿರಬೇಕು. ಒಂದು ಮದುವೆ ಆದ್ಮೇಲೆ ಹೆಣ್ಣು ಮಕ್ಕಳನ್ನು ನೋಡುವ ಚಾಟ. ನಾನು ಚಿನ್ನ ಅಂತ ಭಾವಿಸಿ ಇದು ಕಾಗೆ ಬಂಗಾರ. ಉಂಟು 7 ದಿನವರೆಗೆ ಪೀಠ ಖಾಲಿಯಾಗುಂಟು. ಇಲ್ಲಪ್ಪ, ಇದು ನಾನು ಸೃಷ್ಟಿ ಮಾಡಿದ್ದು. ಒಡೆಯುವುದೇ ಇಲ್ಲ ಅದು. ಹಾಗೆ ನಾನು ಕೂತ್ಕೊಳ್ಳುವಾಗ ಒಡಿಲಿಕ್ಕುಂಟ? ಬಲ್ಲಿರೇನಯ್ಯ. ಹೌದು, ಮತ್ತೆ ನನ್ನದು ಮೊದಲು ನನ್ನ ಜಾಗದಲ್ಲಿ ನಾನು ಹೇಗೆ ಅಂತ ನೋಡಿಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ಅಭ್ಯಾಸ ಮಾಡಿ ಮತ್ತೆ ಅಲ್ಲಿಗೆ ಹೋದ್ರೂ ಒಳ್ಳೇದಲ್ಲ. ಅದು ಹೌದು, ಹೌದೌದು, ಅಭ್ಯಾಸ ಮಾಡಿಕೊಳ್ತೇನೆ. ನೋಡೋಣ. ಆದ್ರೆ ಒಂದು ವಿಚಾರ, ನೋಡಿದವರೆಲ್ಲ ಹೇಗೆ ಏನೊಂದುಕೊಂಡಾರು. ಬ್ರಹ್ಮನ ಮಗಳಿವಳು ಈ ರೀತಿಯಾಗಿ ನಡೆಯುವುದಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿ ಇಲ್ಲ. ನನ್ನ ಮನಸ್ಸೆನ್ನುವುದು ಯಾವ ಕಾರಣಕ್ಕೂ ವಿಕಾರವಾಗುವುದಿಲ್ಲ. ನಾನು ಇದನ್ನೆಲ್ಲ ಪಡೆದುಕೊಂಡಿದ್ದೇನೆ. ಯಾಕೆ? ಮುಂದೊಂದು ಲೋಕ ಕಲ್ಯಾಣವಾಗುವುದಕ್ಕೆ ಬೇಕಾಗಿದ್ದು ಅವನ ಕೈಗೆ ಬೇಕಾಗುತ್ತದೆ. ಇದು ರಾಜನಿಲ್ಲದಂತಹ ರಾಜ್ಯ ಎನ್ನುವುದು ಅರಾಜಕತೆಯತ್ತ ಸಾಗಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ಇದನ್ನ ಪಡೆದುಕೊಂಡಿದ್ದೇನೆ. ಸಮಯವರಿತು ಇದು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಿಸ್ತೇನೆ. ಏಕಾಏಕಿಯಾಗಿ ಶೋಣಿತಾಪುರವನ್ನು ಪ್ರವೇಶ ಮಾಡಿತು ಮಾತ್ರವಲ್ಲ, ರಕ್ಕಸ ವೀರರನ್ನು ಚೆಂಡಾಡುತ್ತಾ ನನ್ನ ಮುಂದೆ ಬಂದು ನಿಂತಿರುವೆ. ಹೌದು, ಯಾರು ನೀನು? ಯಾಕೆ ಬಂದೆ? ಒದರು.
ಬಂದವ ನಾನಿದ್ದೇನೆ. ಶೋಳಿತಾಪುರದಲ್ಲಿ ಇದು ಅಧಿಕಾರವನ್ನು ನಡೆಸಬೇಕಾದಂತಹ ನೀನಿನ್ನು ರುದ್ರಪುರದಲ್ಲಿ ಶ್ವೇತಕುಮಾರ ಇಲ್ಲ ಎನ್ನುವಂತಹ ವಿಚಾರವನ್ನು ತಿಳಿದು ದಾಳಿಯನ್ನು ಮಾಡಿದವ ನಿನ್ನ ಮಗನಿದ್ದಾನೆ. ಎಲ್ಲರನ್ನು ಸೋಲಿಸಿದ ದೊಡ್ಡ ವಿಷಯವೇ ಅಲ್ಲ. ಆದರೆ ನನ್ನ ಮಡದಿ ಶಿವೆಯನ್ನು ಅಪಹರಿಸಿದೆಯಾ? ಹಾಗಾಗಿ ಕರೆದುಕೊಂಡು ಹೋಗುವುದಕ್ಕೆ ಬಂದವ ರುದ್ರಪುರದ ಅರಸ ಶ್ವೇತಕುಮಾರ. ಅರಸುತ್ತಿದ್ದ ಬಳ್ಳಿಯ ಕಾಲಿಗಡವಿದ ಹಾಗಾಯಿತು. ಯಾಕೆ? ತಂಗಿಯ ಕರಗಳನ್ನು ಛೇದಿಸಿದ ನಿನ್ನ ಶಿರಚ್ಛೇದನ ಮಾಡಿದ. ನೆನಪಾಯಿತು. ಶಿವೆ ಶಿವೆ ಎನ್ನುವ ಹಾಗೆ ಮಾಡಿದ. ಆಲೋಚನೆ ಮಾಡಿ, ಯುವಕರು ಸ್ವಲ್ಪ ಆಲೋಚನೆ ಮಾಡಬೇಕು. ಶರೀರದಲ್ಲಿ ರಕ್ತ ಮಾಂಸ ಕೊಬ್ಬು ಇರುವಾಗ ಹೆಂಡತಿ ಮಕ್ಕಳ ನೆನಪಾಗುವುದಿಲ್ಲ. ಯಾವಾಗ ಸಾಯ್ಲಿಕ್ಕೆ ಬೀಳ್ತಾರೆ ಆಗ ಹೆಂಡತಿ ಮಕ್ಕಳ ನೆನಪಾಗ್ತದೆ ಎನ್ನುವುದಕ್ಕೆ ಇದುವೇ ಸಾಕ್ಷಿ. ಬಿದ್ದಿದೆ ಹೇಳೋ ರಕ್ಕಸ ವೀರರ ಏನು ನೋಡುತ್ತಾ ಇದ್ದೀರಿ? ಇವನನ್ನು ದರನ ಎಳೆದುಕೊಂಡು ಹೋಗಿ ಹಾಳು ಬಾವಿಗೆ ದೂಡಿಬಿಡಿ. ಕಾಪಾಡು. ಪ್ರಪಂಚವಲ್ಲೇ ಪ್ರಕಟಿಸಬಲ್ಲಂತಹ ಪ್ರಭಾಕರ ಹಾಗೂ ಸಂಧ್ಯಾದೇವಿಯ ಪ್ರೀತಿಯ ಸುಕುಮಾರ ಯಮಧರ್ಮರಾಯ ಧರ್ಮಿಷ್ಠರಿಗೆ ಧರ್ಮರಾಯನಾಗಿ ಕಾಣುವವ ನಾವು. ಹುಟ್ಟಿದಂತಹ ಪ್ರತಿಯೊಂದು ಜೀವಜಾಲವೂ ಕೂಡ ಸಾಯುವ ತನಕ ಏನೆಲ್ಲ ಒಳ್ಳೆ ಕಾರ್ಯವನ್ನು ಮಾಡುತ್ತಾರೆ, ಏನೆಲ್ಲ ಕೆಟ್ಟ ಕಾರ್ಯವನ್ನು ಮಾಡುತ್ತಾರೆ, ಎಲ್ಲವನ್ನೂ ಕೂಡ ತುಲನಾತ್ಮಕವಾಗಿ ಅಳವಡಿಸಿಕೊಂಡು ಒಳ್ಳೆಯವರಿಗೆ ಸ್ವರ್ಗ, ಕೆಟ್ಟವರಿಗೆ ನರಕ, ಇನ್ನು ಕೆಲವರವರಿದ್ದಾರೆ ಅಂತವರಿಗೆ ರವ ನರಕ, ಕುಂಬಿ ಪಾಕ, ತಪ್ಪ ತೈಲ, ಇನ್ನು ಇದ್ದಾರೆ ಗರಗಸವನ್ನು ಹಿಡಿದು ಕಾಯ್ತಾ ಇದ್ದಾರೆ. ಸಭಾ ಪ್ರವೇಶ ಮಾಡಿದ್ದೇನೆ. ಎಲ್ಲಿದ್ದಾರೆ ಚಿತ್ರಗುಪ್ತ? ಚಿತ್ರಗುಪ್ತನೇ ನೋಡು ನೋಡು ಚಿತ್ರಗುಪ್ತ.
ಧರಿಸಿದ ಸಭಾ ಪ್ರವೇಶ ಮಾಡಿಕೊಂಡವರಿದ್ದೀರಿ. ನಿಜ. ಈ ಕಾಲದಲ್ಲಿ ಭೂಲೋಕದಲ್ಲಿ ಯಾರೆಲ್ಲ ಸತ್ತಿದ್ದಾರೆ, ಏನೆಲ್ಲ ಕಾರ್ಯವನ್ನು ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಚಾಚು ತಪ್ಪದೆ ಅರು. ಒಡೆಯ, ಒಬ್ಬಿಬ್ಬರಲ್ಲ ಸಹಸ್ರಾರು ಮಂದಿ ಇದ್ದಾರೆ. ನೀವು ಯಾವಾಗ ಕರೆಯುತ್ತೀರಿ ಎಂಬ ಹಾಗೆ ನಿಮ್ಮ ಕರೆಯ ನಿರೀಕ್ಷೆ ನಾನಿದ್ದೆ. ಒಬ್ಬೊಬ್ಬರನ್ನೇ ಸನ್ನಿಧಾನಕ್ಕೆ ಉಸಿರೆತ್ತಿದ್ರೆ ಜಾಗೃತೆ. ಇದು ಶೈಮಿನಿ ನನ್ನ ಜೊತೆಲಿ ಬರೋದಿಲ್ಲಿಗೆ. ನಿನ್ನ ಆಟ ಮುಗಿಯಿತು ಪ್ರಭು. ಚಿತ್ರಗುಪ್ತ ಅಮ್ಮಪ್ಪಣೆ ಅಂತೆ ಅದು ಸನ್ನಿಧಾನಕ್ಕೆ ದಾನ ಎಳ್ಕೊಂಡು ಬಂದಿದ್ದೇನೆ. ಇವಳು ಯಾರು? ಒಬ್ಬಳು ಹೆಣ್ಣು. ಇವಳ ಬಗ್ಗೆ ಹೇಳುವುದಕ್ಕೆ ನನಗೆ ಅಸಹ್ಯವಾಗುತ್ತಾ ಉಂಟು ಪ್ರಭು. ಬಡವಳಾಗಿ ಹುಟ್ಟಿದವಳು, ತಂದೆ ತಾಯಿಗೆ ಏಕಮಾತ್ರ ಪುತ್ರಿ. ಆದ್ರೆ ಇವಳ ರೂಪವೇ ಇವರಿಗೆ ಮಾರಕವಾಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯೋಗ್ಯತಾವಂತರ ಕೈ ಹಿಡಿದಂತ ಗಂಡರಲ್ಲಿ ಬೇಕಾದಷ್ಟು ಸಂಪತ್ತಿತ್ತು. ಇವಳು ಹುಟ್ಟಿದ್ದು ಬಡತನದಲ್ಲಿ. ಆದ್ರೆ ಗಂಡನ ಕೈ ಹಿಡಿದಾಗ ಆ ಸಂಪತ್ತು ಎಂಬುದು ಇವಳಿಗೆ ತಲೆಗೆ ಏರಿ ಹೋಯಿತು. ಬಡವಳಾಗಿ ಹುಟ್ಟಿದ್ದೇನೆ ಎಂಬಂತ ನೆನಪು ಕೂಡ ಇಲ್ಲದಾಗಿ ಹೋಯಿತು. ಮಾತ್ರವಲ್ಲದೆ ಸಂಪತ್ತಿನ ಮದದಿಂದಲಾಗಿ ತನ್ನ ಗಂಡನ್ನು ಕೂಡ ಮರೆತು ಓರ ಕಣ್ಣಿನ ಕನಸಂದಲಾಗಿ ಬಿಟ್ಟ ಪುರುಷರನ್ನು ತನ್ನ ಮನೆಗೆ ಭರಿಸಬೇಕಾಗಿ ಮನ ಮಾಡಿದಳು. ಕೊನೆಗೆ ಇವಳ ಮನೆ ಒಂದು ವೇಶ್ಯ ಮನೆ ಎಂಬ ಅಲ್ಲಿಯವರೆಗೂ ಮುಂದುವರಿಯಿತು. ಈ ವರ್ತಮಾನ ತನ್ನ ಕೈ ಹಿಡಿದಂತ ಗಂಡನಿಗೆ ಸಿಕ್ಕಿತು. ಇದರಿಂದಲಾಗಿ ಇನ್ನು ನನ್ನ ಮಾನ ಮೊದಲೇ ಹೋಗಿದೆ. ಆದರೂ ಕೂಡ ಇದ್ದ ಮಾನವನ್ನಾದ್ರೂ ಉಳಿಸಿಕೊಳ್ಳಬೇಕು ಆಸೆಯಿಂದ ಬಂದಂತ ವಿಟ ಪುರುಷ ಕೈಯಲ್ಲಿ ವಿಷವನ್ನು ಕೊಟ್ಟು ಗಂಡನ್ನು ಕೊಂಡಂತಹ ಪಾಪಿಷ್ಠ. ಆಶ್ಚರ್ಯ, ಪರಮಾಶ್ಚರ್ಯವಾಗುತ್ತಾ ಇದೆ. ಭೂಲೋಕದಲ್ಲಿ ಮಾನವ ಜನ್ಮದಲ್ಲಿ ಹುಟ್ಟಬೇಕು ಅಂತೇಳಿ ಆದ್ರೆ ಅದು ನಮ್ಮ ಪೂರ್ವ ಜನ್ಮದ ಫಲ ಅಲ್ಲವೇ? ಅದರಲ್ಲೂ ಕೂಡ ಸ್ತ್ರೀಯಾಗಿ ಹುಟ್ಟಿದ್ದಾಳೆ. ಸ್ತ್ರೀ ಅಂದ್ರೆ ಅರ್ಥವೇನು? ತಾಯಿ. ಆದ್ರೆ ಇವಳು ಮಾಡಿದ್ದಾದ್ರೇನು? ಅಧರ್ಮ. ಇವಳನ್ನು ಸುಮ್ಮನೆ ಬಿಡುವ ಹಾಗಿಲ್ಲ. ಬಾರದು. ಕುದಿಯುತ್ತಾ ಇರುತ್ತಾ ಎಣ್ಣೆ ಇದಲ್ವಾ, ಆ ಎಣ್ಣೆಗೆ ಮುಳುಗಿಸಿ ತೆಗಿಬೇಕು. ಹೋಗು. ಇವನ ಬಗ್ಗೆ ಹೇಳುವುದಕ್ಕೆ ನನಗೆ ಅಭಿಮಾನ ಮೂಡ್ತಾ ಇದೆ. ಯಾಕೆ? ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಲ್ಲಿ ಶ್ರೇಷ್ಠವಾದಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ಇವರಾಗಿದ್ದಾರೆ. ಆದರೂ ಈ ಸಿರಿತನವೆಂಬುದು ಏನೆಂಬುದು ಮತ್ತೊಬ್ಬರಲ್ಲಿ ಕಂಡಂತೆ ಹೊರತು ಸ್ವತಃ ಅನುಭವಿಸದ ಯೋಗ ಭಾಗ್ಯ ಇವರ ಪಾಲಿಗೆ ದೇವರು ಕೊಟ್ಟದ್ದಿಲ್ಲ. ಬಡವನಾದ್ರೂ ಕೂಡ ಪರಮ ಪುಣ್ಯ ಕ್ಷೇತ್ರವಾದಂತ ಕಾಶಿ ದೇಶವನ್ನು ಸೇರಿ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಮೀಮಾಂಸ ಎಲ್ಲವನ್ನು ಕೂಡ ತಿಳಿದಂತ ಕೇವಲ ಜ್ಞಾನಿ ಮಾತ್ರವಲ್ಲ, ಪರಮ ಸುಜ್ಞಾನಿ ಎಂಬಂತ ನೆಗಳುತ್ತಗೆ ಇವರು ಪಾತ್ರರಾಗಿದ್ದರು. ಮಾತ್ರವಲ್ಲದೆ ಕಲಿತಂತ ವಿದ್ಯೆ ತನ್ನಿಂದಲೇ ಅದು ಮುಗಿಯಬಾರದು, ನಾಶವಾಗಬಾರದು ಎಂಬ ಉದ್ದೇಶ ಇಟ್ಟುಕೊಂಡದ್ದು ಇವರು ಗುರುಕುಲವನ್ನು ಸ್ಥಾಪನೆ ಮಾಡಿ ಅದೆಷ್ಟೋ ಮಕ್ಕಳಿಗೆ ಉಚಿತವಾಗಿ ಧರ್ಮಾರ್ಥವಾಗಿ ವೇದ ಪಾಠವನ್ನು ಹೇಳಿಕೊಟ್ಟಂತ ಪುಣ್ಯಾತ್ಮರಾಗಿದ್ದಾರೆ. ಮಾತ್ರವಲ್ಲದೆ ಶ್ರೀಹರಿಯ ಪರಮ ಭಕ್ತರಾಗಿದ್ದಾರೆ. ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಆಗಿದ್ರು. ಸ್ವಾಮಿ, ಬೇಸರವಾಗ್ತಾ ಇದೆ. ಅಲ್ಲಿದ್ದಂತ ಒಂದು ಕುಡಿತ ಅಕ್ಕೆ ನೈವೇದ್ಯದಲ್ಲಿ ಹೆಂಡತಿ ಮಕ್ಕಳು ಮಾತ್ರವಲ್ಲದೆ ಯಾರಾದ್ರೂ ದಾರಿಯಲ್ಲಿ ಕಂಡರೆ ಅಂತವರನ್ನು ಕೂಡ ಮನೆಗೆ ಕರೆಕೊಂಡು ಬಂದು ದಾನವನ್ನು ಮಾಡಿದಂತ ದಾನಶೂರ ಎಂಬಂದ ನೆಗಳತೆಗೆ ಪಾತ್ರರಾದವರು. ಕೊನೆಗೆ ಇಹಲೋಕವನ್ನು ತ್ಯಜಿಸುವಾಗ ನಾರಾಯಣ 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 ಎಂಬಂತ ನಾಮಸ್ಮರಣೆ ಮಾಡುತ್ತಾ ಆ ಭೂಲೋಕದ ಯಾತ್ರೆ ಮುಗಿಸಿ ಇಲ್ಲಿಯವರೆಗೆ ಬಂದಿದ್ದಾರೆ. ಇವರಿಗೆ ಏನು ಎಂಬಾಗ ತಾವು ಅಪ್ಪಣೆ ಮಾಡಬೇಕು. ಚಿತ್ರಗುಪ್ತ,
ಭೂಲೋಕದಲ್ಲಿ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವ. ನಿಜ. ಬ್ರಾಹ್ಮಣಂದಾದ ಮೇಲೆ ಭೂಲೋಕದಲ್ಲಿ ದೇವರನ್ನು ಕಾಣುವವರು ಅಷ್ಟು ಭಕ್ತಿಯಿಂದ ಪೂಜಿಸ್ತಾ ಇದ್ದಾರೆ. ಹೌದಡೆ. ಎಲ್ಲರಿಗೂ ಕೂಡ ಮಾದರಿ ಪುರುಷ. ಹೌದು. ಬಡತನದಲ್ಲಿ ಹುಟ್ಟಿದ್ದಾರೆ. ಇನ್ನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಪುಷ್ಪಕ ವಿಮಾನವನ್ನು ಕರೆಸಿ ಸ್ವರ್ಗದತ್ತ ಸುತ್ತಾಡಿಸಿ ವೈಕುಂಠದತ್ತ ಶಿಕ್ಷೆಯನ್ನು ಕೊಟ್ಟ ಹಾಗಾಯಿತು. ಆದರೆ ಕಡತವನ್ನು ಸರಿಯಾಗಿ ಪರಿಶೀಲಿಸಿ ನೋಡಿದಾಗ ಕೆಳಗೆ ಒಂದು ಕೆಂಪು ಗೆರೆ ಎಳೆಯಲ್ಪಟ್ಟಿದೆ. ಅದು ಯಾಕೆ? ಬಲವಾದಂತ ಕಾರಣವಿದೆ. ಭೂಲೋಕದಲ್ಲಿ ಒಬ್ಬ ಮಾನವ ಅಳಿದಿದ್ದಾನೆ. ಯಾವತ್ತ ಶೈಮಿನಿಗೆ ಬಂದು ಸೇರಬೇಕಿತ್ತು, ಇನ್ನೂ ಕೂಡ ಬಾರದೆ ಅನಾಥರಂತೆ ಅಲ್ಲೇ ತಿರುಗಾಡುತ್ತಾ ಇದ್ದಾನೆ. ಶೈಮಿನಿಯನ್ನು ಸೇರಬೇಕು, ಬರಲೇಬೇಕು. ಹೌದು. ಹಾಗಾದ್ರೆ ಬರಲಿಲ್ಲ ಅಂತ ಹೇಳಿ ಆದ್ರೆ ತಡ ಮಾಡುವ ಹಾಗಿಲ್ಲ. ಪಾಶವನ್ನು ನೀಡುತ್ತಾ ಇದ್ದೇನೆ. ಆದಷ್ಟು ಬೇಗ ದರನೆ ಎಳೆದುಕೊಂಡು ಬರಬೇಕು. ಯಾವ ಲೋಕದಲ್ಲಿದ್ದರೂ ಎಳೆದುಕೊಂಡು ಸನ್ನಿಧಾನಕ್ಕೆ ನಾನು ಬರ್ತೇನೆ. ಪಾಶವನ್ನು ಹೋಗಿ ಬಾ.
ತಪ್ಪಿಸಿ ಇವ ಯಾರು ಎಲ್ಲಿಯವ ಎಲ್ಲ ವಿಚಾರವನ್ನು ಚಾಚು ಅಪ್ಪನಾಗಬೇಕು ಇವ ಸಾಮಾನ್ಯನಲ್ಲ. ಈತನು ಭೂಲೋಕದಲ್ಲಿ ಪ್ರಸಿದ್ಧಿ ಪಡೆದಂತ ರುದ್ರಪುರಮ ದಾಳಿಕೊಂಡು ಬರುವಂತ ಶ್ವೇತಕುಮಾರ ಶ್ವೇತಕುಮಾರ. ಹೌದು. ಈ ರೀತಿ ಆಗಬೇಕು ಅಂತಾದ್ರೆ ಬಲವಾದಂತ ಕಾರಣವಿದೆ. ಏನು? ಪ್ರಬುದ್ಧರಾದಂತ ಈತನು ಕಾಶಿರಾಜನ ಮಗಳು. ಏನನ್ನದು? ಪಾಪಿ, ನೀಚ, ಅಧಮ, ಇದು ಶೈಮಿಲಿ ಒಡೆಯ ಭೂಲೋಕದಲ್ಲಿ ಮಾಡಿದ್ದಾರೆಂಬುದಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಹೌದು. ಕಾಶಿರಾಜನ ಮಗಳು ಶಿವೆಯ ಆಕೆಯನ್ನು ಮದುವೆಯಾಗಿ ಅರಮನೆ ಕರೆದುಕೊಂಡು ಬಂದು ಕೆಲವು ದಿನಗಳವರೆಗೆ ಹೆಂಡತಿ ಜೊತೆಯಲ್ಲಿ ಕಾಲವನ್ನು ಕಳೆದ. ಆದರೆ ಒಂದು ದಿನ ವನವಿಹಾರಕ್ಕೆ ಬೇಕಾಗಿ ಹೊರಟು ಹೋಗುವಂತ ಸಂದರ್ಭದಲ್ಲಿ ಹೆಂಡತಿಯಲ್ಲಿ ಬಿಟ್ಟು ಹೋದಂತ ಸಮಯದಲ್ಲಿ ಆ ಕಾಡಿನೊಳಗೆ ತ್ರೈಲೋಕ್ಯ ಸುಂದರಿ ಎಂಬ ಹೆಣ್ಣನ್ನು ನೋಡಿದ. ಪ್ರಜೆಗಳ ಕ್ಷೇಮಕ್ಕಾಗಿ ವೇಷವನ್ನು ಮರೆಸಿ ಹೋಗುವುದು ಅದು. ಇದು ವೇಷ ಮರೆಸಿ ಹೋದದಲ್ಲ, ಇಚ್ಛೆಯಿಂದ ಹೋದ. ಆದರೆ ರೂಪವತಿ ಹೆಣ್ಣನ್ನು ಕಂಡಾಗ ಎಂತಹ ಗಂಡು ಕೂಡ ಮರುಳಾಗುತ್ತಾನೆ ಎಂಬುದಕ್ಕೆ ಸಾಕ್ಷಿ ಈತ. ಶ್ರೀಲೋಕ ಸುಂದರಿಯನ್ನು ಕಂಡ, ರೂಪಕ್ಕೆ ಮಾರು ಹೋದ, ಮಾತಾಡಿದ, ಅವಳನ್ನೇ ಮದುವೆಯಾದ. ಎಷ್ಟು ಬೇಗ ಒಪ್ಪಿಕೊಳ್ಳುತ್ತಾನೆ ಒಡೆಯ. ಮದುವೆ ಆದದ್ದು ಮಾತ್ರವಲ್ಲದೆ ತಾನು ಬಂದಂತ ಊರನ್ನು ಮರೆತ, ಹೆಂಡತಿಯನ್ನು ಮರೆತ, ಎಲ್ಲವನ್ನು ಕೂಡ ಮರೆತು ಕಾಡಿನೊಳಗೆ ಹೆಂಡತಿ ಜೊತೆಯಲ್ಲಿ ಏಕಾಂಗಿಯಾಗಿ ಕಾಲದ ಕೆಳಗೆ ಪ್ರಾರಂಭ ಮಾಡಿದ. ಆದರೆ ಮದುವೆಯಾಗಿ ಬರುವಂತ ಸಂದರ್ಭದಲ್ಲಿ ಒಬ್ಬಳು ರಕ್ಕಸಿಯ ಕೈಯನ್ನು ಕಡಿದಿದ್ದ. ಆ ವಿಚಾರದಲ್ಲಿ ಬಹಳಷ್ಟು ಜೋರಾಯಿತು. ಶೋಣಿತವರು ಆಡುವಂತ ರಕ್ಕಸ ಈ ಊರಿಗೆ ಮುತ್ತಿಗೆ ಹಾಕಿದಾಗ ಕೇಳೋ ಯಾರು ಇಲ್ಲ. ಮಂತ್ರಿಯ ಮಗ ಯುದ್ಧಕ್ಕೆ ಬೇಕಾಗಿ ಹೋದ, ಅವ ಸಾವನ್ನಪ್ಪಿದ. ಯಾರು ಇಲ್ಲದ ವೇಳೆಯಲ್ಲಿ ಇವನ ಹೆಂಡತಿಯಾದಂತಹ ಶಿವೆಯನ್ನು ಆ ದಾನವರು ದನ ಎಳ್ಕೊಂಡು ಹೋಗಿ ಸೆರೆಮನೆಯಲ್ಲಿ ಇರಿಸಿದರು. ಯಾರನ್ನು ಕರೆಯುವುದು ನೀನು? ನಿನ್ನ ಬಗ್ಗೆ ಹೇಳುವುದು. ಒಡೆಯ, ಆಮೇಲೆ ಎಲ್ಲೋ ಇದ್ದಂತ ಇವನಿಗೆ ವಿಚಾರ ತಿಳಿಯಿತು. ತನಗೂ ಒಬ್ಬಳು ಹೆಂಡತಿದ್ದಾಳೆ ಎಂದು ಆಗ ಗೊತ್ತಾಯಿತು. ಹೆಂಡತಿಯ ಮಾನ ಕಾಪಾಡೋದಕ್ಕೆ ಬೇಕಾಗಿ ಬಂದ ದಾನವರ ಹೋರಾಟ ಮಾಡಿದ. ಹೋರಾಟ ಮಾಡಿ ಕೊನೆಗೆ ಆ ದಾನವನ ಕೈಯಿಂದ ಇವ ಅಸುನಿಗೆ ಪ್ರಜೆಗಳ ಕ್ಷೇಮದ ಬಗ್ಗೆ ಆಲೋಚನೆ ಮಾಡಬೇಕಿತ್ತು. ಮಾಡಿದ್ದಿಲ್ಲ. ಅದನ್ನು ಬಿಟ್ಟು ಮದುವೆಯ ಹುಚ್ಚು, ಕಾಮದ ಹುಚ್ಚು ಹೆಚ್ಚಾಗಿದೆ. ಕೈ ಹಿಡಿದು ಹೆಂಡತಿಯನ್ನು ಮರೆತ ತಿರುಗಾಟಕ್ಕಾಗಿ ಹೊರಟಿದ್ದಾನೆ. ಒಂದು ಮೇಳ ಇತ್ತು, ಇನ್ನೊಂದು ಮೇಳಕ್ಕೂ ಕಾಲಿಡು ಇಟ್ಟವ. ಹೌದೌದು. ಪಾಪಿ, ನೀಚ, ಅಧಮ ಎಲ್ಲವೂ ಕೂಡ ಕೆಟ್ಟ ಕಾರ್ಯವನ್ನು ಮಾಡಿದ್ದಾರೆ. ಏನಾದ್ರೂ ಒಳ್ಳೆ ಕಾರ್ಯ ಮಾಡಿ ತುಳ್ಟ ಇವ? ತಿಳಿದು ಯಾವುದು ಮಾಡಿದ್ದಿಲ್ಲ, ತಿಳಿಯದೆ ಒಂದು ಆಗಿ ಹೋಗಿ
ಹೋಗಿದೆ. ನೀವು ಮಾಡಿದ್ದಲ್ಲ. ಆ ದಾನ ಏನು ನಿನ್ನದ್ದು? ಮುಚ್ಚು ಮುಚ್ಚು ಮಾತು, ತಪ್ಪಿ ಮಾತಾಡಬೇಡ ಪ್ರಭು. ಯಾರು ದಾನ ಅವರ ಕೈಯಿಂದ ಇವ ಸಾಯುತ್ತಿರಂತ ವೇಳೆಯಲ್ಲಿ ತನ್ನ ಹೆಂಡತಿಯ ನೆನಪಾಗಿ ಶಿವೆ 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 ಎಂಬಾಗಿ 3 ಸಲ ಹೇಳಿ ಅಸುನೀಗಿದ್ದಾನೆ. ಒಡೆಯ, ಹೆಂಡತಿಯ ಹೆಸರು ಹೇಳಿದ್ದು ಹೌದು ಅಂತಾದರೂ ಆ ಶಿವೆ ಎಂಬಂತ ಅನ್ವರ್ಥ ನಾಮ ಯಾರ ಪಾದವು ಸೇರುತ್ತದೆ ಎಂಬುದು ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದ ಪೂಜಿಸ್ತಾ ಇರುವಂತಹ ತಾಯಿಗೆ ಸೇರುತ್ತದೆ. ಆದ ಕಾರಣ ಒಂದು ಪುಣ್ಯ ಕಾರ್ಯವನ್ನು ಇದು ಮಾಡಿದ್ದಾನೆ. ಅದಕ್ಕೆ ಏನು ಎಂಬಾಗ ತಾವು ನಿರ್ಣಯ ಕೈಗೊಳ್ಳಬೇಕು. ಜನಪ ನೀನತಿ ಪಾಪಿ ನಿನಗೆ ಘನ ಪುಣ್ಯವಿಲ್ಲ. ಆದರಳಿಯುವ ಕಾಲ ಶಿವಯನುತ ಓದಿದ ಪುಣ್ಯ ಫಲದೋದಯ ಕುರಿತು ವರವೊಂದರು ನಿನಗೆ ಕರುಣಿಸುವೆ ಬೇಡನಲು ಕರಗಳೆರಡನ್ನು ಮುಗಿದು ತರಣಿಸುವುದಗಿರುತ್ತ ಮಾಡಿದ್ದೆಲ್ಲವೂ ಕೂಡ ಅನರ್ಥ ಪಾಪಿ. ಆದ್ರೆ ಕೊನೆಯ ಕಾಲದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ನಿಜ, ನಾವು ಸದಾ ಕಾಲ ಪೂಜಿಸ್ತಾ ಇರುವಂತಹ ದೇವರ ಮಡದಿಯ ಹೆಸರನ್ನು ಉಚ್ಚಾರ ಮಾಡಿದ್ದಾರೆ. ಹಾಗಾದರೆ ಇವರನ್ನು ಹೀಗೆ ಬಿಡುವುದಲ್ಲ, ಬಿಡಬಾರದು. ಇವರಿಗೆ ನನ್ನ ಪಾಲಿಗೆ ಸಂತೋಷ ಆಯ್ತು ಅಂತೇಳಿ ಒಂದು ವರ ಕೊಡ್ತಾ ಇದ್ದೇನೆ. ಒಂದು ವರ ಅಲ್ಲ, ಒಂದೇ ಒಂದು ವರ. ಏನು ಬೇಕು ಕೇಳು. ಏನನ್ನು ಬೇಕಾದ್ರೂ ಕೇಳಬಹುದಾ? ಕೇಳು. ಕರುಣ ಕರುಣ ಕರುಣಾ ಸರಿ ನೋಡವರನ್ನು. ಕರುಣಾ ಒಂದು ರಾತ್ರಿ ತರುಣಿ ಮಣಿ ರಂಬೆಯಳ ಒಂದು ರಾತ್ರಿ ತರುಣಿ ಮಣಿ ರಂಬೆಯಳ ಕರುಣಿಸಲು ಬೆಳಗಿಗೆ ಬರಬಹುದೇ ಬೇರೆ ಬೇಡದಲು ಕರುಣನಿಧಿ ಕರುಣನಿಧಿ ಕರುಣಾನಿಧಿಗಳೇ, ಕರುಣಾನಿಧಿ ಯಾರು? ಯಾಕೆ ಭೂಲೋಕದಲ್ಲಿ ಪ್ರಚಾರ ಉಂಟು. ಯಮಧರ್ಮ ಎನ್ನುವವನು ಶಿಕ್ಷೆಗೆ ಗುರಿಪಡಿಸುವವನು ಹೊರತಲ್ಲದೆ ಏನು ಬೇಕಾದದನ್ನು ಅನುಗ್ರಹಿಸುವುದಿಲ್ಲ ಎನ್ನುವ ಹಾಗೆ ಅದಕ್ಕೆ ವಿರುದ್ಧವಾಗಿ ಇವರು ಇಲ್ಲಿ ಮಾತಾಡಿದ್ದಾರೆ. ಏನು ಬೇಕು ಕೇಳಿಕೋ ಎನ್ನುವ ಹಾಗೆ. ನೆಗಾಡುದ ಅಳುವುದ ಏನು ಬೇಕಾದ್ರೂ ಕೇಳು. ಏನು ಬೇಕಾದ್ರೂ ಕೇಳಿದ್ರೆ ಕೊಡ್ತೀರಾ? ವರವನ್ನು ಕೊಡ್ತೀನಿ. ಹಾಗಾದ್ರೆ ಚಿರತೆಣ್ಣ ಚಿತ್ರಗುಪ್ತ ಅಣ್ಣ. ಚಿತ್ರಗುಪ್ತವ ಮತ್ತೆ ಇಲ್ಲಿ ಚುಕ್ಕಿ ಚುಕ್ಕಿ ಉಂಟು. ಚಿತ್ರಗುಪ್ತ ಚಿತ್ರಣ್ಣ ಏನು ಪಾಕಶಾಲೆಯಲ್ಲಿದ್ದವ? ಮತ್ತೇನು ಅವರ ಹೆಸರು ಒಳ್ಳೇದುಂಟು. ಏನು? ಚಿತ್ರಣ್ಣ. ಚಿತ್ರಗುಪ್ತ. ಗುಪ್ತ ಚಿತ್ರ ಅದು ಬೇರೆ, ನಾವಿಬ್ಬರಿದ್ದೇವೆ. ಮತ್ತು ಗುಪ್ತ ಅದು ಬೇರೆ ಉಂಟಾ? ನೋಡ ಅದೊಮ್ಮೆ ತೋರಿಸಿ. ಅದು ಹಾಗೆ ತೋರಿಸಲಿಕ್ಕೆ ಆಗುದಿಲ್ಲ. ಅದು ನಿನಗೆ ಕಾಣಲಿಲ್ಲ ಅಲ್ಲ? ಕರುಣಾನಿಧಿಗಳೇ, ಸರಿ ಕೊಡ್ತೀರಿ ಅಂತ ಆದ್ರೆ ಒಂದೇ ಒಂದು ರಾತ್ರಿಗೆ ಬೇಕಾಗುವಷ್ಟು ಒಂದು ಇಡೀ ರಾತ್ರಿ ಅದು
ನಿಮ್ಮ ಜನಗಳೆಲ್ಲ ಯಾರು ಒಂದೇ ಒಂದು ರಾತ್ರಿಗೆ ಇಡೀ ರಾತ್ರಿಗೆ ಬೇಕಾಗುವಷ್ಟು ಏನದು ಎಲ್ಲ ಇವನೇ ಮೂಲಕ್ಕೆ ಎಂಬುದಾಗಿ ಭಾವಿಸಿದೆಯಾ ಚಟ ಜೋರುಂಟಿವರಿಗೆ ಏನದು ಮುಂದೆ ಉಂಟಾ ಮುಂದೆ ಹೇಳು ವಿಚಾರ ಸರಿಯಾಗಿ ರಂಬೆಯ ಒಂದು ರಾತ್ರಿಗೆ ದೇಹವ ಸುಖವನ್ನು ಅನುಭವಿಸಬೇಕು ಎನ್ನುವಂತ ಆಸೆ ನನಗೆ ರಂಬೆ ಬೇಕು. ಹೃದಯಕ್ಕೆ ತಾಣಿರೆ ಭಟರೈದಿದರು ಬರದಿ ತರಣಿಸುತ್ತ ಅವರು ಚಿತ್ರಗುಪ್ತ ಏನು ಕೇಳಿದ್ದು ಇವ ಹೇಳಿದ ಮಾತನ್ನು ಕೇಳಿದ್ಯಾ ಒಂದು ರಾತ್ರಿಯ ಏಲುಬಿದ ಹಂದರಕ್ಕೂ ಕೂಡ ಆಸೆ ಏನು ಆ ರಂಬೆ ಬೇಕು ಎಂಬುದಾಗಿ ಅದರಲ್ಲೇ ಅರ್ಥ ಆಗುತ್ತೆ ಭೂಲೋಕದಲ್ಲಿ ಹೇಗಿರ್ಬೋದು ಇವ ಅಂತ. ಹೌದು ಹಾಗಾದ್ರೆ ಹೇಗೂ ಮಾತು ಕೊಟ್ಟಾಗಿದೆ ಇನ್ನು ತಡ ಮಾಡುವ ಹಾಗಿಲ್ಲ ಆದಷ್ಟು ಬೇಗ ರಂಬೆಯ ಅಂತಃಪುರಕ್ಕೆ ಕರ್ಕೊಂಡು ಹೋಗಿ ಬೆಳಕಿನ ಮುಂಜಾನೆಯ ಹೊತ್ತಿನಲ್ಲಿ ಆದಷ್ಟು ಬೇಗ ಕರ್ಕೊಂಡು ಬರಬೇಕು. ಅಪ್ಪಣೆ ಪ್ರಭು. ಅದೊಂದು ಸರಿಯಾಗಿ ಹೇಳಿ. ಏನು? ನನ್ನನ್ನು ಒಳಗೆ ಬಿಟ್ಟು ಅವ ಸರಿಯಾಗಿ ಒಳಗೆ ಬೆಳಗಿನವರೆಗೆ ಇರುವುದಕ್ಕೆ ಹೇಳಿ. ಎಲ್ಲಿಯಾದ್ರೂ ನನ್ನನ್ನು ಹೊರಗೆ ಕುತ್ಕೊಳ್ಳಿಸಿ ಇವ ಒಳಗೆ ಹೋದ ನಮಗದೆಲ್ಲ ಜೀರ್ಣ ಆಗುವುದಿಲ್ಲ. ಅವ ಪಾಪಿ ನೋಡುವ ಇರ್ತಾರೋ ಒಮ್ಮೆ ಇನ್ನೊಮ್ಮೆ ಹೇಳಿ. ಯಾಕೆ ಹೇಳಿ, ಅದು ನನಗೆ ಅದು ಆದಷ್ಟು ಬೇಗ ಕರ್ಕೊಂಡು ಬಾ. ಇನ್ನು ಇವಳು ತಿಲೋತ್ತಮ್ಮೆ ಮಂಜುಗೋಸಿ ಅವಳ ಮನೆಗೆಲ್ಲ ಅಷ್ಟು ಪುಣ್ಯ ಮಾಡ್ಲಿಲ್ಲ ನೀನು. ಸಣ್ಣದು ಪುಣ್ಯ ಮಾಡಿದ ಕಾರಣ ಮಾತ್ರವ ಬೆಳಗಾಗುವಲ್ಲಿವರೆಗೆ ಮಾತ್ರ. ಸರಿ, ತಡ ಮಾಡುದಲ್ಲ. ಹೋಗೋಣ. ಇಲ್ಲಿ ಕಾಣುವುದೇ ಎಂತದ್ದು? ರಂಬೆ ಅಂತಪುರ. ಬೆಳಗಾಗುವಾಗ ಬರತಕ್ಕದ್ದು. ಬೆಳಿಗ್ಗೆ ಆಗುವಾಗ ಮಾತ್ರ, ಅರ್ಥದಲ್ಲಿ ಬರಬೇಡ. ಇಲ್ಲ ಇಲ್ಲ. ರಂಭಾ ನಿವಾಸ ಇದುವೇ ಅಲ್ಲ. ನೋಡ, ಬಾಗಿಲು ತೆಗೆದಿದ್ರೆ ಒಳಗಡೆ ಹೋಗುವ. ನಾವೇ ತೆಗಿಬೇಕು, ಮಾಡ್ಬೇಕು. ನುಡಿಸಿದ ಬಿಂಬವಲ್ಲೋ ಯಾರು ನೀರಲ್ಲಿ ಬಂದು ಹುಡುತಿ ಹುಡುಗಾರಗಳಿಗೆ ಭಾರತಿಗೆ ಬದರೀತಿಯ ಗಂಡನ ವಿಚಾರಿ ಬರೆದೆಯ ನೀತಿಯ ಕಾಣುವ
ನಿವಾಸ. ಅಂಬ ಆ? ಅಪ್ಪಣೆ ವಿನಃ ಯಾರಿಗೂ ಪ್ರವೇಶವಿಲ್ಲ. ಅಪ್ಪನನ್ನು ಕರ್ಕೊಂಡು ಬರಲಿಲ್ಲ, ನನಗೆ ಒಬ್ಬನಿಗೆ ಮಾತ್ರ ಕಳಿಸಿದ್ದು. ಹಾಗೆಲ್ಲ ಹೇಳಿದ್ದು ನಾವು. ಅವರು ಇನ್ನೂ ಸಾಯಲೇ ಇರ್ತಾರೆ. ಈಗ ತಾನೇ ದೇವಲೋಕ ದೇವೇಂದ್ರನ ಸಭೆಯಲ್ಲಿ ನರ್ತನವನ್ನು ಮುಗಿಸಿ ಸಜ್ಜಾಗ್ರಹವನ್ನು ಸೇರಿದವಳು ನಾನು. ನಿನ್ನ ನರ್ತನ ಸೇವೆ ಆಗಿ ಸಜ್ಜಿಗೆ ದಿಲ್ಲಿಗೆ ಹೋಗಿದ್ದೆ. ಹಾಗಲ್ಲ, ಸಜ್ಜಾಗ್ರಹ ಅಂತ. ಸಜ್ಜಾಗ್ರಹ. ದೇವೇಂದ್ರ ಕೂಡ ನನ್ನ ಅಂತಃಪುರವನ್ನು ಪ್ರವೇಶಿಸಬೇಕಾದ್ರೆ ಅಪ್ಪಣೆ ಎನ್ನುವುದು ಬೇಕು. ಅಂತದ್ರಲ್ಲಿ ನೀನು ಬಂದು ನನ್ನ ಅಂತಃಪುರವನ್ನು ಪ್ರವೇಶಿಸಿದ್ದೀಯ. ಯಾರು ನೀನು, ಯಾಕೆ ಬಂದದ್ದು ಎಲ್ಲವನ್ನು ಹೇಳು. ವಿಚಾರ ಎನಗು ಪ್ರೌಢಿ ಸುಖಿಸುವ ವಿಚಾರ ಎನಗು ಪ್ರೌಢಿ ಕೇಳು. ಏನು ಕೇವಲ ಎಲುಬು, ನೀನು ಯಾಕೆ ಬಂದಿದ್ದಿ ಎನ್ನುವ ಹಾಗೆ ಪ್ರಶ್ನೆ ಮಾಡ್ತಾ ಇಷ್ಟರವರೆಗಿಂತದ್ದು ನಾನು ನೋಡ್ಲೇ ಇಲ್ಲ ಇಲ್ಲಿ. ಇದು ಪ್ರಥಮ ಪ್ರಯೋಗ. ಓಹೋ, ಹೌದೌದು. ಏನು ಬಂದದ್ದು ಯಾಕೆ? ಯಾಕೆ ಬೇಕು ಅಂತ ಬಂದದ್ದಲ್ಲ, ಮತ್ತೆ ನಾನಾಗಿಯೇ ಬಂದದ್ದಲ್ಲ, ದಾರಿ ತಪ್ಪಿಯೂ ಬಂದದ್ದಲ್ಲ. ಇಲ್ಲಿಗೆ ಯಾಕೆ ಬಂದದ್ದು ನೀನು? ಒಂದು ರಾತ್ರಿಗೆ ಬೇಕಾದಷ್ಟು ಸುಖ. ಎಂತ ಸುಖ? ಸುಖ. ನಿನ್ನ ಶರೀರ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾಗಿ ಬಂದಿದ್ದ. ಎಲುಬಿನ ಹಂದರ ಇಲ್ಲಿಗೆ ಬಂದು ನನ್ನಲ್ಲಿ ಹುಚ್ಚು ಮಾತಾಡುದ ನೀನು? ದೂರ ನಿಂತು ಮಾತಾಡು. ಏನು ನಿನಗೆ ನನ್ನ ಸುಖ ಬೇಕು? ಸುಖ ನಿನ್ನಂತವರಿಗೆಲ್ಲ ನಾನು ಸುಖ ಕೊಡುವುದಕ್ಕೆ ಈ ದೇವಲೋಕದಲ್ಲಿ ಇರುವವಳ? ಸುಖ ಕೊಡುವುದಕ್ಕಂತಲೇ ಇರುವವಳ ಅಂತ ಆದ್ಮೇಲೆ ನಿನ್ನ ಅನ್ನಂತವನಾದ್ರೇನು, ಇನ್ನೊಬ್ಬನಾದ್ರೇನು? ಹಾಗಲ್ಲ, ಪುಣ್ಯ ಸಂಚಯನವನ್ನು ಭೂಲೋಕದಲ್ಲಿ ಮಾಡಿ ತದನಂತರ ಇಲ್ಲಿಗೆ ಯಾರು ಬರ್ತಾರೋ ಅವರಿಗೆ ಸುಖ ಕೊಡುವುದಕ್ಕೆ ನಾನು ಇರುವವಳು. ಹಾಗಾಗಿ ಈ ಎಲುಬಿನ ಹಂದರಕ್ಕೆ ಸುಖ ಕೊಡುವುದ? ಈಗ ಭೂಲೋಕದಲ್ಲಿ ಈಗ ಸುಖ ಕೊಡುವುದು ಹೌದು, ಪಂಚೇಂದ್ರಿಯಗಳಿಗೆ ಸುಖ ಕೊಡುವಂತಹ ಸಾಮರ್ಥ್ಯ ಇರುವುದು ಯಾರಿಗೆ? ಹೆಣ್ಣಿಗೆ ಮಾತ್ರ. ಅದಲ್ಲದೆ ನೀನು ಈ ಎಲುಬಿನ ಹಂದರ. ಯಾರು ಹೇಳಿದ್ರು ನಿನಗೆ ಪಂಚೇಂದ್ರಿಯಕ್ಕೆ ಸುಖ ಕೊಡುವ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ? ಹೆಣ್ಣಿಗೆ ಮಾತ್ರ, ಬೇರೆ ಯಾವುದಕ್ಕೆ? ಭೂಲೋಕಕ್ಕೆ ಇಳಿದು ಅಂಗಡಿಗೆ ಹೋಗು. ಯಾಕೆ? ಅಂಗಡಿಯಲ್ಲಿ ಒಂದು ತುಂಡು ಚಕ್ಕುಲಿ ಕೇಳು. ಯಾಕೆ? ತಿನ್ನುವಂತ ಚಕ್ಕುಲಿ ಕೇಳು. ಸಾಮಾನ್ಯವಾದಂತಹ ತಿಂಡಿಯಾದ್ರೂ ಕೂಡ ಪಂಚೇಂದ್ರಿಯಕ್ಕೆ ಸುಖ ಕೊಡುವಂತಹ ವಸ್ತು ಎಂದ್ರೆ ಭೂಲೋಕದಲ್ಲಿ ಚಕ್ಕುಲಿಯೂ ಕೂಡ ಸೇರಿಯುಂಟು ರಂಬೆ. ಅದು ಹೇಗೆ? ಪಂಚೇಂದ್ರಿಯ ನೋಡು, ಚಕ್ಕುಲಿಯನ್ನು ತೆಗಿ, ಹೀಗೆ ನೋಡು. ನೋಡಿದ್ರೆ ಹಾಗೆ ಕಣ್ಣಿಗೆ ಎಷ್ಟು ಆನಂದ ಆಗುತ್ತದೆ. ಹೌದಾ? ಹೌದು. ಹೀಗೆ ಅದನ್ನು ಮೂಸಿ ನೋಡು. ಮೂಸುವಂತ ಗುಣ ಇದ್ರೆ ಹೀಗೆ ಮೂಸಿ ನೋಡು. ಅದು ನೀನೆ. ಅದರ ಪರಿಮಳ ನಾಸಿಕಕ್ಕೆ ಹೋಗುತ್ತದೆ. ಎಲ್ಲಿಗೆ? ನಾಸಿಕಕ್ಕೆ ಹೋಗುತ್ತದೆ, ನಾಸಿಕಕ್ಕೆ ಮೂಗಿಗೆ ಹೋಗುತ್ತದೆ. ಹಾಗಂತ ರುಚಿಗೆ ಒಂದು ತುಂಡು ಕುರ್ಕ ಅಂತ ಮುರ್ರಿ ಹೀಗೆ ನಾಲಿಗೆಗೆ ಇಡು, ಎಷ್ಟು ರುಚಿ ತಿನ್ನುವುದಕ್ಕೆ. ಹಾಗಂತ ಅದರ ಹೀಗೆ ಮುರಿಯುವಾಗ ಶಬ್ದ ಕೇಳು, ಶ್ರವಣಕ್ಕೆ ಬೇಕಾದಂತಹ ಸುಖ ಸಿಗುತ್ತದೆ. ಇನ್ನು ಚರ್ಮಕ್ಕೆ ಬೇಕಾದಂತಹ ಸುಖ ಸಾಧ್ಯವೇ ಇಲ್ಲ. ಉಂಟು. ಮತ್ತೆ ಜೋರು ಬೆನ್ನು ತುರಿಸ್ತದಂತ ಇಟ್ಕೋ, ಒಂದು ತುಂಡು ಪುರ್ಕ ತೆಗಿ, ಪುರ್ಕು ಪುರ್ಕು ಪುರ್ಕು. ಯಾವುದ್ರಲ್ಲೆಲ್ಲ ಸುಖ ಪಡಿತಿ, ಯಾವುದ್ರಲ್ಲೆಲ್ಲ ನೀನು ಸುಖ ಪಡಿತಿ?
ದೂರ ನಿಂತು ಮಾತಾಡು. ಈಗ ನನಗೆ ದೇವೇಂದ್ರ ಅಪ್ಪಣೆಯನ್ನು ಕೊಡಬೇಕು. ದೇವೇಂದ್ರ ಅಪ್ಪನ ಕೊಡ್ಲಿಲ್ಲ ಅಂತ ಆದ್ರೆ ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ಯಾಕೆ ಬಂದದ್ದು? ಯಾರು ನಿನ್ನ ಇಲ್ಲಿವರೆಗೆ ಕಳಿಸಿಕೊಟ್ಟದ್ದು? ನಾನು ನಾನಾಗೆ ಬಂದದ್ದಲ್ಲ. ಮತ್ತೆ ಮತ್ತೆ ರಬ್ಬೆ ನಿನಗೇನೋ ಮರುಳಿ, ರಬ್ಬೆ ನಿನಗೇನೋ ಮರುಳಿ, ಏನೋ ಮರುಳಿ, ಏನೋ ಮರುಳಿ. ತ್ರೈಲೋಕ್ಯವೋ ಬೆರಗುಗೊಳಿಸಬಲ್ಲೆ, ತ್ರೈಲೋಕ್ಯವೋ ಬೆರಗುಗೊಳಿಸಬಲ್ಲೆ. ನರಪಾಪಿ ಎಂದನಿಗೆ ಬಿಡುಸಾರಿದೆ, ನರಪಾಪಿ ಎಂದನಿಗೆ ನಾರಿಮಣಿ ರಬ್ಬೆ ಕೇಳು, ಹೇ ನಾರಿಮಣಿ, ಹೇ ನಾರಿಮಣಿ, ನಾರಿಮಣಿ ರಬ್ಬೆ ಕೇಳು. ಮನವರದ ಸಾರದಿಂದ ಬಂದಿದ್ದಾಳು ನಾರಿಮಣಿ. ನಾರಿಮಣಿ, ಏನು ಈಗ ನಾನಾಗೆ ಬಂದೆ ಎನ್ನುವ ಹಾಗೆ ನಿನ್ನ ವಾದ. ಹೌದು, ನಾನಾಗೆ ಬಂದದಲ್ಲ. ಮತ್ತೆ ಯಮನ ವರ ಬಲದಿಂದ ಒಂದು ರಾತ್ರಿಯ ಸುಖಕ್ಕೆ ನಾನು ಕೇಳಿ ಪಡೆದು ಬಂದವನಿದ್ದೇನೆ. ಯಮಧರ್ಮ ನಿನಗೆ ಹಾಗೆ ಮರಲೆ, ನಿನಗೇನು ಮರಲೆ ಮರುಳೆ ಮರಲೆ ಯಮನ ವರವನ್ನು ಧಿಕ್ಕರಿಸುವಂತ ಶಕ್ತಿ ನಿನ್ನಲ್ಲಿದ್ರೆ ನನ್ನನ್ನು ತಿರಸ್ಕರಿಸು. ಸಾಮಾನ್ಯ ಅಂತ ನೀನು ಜನ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲಲ್ಲ. ಯಮನ ವರ ಹೌದು, ಆದ್ರೆ ನೀ ಯಾರು? ಬಿಳಿ ಕುಮಾರ. ಎಂತದ ಬಿಳಿ ಕುಮಾರ ಅಂದ್ರೆ? ಬಿಳಿ ಅಂದ್ರೆ ಎಂತದ್ದು? ಶ್ವೇತ. ಯಾರಲ್ಲಿ ಮಾತಾಡುದು ನೀನು? ಶ್ವೇತ ಕುಮಾರ. ಶ್ವೇತ ಕುಮಾರ ಅಂದು, ಆದರೆ ಇಂದು ಪ್ರೇತ ಕುಮಾರನಾಗಿ ಬಂದಿದ್ದೆ. ಹೌದಾ? ಹಾಗಾಗಿ ಶ್ವೇತವನ್ನು ಬಿಟ್ಟು ಪ್ರೇತವನ್ನು ಹಿಡಿದು ಹೋಗಿ ಮಾತಾಡ್ತಾ ಇದ್ರೆ ಬೆಳಗಾಗ್ತದೆ. ಈಗ ಯಮಧರ್ಮ ನಿನಗೆ ವರವನ್ನು ಒಂದು ರಾತ್ರಿಗೆ ನಿನ್ನನ್ನು ಕರುಣಿಸಿದ್ದಾನೆ. ರಂಭೆ ಏನು ಮಾಡು? ಜನಪಕ್ಕೆ ಯೋಚಿಸಿ ರಂಭೆ ಆ ಅನುಕರಿಸು ನೀನು ಕೇಳು ಪಂಚಕೋಟಿಯ ಸಂಖ್ಯೆ ಪಂಚವದನ ಧ್ಯಾನ ಬಂದಿಸುದೆ ಮಾಡು, ಪಂಚವದನ ಧ್ಯಾನ ಬಂದಿಸದೆ ಮಾಡು ಎನ್ನಲು ಯೋಚಿಸೆ.
ಕಳಿಸಿಕೊಟ್ಟದ್ದು ಒಂದು ವರವನ್ನು ಕೊಟ್ಟಿದ್ದಾನೆ ಎನ್ನುವುದಾಗಿ ಆತನ ಮಾತನ್ನು ನಾನು ತಿರಸ್ಕರಿಸುವಂತಿಲ್ಲ. ಹಾಗಾಗಿ ನಿನಗೆ ಸುಖವನ್ನು ಕೊಡಬಹುದು. ಆದ್ರೆ ಏನು ಸಂತೋಷ ಆದದ್ದ. ಆದರೆ ರೇ ಕಾರಣ ಉಂಟು. ಈ ಎಲುಬಿನ ಹಂದರಕ್ಕೆ ಸುಖ ಕೊಡುವುದಕ್ಕೆ ಸಾಧ್ಯ ಉಂಟು? ಸ್ವಲ್ಪ ನೀನು ಯೋಚನೆ ಮಾಡು. ಅಲ್ಲ, ಎಲುಬಿಗೆ ಸುಖ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಪೂರ್ಣ ಶರೀರಕ್ಕೆ ಎಂತ ಸುಖ ಕೊಡ್ತೀಯ? ಅಲ್ಲ, ಕೊಡ್ತೇನೆ ನಾನು. ಆದ್ರೆ ಈಗ ಎಲುಬೆ ಇರುದಲ್ಲ, ಏನು ಮಾಡುದು? ಹಾಗಾಗಿ ನಿನಗೆ ಈಗ ನಿಜ ಶರೀರ ಬರಬೇಕು. ಅದೆಲ್ಲ ಆಗುದಿಲ್ವಾ? ಆಗ್ತದೆ. ಅದಕ್ಕೆ ಉಪಾಯವನ್ನು ನಾನು ಸೂಚಿಸ್ತೇನೆ. ಎಲ್ಲಿ ಭೂಲೋಕದಲ್ಲಿ ಇಬ್ಬರನ್ನು ಕಟ್ಟಿಕೊಂಡು ಎಂತ ಸುಖ ಇಲ್ಲ. ಅಲ್ಲಿಗೆ ಸತ್ತು ಎಲ್ಲ ಸುಟ್ಟು ಈಗ ಇದೊಂದು ಉಳಿದಿದೆ. ಹೌದು, ಈಗ ನನ್ನ ಸುಖ ಬೇಕು ಅಂತ ನೀನು ಹೇಳಿದ್ದಲ್ವಾ? ನಾನು ನಿನಗೆ ಸುಖ ಕೊಡಬೇಕಾದ್ರೆ ಪಂಚಾಕ್ಷರಿಯ ಮಂತ್ರ ಪಂಚರಾಕಿಸಿ ಕೇಳುದಿಲ್ವ ನಿನಗೆ? ಕಿವಿಯಲ್ಲಿಟ್ಟು ಓದದಲ್ಲ, ತೂತು ಮಾತ್ರ. ಹಾಗೆ ಪಂಚಾಕ್ಷರಿಯ ಮಂತ್ರ, ಪಂಚಾಕ್ಷರಿ ಮಂತ್ರ ಪಂಚಕೋಟಿ ಸಹಿತ. ಓ ಏನು ಇಲ್ಲಿ ಸಾವಿರಕ್ಕೆ ಗೊತ್ತಿಲ್ಲ, ನೀನು ಕೋಟಿಗೆ ಹೋಗಿ. ಅಲ್ಲ, ನಿನಗೆ ನಿಜ ಶರೀರ ಬರ್ಬೇಕಲ್ಲ. ಪಂಚಕೋಟಿಯ ಸಹಿತ ಪಂಚವದನನ ಜ್ಞಾನವನ್ನು ನೀನು ವಂಚಿಸದೆ ಮಾಡಬೇಕು. ಒಳ್ಳೆ ಕೆಲಸ ಆಯ್ತು ನೀನದು. ಸಿಕ್ಕಿದ್ದು ಒಂದೇ ರಾತ್ರಿ ಅದರಲ್ಲಿ ಪಂಚಕೋಟಿ. ಪಂಚಕೋಟಿಯ ಸಂಖ್ಯೆಯಲ್ಲಿ ಹಾಗಾದ್ರೆ ಬೆಳಿಗ್ಗೆ ಆಗುತ್ತದೆ. ಯಾಕೆ? ಒಂದು ರಾತ್ರಿಯಲ್ಲಿ ಅಷ್ಟೇ ಅಂತದ. ನಿನಗೆ ಏಕಾಗ್ರತೆ ಇದ್ರೆ ಆದಷ್ಟು ಬೇಗ ನೀನು ಪಂಚಕೋಟಿಯು ಕೂಡ ಕೆಲವೇ ಕ್ಷಣದಲ್ಲಿ ಮುಗಿದು ಹೋಗುತ್ತದೆ. ಏಕಾಗ್ರತೆ ಬೇಕು. ಆದ್ರೆ ಒಂದು ಏನು? ಆ ಪಂಚಕೋಟಿಯ ಸಂಖ್ಯೆಯಲ್ಲಿ ಹೇಳಬೇಕಾದಂತ ಮಂತ್ರ ನನಗೆ ಗೊತ್ತಿಲ್ಲ ಅಲ್ವಾ ರಂಬೆ? ನಾನು ಹೇಳಿಕೊಡ್ತೇನಲ್ವಾ? ಮತ್ತೆ ನೀನು ಹೇಳಿಕೊಡ್ತೀಯ? ನಾನು ಹೇಳಿದಾಗೆ ನೀನು ಹೇಳಬೇಕು. ಹೆಂಗ ಸರ್ ಅಂದ್ರೆ ಹೀಗಿರ್ಬೇಕು. ನಮ್ಮಲ್ಲಿ ಒಂದು ಭೂಲೋಕದಲ್ಲಿ ಉಂಟು. ಹೇಳಿಕೊಡ್ತೀನಿ. ಹೌದು. ಹಾಗಾದ್ರೆ ನಾನು ತಯಾರಾಗಿದ್ದೇನೆ. ತಯಾರಾಗಬೇಕು. ಈಗ ಸುಮ್ಮನೆ ಹಾಗೆಲ್ಲ ಆಗುವುದಿಲ್ಲ. ಪದ್ಮಾಸನವನ್ನು ಬಳಿದು ಕುಳಿತುಕೊಳ್ಬೇಕು. ಈಗ ಆಸನದಲ್ಲಿ ಪದ್ಮಾಸನ. ಹೌದು, ಅದ್ಯಾವುದು ಆಸನ? ಹಾಗಲ್ಲ, ನಾನು ತೋರಿಸಿಕೊಡ್ತೇನೆ. ನೀ ತೋರಿಸಿಕೊಡ್ತೀಯ? ಹೇಗೆ ಅಂತ ತೋರಿಸಿಕೊಟ್ರೆ ಆಗುವುದಿಲ್ಲ. ಸವಿವರವಾಗಿ ಸಂದರ್ಭ ಸಹಿತ ವಿವರಿಸ್ತೇನೆ. ಬಲಕಾಲನ್ನು ಎಡತೊಡೆಯ ಮೇಲೆ, ಎಡಕಾಲನ್ನು ಬಲತೊಡೆಯ ಮೇಲೆ. ಅಷ್ಟೇ. ಇದು ನೀನು ಬಂದ ಕೂಡಲೇ ಹೇಳ್ಬೇಕಿತ್ತು. ಬಲಕಾಲನ್ನು ಎಡೆತೊಡೆಯ ಮೇಲೆ, ಎಡಕಾಲನ್ನು ಬಲತೊಡೆಯ ಮೇಲೆ. ಒಳ್ಳೆದಾಯ್ತು. ನನ್ನ ತೊಡೆಯಲ್ಲಿ ಹೇಳಿದ ನಾನು. ನೀನು ಯಾರದಂತ ಹೇಳಿದ್ಯಾ? ನಿನ್ನ ತೊಡೆಯಲ್ಲಿ. ನನ್ನ ತೊಡೆಯಲ್ಲಿ ನನ್ನ ಕಾಲನ್ನು ಯಾವ ಕರ್ಮಕ್ಕೆ ಆಗುದ? ಜ್ಞಾನ ಮಾಡ್ಬೇಕಲ್ವ ನೀನು? ಹಾಗೆ ಆಗ್ಲಿಕ್ಕೆ ಉಂಟಾ? ಮತ್ತೆ ಬಲಕಾಲನ್ನು ಎಡತೊಡೆಯ ಮೇಲೆ. ಬಾರಿ ಕಷ್ಟ ಉಂಟಾ? ಮತ್ತೆ ಕಷ್ಟ ಇಲ್ಲದೆ ಮೊದಲೇ ಹೋಗಿದೆ ಎಲುಬೆಲ್ಲ. ಸುಲಭದಲ್ಲಿ ಆಗ್ತದೆ ಸುಖ, ರಂಬೆಯ ಸುಖ. ಸ್ವಂತ ಅಲ್ಲ, ಕೊಡ್ಲಿಕ್ಕೆ ಉಂಟು. ಮೊದಲು ಮಾಡು. ಯಮನಿಗೆ ಹಿಂದೆ ಕೊಡ್ಲಿಕ್ಕೆ ಉಂಟು. ಹೌದಾ? ಬೇಗ ಹೋಗ್ಬೇಕಲ್ಲ. ಇಷ್ಟು ಸಾಕಂತ? ಸಾಕು. ಸರಿ ಮಾಡು. ಆಗುದಿಲ್ಲ. ಅಲ್ಲ, ರಂಬೆಯ ಸುಖ ಬೇಕಾ? ಬೇಡ. ಅಲ್ಲ, ಬೇಕಾದ್ರೆ ಸರಿ ಮಾಡ್ಬೇಕು. ನಾನು ಸರಿ ಮಾಡಿ ಕೂತ್ಕೊಳ್ತೇನೆ, ಅವಳು ಕೂತ್ಕೊಳ್ಬೇಕಲ್ಲ. ಆಯ್ತಾ? ಆಯ್ತು. ಕೈ ಮುಗಿಬೇಕು. ಒಳ್ಳೇದಾಗ್ಲಿ. ಆಯ್ತಾ? ಹಾಗಲ್ವಾ? ಜ್ಞಾನ ಮಾಡ್ಬೇಕಲ್ವಾ? ಕೈ ಮುಗಿಬೇಕು. ಕೈ ಮುಗಿದು ನಾನು ಹೇಳಿದಾಗೆ ಹೇಳ್ಬೇಕು. ನೀನು ಹೇಳಿದಾಗೆ ಹೇಳ್ಬೇಕಾ? ಓಂ ನಮಃ ಶಿವಾಯ. ಮುಚ್ಚಾಯ್. ಹಾಗೆ ಹೇಳಿದೆ ನಾನು. ಓಂ ನಮಃ ಶಿವಾಯ. ನಮ್ಮ ಮಂಚಕ್ಕೆ ಹೋಗುವ. ನಾನು ಹೊತ್ತೇನೆ. ಹೋಗಬೇಡವಾ? ಮತ್ತೆ ಸುರಿಯಿಂದ ಓಂ ನಮಃ ಶಿವಾಯ. ಶಿವಾಯ. ಸರಿ ಹೇಳು ಪುಣ್ಯಾತ್ಮ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮತ್ತೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀನ್ ಮಾತ್ರ ಹೋಗ್ಬಾರ್ದು. ಕಣ್ಣು ಮುಚ್ಚಿ ಕೇಳಿ ಅರ್ಧದಲ್ಲಿ ಹೋಗ್ಬಾರ್ದು. ಕಣ್ಣು ಮುಚ್ಚು ನೀನು. ನನ್ನ ಅವಳು ಕಟ್ಟಿಕೊಂಡವಳಾದ್ರೆ ಸರಿ ಇದ್ದಾಳು, ಇಟ್ಟುಕೊಂಡವಳ ಹಾಗೆ ಎಲ್ಲ ತಕೊಂಡು ಮತ್ತೆ ಓಡಿಸಿದ್ದೀನಿ. ಹೌದಾ? ಭೂಲೋಕದಲ್ಲಿ ನಂಬಬಾರ್ದು. ನಾನು ಹಾಗೆ ಮಾಡುವುದಿಲ್ಲ. ಯಮನ ವಾರ ನಿನಗೆ ಅಲ್ವಾ? ಯಮನ ಮಾತನ್ನು ನಾನು ಮೀರುವುದಿಲ್ಲ. ಇಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಹೋಗಬೇಡ ಹುಡುಗಿ. ಯಾಕೆ? ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ
ನಿನಗೆ ಬೆಳಗ್ಗೆವರೆಗೆ ಮಾತ್ರ ಅಲ್ಲ ಅಲ್ಲ, ನೀನು ಮತ್ತೆ ಎತ್ತಿಕೊಂಡು ಹೋಗುದಿಲ್ಲ. ನಿನಗೆ ಏಕಾಗ್ರತೆ ಉಂಟು ಹಾಗಾದ್ರೆ? ನಿನ್ನನ್ನು ನಾನು ಪರೀಕ್ಷೆ ಮಾಡಿದ್ದು. ನಿನ್ನನ್ನು ನಾನು ಪರೀಕ್ಷೆ ಮಾಡಿದ್ದು. ಹೌದಾ? ಏಕಾಗ್ರತೆ ಬೇಕು. ಹಾಗಾದ್ರೆ ಸಮಬಲ ಆಯ್ತು. ಒಂದಕ್ಕೆ ಒಂದು ಸಮಬಲ. ಅಲ್ಲ, ನನಗೆಲ್ಲ ಶರೀರ ಬರ್ಬೇಕು, ನಿನಗೆ ನನಗೆಲ್ಲ. ಹಾಗಾದ್ರೆ ಈಗ ಏಕಾಗ್ರತೆ ಶುರು ಮಾಡುದಾ? ಹೇಳು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಪಡುವ ಬರುದರೆ ಬಿಡುವುದ ಮರುದಯ ಸೂರ್ಯೋದಯವಾಗಿದೆ, ಆದರೂ ನೀವು ಬರುವ ಹಾಗೆ ಕಾಣುವುದಿಲ್ಲ. ಯಮಸರಪ್ಪನ ಅಪ್ಪನೇ ಪ್ರಕಾರ ನಿನ್ನ ಹೊಡೆದುಕೊಂಡು ಹೋಗಬೇಕಂತ ಕರ್ತವ್ಯ. ಬಾ! ಸುತ್ತು ಸುತ್ತು ನುಡಿದ ನಾಗಿಲಿ ಚಿತ್ತದಿ ಪರಮಪಾವನವಾದಂತಹ ಕೈಲಾಸ ಶಿಖರ ಇದು. ಶ್ವೇತ ಶುಭ್ರ ತುಹಿನ ರಾಶಿ, ನನ್ನ ಮಡದಿ ಗೌರಿ ದೇವಿ, ಗಿರಿಜಾತೆ, ಭಕ್ತ ಸಂದೋಹ, ಸಪ್ತ ಋಷಿಗಳು, ಮಲಮುನಿಗಳು, ಸಿದ್ಧ ಸಾಧ್ಯರು ಎಲ್ಲರೂ ಭಜಿಸುತ್ತಾ ಇದ್ದಾರೆ. ಸಂತೋಷದ ಸನ್ನಿವೇಶ. ಆದರೆ ನನ್ನ ಕೈಲಾಸ ಸಂತೋಷದ ಸಂದರ್ಭ. ಕೈಲಾಸದ ಬುಡವೇ ಅಲುಗಾಡುತ್ತಿದೆಯೋ? ಏನಾಗ್ತಾ ಇದೆ ಎಂದು ಅರ್ಥವಾಗ್ತಾ ಇಲ್ಲ. ಎಲ್ಲರೂ ನನ್ನನ್ನೇ ದೂಷಿಸ್ತಾ ಇದ್ದಾರೆ. ದೂರದಿಂದ ಧ್ವನಿಯೊಂದು ಕೇಳ್ತಾ ಇದೆ. ಓಂ ನಮಃ ಶಿವಾಯ. ಯಾರು? ನನ್ನ ಶುದ್ಧವಾದಂತಹ ಭಕ್ತ ಪಂಚಾಕ್ಷರಿ ಮಂತ್ರ ಜಪಿಸುತ್ತಾ ಇದ್ದಾನೆ. ಓಹೋ, ಯಮಭಟರು, ಯಮಭಟರು ಇರಲಿ, ಪರಿಹಾರ ಮಾಡಲೇಬೇಕು. ಭಕ್ತರ ಉದ್ಧಾರ, ಸದಾಶಿವನ ನಿರ್ಧಾರ. ಯಾರಲ್ಲಿ ನನ್ನ
ಎಳೆದುಕೊಂಡು ಹೋಗುತ್ತಾ ಇದ್ದೀಯಾ? ನಿಜ. ಬುದ್ಧಿಯ ಮಾತು ಹೇಳುತ್ತಾ ಇದ್ದೇನೆ. ಏನು? ನಮಗೆ ಪ್ರೇತ ನಮ್ಮ ಕರ್ತವ್ಯಕ್ಕೆ ಯಾರೇ ಅಡ್ಡ ಬಂದರೂ ಕೂಡ ಹೆದರವರು ನಾವಲ್ಲ. ಯಾಕಂದ್ರೆ ಯಮ ಧರ್ಮರಾಜ ಅಪ್ಪಣೆ ಆಗಿದೆ. ಆದ ಕಾರಣ ನೀನು ಮುಂದೆ ಹೋಗದಿದ್ರೆ ನಿಮ್ಮನ್ನು ನಾವು ಆತನಿಗೆ ಪಾಶವನ್ನು ಹಾಕಿ ಎಳಕೊಂಡು ಬರ್ತದ ವೇಳೆಯಲ್ಲಿ ಶಿವಗಣಗಳೆಲ್ಲ ಒಟ್ಟಾಗಿ ನನ್ನ ಕೈಯಿಂದ ಬಿಡಿಸಿಕೊಂಡು ಎಳೆದುಕೊಂಡು ಹೋಗುತ್ತಾ ಇದ್ದಾರೆ. ಶಿವಶಕ್ತಿ ಎಲ್ಲವೂ ಕೂಡ ಒಟ್ಟು ಸೇರಿ ಆ ಪ್ರೇತವನ್ನು ಕರೆದೊಯ್ಯುತ್ತಾ ಇದ್ದಂತೆ ಯಾರಲ್ಲಿ ನಮ್ಮವರು ಶೈಮಿನಿಯನ್ನು ಸೇರಬೇಕಾದಂತಹ ಆ ಪ್ರೇತವನ್ನು ಶ್ವೇತಕುಮಾರ ಪ್ರೇತವನ್ನು ಎಳೆದುಕೊಂಡು ಹೋಗ್ತಾ ಇದೆಯಲ್ಲ, ಅಡ್ಡ ಬಂದ್ರೆ ತಲೆಗಿಡ್ತೇನೆ.
ಮಾತಾಡ್ತಿದ್ದೆ ಮಗನೇ ಹೀಗೆ ಬಾ ಎನ್ನುವಾಗೆ ಕರೆದಿರಲ್ಲ ಕಾರಣವೇನು ತಂದೆ? ನಮ್ಮ ಭಕ್ತರಾದ ಶ್ವೇತ ಕುಮಾರನನ್ನು ಯಮನ ಭೃತ್ಯರು ಪಾಶವಿಕ್ಕುತ್ತಾ ಇದ್ದಾರೆ, ಹೋಗಿ ರಕ್ಷಿಸು. ಹಾಗೆ ಲೋಕಕ್ಕೆ ತಂದೆಯಾದಂತಹ ಪರಮಾತ್ಮ ದೇವರ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ಅವನನ್ನು ನನಗೆ ಬಿಟ್ಟುಕೊಡು. ಎಲ್ಲವೂ ಷಣ್ಮುಖ, ಏನಿಲ್ಲ, ನಾವು ಸುಮ್ಮನಿರುವವರಲ್ಲ. ಬಾ ನೋಡು. ಅಡಿ ಅಡಿಗೂ ನನ್ನ ಪಾಲಿಗೆ ಸೋಲು ಯಾರಲ್ಲೇ Thank you.
ಹೋಗಿ ಸೇರಬೇಕಾದದ್ದು. ನಮ್ಮ ದಾರಿಗೆ ಅಡ್ಡ ಬಂದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ನನ್ನ ತಂದೆ ಈಗ ತಂದೆ ನಿಮಗೆ ಅಪ್ಪಣೆ ಮಾಡಿದ್ದು ಪ್ರೇತವನ್ನು ಬಿಟ್ಟುಕೊಡು ಎನ್ನುವ. ನಿನಗೆ ಯಮಲೋಕದಲ್ಲಿದ್ದು ನಾನು ಯಾರು ಗೊತ್ತಿಲ್ವಾ? ಜನ ಯಾರು ನೀನು? ಕುಮಾರ. ಯಾವ ಕುಮಾರ? ಯಾವ ಕುಮಾರ ಗೊತ್ತಿಲ್ಲ. ಕುಮಾರ ಬಿಟ್ಟು ಹೋಗಿ ಆಗಿದೆ. ನೀನು ಯಾರು? ಈಗ ಶ್ವೇತ ಕುಮಾರ ನನಗೆ ಬಿಟ್ಟು ಕೊಡುತ್ತೀಯೋ ಇಲ್ಲವೋ? ನೀನು ಯಾರು ಅಂತ ಕೇಳಿದ್ದು. ಈಗ ನಾನು ಮತ್ತೆ ಯಾರನ್ನು ಹೇಳಿದ್ದು? ಅಲ್ಲ ಕುಮಾರ. ಕುಮಾರ ಅಂದ್ರೆ ಯಾರು? ಪೂರ್ಣ ಹೆಸರೆಂತದ್ದು? ಸುಬ್ರಹ್ಮಣ್ಯ, ಕುಮಾರ, ಷಣ್ಮುಖ, ಹೀಗೆ ನನಗೆ ಹಲವಾರು ಹೆಸರಿದೆ. ನಮಗೆ ಒಂದನ್ನು ನೆನಪಿಟ್ಕೊಳ್ಳುವುದೇ
ಮಂತ್ರವ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವಂತಹ ಶ್ವೇತ ಕುಮಾರನನ್ನು ಯಮ ವೃತ್ತಿಯರು ಭಾಷಣಕ್ಕೆ ಇಡುತ್ತಾ ಇದ್ದಾರೆ. ಹೋಗಿ ಪರಮ ಭಕ್ತನನ್ನು ಎಳಗೈಯುವ ಬಂದು ಮಾಡ್ತಾ ಇದ್ದೀರಲ್ಲ, ಎಚ್ಚರಿಸುತ್ತಾ ಇದ್ದೇನೆ. ಹಿಂದೆ ಸರಿಯುವಿರ ಎಲ್ಲ ಶಿಕ್ಷೆ ಬಂದ ಕಾರ್ಯವನ್ನು ಪೂರ್ಣ ಮಾಡದೆ ಹಿಂದಿರುಗುವುದಿಲ್ಲ. What?
ರಕ್ಷಿ ಎಂಬ ನಗದಿಗೆ ಪಾತ್ರರಾದ ನಿನ್ನನ್ನು ನಾನು ಕ್ಷಮೆಯನ್ನು ನೀಡಬೇಕು. ನನ್ನದಾಗಿರುವಂತಹ ಉದ್ಯೋಗವನ್ನು ನಾನು ಮಾಡುತ್ತಾ ಬಂದವ. ಎಲ್ಲಿ ಎಡವಿದೆ ಹೇಗೆಂಬುದಾಗಿ ನಾನು ಅರಿಯದೇವ ಕ್ಷಮೆಯಾಚಿಸ್ತಾ ಇದ್ದೇನೆ. ಕ್ಷಮಿಸುವೆ ಜನಪಗಾಯುಷ್ಯವರ್ಧನ ಆಯುಷ್ಯವರ್ಧನ ಹೋಗು ನೀನೆನುತ್ತ ಎಲ್ಲಿ ತಪ್ಪಿದೆ ಎಲ್ಲಿ ಎಡವಿದೆ ಎಂಬುದಾಗಿ ನಾನು ಅರಿಯೆ ಧರ್ಮದಂಡವನ್ನು ಪಾಶವನ್ನು ಪಾದಕ್ಕೆ ಒಪ್ಪಿಸಿದ್ದೇನೆ ದೇವ. ಅದು ಮುಖ್ಯ ನೋಡಿ. ಇನ್ನು ನನ್ನ ಉದ್ಯೋಗ ಏನು ಹೇಗೆಂಬುದಾಗಿ ನಾನು ಅರಿಯೆ ಮಾಡಿದ್ದು ತಪ್ಪಾಯ್ತು ಅಂತೇಳಿ ಆದ್ರೆ ಪುನರಪ್ಪಿ ಕ್ಷಮೆಯನ್ನು ಯಾಚಿಸಬೇಕು. ಅಂತರಂಗದ ಶುದ್ಧ ಭಕ್ತಿಗೆ ಸದಾಶಿವನಂತಹ ನಾನು ನನ್ನ ಜೊತೆಯಲ್ಲಿರುವಂತಹ ಮಂಗಳಾಗಿಂಬಿಕೆ ಒಲಿದಿದ್ದಾರೆ. ಹೇಗೆ ಭಕ್ತರ ದೇವರ ಮುಂದೆ ಭಕ್ತರು ಹೇಗಿರಬೇಕು ಅದನ್ನು ಲೋಕಭಕ್ಕೆ ತೋರಿಸಿಕೊಟ್ಟಿದ್ದೀಯಾ. ನೋಡು ದಂಡ ಪಾಶವನ್ನು ನನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ. ಹೇಳ್ಕೊ ದೇವ, ಈ ರೀತಿಯಾಗಿ ಅಪಮಾನ ಮಾಡುವುದಾದ್ರೆ ನನಗೆ ಉದ್ಯೋಗ ಬೇಕಾ? ಅದು ಹೊರನೋಟಕ್ಕೆ ಅಪಮಾನ, ಒಳನೋಟಕ್ಕೆ ಬಿಗುಮಾನ ಉಂಟು, ಸ್ವಾಭಿಮಾನ ಉಂಟು. ದೇವ, ನಿನಗೆ ಹೇಗೆ ಸ್ವಾಭಿಮಾನ ಉಂಟು? ನೀನು ಯಾರು, ನಾನು ಯಾರು ಬೇರೆಯ? ನಾನು ಮೃತ್ಯುಂಜಯ.
ನಾನು ಕಾಲಾಂತಕ. ನಿನ್ನೊಂದಿಗೆ ನಾನು ಇದ್ದೇನೆ, ನನ್ನೊಂದಿಗೆ ನೀನು ಇದ್ದೀಯ. ಅದು ಯಾವತ್ತೂ ಬರೆದಾಗುವುದಕ್ಕಿಲ್ಲ, ಮಾಸಿ ಹೋಗುವುದಕ್ಕೂ ಇಲ್ಲ. ಹಾಗೆಂದು ಈ ನಿನ್ನ ಈ ಪ್ರಕರಣದಲ್ಲಿ ಗೆದ್ದದ್ಯಾರು ಗೊತ್ತಾ? ಯಾರು? ಜನ ಬಗೆ ಆಯ್ತು ಆಯುಷ್ಯವರ್ಧನ. ಬೇಗನೆ ಆ ಶ್ವೇತಕುಮಾರ ಯಮನಾಡುಗಳು ಬಂದು ಒಯ್ಯುತ್ತಿರುವಾಗ ನಾನು ಪ್ರವೇಶ ಮಾಡದೆ ಹೋದ್ರೆ, ನೀನು ಪ್ರವೇಶ ಮಾಡದೆ ಹೋದ್ರೆ ಈ ಶ್ವೇತಕುಮಾರ ಅಳಿದವ ಪುನಃ ಬದುಕಬೇಕು. ಅವನಿಗೆ ಆಯುಷ್ಯ ಹೆಚ್ಚಾಗಬೇಕು. ಆಯುಷ್ಯ ಹೆಚ್ಚಾಗಬೇಕಿದ್ರೆ ಯಮಧರ್ಮರಾಯ ನಿನ್ನ ಒಲುಬೇಕು. ಆದ್ದರಿಂದ ಈ ಪ್ರಕರಣ ನಡೆಯಿತು. ಹಾಗೆಂದು ನಿನ್ನ ಉದ್ಯೋಗದಲ್ಲಿ ಎಳ್ಳಿನಿತೂ ಕೊರತೆ ಇಲ್ಲ. ಅಂದಿನ ಪ್ರಕರಣವನ್ನು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಯಾಕೆ? ಮಾರ್ಕಾಂಡೆಯ ಚರಿತ್ರದಲ್ಲೂ ಕೂಡ ಈ ರೀತಿ ಮಾಡಿದ್ದೀರಿ, ಈಗಲೂ ಇದೇ ರೀತಿ. ಕಾರಣ ಉಂಟು. ಈಗ ಅವನಿಗೆ ವಿಶೇಷವಾಗಿ ಬ್ರಹ್ಮನ ವರ ಇದೆ. ಒಂದು ಬಾರಿ ಸತ್ತು ಮಗುದಬ್ಬೆ ಪುನಃ ಜೀವಂತವಾಗಿ ರಕ್ಕಸನ ವಧೆಗೆ ಅನುಕೂಲವಾಗಬೇಕು. ಬ್ರಹ್ಮನ ವರ. ಬ್ರಹ್ಮನ ವರ ಸತ್ಯವಾಗಬೇಕಿದ್ರೆ 3 ಮೂರ್ತಿಗಳನ್ನ ಒಂದೇ ಸರಳ ರೇಖೆಯಲ್ಲಿ ಇರಬೇಕು. ನನ್ನೊಂದಿಗೆ ನಿಯತಿಯನ್ನು ಪಾಲಿಸುತ್ತಿರುವಂತಹ ಅಷ್ಟ ದಿಕ್ಪಾಲಕರು ಸರಳ ರೇಖೆಯಲ್ಲಿ ಇರಬೇಕು. ಅದಕ್ಕಾಗಿ ವಿಧಿ ಸಂಕಲ್ಪದಂತೆ, ಶಿವ ಸಂಕಲ್ಪದಂತೆ, ಹರಿ ಸಂಕಲ್ಪದಂತೆ ಹೌದು. ಜೊತೆಯಲ್ಲಿ ಯಮಧರ್ಮನಲ್ಲಿ ಹೌದು. ನೀನು ಪ್ರವೇಶ ಆಗದೆ ಹೋದ್ರೆ ಆಯುಷ್ಯವರ್ಧನ ಆಗುವುದಕ್ಕಿಂತ. ಆದ್ದರಿಂದ ಇದೇ ರೀತಿಯಾಗಿರುವಂತಹ ಪ್ರಕರಣ ಬರುವುದಾದ್ರೆ ಸ್ವಲ್ಪ ಮುಂಚಿತವಾಗಿ ನನಗೆ ತಿಳಿಸಿದೆ. ಅದೇ ವಿಷಯ ಇರಲಿ. ಕೆಲವು ಬಾರಿ ಯಾವ ಸನ್ನಿವೇಶ, ಯಾವ ಸಂದರ್ಭದಲ್ಲಿ, ಎಲ್ಲಿ, ಹೇಗೆ, ಕೆಲವು ಬಾರಿ ರಂಗದಲ್ಲೇ ತೀರ್ಮಾನವಾಗ್ತದೆ, ಕೆಲವು ಬಾರಿ ರಂಗದಲ್ಲೇ ತೀರ್ಮಾನವಾಗ್ತದೆ. ಇನ್ನು ಮುಂದೆ ಅಂತಹ ಕಾರ್ಯವನ್ನು ಯೋಚನೆ ಮಾಡ್ತಾ ಇರು. ನಿನ್ನ ಶೈವನ್ಯವನ್ನು ಶ್ವೇತಕುಮಾರ, ನೀನು ಯಾರು ಎಲ್ಲವೂ ಚೆನ್ನಾಗಿ ತಿಳಿದೆ. ಆದ್ರೆ ಹೀಗಿರ್ಬೇಕಾದ್ದಲ್ಲ. ನೀನು ಹೇಗಿರ್ಬೇಕು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಹೋಗು. ದುರ್ಜಯನಿಂದ ಆಪತ್ತಿಗೊಳಗಾಗಿದ್ದಾರೆ. ನಿಮ್ಮ ಪುರವನ್ನು ಮುತ್ತಿದ್ದಾರೆ. ನಿಜ ರೂಪದಿಂದ ಹೊರಗೆ ಬರಲಿ ಇಲ್ಲಿಗೆ. ಶಂಕರ ಶರಣವ ಶಂಕರ ಭಯನಿ ಭಯಂಕರ ಶುಭಕರ ಶಂಕರ ಶಂಕರ ಕಾಲಿದು ಶಂಕಯ ಶಂಕರ ಶರಣರ ಶಂಕರ ಭಯನಿ ಭಯಂಕರ ಶುಭಕರನೇ ಶಂಕರ ಶಂಕರ ಸಂತೋಷ ಆಯ್ತು. ನನ್ನ ಸಂತೋಷ ಮುಖ್ಯ ಅಲ್ಲ. 3 ಲೋಕದ ಕ್ಷೇಮ, 3 ಲೋಕ ಸಂತೋಷ ಮುಖ್ಯ. ನಿನ್ನ ದುರ್ಜಯಾಸುರ ನಿನ್ನ ಊರನ್ನು ಕ್ರಮಿಸಿದ್ದಾನೆ. ಎಲ್ಲರಿಗೂ ಕ್ಷೇಮ ಕೊಡಬೇಕು. ಆಯುಧವನ್ನು ಧರಿಸು. ದುರ್ಜಯನ ನಾಶಕ್ಕಾಗಿ ಮುಂದುವರಿ. ನಿಮ್ಮ ಆಶೀರ್ವಾದ. ನಿನ್ನನ್ನು ಹಳ್ಳಕ್ಕೆ ದೂಡಿಸಿದವ ಪುನಃ ಎದ್ದು ಬಂದೆಯಲ್ಲ, ಹೇಗೆ ಸಾಧ್ಯವಾಯಿತು?
ನಾನು ಸಾಯುವಂತಹ ವೇಳೆಯಲ್ಲಿ ಶಿವೆ ಶಿವೆ ಎನ್ನುವ ಹಾಗೆ ಹೇಳಿದೆ. ಪರಿಣಾಮವಾಗಿ ಆ ಶಿವನ ಅನುಗ್ರಹದಿಂದ ಮತ್ತೊಮ್ಮೆ ಹುಟ್ಟಿ ಬಂದಿದ್ದೇನೆ. ಯಾಕೆ ಗೊತ್ತು? ಭೂಮಿಯ ಋಣ ತೀರಿದ್ದು ಇದು ಶೈಮಿನಿ ಕರೆಯುತ್ತಾ ಇದೆ. ಸಿದ್ಧವಾಗಿ ಶಿವೆ ಶಿವೆ ಎಂದು ನೀನು ಹೇಳಿದ ಕಾರಣದಿಂದ ಪುನಶ್ಚೇತನಗೊಂಡೆ ಎಂದಾದರೆ ದಿನಕ್ಕೆ 1000 ಬಾರಿ ಆ ಪರಮೇಶ್ವರನನ್ನು ಭಜಿಸುವ ನನ್ನ ಚೇತನ ಅಡಗುವುದಕ್ಕುಂಟೆ. ಸುಖ ಸಂತೋಷದಿಂದ ಜೀವನವನ್ನು ನಡೆಸಬೇಕಾದಂತಹ ನೀನು ನನ್ನನ್ನು ವರಿಸುವುದರಿಂದಾಗಿ ಅದೆಷ್ಟೋ ಕಷ್ಟಗಳನ್ನು ಪಡೆಯುವಂತಹ ಸ್ಥಿತಿ ನಿನ್ನ ಪಾಲಿಗೆ ಬಂತು. ಏನು ಮಾಡೋಣ ಹೇಳು? ಬರೆಯುವಂತಹ ವಿಧಾತ ನಮ್ಮಿರುವರ ಜೀವನದಲ್ಲಿ ಹೀಗೆ ಆಗಬೇಕೆಂದು ಬರೆದರೆ ಅದನ್ನು ತಪ್ಪಿಸುವುದಕ್ಕೆ ಮಾನವರಾದಂತಹ ನಮ್ಮಿಂದ ಸಾಧ್ಯವೇ ಹೇಳು? ನೋಡಿದೀಯಾ, ಈ ಹಿಂದೊಮ್ಮೆ ನುರ್ಜಯನಿಂದ ಅಳಿದು ಹೋಗುವಂತಹ ವೇಳೆಯಲ್ಲಿ ಶಿವೆ ಶಿವೆ ಎನ್ನುವಂತಹ ಉದ್ಗಾರ ನನ್ನ ಬಾಯಿಂದ ಹೊರ ಹೊಮ್ಮಿತು. ನೋಡಿದೀಯಾ, ಆ ಶಿವೆ ಎನ್ನುವಂತಹ ಹೆಸರಿಗಿರುವಂತಹ ಶಕ್ತಿ, ಅದರ ಬಲದಿಂದಲಾಗಿ ಪರಮೇಶ್ವರನ ಅನುಗ್ರಹ, ಶಿವಪಂಚಾಕ್ಷರಿ ಮಹಿಮೆಯ ಶಕ್ತಿ ಇದೆಲ್ಲವೂ ಜೊತೆಗೂಡಿದ ಕಾರಣ ಅಳಿದಂತಹ ಈ ಶ್ವೇತಕುಮಾರ ಮತ್ತೊಮ್ಮೆ ಹುಟ್ಟಿ ಬರಬೇಕಾಯಿತು. ಹೌದು, ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಂತಹ ದೃಢ ದುರ್ಜಯನನ್ನು ವಧಿಸಿ ಲೋಕಕ್ಕೆ ಸುಖವನ್ನು ಒದಗಿಸಿದವನಿದ್ದೇನೆ. ಹೌದು, ಇಂದ್ರಾದಿ ದಿವಿಜರೆಲ್ಲರೂ ಕೂಡ ಜೊತೆಯಾಗಿ ಸುಮವೃಷ್ಟಿಯನ್ನೇ ಸುರಿಸ್ತಾ ಇದ್ದಾರೆ. ನಿಜ. ಹಾಗಾಗಿ ಇಷ್ಟೆಲ್ಲ ಪ್ರಕರಣವನ್ನು ನೋಡಿದಂತಹ ಆ ತ್ರಿಲೋಕ ಸುಂದರಿ ಎಂಬವಳು ಬ್ರಹ್ಮನ ಪುತ್ರಿಯಾಗಿದ್ದಾಳೆ. ಹೌದು, ಈ ಹೊತ್ತು ನಾನೇನು ಎಂಬುದನ್ನು ತಿಳಿದಂತಹ ಆಕೆಯು ನನ್ನಿಂದ ಈ ಹಿಂದೆ ಪಡೆದಂತಹ ಅಧಿಕಾರ, ಪಟ್ಟದ ಕತ್ತಿ, ಮುದ್ರೆ ಇಂಗುರ ಇದೆಲ್ಲವನ್ನು ಮರಳಿ ನನ್ನ ಕೈಗೊಪ್ಪಿಸಿ ಅದು ಆ ಕಡೆಗೆ ಹೋಗುತ್ತಾ ಇದ್ದಾಳೆ. ಸತ್ಯ. ಒಂದು ಮಾತು ಹೇಳು ನಾನು. ಏನು ಸ್ವಾಮಿ? ಸದಾ ಕಾಲ ಯಾರು ದೇವರ ಸ್ಮರಣೆಯನ್ನು ಮಾಡುತ್ತಾರೋ ಅಂಥವರಿಗೆ ದೇವರ ಆಶೀರ್ವಾದ ಒಂದಲ್ಲ ಒಂದು ರೀತಿಯಲ್ಲಿ ಪಡೆಯುತ್ತದೆ, ಸಿಗುತ್ತದೆ ಎನ್ನುವುದಕ್ಕೆ ಈ ಶ್ವೇತಕುಮಾರನ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ಸತ್ಯ ಎನ್ನುವಲ್ಲಿಗೆ ಶ್ವೇತಕುಮಾರ ಚರಿತ್ರೆ ಅಥವಾ ಶಿವಪಂಚಾಕ್ಷರಿ ಮಹಿಮೆ ಎನ್ನುವಂತಹ ಪುಣ್ಯ ಕಥೆಯನ್ನು ಆಡಿ ಹಾಡಿದ ನಮಗೂ ನೋಡಿ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಹಾಗೂ ಮಂಗಳಾಂಬೆಯು ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ನೀಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಗುರು ವಿಶ್ವಮಾನ್ಯ, ಕರುಣದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರವಾಹನ ದೇವದೇವ, ಶರಣೋ ಮಯೂರವಾಹನ
ದೇವ ಚರಣಕ್ಕೆ ಮಣಿಬಿಡು ಕಡಿಬಿಡು ಚರಣಕ್ಕೆ ಮಣಿಬಿಡು ಕಡಿಬಿಡು ಶ್ರೀ ಸುಬ್ರಹ್ಮಣ್ಯ ಕರುಣ ಗುರು ವಿಕ್ರಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಗುರು ವಿಕ್ರಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪಗೆ ಮಂಗಳಾಂಬೆಗೆ ಸುಬ್ರಹ್ಮಣ್ಯಗೆ ಮಂಗಳ ಶುಭ ಜಪ್ಪು ಮುಜಿರ ಹತ್ತು ಸಂಸ್ಥೆ ಪತ್ರಿಕಾರ ಕುಶಾಲಗಾರ ಮೌಲಿಗಾರ ಭಕ್ತಿಪೂರ್ವಕವಾಗಿ ಶ್ರೀ